ಅಮ್ಮರುಗದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮನಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡ ಮಡುತ್ತ ವರ್ಣಿಪೆ ಈ ಕಥಾಮೃತವ ಬಳಿರೆ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಶ್ರೀಮಂತ ಪರಕ್ಕೆ ಯಾರೊಂದು ಕೇಳಿದ್ದೀರಿ? ಸಿಂಹಧ್ವಜ ಭೂಪದಿಂದ ಹೇಳಿದ್ದೇವೆ. ಸರಿ, ಹೊರಟು ಬಂದಂತಹ ಕಾರ್ಯಕಾರಣ ಏನ ಬಣ್ಣಿಪೆನವನ ವೈಭವವ ವೈಭವ
ರಕ್ಷಿಸು ತಂದೆ ನೀನೇ ರಕ್ಷಿಸು. ಜೀವನದಲ್ಲಿ ಅಲಭ್ಯವಾದಂಥ ಲಾಭ ಇದೆಯೋ ಅದನ್ನು ಯೋಗ ಅಂತ ಬಲ್ಲವರು ಹೇಳಿದ್ದಾರೆ. ಈ ಕರ್ಮ ಪ್ರಪಂಚದಲ್ಲಿ ಜನಿಸಿದಾಕ್ಷಂತ ಓರ್ವ ವ್ಯಕ್ತಿ ಎಲ್ಲವನ್ನೂ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಜನಿಸಿದಾಕ್ಷಣ ಕೆಲವರಿಗೆ ಯೋಗ ಇರ್ತದೆ, ಭಾಗ್ಯ ಇರುವುದಿಲ್ಲ. ಕೆಲವರಿಗೆ ಭಾಗ್ಯ ಇರ್ತದೆ, ಯೋಗ ಕೂಡಿ ಬರುವುದಿಲ್ಲ. ಹಾಗಿದ್ರೆ ಭಾಗ್ಯ ಮತ್ತು ಯೋಗಗಳೆರಡನ್ನು ಈ ಕಾಲದಲ್ಲಿ ನಾನು ಪಡೆದುಕೊಂಡಿದ್ದೇನೆ ಎನ್ನುವಂತ ಸಂತೋಷ ನನಗೆ. ಸೀಮಂತಪುರ ಎನ್ನುವಂತ ಊರಿನ ಹೆಸರು. ಧರ್ಮವಿಷ್ಠರವನ್ನು ಅಲಂಕರಿಸುವ ಸೌಭಾಗ್ಯ ನನಗಿತ್ತು. ಕೇವಲ ನನ್ನ ತಂದೆಯವರು ನನಗೆ ಬಿಟ್ಟುಕೊಟ್ಟಂತ ಅಧಿಕಾರ, ಕೇವಲ ನನ್ನ ಸಾಧನೆ ಎನ್ನುವುದು ಕೃಷ್ಣಾತೀತವಲ್ಲ. ಯಾವನೇ ವ್ಯಕ್ತಿಯಾಗಲಿ ದೇವರ ಅನುಗ್ರಹ, ಹಿರಿಯರ ಆಶೀರ್ವಾದ, ತನ್ನದಾದಂತಹ ಗುರುಗಳ ಬೆಂಬಲ, ಇದರಿಂದಲೇ ಓರ್ವ ವ್ಯಕ್ತಿ ಉನ್ನತವಾದಂತಹ ಕೀರ್ತಿಯನ್ನು ಸಂಪಾದಿಸಿಕೊಳ್ಳಬಹುದು. ಇಲ್ಲಿಯೂ ಹಾಗೆ ತಂದೆ ಅಳಿದ ನಂತರ ಧರ್ಮವಿಷ್ಠರವನ್ನು ಏರುವಂತಹ ಯೋಗಭಾಗ್ಯವನ್ನು ಸಿಂಹಧ್ವಜ ನಾಮಕನಾದಂತಹ ನನ್ನ ಬದುಕಿಗೆ ಲಭ್ಯವಾಯಿತು ಅಂತಾದ್ರೆ ನಾನೇ ಧನ್ಯನೇ ಹೌದು. ಪರಿ ಜನರನ್ನೆಲ್ಲ ನಾನು ಒಳ್ಳೆಯ ರೀತಿಯಿಂದಲೇ ಸಾಕಿ ಸಲಹೆಕೊಂಡು ಬಂದಿದ್ದೇನೆ. ರಾಜ ಪ್ರತ್ಯಕ್ಷ ದೇವತಾ ಎನ್ನುವ ನೆಗಲ್ತಿಗೆ ಪಾತ್ರನಾದೆ. ಅರಸನಾದವನು ಇನ್ನೊಬ್ಬರ ಕಷ್ಟಗಳನ್ನು ಯೋಚಿಸಿಕೊಂಡು ಅವರ ಕಷ್ಟಗಳನ್ನು ದೂರೀಕರಿಸುವುದರ ಮೂಲಕ ಒಬ್ಬ ಪ್ರಭು ಎನ್ನುವ ರಾಜನ ಯೋಗ್ಯತೆಯನ್ನು ಪಡೆದುಕೊಳ್ಳುತ್ತಾನಂತೆ. ಈ ನೆಲೆಯಲ್ಲಿ ಯೋಗ್ಯವಾದಂತಹ ಸುಸ್ಥಳವೂ ನಮ್ಮದಾದಂತಹ ಶ್ರೀಮಂತಪುರ. ಮೂರು ಲೋಕದವರು ಯೋಚಿಸಿಕೊಂಡರೇನು, ದೇವೇಂದ್ರನಿಗಿಂತಲೂ ಇಮ್ಮಡಿಯಾದ ಸೌಭಾಗ್ಯವನ್ನು ನಾನು ಹೊಂದಿದ್ದೇನೆ ಎನ್ನುವಂತಹ ತೃಪ್ತಿಯನ್ನು ನಮ್ಮವರು ಬೆರಟ್ಟು ತೋರಿಸಿದ್ದಾರೆ. ರಾಜಕೀಯ, ಶೈಕ್ಷಣಿಕ, ಆರ್ಥಿಕವಾಗಿ ಎಲ್ಲ ನೆಮ್ಮದಿಯ ಜೀವನವನ್ನು ಕಂಡುಕೊಂಡೆ. ಸಾಂಸಾರಿಕದ ದೃಷ್ಟಿಕೋನದಲ್ಲಿ ಯೋಚಿಸಿಕೊಂಡಾಗ ಹಿರಿಯ ಸುತ ಅಧಿಕಾರ, ಐಶ್ವರ್ಯ, ಸಂಪತ್ತುಗಳು ಎನ್ನುವುದು ಅವನ ಮನಸ್ಸಿಗೆ ನೆಮ್ಮದಿ ಕೊಡುವುದು. ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವುದೇನು? ಮಳೆಯ ವಾತಾವರಣವೇ ಹೌದಲ್ಲ. ಒಬ್ಬ ವ್ಯಕ್ತಿ ಬೇಕಾದಷ್ಟನ್ನು ದುಡಿದು ಸಂಪಾದಿಸಿಕೊಂಡು ಬರುತ್ತಾನೆ. ಮಳೆಗೆ ಬಂದರೆ ಅಶಾಂತಿಯ ವಾತಾವರಣ ಇರ್ತದೆ. ನಾಳೆ ಈ ಬದುಕೇ ಬೇಡ, ನನಗೆ ಉದ್ಯೋಗವೇ ಬೇಡ ಎನ್ನುವ ಈ ಕರ್ಮ ಪ್ರಪಂಚ. ಹಾಗಿದ್ದರೆ ರಾಜನಾಗಿ ಇದನ್ನೆಲ್ಲವನ್ನು ನಾನು ಅರ್ಥವಿಸಿಕೊಂಡವನಿದ್ದೇನೆ. ಜೀವನ ಅಂದರೆ ಏನು? ಕಷ್ಟ ಏರಿಳಿತಗಳನ್ನು ದಾಡುವ ನದಿಯಾಗಿ ಸಮುದ್ರವನ್ನು ಸೇರುವ ಹಾಗೆ ಮನುಷ್ಯನ ಜೀವನವು ಹಾಗೆ. ಬಹಳ ಸಂಗಾತಿ ಬರ್ತಾಳೆ, ಮನೆಯನ್ನು ಬೆಳಗಿಸ್ತಾಳೆ. ಆದ್ದರಿಂದಲೇ ಮನೆ ಅಭಿವೃದ್ಧಿ ಹೊಂದುತ್ತದೆ ಅಂತ ಕೆಲವರ ಕನಸಾದರೆ ಮನೆ ಮುರಿಯುವಂತಹ ಕೆಲವು ಮಹಿಳೆಯರನ್ನು ನಾವು ಕಂಡಿರಬಹುದು ಈ ಪ್ರಪಂಚದಲ್ಲಿ. ಹಾಗಿದ್ದೇಳಿ ಪುರುಷಂತೆ ತಪ್ಪು ಸರಿ ಎನ್ನುವ ಪ್ರಶ್ನೆ ಅಲ್ಲ. ಹಾಗಿದ್ರೆ ಓರ್ವ ಅಧಿಕಾರವನ್ನು ಏರಿಸಿಕೊಂಡ ನಾನು
ಕೇವಲ ರಾಜಕೀಯ ಎನ್ನುವ ನೆಲೆಯಲ್ಲಿ ವ್ಯವಹರಿಸಿಕೊಳ್ಳುವುದು ಅಪರಾಧ. ಹ್ಮ್ ಸಾಂಸಾರಿಕವಾಗಿ ನಾನು ಯೋಚಿಸಿಕೊಂಡರೆ ಉಳಿದ ಮಂತ್ರಿಮಂಡಲಗಳು ಹೇಳಿದ್ದಾರೆ, ನಕ್ಷತ್ರಗಳ ನಡುವೆ ಚಂದ್ರನು ಯಾವ ರೀತಿ ರಾರಾಜಿಸ್ತಾ ಇದ್ದಾನೋ ಅದೇ ರೀತಿ ಒಬ್ಬ ಅರಸನಾದವನು ಪೂರ್ಣತೆಯನ್ನು ಗಳಿಸಿಕೊಂಡಾಗ ಮದುವೆ ಎನ್ನುವಂತಹ ಸಂಪ್ರದಾಯಕ್ಕೆ ಅವನು ಕಾಲಿಡಬೇಕು ಎನ್ನುವ ಹಾಗೆ ನನ್ನ ಯೋಗ್ಯತೆಗೆ ಅನುಸಾರವಾದಂತಹ ಕನ್ಯೆಯವರುಗಳನ್ನು ನಾನು ಮದುವೆಯಾದೆ. ದಾಂಪತ್ಯ ಅಂದರೆ ಏನು? ಗಂಡ ಹೆಂಡಿರ ಆ ಮದುವೆಯ ಹೃದಯಾಂತರಂಗದಿಂದ ಬರುವಂತಹ ಒಂದು ಅಂತರಂಗದ ಭಾವನೆಗಳು. ಇದರಿಂದಲೇ ಮುಂದಿನ ಸಂಸಾರ ಎನ್ನುವ ವೃಕ್ಷಕ್ಕೆ ಸಂತಾನವೇ ಫಲರೂಪವಂತೆ. ನಾನು ಯೋಚಿಸಿಕೊಂಡದ್ದು ಹಾಗೆ. ಆದರೆ ದೈವಾನುಗ್ರಹ ಎಂಬಂತೆ ಕೈ ಹಿಡಿದಂಥ ಹೆಂಡತಿ ಈ ಶ್ರೀಮಂತಪುರಕ್ಕೆ ಭಾಗ್ಯಲಕ್ಷ್ಮಿಯಾಗಿ ಉಳಿದು ಬಂದಳು. ನನ್ನ ಅಂತರ್ಪನ್ನು ಬೆಳಗಿಸುವ ಜ್ಯೋತಿಯಾಗಿ ಬಂದವಳು. ಇನ್ನೊಂದು ಮನೆಯಿಂದ ಬಂದಂಥ ಹೆಣ್ಣಾದರೂ 2 ಮನೆಯನ್ನು ಬೆಳಗಿಸುವ ಆಶಾದೀಪವಾಗಿ ಕಂಗೊಳಿಸಿದ್ದಾಳೆ ಎನ್ನುವ ಹಾಗೆ ಹೆಂಡತಿಯಾಗಿ ಅವರನ್ನು ಗೌರವಿಸುವುದಲ್ಲ, ಅವರ ನಡತೆಯನ್ನು ನಾನು ಕಂಡು ಗುರುತಿಸಿಕೊಂಡದ್ದು. ಆದ್ದರಿಂದಲೇ ನಮ್ಮ ದಾಂಪತ್ಯದ ಪ್ರತೀಕವಾಗಿ 2 ಗಂಡು ಮಕ್ಕಳಿಗೆ ಒಬ್ಬಳಾಕೆ ಹೆಣ್ಣು ಮಗಳಿಗೆ ನಾನು 3 ಮಕ್ಕಳಿಗೆ ಅಪ್ಪನೆಂದೆನಿಸಿಕೊಂಡೆ. ಹಿರಿಯಾತನೇ ಭದ್ರಾಶ್ವ, ಕಿರಿಯಾತನೇ ಭದ್ರಕೇತ. 2 ಗಂಡು ಮಕ್ಕಳನ್ನು ಪಡೆದಾಗ ನನ್ನವಳು ಹೇಳಿದ್ರು ಇನ್ನೊಬ್ಬಳು ಹುಡುಗಿದ್ರೆ ಒಳ್ಳೆದಿತ್ತು ಅಂತ ಎನ್ನುವ ಹಾಗೆ ಏನೋ ದೇವರ ಅನುಗ್ರಹ ಎಂಬಂತೆ ಓರ್ವಳಾಕೆಯನ್ನು ಮಗಳಾಗಿ ಸ್ವೀಕರಿಸಲಿ ನಾನು ನೆಮ್ಮದಿಯನ್ನು ಕಂಡುಕೊಂಡೆ. ನಕ್ಷತ್ರದ ನಡುವೆ ಶಶಾಂಕ ಕಂಗೊಳಿಸುವ ರೀತಿಯಲ್ಲಿ ಪ್ರಜ್ವಲಿಸುವಂತ ಆಕೆಗೆ ತಾರಾಮಣಿ ಎನ್ನುವಂತ ಹೆಸರನ್ನು ಇರಿಸಿದೆ. 2 ಗಂಡು ಮಕ್ಕಳು, ಓರ್ವಳಾಕೆ ಹೆಣ್ಣು. ದಾಂಪತ್ಯದಲ್ಲಿ ಇನ್ನೇನು ಬೇಕು ಹೇಳಿ? ಸಂಸಾರ ಎನ್ನುವುದು ಹೀಗೆ. 3 ದಿನದ ಬದುಕಾದರೂ ಅದನ್ನು ಅನುಭವಿಸುವಂತಹ ಸುಖ ಸಂತೋಷಗಳು ಓರ್ವ ವ್ಯಕ್ತಿ ಗಂಡಸಿಗಬೇಕು, ಹೆಂಗಸಿಗಬೇಕು. ಆ ತೃಪ್ತಿಯನ್ನು ನಾನು ಹೊಂದಿದ್ದೆ. ಓ ಯಾರು 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 ಕೇಳು ಭಿನ್ನಪ್ಪ ಮಹಾರಾಯ, ಕೇಳು ಭಿನ್ನಪ್ಪ ಮಹಾರಾಯ, ಸುಮಟಾರೆಯ ಬಾಳಾಲರಿದು ಭವನದೆಡೆಯ, ಬೇಳುವುದೇನು ಮಾಳ್ವಿಕೆಯು ಭವನ ಕೂಳ ಮೃಗಗಳು ಆಳೆಸಗುವವೇ. ಕೇಳು ಭಿನ್ನಪ್ಪ ಮಹಾರಾಯ. ಬುದ್ಧಿ ಅಡ್ಡ ಬಿದ್ದೆ ಬುದ್ಧಿ. ಎದ್ದೇಳಿ, ಎಲ್ಲರೂ ಎದ್ದೇಳಿ. ಆಶೀರ್ವದಿಸಿದ್ದೇನೆ. ತುಕ್ಕಾರದಿಂದ ನಿಮ್ಮ ಎಲ್ಲರ ಮುಖದಲ್ಲಿ ಕಂಗೊಳಿಸುತ್ತಾ ಇದೆ. ಹೌದು. ಏನು ಕಾರಣ? ನಾವು ಗಿರಿಜನ ಮಕ್ಕಳು. ಗಿರಿಜನ ಮಕ್ಕಳು. ಗಿರಿಜನ ಮಕ್ಕಳಲ್ಲ, ಗಿರಿಜನರು ನಾವು. ಹಾ. ಹೌದಲ್ವಾ? ಅದೇ ನಾವು ಗುಡ್ಡ ತುದಿಯಲ್ಲಿ ವಾಸ ಮಾಡ್ತಾ ಇದ್ದವರು. ಆ ಕಾಲದಲ್ಲಿ ನೀನೇ ಬಂದದ್ದಲ್ಲ ಇಲ್ಲಿ. ಹೌದು, ನಮಗೆ ಕುಳಿತುಕೊಳ್ಳುವುದಕ್ಕೆ ಕುಳಿತುಕೊಳ್ಳುವುದಕ್ಕೆ ನೆಲೆ ಇಲ್ಲ. ನಮಗೊಂದು ಭದ್ರತೆಯ ವ್ಯವಸ್ಥೆ ಮಾಡಬೇಕು ಎನ್ನುವ ಹಾಗೆ ಎತ್ತರವಾದಂತಹ ಪ್ರದೇಶ, ಮರ ಕಟ್ಟುಗಳಿಂದ ಕೂಡಿದದ್ದನ್ನು ನೀವು ಕೃಷಿಯೋಪಾದಿಗಳನ್ನು ಮಾಡಿ ಜೀವನ ಸಾಗಿಸಿಕೊಳ್ಬೇಕು ಎನ್ನುವ ಹಾಗೆ ಒಬ್ಬೊಬ್ಬರ ಹೆಸರಿಗೆ ರಾಜಮುದ್ರೆಯನ್ನು ಒತ್ತಿಕೊಟ್ಟವನಿದ್ದೇನೆ. ಬಿಟ್ಟುಕೊಟ್ಟ ಜಾಗ ಹಾಗೆ ಇರಬಾರದು ಅಂತ ನೀವೊಂದು ಮಾತು ಹೇಳಿದ್ರಿ, ದುಡ್ಡು ತಿನ್ನು ದುಡ್ಡು ತಿನ್ನು. ಅದು ತಿನ್ಲಿಕ್ಕೆ ಹಾಗಲ್ವ? ದುಡಿದು ತಿನ್ನು, ಬೆವರು ಸುರಿಸಿ ತಿನ್ನು ಎನ್ನುವ ಹಾಗೆ. ಹಾಗೆ ನೀವು ಬಿಟ್ಟುಕೊಟ್ಟ ಜಾಗದಲ್ಲಿ ನಾವು ಎಲ್ಲ ಸರ್ಕಾರಿ ಮಾಡಿದೆವು. ಎಂತದ್ದು ಸರ್ಕಾರಿ? ಅದಲ್ವ, ತರಕಾರಿಗಳನ್ನು ಮಾಡಿ. ತರಕಾರಿ ಮಾಡಿದೆವು. ಅಲಸಂಡೆ, ಅಲಸಂಡೆ, ಇನ್ನೇನು? ಬೆಂಡೆಕಾಯಿ. ಬೆಂಡೆಕಾಯಿ ಅದೆಂತದ್ದು? ಬೆಂಡೆಕಾಯಿ ಅಲ್ವ? ಬೆಂಡೆಕಾಯಿ. ಬೆಂಡೆಕಾಯಿ, ದೊಂಡೆಕಾಯಿ. ದೊಂಡೆಕಾಯಿ ಅದೆಂತದ್ದು? ಸ್ವಲ್ಪ ಬಿದ್ದದ್ದು ಸ್ವಲ್ಪ. ಆ ಬಳಿಕ ಸೀನನಕಾಯಿ. ಸೀನನಕಾಯಿ ಅಲ್ಲ, ಬೇರೆ ಅವನಿಗುಂಟು ಅಲ್ಲ, ಚೀನ ಎಂತದ್ದು? ಚೀನಿಕಾಯಿ. ಚೀನಿಕಾಯಿ, ಕುಂಬಳಕಾಯಿ, ಕುಂಬಳಕಾಯಿ, ಹಾಗಲಕಾಯಿ, ಹಾಗಲಕಾಯಿ, ಪಾಡುವಳಕಾಯಿ, ಪಡುವಲಕಾಯಿ, ಹೀಗೆ ನಾನಾ ರೀತಿಯ ಕೃಷಿ ಎಲ್ಲ ಮಾಡಿದ್ದೆವು ರಾಯರೇ. ಹೇಗೆ ರಾಯರೇ? ಕೃಷಿಗೆ ಬೀಜ ಎಲ್ಲ ಬಿತ್ತಿದ ನಂತರ ಹೀಗೆ ಸಂತೆಗೊಮ್ಮೆ ಹೋಗಿ ಬರುವಂತ ಅಂದಾಗ ಒಬ್ಬ ಗೊಬ್ಬರ ಮಾರುವವ ಇದ್ದಾರೆ. ನಿನ್ನ ಆತ್ಮೀಯನು? ಅಲ್ಲ, ಅಪ್ಪ ಸಂತೆಯವರೆಲ್ಲ ಪರಿಚಯಸ್ಥರು ಇಲ್ಲಿ. ಹೌದು. ಹಾಗೆ ಅವನಿಂದ
ಗೊಬ್ಬರ ಇಸ್ಕೊಂಡು ಹೋದೆ. ಒಂದೇ ತಿಂಗಳಲ್ಲಿ ಫಸಲು ಬರ್ತದೆ ಅಂತ ಹೇಳಿದ್ದ. ಕೆಲವರು ಇರ್ತಾರಪ್ಪ 3 ತಿಂಗಳಲ್ಲಿಯೂ ಫಸಲು ಬರ್ತದೆ ಅಂತ ಹೇಳಿಕೊಳ್ಳುವ ಗಿಡಗಳು. ಒಂದಲ್ಲ 3 ತಿಂಗಳಾದ್ರೂ ನೆಲದಿಂದ ಮೇಲೆ ಏಳುವುದಿಲ್ಲ. ಅಲ್ಲ, ಅವರ ಕಸುಬೆ ಹಾಗೆ ಅಲ್ವೇನು? ಸುಳ್ಳು ಹೇಳಿ ವ್ಯಾಪಾರ ಮಾಡುದು. ಹೌದು, ನೀನ್ ಕಂಡೆ. ಆ ನಂತರ ಮತ್ತೊಮ್ಮೆ ಹೋದೆ 4 ಬೈಬೇಕು ಅಂತ. ಅವ ಇರ್ಲಿಲ್ಲ, ಮತ್ತೊಬ್ಬ ಇದ್ದ. ಇದು 1.5 ತಿಂಗಳಲ್ಲಿ ಬರ್ತದೆ, ಬೆಳೆ ಆಗುತ್ತದೆ ಅಂತ ಹೇಳಿದ. ಅದಕ್ಕೂ ಹಣ ಕೊಟ್ಟು ತಂದೆ. ಅದು ಸುಖ ಇಲ್ಲ. ಮತ್ತೆ ನಾನೇ ಕುಳಿತು ಯೋಚನೆ ನಾವೆಲ್ಲ ಮಾಡಿದೆವು. ಇನ್ನು ಅವರಿವರು ಕೊಟ್ಟಂತ ಗೊಬ್ಬರ ತಂದು ಹಾಕುವುದಲ್ಲ, ನಮ್ಮ ಗೊಬ್ಬರವನ್ನೇ ಹಾಕುವುದು. ಯಾವ ಫಸಲು ಬಂದರೂ ಒಂದು 9 ತಿಂಗಳಾದರೂ ಆಗದೆ ಆಗ್ತದ. ಅಷ್ಟೇ. ಅವರೆಲ್ಲ 1.5 ತಿಂಗಳು 2 ತಿಂಗಳು ಅಂತ ಹೇಳಿಕೊಳ್ಳುವುದು ಸುಲಭ ಅಷ್ಟೇ. ಅಷ್ಟೇ ಲಾಭ. ಹ. ರಾಯರೇ, ನಾವು ಮಾಡಿದಂತ ಬೆಳೆ ನಮಗೆ ಕಣ್ಣಲ್ಲಿ ಕಾಣುವುದಕ್ಕೆ ಹೊರತು ಕೈಗೆ ಸಿಗುವುದಿಲ್ಲ. ಏನು ಕಳ್ಳಕಾಕರ ಭಯ? ಅಯ್ಯೋ, ನಾವಿರುವಾಗ ಯಾರು ಬರ್ತಾರೆ ರಾಯರೇ? ಅದೇ ಹೇಳಿದ್ದು, ನಿಮ್ಮಂತವರು ಬೇರೆಯವರು ಇರುವಾಗ ಕಳ್ಳಕಾಕರ ಅಲ್ಲ, ನಾವು ಅಲ್ಲಿ ಕಾಯ್ತಾ ಇರುವುದಿಲ್ವೇ? ಹೌದು. ಹಾಗಿದ್ರೆ ಕಳ್ಳರ ಉಪಟಳ ಇಲ್ಲ. ಹಾಗಿದ್ರೆ ಯಾವುದೋ ಒಂದು ತೊಂದರೆ ನಿಮಗಾಗಿದೆ ಬೆಳೆ. ಇವ ನೋಡಿದ್ದಾನೆ. ಹರಿಕಾರಿ ಚಿರತೆ ಹೆಬ್ಬುಲಿಗಳು ಹರಿಕಾರಿ ಚಿರತೆ ಹೆಬ್ಬುಲಿಗಳು ಕಾರ್ಕೋಣ ಗಂದಿ ಸರವ ಸಾಧುಲ ಕಳೆದಿಗಳು ಮುರಿಯುತ ಸುಮಬಲ ತರುಣತೆಗಳ ನನ್ನ ಭರತವು ಬಿಡಿಬಹುದೆರಡೈ ಬೇಸಿಗೆ ಕೇಳು ಭಿನ್ನ ಪಾಮಹಾರಾಯ ಅಯ್ಯೋ, ಪೋಲಿಸಬೇಕು ಓ, ಪೋಲಿಸಬೇಕು. ಲಾಲಿಸಬೇಕು. ಹೌದಲ್ಲ? ಹೌದೌದು. ಶಬ್ದ ಏನು ಹಾಗೇನು? ನೀನು ಸ್ವಲ್ಪ ಹಿರಿಯವನು, ಅವನಿಗಿಂತ ಸ್ವಲ್ಪ ಚೆನ್ನಾಗಿ. ಅವರು ನಮ್ಗಿದ್ದೀರಿ ಅವರು. ನಾನು ಯಾಕೆಂತ ಪ್ರಶ್ನೆ ಮಾಡಲಿಲ್ಲ. ನಿಮ್ಮ ಕಣ್ಣೀರನ್ನು ಕಂಡಾಗಲೇ ಏನು ಬರಿ ಗಂಟನ್ನೇ ನೀವು ತರಲಿಲ್ಲ ಎಂದು ಸ್ಪಷ್ಟವಾಗಿದ್ದೀನಿ. ಯಾಕಂದ್ರೆ ರಾಜಸ್ಥಾನಕ್ಕೆ ಬರುವಾಗ ಒಬ್ಬೊಬ್ಬರ ಕೈಯಲ್ಲಿ ಗಂಟಿ ಇರ್ತಿತ್ತು. ನಿಮ್ಮ ಗಂಟಿ ಇಲ್ಲ ಎನ್ನುವುದಕ್ಕೆ ನಾನು ಪ್ರಶ್ನಾತೀತವಾಗಿ ನಿಮ್ಮಲ್ಲಿ ಪ್ರಶ್ನಿಸಿ. ನಾವು ತರಬೇಕು ಅಂತ ಯೋಚನೆ ಮಾಡಿದ್ದೇವೆ. ಈ ಸಲ ನಿಮಗೆ ಕುಂಬಳಕಾಯಿ ತರಬೇಕು ಅಂತ ಯೋಚನೆ. ಅದೇ ಯಾವುದಕ್ಕೂ ಕುಂಬಳಕಾಯಿ ಏನು ಹರಕೆ ಹೇಳಿದ್ದೇನೆ. ಹೊರಕಾಣಿಕೆ ಅದೇ ಬೇಕಾಗ್ತದೆ. ನಿಮಗೆ ಒಂದು ಬೆಂಡೆಕಾಯ ತೊಂಡೆಕಾಯ ತರಲಿಕ್ಕೆ ಆಗುದಿಲ್ವ? ಮತ್ತೆ ಅವ್ರು ಹೇಳಿದ್ರು ಬಾಳೆಗೊನೆ ಬೇಕು ಅಂತ ಅವ್ರು ಹೇಳಿದ್ರು. ಅದನ್ನಾದ್ರೂ ತರಬಹುದಿತ್ತಲ್ಲ. ಅವ್ರು ಹೇಳಿದಾಗೆ ನಾವು ನಾನಾ ರೀತಿಯ ಕೃಷಿ ಎಲ್ಲ ಮಾಡಿದೆವು. ಅದರಿಂದ ಯಾವ ರೀತಿಯ ಪ್ರಯೋಜನ ಇಲ್ಲ. ಆವಾಗ ನಾವೆಲ್ಲ ದಿವಸ ನಮ್ಮದೊಂದು ಸಮಾಲೋಚನೆ ಇತ್ತು. ಈ ಸಲ ಏನುಗಾರಿಕೆ ಮಾಡಿದ್ರೆ ಹೇಗೆ? ಎಂತದ್ದು ಏನುಗಾರಿಕೆ ಹೆಚ್ಚಾಗಿದೆ ತಲೆಯಲ್ಲಿ. ಅದನ್ನು ಬಾಚಿ ಹಾಗೆ ಹೆಚ್ಚಾಗಿದೆ ತಲೆಯಲ್ಲಿ ಹೆಚ್ಚಾಗಿದೆ. ನಾವು ಹೈನುಗಾರಿಕೆ ಅದು ದನ ಕರೆದು ಹಾಲು ಮಾರಾಟ ಅದಕ್ಕೆ ಹೇಳಿದ್ದು. ಅದು ಹಾಗೆಲ್ಲ ದನ ಕರೆದು ಹಾಲು ಮಾರಾಟ ಮಾಡುದಲ್ಲ. ಎಂತದ್ದು? ದನ ಕರೆದು ಹಾಲು ಕರುವಲ್ಲ, ದನವನ್ನು ಕರೆದು ಕರು ಹಾಕಿದ ಬಳಿಕ ಹಾಗೆ ಕರೆದಲ್ಲ, ಹಾಲು ಕರೆದು. ಅವರು ಹೇಳಿದ್ದನ್ನು ಹೇಳಿ ಅವರೇ ಹೇಳಿದ್ದೀವಿ. ಹೌದಪ್ಪ, ಅವರು ಹೇಳಿದ್ದಾರೆ ಎನ್ನ ಮಾತ್ರಕ್ಕೆ ನೀನು ಶಬ್ದಾರ್ಥ ಅರ್ಥ ಮಾಡಿಕೊಳ್ಬೇಕು. ಅದು ನನಗೆ ಗೊತ್ತಿಲ್ಲ. ಈ ಸಲ ನಾವು ದನವನ್ನು ಸಾಕಬೇಕು ಒಂದು ಸ್ವಲ್ಪ ಸಣ್ಣ ಒಂದು ಕರು ತಂದಿದೆ. ನಮಗೆ ವಿಷಯ ಗೊತ್ತಿಲ್ಲಲ್ಲ, ಒಂದು ಸಣ್ಣ ಒಂದು ಅಟ್ಟಿ ಮಾಡಿದೆ. ಹೌದೌದು, ಅಟ್ಟಿ ಮಾಡಿ ದನವನ್ನು ತೆಗೆದೆ. ಅದು ಸಮಯ ಸಂದರ್ಭಕ್ಕಾಗುವಾಗ ಅದು ದೊಡ್ಡದಾಗಿ ಬೆಳೀತಾ ಇತ್ತ. ನಮ್ಮ ಅಟ್ಟಿ ಸಣ್ಣದಾಗಿ ಹಾಗೆ ಇತ್ತು. ಅದು ಹಾಗೆ ದನ ದೊಡ್ಡದಾಯ್ತಾ. ಸ್ವಲ್ಪ ಸಮಯ ಆಗುವಾಗ ಹುಲಿ, ದನ ಹುಲಿ ಅದು. ದನ ಹುಲಿ ಆದದಲ್ಲ, ಕಾಡಿನಿಂದ ಹುಲಿ, ಕಾಡಿನಿಂದ ಒಂದಂತ ಹುಲಿ ಹುಲಿ ಅರ್ಥಾತ್ ವ್ಯಾಘ್ರ. ಬೊಗ್ರ ಅಂತದ್ದು ವ್ಯಾಘ್ರ. ಅದು ನಮ್ಮದು ಹಟ್ಟಿ ಸಣ್ಣದಲ್ಲ, ದನದ ಹಿಂಭಾಗವನ್ನು ತುಂಡು ಮಾಡಿಕೊಂಡು ಹೋದ್. ಹಟ್ಟಿಯೊಳಗೆ ಪ್ರವೇಶಿಸಿ ಜನವನ್ನು ಅದು ಮುಂಭಾಗವನ್ನು ಕೊಂಡು ಹೋಗ್ಬಹುದು. ಇನ್ನೇನು ಅದಕ್ಕೆ ಕುಂಬಿತ್ತಲ್ಲ, ಅದು ಮುಂಭಾಗವನ್ನು ಕೊಂಡು ಹೋಗುವುದಕ್ಕೆ ಆಗಲಿಲ್ಲ, ಕಷ್ಟ ಆಯ್ತು. ಆಮೇಲೆ ಸರಬು, ಅದೆಂತದ್ದು? ಶರಬ. ಶರಬ ದೊಡ್ಡ ಪ್ರಾಣಿ. ಆಮೇಲೆ ಆನೆ. ಆನೆ ಹೀಗೆ ತೋಟದಲ್ಲಿ ನೋಡುವಾಗ ಒಂದು ಆನೆ ಏನೋ ಇಲ್ಲಿ ಸಾಯಿಬರ ಕಣ್ಣಿ. ಅದು ಸಾಧು ಪ್ರಾಣಿ ಅಂತ ಕೇಳಿದ್ದೆ. ಉಪ್ಪಟನೇ ಹಾಗೆಂತೇಳಿ ಉಪ್ಪಟ ಹಾಕಿದಾಗ ನಾವು ಸ್ವಲ್ಪ ಬೆಂಕಿ ಹಾಕಬೇಕಂತ. ನಾವೆಲ್ಲ ನಮಗಿಂತ ಜಾಣದ್ದು. ಮತ್ತೆ ಬರುವಾಗಲೇ ಅದರ ಎದುರಿನ ಬಾಲದಿಂದ ನೀರು ತಂದು ಸುಂಡಿಲ
ಸೊಂಡಿಲಲ್ಲಿ ತಂದು ಅಗ್ನಿಗೆ ಅದು ನಮ್ಮ ಕಬ್ಬಿನ ಬಿಯರಿಗೆ ನುಗ್ಗಿ ಕಬ್ಬಿನ ಬಿಯರನ್ನೇ ಎತ್ತಿಡು ಪುಡಿ ಪುಡಿ ಮಾಡು. ಕಬ್ಬಿನ ಬಿಯರು ಬೇರು ಬೇರು ಕಬ್ಬು ಬೇರು ಬೇರು ಕಬ್ಬಿನ ಮೂಲವನ್ನೇ ಅದು ಒಳಗಾಡಿ. ಹೀಗೆ ಮೇಲೆ ಹೋಗುವ ಪ್ರಾಣಿಗಳ ಕಾಟ, ಕೆಳಗೆ ಹೋಗುವ ಪಕ್ಷಿಗಳ ಕಾಟ. ಬಿಡಿ ಬಿಡಿ ಚಿತ್ತಯ್ಯ ವನವಹಾಳದಗುವ ಮೃದಂಗಳ ಭೂವರಗಳುಗಿದಾದರ ಕರೆಸಿ ಬಲ ಸಹಿತ ವನಪಾಲಕರೇ, ನಿಮ್ಮ ಕಣ್ಣೀರನ್ನು ನಾನು ತೆಗೆಸಿಕೊಂಡೆ. ಹಾಗಿದ್ದರೆ ಈ ಕಾಲದ ರಾಜಸ್ಥಾನಕ್ಕೆ ಬಂದಾಗ ಬರೀ ಕೈಯಲ್ಲಿ ಬರಬಾರದು ಎನ್ನುವ ಸಂಪ್ರದಾಯವಿದ್ದರೂ ಕಾಡ ಹಾವಳಿಯಿಂದಲೇ ನಿಮಗೆ ತೊಂದರೆ ಆಯಿತು ಎನ್ನುವ ಹಾಗೆ ಅರಸನಾದವರು ನಿಮ್ಮ ಧರ್ಮವನ್ನು ಕಾಪಾಡಬೇಕಾದ ಕರ್ತವ್ಯ. ನಿಮ್ಮಲ್ಲಿ ಹೇಳಿ ಆ ನಂತರ ಊರು ಬಿಟ್ಟು ಹೋಗುವ ಅಂತ ತೀರ್ಮಾನ. ಬೇಡವಪ್ಪ, ವರ್ಷ ವರ್ಷ ಬೇಟೆಯನ್ನಾಡಬೇಕಾದ್ದು ಕ್ಷಾತ್ರಿಯನಾದ ಅರಸರ ಕರ್ತವ್ಯ. ಹೌದು, ಈ ವರ್ಷ ಹೋಗಲಿಲ್ಲ ನಾವು. ಬರ್ಲಿಲ್ಲ ನೀವು. ಹೌದು, ಸಮಸ್ಯೆ ರಾಜಕೀಯ 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 ಎನ್ನುವರೆಗೆ ಬರುವ ತಿಂಗಳು ಹೋಗುವಂತ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ದು. ವರ್ಷ ಹೋದದ್ದೇ ಗೊತ್ತಾಗ್ಲಿಲ್ಲ. ಆದ್ದರಿಂದ ಬೇಟೆಯಲ್ಲಿ ನಾನು ಹಿಂದುಳಿದ ಕಾರಣವೇ ಪರಿಣಾಮವಾಗಿ ಕಾಡಿನಲ್ಲಿರುವಂತಹ ವನ್ಯಮೃಗಗಳು ಇಲ್ಲಿಗೆ ಬಂದಿದ್ದಾರೆ. ಚಿಂತಿಸಬೇಡಿ, ಊರು ಬಿಟ್ಟು ಎಲ್ಲಿ ಹೋಗಬೇಡಿ. ನಿಮಗೆ ಆಗತ್ತಾ ನಷ್ಟಕ್ಕೆ ಭಂಡಾರದಿಂದ ನಾನು ಒದಗಿಸಿಕೊಡ್ತೇನೆ. ಹಾಗಿದೆ ದುಷ್ಟ ಪ್ರಾಣಿಗಳನ್ನು ತೆಗೆದು ಸಾಧು ಪ್ರಾಣಿಗಳನ್ನು ಸಂರಕ್ಷಿಸಿ ಬೇಟೆಯನ್ನಾಡೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿ. ಅಪ್ಪಯ್ಯ, ಮಗನೇ ಭದ್ರಾಶ್ವ, ಗುರುಮನೆಯನ್ನು ಸೇರಿ ವಿದ್ಯಾಭ್ಯಾಸವನ್ನು ಈ ಕಾಲಕ್ಕೆಷ್ಟನ್ನು ಮಾಡಬೇಕು ಅಷ್ಟನ್ನು ಸಾಧಿಸಿ ಮತ್ತೊಮ್ಮೆ ರಾಜ್ಯವನ್ನು ಸೇರಿಕೊಂಡು ಸರಿಯಾದಂತಹ ಕ್ರಮದಲ್ಲಿ ರಾಜಕಾರಣಕ್ಕೆ ನಮ್ಮನ್ನು ತೊಡಗಿಸಿಕೊಂಡಿದ್ದವನು. ಯಾವುದೋ ಉದ್ಯೋಗದಲ್ಲಿ ವ್ಯಸ್ತನಾಗಿರುವಾಗ ರಾಜ್ಯಸಭೆಯಲ್ಲಿ ಏನೋ ವಿಶೇಷ ನಡೆಯುತ್ತಿದೆ ಎನ್ನುವುದನ್ನು ತಿಳಿದು ತಾವಂತದಿಂದಲೇ ಈ ಕಡೆಗೆ ಬಂದು ನೋಡಿದರೆ ಕಾಡ ಜನಾಂಗದವರು ಅನೇಕ ಸೇರಿದ್ದಾರೆ. ಸಾಯುಧರಾದಂತಹ ಭಟರನೇಕ ಸಿದ್ಧರಾಗಿದ್ದಾರೆ. ಮಿತವಾದ ಸೇನೆ ಸಿದ್ಧವಾಗಿದೆ. ಜನಕನೇ ಸೇನೆಯನ್ನು ನೆರಹುತ್ತ ಉತ್ಸಾಹವುಳ್ಳವರಾಗಿ ಕೈಯಾಯುಧವನ್ನು ಧರಿಸಿ ಮುಂದುವರಿಯತೊಡಗಿದ್ದೀರಲ್ಲ, ಏನಪ್ಪಯ್ಯ? ಭಂಗಿ ಬಂಧಗಳನ್ನು ಬೇಟೆಯನಾಡುವಾಗ
ಬಲದಿ ನಮ್ಮ ಧ್ಯಾನವ ಭಕ್ತಿ ಮೃಗಗಳನ್ನು ಸೇರಿಕೊಂಡಂತ ನಿನ್ನ ಭಾವನೆಗಳನ್ನು ಸ್ಪಷ್ಟವಾಗಿ ನಾನು ತಿಳಿದುಕೊಂಡೆ. ಸೀಮಂತ ನಗರಕ್ಕೆ ನನ್ನ ಮಗನಾಗಿ ಏಕೈಕ ಪುತ್ರನಾಗಿ ಕರ್ಮಪುತ್ರನಾಗಿ ನೀನು ಜನಿಸಿದೆ. ಸಂತೋಷ ಭರಿತನಾದವನು ನಾನು. ಗುರುಮಠವನ್ನು ಸೇರಿಕೊಂಡ ನೀನು ಈ ಕಾಲದಲ್ಲಿ ಬಂದವ. ಇವರು ಬೇರೆ ಯಾರು ಅಲ್ಲೋ, ಇವರು ಗಿರಿಜನರು ಎನ್ನುವ ಗಿರಿಜನ ಮಕ್ಕಳ ಇವರು. ನಮ್ಮ ಪ್ರದೇಶದ ಎತ್ತರವಾದಂತಹ ತಾಣವನ್ನು ಇವರಿಗೆ ವಾಸಸ್ಥಳವಾಗಿ ಕೊಟ್ಟು ಬಿಟ್ಟೆ. ಅವರೆಲ್ಲ ಅಲ್ಲಿದ್ರೆ ಚಂದ. ಕೃಷಿಯನ್ನು ಮಾಡಿ ಜೀವನವನ್ನು ಸಾಗಿಸಿಕೊಳ್ಳಬೇಕು ಎನ್ನುವ ಹಂಬೋಣ ಅವರಿದ್ದು ಅದರಂತೆ ಏನು ಭೂಮಿ ಸಾಕಾಗಲಿಲ್ಲ ಅವರಿಗೆ? ಭೂಮಿ ಸಾಕಾಗಲಿಲ್ಲಲ್ಲ, ಮಾಡಿದ್ದು ಸಿಗಲಿಲ್ಲ ಕೈಗೆ ಎನ್ನುವ. ಏನು ಮಾಡಿದ್ದು? ಹಾಗಿದ್ದರೆ ದುಷ್ಟ ಪ್ರಾಣಿಗಳಿಂದಲೇ ಇವರ ಬದುಕಿಗೆ ಕಷ್ಟವಾಯಿತು, ಮಾಡಿದಂತಹ ಸೌಲಭ್ಯಕ್ಕೆ ಕೊರತೆಯಾಯಿತು ಎನ್ನುವ ನೆಲೆಯನ್ನು ಕಣ್ಣೀರ ಧಾರೆಯಾಗಿ ನನ್ನಲ್ಲಿ ಸೃಷ್ಟಿಕೊಂಡಾಗ ನಿವಾರಣೆ ಮಾಡುತ್ತೇನೆ ಮಗನೇ. ಈ ವರ್ಷ ಭೇಟಿಗೆ ಹೋಗಿಲ್ಲ, ಇದೇ ನನ್ನ ತಪ್ಪಾದದ್ದು. ರಾಜಕೀಯ ಎನ್ನುವ ನೆಲೆಯಲ್ಲಿ ವರ್ಷಕ್ಕೊಮ್ಮೆ ಕ್ಷತ್ರಿಯನಾದು ಹೋಗಬೇಕಾದ್ದು ಕರ್ತವ್ಯ. ಈ ನೆಲೆಯಲ್ಲಿ ನಾನೇ ಅಪರಾಧಿಯಾಗಿದ್ದೇನೆ ಎನ್ನುವಾಗಿ ನಾನು ಯೋಚಿಸಿಕೊಂಡೆ ಮಗನೇ. ಹಾಗಿದ್ದರೆ ಇದರಿಂದಲೇ ಅವರಿಗೆ ತೊಂದರೆಯಾಗಿದೆ ಎನ್ನುವುದೇ ಸತ್ಯ. ಅವರ ಕಣ್ಣೀರನ್ನು ಹೋಗಲಾಡಿಸಿ ದುಷ್ಟ ಮೃಗಗಳನ್ನು ತಡೆದು ಸಾಧು ಮೃಗಗಳನ್ನು ಸಂರಕ್ಷಿಸಿ ನಿಮಗೆ ಬಂದಂತಹ ಪರಿಹಾರಕ್ಕೆ ಮಾರ್ಗವನ್ನು ಸೃಷ್ಟಿಸುತ್ತೇನೆ ಅಂತ ಹೇಳಿದ್ದೇನೆ. ಅದಕ್ಕಾಗಿ ಎಲ್ಲ ಸಕಲ ಸೇನೆಯನ್ನು ಸಿದ್ಧಗೊಳಿಸಿ ಹೊರಡುವುದಕ್ಕೆ ಸಿದ್ಧನಾಗಿದ್ದೇನೆ ಮಗನೇ. ವಿರೋಧಿ ಸೇನೆಗಾದರೂ ದಾಳಿ ಇಟ್ಟಿದ್ದು ಅಂತಾದ್ರೆ ಯುದ್ಧ ಮಾಡುವುದಕ್ಕೆ ಹೋಗಿ ಅಪ್ರತಿಹತ ಅಂತ ವೀರನಾದಂತಹ ನಾನು ಗೆಲುವನ್ನು ಸಂಪಾದಿಸಿಕೊಡಬಲ್ಲೆ. ಕಾಡಮೃಗಗಳು ಸೊಕ್ಕಿದ್ರೆ ಅವರೆಲ್ಲರ ನಾಶಕ್ಕಾಗಿ, ಗಿರಿಜನರ ಸಂರಕ್ಷಣೆಗಾಗಿ ಹಿರಿಯನಾದ ರಾಜ್ಯದ ನೇತನಾದ ನೀನೇ ಹೋಗಬೇಕಾಗಿದೆಯಾ? ಅಲ್ಪ ಕಾರ್ಯಕ್ಕಾಗಿ ನೀವು ಹೋಪುದುಚಿತವಲ್ಲ. ಮಗನಾದ ನನಗೆ ಅರ್ಜಿಯನ್ನು ಕೊಡು, ಶೀಘ್ರವಾಗಿಯೇ ಭೇಟಿಯನ್ನಾಡಿ ನಿಮ್ಮ ಪ್ರತಿನಿಧಿಯಾಗಿ ಗೆಲುವನ್ನು ನಾನು ತಂದು ಕೊಡ್ತೇನೆ. ಮನಸ್ಸಿಗೆ ಪರಮ ಸಂತೋಷವಾಯಿತು. ವೀರಣೀನೆ ಎನ್ನುವುದರಲ್ಲಿ ಯಾವುದೇ ರೀತಿಯ ಯಾವುದೇ ಅವ್ಯವಹಾರಗಳಿಲ್ಲ. ಸ್ಪಷ್ಟವಾಗಿ ನಿನ್ನ ವ್ಯಕ್ತಿತ್ವವನ್ನು ನಾನು ಕಂಡುಕೊಂಡೆ. ನೀವಷ್ಟು ತಿಳಿದು ಸಾಕು. ಹೌದಲ್ವ? ಹಾಗಿದ್ರೆ ಈ ಕಾಲದಲ್ಲಿ ನನ್ನ ಅನುಮತಿಯ ಮೇರೆಗೆ ಉಳಿದವರನ್ನು ಜೊತೆ ಸೇರಿಸಿಕೊಂಡು ಹೋಗುವ ಅಪ್ಪ ವಂದಿಸಿಕೊಂಡಿದ್ದೀನಿ.
ನಿನ್ನನ್ನು ಕಂಡಾಕ್ಷರವೇ ಒಮ್ಮೆ ನೋಡಿದರೆ ಮತ್ತೊಮ್ಮೆ ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ ಎನ್ನುವ ಹಾಗೆ ಮುಖಾರವಿನ್ನವನ್ನು ಆಗಾಗ ಕಾಣಬೇಕು ಎನ್ನುವಂತ ಆಸೆ ಅಪ್ಪನಾದ ನನಗೆ ಮಗನೇ. ಹೌದೇ? ಯಾಕೆ ಗೊತ್ತಾ? ಯಾಕಪ್ಪ? ಇಬ್ಬರು ಗಂಡು ಮಕ್ಕಳನ್ನು ಪ್ರಥಮವಾಗಿ ನಾನು ಪಡೆದುಕೊಂಡ. ಆಗ ನನ್ನ ಬಳಿ ಹೇಳಿದ್ವಿ, ಏನು? ಓರ್ವಳಾಕಿ ಕನ್ಯೆ ಇದ್ದರೆ ಒಳ್ಳೆದಿತ್ತು. ಆಹಾ. ಮತ್ತೆ 2 ವರ್ಷಗಳ ಸಂವತ್ಸರಗಳ ಬಳಿಕ ನಿನ್ನನ್ನು ನಾನು ಸುಪುತ್ರಿಯಾಗಿ ಪಡೆದೆ. ಸರಿ. ಸೀಮಂತಪುರಕ್ಕೆ ಆರತಿಯಾಗಿ ಕೀರ್ತಿಯಾಗಿ 2 ಮನೆಯನ್ನು ಬೆಳಗಿಸುವ ಜ್ಯೋತಿಯಾಗಿ ಈ ಮನೆಯನ್ನು ಬೆಳಗುವ ಭಾಗ್ಯಲಕ್ಷ್ಮಿಯಾಗಿ ಅಪ್ಪ ಅಮ್ಮನ ಆಸೆಯನ್ನು ಚಿಗುರಡೆಯುವ ಕನಸಾಗಿ ನೀನು ಮುಂದುವರಿದೆ. ನಿನ್ನ ಆಟದ ನೆವರದಲ್ಲಿ ಆಟದ ಬಯಲಿನಲ್ಲಿ ನಿನ್ನನ್ನು ಕಂಡಾಕ್ಷಣ ಆಗಾಗ ನಾನು ನನ್ನ ತೊಡೆಯಲ್ಲಿ ಮಲಗಿಸಿ ಅಲ್ವಾ? ಈಗ ನನ್ನ ಎತ್ತರಕ್ಕೆ ಬೆಳೆಸಿದೆ. ಹೌದಲ್ಲ? ವರ್ಷಗಳು ಕಳೆದು ಹೋದಂತೆ ನಿನ್ನ ಮುಖಾರವಿಂದದಲ್ಲಿ ತಲುಕಾಂತಿಯನ್ನು ಕಂಡೆ. ಬರುತ್ತಾ ನೀನು ಅಂತಃಪುರದಲ್ಲಿ ಕೆಲವೊಂದು ಭಾವನೆಗಳನ್ನು ಅಪ್ಪಯ್ಯನ ಮುಂದೆ ಅಮ್ಮನ ಮುಂದೆ ನೀನು ಹೇಳ್ತಾ ಇದ್ದಿ. ಇದೀಗೆಲ್ಲ ರಾಜಚಾವಡಿ ಅಲ್ಲಿಗೆ ಬಂದಿದ್ದೆ. ಆ ಸ್ಥಾನಕ್ಕೆ ಬಂದಾಗ ನನಗೆ ಆಶ್ಚರ್ಯವಾದದ್ದು ಬೇರೆ ಏನು ಅಲ್ಲ, ಯಾವುದೇ ವಿಚಾರಗಳನ್ನು ಮಂಡಿಸಬೇಕು ಅಂತಾದ್ರೆ ಅಂತಃಪುರ ಒಂದು ಕಾರಣ ಇರ್ತದೆ ಅಲ್ವಾ? ಆದ್ರೆ ರಾಜಸ್ಥಾನಕ್ಕೆ ನೀನೊಬ್ಬನೇ ಬಂದೆ ಅಂತಾದರೆ ಯಾವುದೋ ಒಂದು ಮನಸ್ಸಿನಲ್ಲಿ ವಿಚಾರಗಳು ಬರುತ್ತಾ ಯಾಕೆ ಮದಗಲ್ಲಿಗ ಮಣಿಯಾಗಿ ಸುಮಾಕ್ಷಿಯಾಗಿ ವಿಷದ ಗಂಧಿನಿಯಾಗಿ ನೀನು ಬಂದೆ ಎನ್ನುವುದು ಸ್ಪಷ್ಟವಾಗಿ ಅರ್ಥವಿಸಿಕೊಂಡೆ. ಹಾಗಿದ್ರೆ ನಿನ್ನ ತನುಕಾಂತಿ ಏನು ಎನ್ನುವುದನ್ನು ನಾನು ಪೂರ್ಣವಾಗಿ ಅರ್ಥವಿಸಿಕೊಂಡೆ ಮಗಡೆ. ಇಲ್ಲಿ ನಾನು ನಿನ್ನಲ್ಲಿ ಪ್ರಶ್ನಿಸುವುದು ಬೇರೇನಲ್ಲ, ಏನು ನಿನಗೆ ಕೊರತೆಯಾಯಿತು? ನೂತನ ಆವರಣಗಳಲ್ಲಿ ನಿನಗೆ ಕೊರತೆ ಆಯಿತು. ಸಖ್ಯರನ್ನು ಸೇವಕಿಯರನ್ನು ನಿನ್ನದಾದಂತ ಕೆಲಸಕ್ಕೆ ನಾನು ನಿಯಮಿಸಿದ್ದೇನೆ. ಸಖ್ಯರಿಗೆ ಆಲಿಸಿದ್ದಾರೆ, ಸೇವಕಿಯರು ಬೈದರೆ ಅಥವಾ ನನ್ನದಾದಂತ ಕೊಡುಗೆಯಲ್ಲಿ ನಿನಗೆ ಹೆಚ್ಚು ಕಡಿಮೆ ಆಯ್ತು ಬಂದು ಒಳವನ್ನ ಹೇಳುವಗಳೇ ಹೇಳ್ಬೋದಲ್ವಾ? ಸಂಪೂರ್ಣ ಸಕಲ ಸಂಪಗಳು ನಾನು ನಿನ್ನ ದಯದೆ ಸಕಲ ಸಂಪನ್ನ ನಾನು ನಿರಭೋಗ
ನಿಮಗೆ ಎಷ್ಟು ಬಾರಿ ನಮಸ್ಕರಿಸಿದ್ರು ಅದು ಕಡಿಮೆ ಎನಿಸಿಕೊಳ್ಳಿ. ಅದು ನಿನ್ನ ದೊಡ್ಡ ಹೃದಯ ಮಗನೇ. ಅಪ್ಪ ಅಪ್ಪ ಎನ್ನುವ ಅಭಿಮಾನ. ಅಂತಹ ಯೋಗ್ಯತಾವಂತರು ನೀವಿದ್ದೀರಿ ಹ, ಜನಕ. ಹ್ಮ್, ನಾ ಹುಟ್ಟಿದ ಆರಭ್ಯದಿಂದ ಹ, ಇಲ್ಲಿಯೇ ತನಕ ಹ, ನನ್ನ ಜೀವನದಲ್ಲಿ ಯಾವುದೇ ಕುಂದುಕೊರತೆಗಳು ಬಾಧಿಸಿದ್ದಿಲ್ಲ. ಹ. ಈರ್ವರು ಅಣ್ಣನ ಪ್ರೀತಿಯ ತಂಗಿಯಾಗಿ ಹೌದು, ನಿಮ್ಮ ಪ್ರೀತಿಯ ಮಗಳಾಗಿ ಬೆಳೆದವಳು ನಾನು. ಖಂಡಿತ. ಯಾವುದನ್ನಾದರೂ ನಾನು ಕೇಳುವುದಕ್ಕಿಂತ ಮೊದಲೇ ಹ, ನೀವೇ ಒದಗಿಸಿಕೊಟ್ಟವರಿದ್ದೀರಿ. ಹ. ಉಡುವುದಕ್ಕೆ ಬಟ್ಟೆಯಾಗಲಿ, ತೊಡುವುದಕ್ಕೆ ಆಭರಣವಾಗಲಿ, ಕರೆಕ್ಟಾಗಿ ಇಲ್ಲ. ಸೇವೆ ಮಾಡುವುದಕ್ಕೆ ಸಖೀ ವೃಂದವಾಗಲಿ ಹ, ಎಲ್ಲವನ್ನು ಒದಗಿಸಿಕೊಟ್ಟಿದ್ದೀರಿ. ಸೇವಕಿಯರು ಬೈದ ಇಲ್ಲ. ನನಗೆ ಬೈಯುವರ? ಅಲ್ಲ, ಬೈಲಿಕ್ಕಿಲ್ಲ. ನುಡಿಗಳೆಲ್ಲ ಆಡಿದ್ರೆ ಅಂತ ಕೇಳಿದ್ದೆ. ಇಲ್ಲ 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 ಇಲ್ಲ. ಬೈಯುವಲ್ಲ? ಸೇವಕಿಯರಿಂದ ಯಾವುದೇ ಆಗಿದ್ದಿಲ್ಲ ಹ, ಅಥವಾ ಯಾವುದೇ ಕುಂದುಕೊರತೆಗಳು ನನಗೆ ಬಾಧಿಸಿದ್ದಿಲ್ಲ. ಹ್ಮ್. ಆದರೆ ಏನು ಮಗಳೇ? ಮನಸ್ಸಿನಲ್ಲಿ ಒಂದು ಆಸೆ ಮೂಡಿತು. ಆಸೆ ಆ ಆಸೆಯನ್ನು ಅಂತಃಪುರದಲ್ಲಿ ನೀವು ಬರುವಂತಹ ಕಾಲಕ್ಕೆ ಹೇಳಬಹುದಿತ್ತು. ಹೇಳಬಹುದಿತ್ತು. ಆಹಾ, ಹ, ತುಂಬಿದ ಸಭೆಯಲ್ಲಿ ನಡೆದಂತಹ ವಿಚಾರ. ಹ, ವನಪಾಲಕರು ಬಂದು ನಿಮ್ಮಲ್ಲಿ ದೂರ ನಿಂತರು. ಕೇಳಿಸಿಕೊಂಡು. ಹೌದೌದೌದೌದು. ಹ, ಹಾಗಾಗಿ ಅಣ್ಣ ಬೇಟೆಗೆ ಹೊರಟಿದ್ದಾನಂತೆ ಬೇಟೆಗೆ. ಹೌದು ಮಗಳೇ, ಅಲ್ಲವಾ? ನಾನೇ ಅಪ್ಪಣೆ ಕೊಟ್ಟದ್ದು. ಹೌದಾ? ಹೌದು. ಅಪ್ಪ, ಏನು? ನನಗೊಂದು ಆಸೆ. ಹ, ಅಣ್ಣ ಬೇಟೆಯಾಡುವುದನ್ನು ಕಾಣಬೇಕು. ಹ್ಮ್. ಆತನೊಡನೆ ನಾನೂ ಕೂಡ ವನಕ್ಕೆ ಹೋಗಿ ಕಾಡ ಮೃಗಗಳ ಬೇಟೆಯನ್ನು ಯಾವ ರೀತಿಯಾಗಿ ಆಡುತ್ತಾನೆ ಎನ್ನುವುದನ್ನು ಕಣ್ತುಂಬಿಸಿಕೊಳ್ಳಬೇಕೆನ್ನುವಂತಹ ತವಕ ನನ್ನನ್ನು ಕಳುಹಿಸಿಕೊಡಪ್ಪ. ನೀನು ಗುಣಾಯಿತಾನು, ಅರ್ಥಾತ್ ನೀನು ಗುಣವಂತ. ಗುಣವಂತ ನಿನ್ನ ಮನದೆಣಿಗೆ ಹಿತವಾದನೆಯೋ. ನಾನು ಗುಣವಂತ ನಿನ್ನ ಮನದೆಣಿಗೆ ಹಿತವಾದನೆಯೋ. ಅನವರತ ಸುಖದಿಂದ ಪುರವೇ ವನಿತೆಯವನೊಡನಾಡಿ ದಿನಗಳೆವದರನ. ವನಿತೆಯವನೊಡನಾಡಿ ದಿನಗಳೆವದರನ. ಧನ ಧನದ ಗಡ್ಡವದಗೂ, ಧನ ಧನದ ಗಡ್ಡವದಗೂ. ಗುಣವಂತೆಯಾದಂತ ನಿನ್ನಲ್ಲಿ ನಿನ್ನ ಅಭಿಲಾಷೆಯನ್ನು ನಾನು ಈಡೇರಿಸುವುದಿಲ್ಲ ಎನ್ನುವ ಮಾತಲ್ಲ ಮಗಳೇ. ಇಲ್ಲಿಯ ತನಕ ನೀವು ಹೇಳಲೇ ಇಲ್ಲ. ನಾನು ಕೇಳುವುದಕ್ಕಿಂತ ಮೊದಲೇ ಕೊಟ್ಟವರಿದ್ದೀರಿ. ಆದರೆ ಇಲ್ಲಿ ಚೆನ್ನಾಗಿ ಅಪ್ಪನಾಗಿ ಈಗ ನಾನಾಗಿ ಕೇಳಿದಾಗ ನೀವು ಅಲ್ಲ ಅಂತ ಹೇಳುವುದಕ್ಕೆ ಸಾಧ್ಯವೇ ಹೇಳಿ? ಅಪ್ಪನಾಗಿ ನಾನು ಸ್ವಲ್ಪ ಯೋಚಿಸಿಕೊಳ್ಬೇಕಲ್ಲ. ಏನು? ಮಗನಾಗಿ ಹೊರಟಂತ ಈ ಬೇಟೆಗಾಗಿ ಈ ಕಾಲದಲ್ಲಿ ನಾನು ಹೊರಡುತ್ತೇನೆ ಎನ್ನುವ ಹಾಗೆ ನೀನು ಯೋಚಿಸಿಕೊಂಡೆ ಅಂತಾದರೆ ಮಗಳೇ, ಅಪ್ಪ, ತರುಣಿಯರು ಆಡುವ ಆಟದ ಬಯಲು ಅಂತ ನೀನು ಭಾವಿಸಿಕೊಂಡೆಯ ಇಲ್ಲ ಇಲ್ಲ. ಸಖಿಯರು ಸಮುದಾಯವನ್ನು ಸೇರಿಸಿಕೊಂಡು ನಮ್ಮದೇ ಆದಂತಹ ಉದ್ಯಾನವನದಲ್ಲಿಯೋ ಕೆರೆಯಲ್ಲಿಯೋ ಕೊನೆಯಲ್ಲಿಯೋ ಮಿಂದು ಶುಚೀಭೂತವಾಗಿ ಬರ್ತೇನೆ ಎನ್ನುವಂತ ಅಪ್ಪಣೆಯನ್ನು ಕೇಳಿಕೊಂಡೆಯ ಮಗನೇ. ಆಹಾ, ಅಲ್ವೇ ಅಲ್ವೇ? ಇಲ್ಲ ಇಲ್ಲ. ಅಣ್ಣನೊಟ್ಟಿಗೆ ಅಣ್ಣನೊಟ್ಟಿಗೆ ಬೇಟೆಗೆ ಹೋಗುತ್ತೇನೆ ಎನ್ನುವ ಮನೆವನ. ಹೌದು. ಬೇಟೆ ಎಂದರೆ ಏನು? ಏನು? ಅದು ಎಲ್ಲಿ? ಎಲ್ಲಿ? ನಮ್ಮ ಪುರ ಅಲ್ಲ, ಅಲ್ಲ, ಕಾನನದಲ್ಲಿ. ಕಾಂತಾರ. ಹೌದು. ಹೌದಲ್ಲ? ಕಾಂತಾರ ಎಂದರೆ ಏನು? ಏನು? ಅಲ್ಲಿ ದಾರಿ ಸರಿಯಿಲ್ಲ ಮಗನೇ. ಅಣ್ಣ ದಾರಿ ಹೋಗ್ತಾನಂತೆ. ಸರಿಯಿಲ್ಲ ಎನ್ನುವುದೇ ಸ್ಪಷ್ಟ. ದಾರಿ ಸರಿಯಿಲ್ಲ ಯಾಕೆ? ಯಾಕೆ? ಹಾಗಿದ್ದರೆ ಕಲಾವೃಂದದವರು ನೆರೆದಂತಹ ಸಂದರ್ಭ ಕಲ್ಲು ಮುಳ್ಳುಗಳಿಂದ ನಡೆಯಬೇಕು. ನೀನು ಅಂಶಕೂಲಿಕಾ ತತ್ವದಲ್ಲಿ ಪವರಿಸಿ ಮೆಲ್ಲನೆ ಕಾಲಹೆಜ್ಜೆಯನ್ನು ಹಾಕಬೇಕಾದವಳು ನೀನು. ಅಂತ ಕಲ್ಲು ಮುಳ್ಳುಗಳಲ್ಲಿ ನೀನು ರಕ್ತದೋಪಣೆಯಲ್ಲಿ ನಾನು ಪಾದಕಾಲಿನಿಂದ ಬಂದರೆ ನಾನು ಪಾದರಕ್ಷೆ ಹಾಕೊಂಡು ಹೋಗ್ತೀನಿ. ಯಾವ ಪಾದರಕ್ಷೆಯು ಪ್ರಶ್ನೆ ಅಲ್ಲ ಮಗಳೇ. ಹಾಗಿದ್ದರೆ ಕಲ್ಲು ಮುಳ್ಳುಗಳಿಂದ ಕೂಡಿದ ಗೊಂಡಾರಣ್ಯ ಮತ್ತೆ ಕಲ್ಲ ಕಾಕರು ಇದ್ದಾರೆ, ಗೊತ್ತಿಲ್ಲ ನಿಮಗೆ? ಇವರಲ್ಲಿರುವಾಗ ಅವರು ಬಂದಾರ? ಅಲ್ಲ ಅಲ್ಲ, ಕಲ್ಲ ಕಾಕರು ಇರುವ ಪ್ರದೇಶ ಅಂತ. ಈಗ ತಂಗಿ ಹೇಳಿದ್ ಗೊತ್ತಾಯ್ತಾ? ಹೌದು. ಇವರಿರುವಾಗ ಕಳ್ಳರು ಬಂದಾರ. ನಿರ್ಭರಾರಣ್ಯ ನಿಶೀಚರರು ಅಂದರೆ ಧೂರ್ತರಾಕ್ಷಸರು ಆ. ತವರು ಮನೆಯಾಗಿ ಸ್ವೀಕರಿಸಿಕೊಂಡ ಗುಂಡಾರಣ್ಯ ರಾತ್ರಿಂಚರರು ಎನ್ನುವ ಹಾಗೆ. ಸರಿ. ಅಂತಹ ದಟ್ಟವಾದ ಕಾರಣಕ್ಕೆ ನಿನ್ನನ್ನು ಕಳಿಸುವುದಕ್ಕೆ ಮನಸ್ಸಿಲ್ಲ. ನಿನಗೆ ಬೇಕಾದ್ದು ಸುಮ ಅಲ್ವಾ? ನಮ್ಮ ವರಪಾಲಕಿಯರನ್ನು ಸೇರಿಸಿಕೊಂಡು ಯೋಗ್ಯವಾದಂತಹ ಸುಮಗಳನ್ನು ನಾನು ನಿನಗೆ ತಂದಿರಿಸುತ್ತೇನೆ. ಅಪ್ಪ, ಹೇಳೋದಕ್ಕೆ ಕಾರಣ ಉಂಟು. ನೀನು ಸುಮ್ಮನೆ ಕೂತ್ಕೋ. ಕಾಣೋಣ ನೀತನಗ ಉದ್ಯಾನದ ವೈಭವ ಜನಗ. ಓ ಜನಕ, ಆ,
ಜನಕ ಉದ್ಯಾನದ ವೈಭವ ಜನಕ ಉದ್ಯಾನದ ವೈಭವ ಜನಕ ಮೂಡಿದಂತಹ ಆಸೆಯನ್ನು ಯಾವುದೇ ಆ ವಿಚಾರವನ್ನು ಬಂದು ನಿಮ್ಮಲ್ಲಿ ಹೇಳಿದ್ದಿಲ್ಲ ಹೇಳಿ ಅಲ್ಲವಾ? ಹೌದು. ಆದರೆ ಇಂದಿನ ದಿವಸ ಅಣ್ಣ ಬೇಟೆಗೆ ಹೋಗಿದ್ದಾನೆ ಎನ್ನುವುದನ್ನು ತಿಳಿದ ಬಳಿಕ ನನಗೂ ಅಣ್ಣನೊಂದಿಗೆ ಹೋಗಬೇಕು, ಬೇಟೆಯಾಡುವಂತಹ ಚಂದವನ್ನು ಕಾಣಬೇಕೆನ್ನುವಂತಹ ಆಸೆ ಮೂಡಿತು. ಬೇಟೆ ಚಂದ ಏನು, ನೀನು ಬೇಟೆ ಆಡಿದ್ದೆ. ಎಷ್ಟು ಬೇಟೆ ತಿರುಗುವುದು, ಇನ್ನು ಈ ದಿವಸ ಒಂದು ಬೇಟೆಗೆ ಅಣ್ಣನೊಂದಿಗೆ ಹೋಗ್ಬೇಕು. ಹೌದು ಅಪ್ಪ, ಸಖ್ಯರನ್ನು ಸೇರಿಕೊಂಡು ನಮ್ಮದೇ ಆದಂತಹ ಉಪವನವನ್ನು ಸೇರಿಕೊ ಎನ್ನುವ ಹಾಗೆ ಆಡಿದಿರಲ್ಲ. ಹೌದಪ್ಪ, ಇದೇನು ಹೊಸತ? ಎಷ್ಟು ಬಾರಿ ಎಷ್ಟೋ ಸಖ್ಯರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ನಮ್ಮ ಉಪವನವನ್ನು ಸೇರಿದವಳಿದ್ದೇನೆ, ಹೂಗಳನ್ನೆಲ್ಲ ಆರಿಸಿಕೊಂಡು ಬಂದವಳಿದ್ದೇನೆ. ಅದರಲ್ಲಿ ಏನೂ ಸುಖವಿಲ್ಲ. ಅಂದರೆ ನಿನ್ನೆ ಇದ್ದದ್ದೇ ಇವತ್ತಲ್ಲ. ಆದರೆ ಇಂದು ಹೊರಟದ್ದು ಕಾನನಕ್ಕೆ. ಇಲ್ಲಿಯ ತನಕ ಕಾನನದ ಸೌಂದರ್ಯವನ್ನು ನಾನು ಕಂಡವಳೇ ಅಲ್ಲ. ಹಾಗಾಗಿ ಅಣ್ಣನೊಂದಿಗೆ ಕಾನನವನ್ನು ಸೇರಬೇಕು, ಕಾನನದಲ್ಲಿ ಸಿಗುವಂತಹ ಸುಗಂಧಭರಿತವಾದಂತಹ ಹೂಗಳನ್ನು ಕಾಣಬೇಕು, ಕೊಯ್ಯಬೇಕು, ಮಾಲೆ ಮಾಡಬೇಕು, ಮುಡಿಗೇರಿಸಿಕೊಳ್ಳಬೇಕು, ಹಣ್ಣುಗಳನ್ನು ಕೊಯ್ದು ಆರಿಸಿ ತಿನ್ನಬೇಕೆನ್ನುವಂತಹ ಆಸೆ ಮನಸ್ಸಿನಲ್ಲಿ ಮೂಡಿದೆ. ನಾನು ಒಬ್ಬಳೇ ಹೋಗುವುದಿಲ್ಲ, ನನ್ನ ಸಖಿಯರನ್ನೆಲ್ಲ ಬರೋದಕ್ಕೆ ಹೇಳುತ್ತೇನೆ. ಮತ್ತೆ ಅಣ್ಣನಿದ್ದಾನೆ, ಇವರೆಲ್ಲ ಇದ್ದಾರಲ್ಲ, ಮತ್ತೆ ಯಾಕೆ ಭಯ? ಹೌದು ಅಲ್ವಾ? ಇವರೆಲ್ಲ ಇರುವಾಗ ನನಗೆ ಭಯವೇನು? ನನ್ನ ಅಣ್ಣನಿದ್ದಾನೆ, ಯಾರು ಬಂದ್ರೆ ಅವನು ರಕ್ಷಿಸುತ್ತಾನೆ ಎನ್ನುವಂತಹ ಆತ್ಮವಿಶ್ವಾಸ ನನಗುಂಟು. ಕಳುಹಿಸಿಕೊಡಿ ಮಗಳೇ. ಬೇಸರವಾಯ್ತಲ್ಲ. ಮತ್ತೆ ನೀವು ಬೇಡ ಅಂತ ಹೇಳಿದ್ರೆ ಆಗ್ತದೆ. ಅಪ್ಪನಾಗಿ ನಾನು ಮಾಡಬೇಕಾದ ಕರ್ತವ್ಯ ಮಗನೇ, ಪ್ರಾಯಕ್ಕೆ ಬಂದವಳಲ್ವ. ಹೌದು. ಗಂಡು ಮಕ್ಕಳ ಹಾಗೆ ನಾನು ಕೂಡ ಅಣ್ಣನೊಂದಿಗೆ ಹೋಗ್ತೇನೆ ಎಂದಾದರೆ ಅದು ಎಲ್ಲಿಯಾದರೂ ಹೆಚ್ಚು ಕಡಿಮೆ ಆದರೆ ಅಪವಾದ ನನ್ನ ಬದುಕು. ಹಾಗಂತೇಳಿ ಕ್ಷಾತ್ರೀಯ ಕನ್ಯೆಯಾಗಿ ನನಗೆ ಕರ್ತವ್ಯವನ್ನು ಗಂಡು ಮಕ್ಕಳ ತೆರೆದಿ ನಿನ್ನನ್ನು ಸಂರಕ್ಷಿಸಿದ್ದೇನೆ, ನಿನ್ನನ್ನು ಬೆಳೆಸಿದ್ದೇನೆ. ನಿಜ, ಶಸ್ತ್ರಶಾಸ್ತ್ರಗಳನ್ನು ನಾನೂ ಕಲಿತಿದ್ದೇನೆ. ಹೌದಲ್ಲ? ಅಣ್ಣನೊಂದಿಗೆ ನಾನು ಹೋಗಬೇಕು, ಹೊಸತಾದಂಥ ನವನವೀನವಾದಂಥ ಹೂಗಳನ್ನು ಹಣ್ಣುಗಳನ್ನು ನಾನು ಪಡೆಯಬೇಕು ಎನ್ನುವ ಸಂಕಲ್ಪ ನಿನ್ನ. ಹೌದಪ್ಪ, ಸಂತೋಷವಾಯಿತು, ಬೇಸರ ಇಲ್ಲ. ಒಮ್ಮೆ ನೀನು ಆಡಿದ್ದಕ್ಕೆ ಕಳಿಸಿಕೊಡುವುದು ಯಾಕೆ ಅಂತ ನನಗೆ ಆಯ್ತು. ಹಾಗಾದರೆ ಯಾಕೆ? ಹಿರಿಯ ಮಗನಾದ ಅವನಿದ್ದಾನೆ ಎನ್ನುವ ಅಣ್ಣನಿದ್ದಾನೆ, ಮತ್ತೆ ಯಾಕೆ ಭಯ? ಸಂಕೋಚ ಇಲ್ಲ ನನಗಿನ್ನು, ಸಂತೋಷದಿಂದ ಕಳಿಸ್ತೇನೆ. ಒಬ್ಬರೇ ಹೋಗುದಲ್ಲ, ಒಬ್ಬಳೇ ಹೋಗುದಕ್ಕಾಗುತ್ತದ? ಸಖ್ಯರನ್ನು ಸೇರಿಸಿ, ಎಲ್ಲರನ್ನು ಒಟ್ಟು ಸೇರಿಸಿ, ಸೇವಕಿಯರನ್ನು ಸೇರಿಸಿ ಅವರ ಬೇಟೆಗೆ ತೊಂದರೆ ಕೊಡಬಾರದು. ತೊಂದರೆ ಆಗ್ಲಿಕ್ಕಿಲ್ಲ. ನೀನು ಹೂಗಳನ್ನು ಕೊಯ್ದು ಹಣ್ಣುಗಳನ್ನು ಕೊಯ್ದು ಹೌದು, ಬೇಟೆಗೆ ಅವರು ಹೌದು, ಅವರಿಗೆ ಉಪಟಳ. ಇಲ್ಲ 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 ಇಲ್ಲ. ಹೌದಲ್ಲ ಮಗನೇ? ಓ ಅಪ್ಪಯ್ಯ, ನೋಡಿದ್ಯಾ, ತಾರಾಮಣಿ ಬಹಳಷ್ಟು ನಿನ್ನೊಂದಿಗೆ ಬರ್ತೇನೆ, ನನಗೆ ಉತ್ಸುಕತೆ ಉಂಟು, ನೀವು ಒಪ್ಪಬೇಕು. ಆದರೆ ಈ ಕಾಲದಲ್ಲಿ ಅವನು ಕಳಿಸಿಕೊಡಲೇಬೇಕು. ಅಣ್ಣನಿಗೆ ನಾನು ಹೋಗ್ತೇನಪ್ಪ, ಅಣ್ಣ ಇದ್ದಾಗ ಭಯ ಯಾಕೆ? ನನಗೂ ಹಾಗೆ. ಈ ಕಾಲದಲ್ಲಿ ನಿನ್ನಲ್ಲಿ ಒಂದು ಎಚ್ಚರಿಕೆ ಮಗನೇ. ಏನಪ್ಪಯ್ಯ? ಅಪ್ಪನಾಗಿ ನಾನು ಮಾಡಬೇಕಾದ ಜವಾಬ್ದಾರಿ. ಏನದು? ಬೇಟೆ ಎನ್ನುವಂತಹ ಉತ್ಸುಕತೆಯಲ್ಲಿ ತನ್ನೊಡನೆ ಬಂದಂತಹ ಬಂಧು ಬಾಂಧವರು ಈ ಕಾಲದಲ್ಲಿ ಇನ್ನೊಡನೆ ಬಂದ ತಂಗಿ ಅವರ ಸಪರಿವಾರವೇ ಇರ್ತದೆ. ಹಾಗಿದ್ರೆ 1 ಲಕ್ಷ ಇರ್ಲಪ್ಪ, ಹಾಗೆ ಹೊಣೆಗಾರಿಕೆ ಕರ್ಕೊಂಡು ಹೋಗ್ತೀರ. ಬೇಟೆ ನಿಮಿತ್ತವಾದಂತಹ ನಿನ್ನ ದೃಷ್ಟಿಕೋನ ಇದ್ದರೂ ತನ್ನ ಸಹೋದರಿಯನ್ನೊಂದಿಗೆ ಬಂದಿದ್ದಾನೆ ಎನ್ನುವಂತ ಜ್ಞಾನವೂ ಅವನಿಗೆ ಊಟ ತಿಂಡಿ ಕೂಡ ಇಲ್ಲಿಂದ ಕಟ್ಟಿಸಿಕೊಂಡು ಹೋಗ್ತೇವೆ. ನಾನು ಹೇಳಲೇಬೇಕು, ನಿನ್ನಲ್ಲಿ ಹಂಬಲ ಇಲ್ಲ ಅಂತ ನಾನು ಹೇಳಿದ್ದೇನೆ.
ಅದಕ್ಕೆ ನನ್ನ ಕರ್ತವ್ಯವನ್ನು ನಾನು ಮಾಡಬೇಕು. ಆಗಿದ ಕಾರಣ ಜಾಗೃತೆ ದೃಷ್ಟಿಯಿಂದ ಅದನ್ನು ನಾನು ಹೇಳಿಕೊಂಡದ್ದು. ಹೋಗಲಿ, ನಾವು ಆಚರಿಸುವ ಧರ್ಮವೇ ನಿಮ್ಮ ರಕ್ಷಿಸಲಿ. ಸಖ್ಯರನ್ನು ಕಣ್ಣು ಇವಳ ಮೇಲೆ ಇಡು. ಅವರೆಲ್ಲ ಹೋಗಿ ಬನ್ನಿ, ಹೋಗಿ ಬನ್ನಿ. ಶುಭವಾಗಲಿ. ಏನು ಮುಖ ನೋಡುದು? ಏನಿಲ್ಲ, ಒಂದು ಒಪ್ಪಿಸಿದ್ಯಲ್ಲ. ಮತ್ತೆ ಒಪ್ಪಿಸದೇ ಇದ್ರೆ ಅವ್ರು ಎಷ್ಟೊಂದು ಚೊರೆ ಮಾಡುದು ಅಂತ. ಒಪ್ಪಿ ಹೊಡೆಯುವ ಕೇಳಿದ್ರೆ ಅಲ್ಲಿಂದ ಬರ್ತಾರೆ. ಈಗ ಮತ್ತೆ ಎಂತದ್ದೊಂದು ಹೇಳಿದ್ದೇನೆ 10 ಸಲ. ಅಣ್ಣನೊಂದಿಗೆ ಹೋಗುತ್ತೇನೆ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುದು. ಆಕ್ಷೇಪ ಇಲ್ಲ, ನಿನ್ನನ್ನಷ್ಟು ಮುದ್ದು ಮಾಡಿದ್ದಾರೆ ಹಾಗೆ 4 ಸಲ ಹೆಚ್ಚು ಹೇಳುವ ಅಂತ ಕಂಡು ಹೋದ್ದು. ಅದಕ್ಕೆಲ್ಲ ನಾನು ಸುಮ್ಮನೆ ಕೂತದ್ದು. ನನಗೆ ಒಪ್ಪಿಗೆ ಆಯ್ತೋ ಇಲ್ವೋ, ನಿನಗೆ ಸಂತೋಷ ಆಯ್ತೋ ಇಲ್ವೋ? ನೋಡಿ, ಇವರಿಗೆಲ್ಲ ಅಷ್ಟು ಉತ್ಸಾಹ ಬಂತು. ನೀವು ಹೊರಡುದು ಬೇಟೆಗೆ ಎಂತದ್ದು? ಅಲ್ಲಿ ಒಳಗಿದ್ದಾರೆ. ತೇರುಂಟಾ? ಕೇಳಿದವಳು ಹೇಳಿದ್ರು ತೇರುಂಟ ಅಂತ ಕೇಳಿದ್ದು. ಅಮ್ಮನವರು ಬಂದರೆ ನನ್ನ ತಂಗಿಯಮ್ಮ ಅವಳು. ನೀವು ಹೊರಟದ್ದು ಬಹಳ ಒಳ್ಳೆಯದು. ಯಾಕೆ? ನಿಮ್ಮ ಅಪ್ಪನಿಗೆ ಈಗ ವಯಸ್ಸಾಗಿದೆ, ಮುಂಚಿನಾಗೆ ಬೇಟೆ ಆಡ್ಲಿಕ್ಕೆ. ಏ, ಈಗ ನೀವು ಹೊಂತಕಾರಿ ಬಂದ್ರೆ ನಮಗೂ ಒಂದು ಉಲ್ಲಾಸ. ಯಾವತ್ತೂ ಹಾಗೆ ಸ್ವಂತಕಾರಿಗೆಲ್ಲ ಬಂದಾಗ ಇತರಿಗೆಲ್ಲ ಉತ್ಸಾಹ. ಹಾಗೆ ನೀವು ಹೋಗುದು ಪೇಟೆಗೆಲ್ಲ ತಾನೆ. ಮತ್ತೆಂತದ ಒಬ್ಬರ ಕೈಯಲ್ಲಿ ಎಂತದ್ದು ಇಲ್ಲ. ಆಯುಧಗಳೆಲ್ಲ ಅಲ್ಲೇ ಉಂಟು, ಮನೆಯಲ್ಲಿ. ಮನೆಯಲ್ಲಿ ಹೋಗೋದಾಗ ತಗೊಳ್ಳೋಣ. ದಾರಿಯಲ್ಲಿ ತಗೊಂಡು. ಇದು ಅದೆಲ್ಲ ಉಂಟ ಬೀಸಲಿಕ್ಕೆ? ಬಲೆ ಎಲ್ಲ ಉಂಟು. ಬಲೆ ಉಂಟಲ್ಲ. ಮತ್ತೆ ವಾಸನೆ ಆಘ್ರಾಣಿಸುವುದಕ್ಕೆ ಅದು ಬೇಡ. ಅದ್ಯಾಕೆ? ಇವ ಮೂಸುವುದರಲ್ಲಿ ಬಹಳ ಜಾಣ. ಇವನ ಎಷ್ಟಾಯ್ತು ವಯಸ್ಸವನಿಗೆ? ವಯಸ್ಸು ಎಷ್ಟಾಯ್ತು? ಹಾಗಾದ್ರೆ ಸರಿ ಪ್ರಾಯ ಬಿಡು. ಮತ್ತೇನಲ್ಲ, ಮುಂಚೆ ನಾನು ಮೂಸ್ತಾ ಇದ್ದೆ, ಈಗ ನನಗೆ ಕೂಡುದಿಲ್ಲ. ಅದಕ್ಕೆ ಇವು ನನ್ನ ಈಗ ತಯಾರು ಮಾಡಿದ್ದು. ಯಾರಾದ್ರೂ ಒಬ್ಬ ಪರಂಪರೆಯಲ್ಲಿ ಬೇಕಾಗ್ತದೆ. ನಿನಗೆ ಸಂಬಂಧಿ ಅಂತಂದ್ರೆ ಮತ್ತೆ ಒಳ್ಳೆಯದಾಯ್ತು. ಇನ್ನೊಬ್ಬರಿಗೆ ಹರಿದು ಹೋಗುವುದಕ್ಕೆಲ್ಲವಲ್ಲ. ಆಘ್ರಾಣಿಸುವ ಮೂಲಕವಾಗಿ ಪ್ರಾಣಿಗಳು ಯಾವುದು ಎನ್ನುವುದನ್ನು ಕಂಡು ಹಿಡಿದು ಬೇಟೆಯಾಟಕ್ಕೆ ಅನುಕೂಲವನ್ನು ಮಾಡ್ತಾನೆ ಎನ್ನುವಷ್ಟೇ ಅಲ್ಲೂ ಇರುವುದು. ಒಳ್ಳೆಯದು. ಬೇಕಾದ ಸಿದ್ಧತೆ ತಂಗಿ ಏನ್ ಮಾಡ್ತೀರಾ?
ಆಗಲ್ಲ. ಇವ ಯಾರು ಅಂತ ಹೇಳಿ ಉಸಪ್ಪ? ಮೂಗು ಬಾಯಿ ಅಂತ ಉಂಟು 9 ತೂತು ಉಂಟು, ಗಾಳಿ ಹೋಗ್ಲಿಕ್ಕೆ ಜಾಗ ಸಾಕು. ತಂಗಿ 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 ಓ ತಂಗಮ್ಮ, ತಂಗಿ ಇವ ಏನು ಹೇಳ್ತಾನೆ ಗೊತ್ತಾ? 9 ತೂತು ಉಂಟು, ಗಾಳಿ ಹೋಗ್ಲಿಕ್ಕೆ ಜಾಗ ಸಾಕು. ಅವನಿಗೆ ನೇರ ಹೇಳಲಿಕ್ಕೆ ಆಗುದಿಲ್ಲ, ಆಯಾಸ ಆಗ್ತದೆ ಅಂತ ಅದಕ್ಕೆ ಸುತ್ತ ಬಳಸಿ ಹೇಳುದು. ಅಲ್ಲ ಬೇಟೆ ಮುಗೀತಾ? ಹೋಗು 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 ಹೋಗುವ. ಕಣ್ಣು ಮೂಗು ಬಾಯಿ ಅಂತ 9 ರಂಧ್ರ ಇದ್ರು ಗಾಳಿ ಹೋಗ್ಲಿಕ್ಕೆ ಜಾಗ ಸಾಕಾಗುದಿಲ್ಲ. ಅಷ್ಟು ಅಂದ್ರೆ ಉತ್ಸಾಹದಿಂದ ಆಯಾಸ ಆಗ್ತದೆ ಅಂತ ಹೇಳು. ಈಗ ಬೇಟೆ ಆಡಿದ್ಯೋ? ಹೌದು. ಏನೆಲ್ಲ ಆಡಿದೆ? ನೀವು ಆ ಕಡೆಯಿಂದ ಬೇಟೆ ಆಡ್ತಾ ಹೋಗ್ಬೇಕಿದ್ರೆ ನಾನು ಈ ಕಡೆ ಯಾವ ಮೃಗ ಬರ್ತದೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಂತ? ಏನು ಬಂತು? ನೋಡ್ತಾ ಇರ್ಬೇಕಿದ್ರೆ ಒಂದು ಹುಲಿ ಬಂತು. ಹುಲಿಯ ಹೇಗಿತ್ತು? ಆಗಿತ್ತು. ಹುಲಿ ದೊಡ್ಡದಿತ್ತು ರಾಯ. ದೊಡ್ಡದು ಅಂದ್ರೆ? ದೊಡ್ಡದಂದ್ರೆ ಇಷ್ಟೇ ಎತ್ತರ ಇತ್ತು. ಅದನ್ನು ನೋಡಿ ನನಗೆ ಧೈರ್ಯ ಬಂತು. ಧೈರ್ಯ ಬಂದು ಏನು ಮಾಡಿದೆ? ಧೈರ್ಯದಿಂದ ಓಡ್ಲಿಕ್ಕೆ ಆರಂಭ ಮಾಡಿದೆ. ಹೇಗೆ ಹೇಗೆ ಯಾವ ಬದಿಗೆ? ಮೂಡಿದಿಕ್ಕಿಗೆ ಓಡಿದೆ. ಅದು ಅದು ನಿಧಾನವಾಗಿ ನನ್ನ ಹಿಂದೆ ಬರ್ತಾ ಇತ್ತು. ಅದಕ್ಕೆ ಅಷ್ಟು ಧೈರ್ಯ ಇರ್ತಿದ್ರೆ ನನಗಿಂತ ಮುಂದೆ ಓಡಿ ಹೋಗ್ತಾ ಇರ್ಲಿಲ್ಲ. ಸತ್ಯ ವಿಷಯ ಹೌದದು. ಮತ್ತೇನ್ ಮಾಡಿ? ನನಗೆ ಧೈರ್ಯ ಹೆಚ್ಚಾಯ್ತು. ಹತ್ತಿರದಲ್ಲಿರುವ ಮರ ಹತ್ತಿದೆ. ಅದಕ್ಕೆ ಮರ ಹತ್ತಲಿಕ್ಕೆ ಆಗ್ಲಿಲ್ಲ. ಕೆಳಗೆ ನಿಂತು ಮೇಲೆ ನೋಡಿ ಅಂತ ಬಾಯಿ ಬಿಡ್ತಾ ಇತ್ತು. ಎಷ್ಟದು ಪ್ರಾಣಿ ಬಾಯಿ ಬರದ್ದಲ್ಲ, ಅದರ ಮೇಲೆ ಕನಿಕರ ಖಂಡಿತ. ಮತ್ತೆ ಮೇಲಿಂದಲೇ ನೀರು ಸುರಿಸಿದ್ದು ನಾನು. ಹೌದು. ಶ್ರಮ ಜಾಗ. ಹಾಸ್ಯಕ್ಕೆ ಕಾರಣವಾಗುವ ಮಾತನ್ನಾಡುವವನನ್ನು ಹಾಸ್ಯ ಅಂತಾಡು ಅಥವಾ ಹಾಸ್ಯಗಾರ ಅಂತಾಡು. ನಮಗೆ ಆಯಾಸ ಆಗಿದೆ, ನಮ್ಮ ಆಯಾಸ ದೂರವಾಗಬೇಕು ಅಂತ ತಾನು ಸೋತದ್ದನ್ನು ಗೆದ್ದೇನು ಎಂಬ ಭಾವದಿಂದ ಹೇಳುತ್ತಾ ಮೇಲೆ ನಿಂತು ಏನು ಮಾಡಿದೆ ಅಂತ ಹೇಳಿ ನಮಗೆ ಅರ್ಥ ಆಗ್ತದೆ. ನಾನು ಉತ್ಸಾಹದಿಂದ ಕೇಳುವುದು ಏನು ಹೇಳ್ತಾನೆ ಅಂತ. ಅವ ಮೇಲೆ ನಿಂತು ನೀರು ಸುರಿಸಿದ್ವಿ ಅಂತ ನಮಗೆ ಗೊತ್ತಾಗುದು. ಏನು ಗೊತ್ತಾಗುತ್ತೆ? ಈ ಭಾಷೆ ಸರಿ, ಆದ್ರೆ ಒಂದು ಗ್ರಾಮ್ಯ ಭಾಷೆಯಲ್ಲಿ ಲೋಕನಾಚು ಅಂತ ಹೇಳಲಿಲ್ಲ ಅವನು ಒಳ್ಳೆ ಗೌರವದಿಂದ ಹೇಳಿದ್ದಾನೆ. ಏನೋ ರಂಗ ಭಾಷೆಯವನ್ನ ಕುರಿತಾಗಿ ಸಂತೋಷ. ಕಮಲಾಕ್ಷ, ನೀನೇನಾಡಿದೆ? ನಾನು ಹಂದಿ. ನೀನು ಹಂದಿ ಹಂದಿ ಅಂತ ಏನಂದಿ? ಏನಂದಿ ಅಲ್ಲ, ಮತ್ತೆ ನಾವು ಗೆಡ್ಡ ತಿನ್ನುವ ಹಂದಿ. ನೀನು ಅಲ್ಲ, ಅದನ್ನು ಬೆನ್ನಟ್ಟಿದ್ದು ಅಂತ. ಮತ್ತೊಂದು ವಾಕ್ಯ ಪೂರ್ತಿ ಮಾಡಬೇಡ. ಅದು ಅದು ಎಷ್ಟದ್ದು ಎಂತದಾಯ್ತು? ಅದು ನನ್ನ ಹಿಂದೆ ಇರ್ಲಿಲ್ಲ. ಹೌದಾ? ನನ್ನ ಮುಂದೆ ಇತ್ತು. ಅದು ಮುಂದೆ ಇತ್ತು, ಹೌದು. ನೀನು ಹಿಂದೆ ಇತ್ತು. ನಾನು ಹಿಂದೆ ಇತ್ತು. ಅದನ್ನು ತಿನ್ನಬೇಕು ಅಂತ ಆಸೆ. ಮತ್ತೇನ್ ಮಾಡಿದೆ? ಮತ್ತೆ ಒಂದು ನಾನು ಟಂಕದರ ಮಂಡಿಗೆ ಟಂಕನ್ನು ಬಡ್ದಾಗ ಅದು ಕೆಳಗೆ ಬಿತ್ತು. ಅದಕ್ಕೆ ನೀನೇನು ಅದನ್ನು ಎಕ್ಕಿ ತಿಕ್ಕಿ ಒಂದು ಗಂಟು ಕಟ್ಟಿದೆ. ತುಂಡು ಮಾಡಿದ್ಯಾ? ತುಂಡು ಸ್ವಲ್ಪ ದೊಡ್ಡ ಇವರಿಗೆ ತೆಗೆದಿಟ್ಟಿದೆ. ಹೌದಾ? ಅವರಿಗೆ ಹಂದಿ ಮಾಂಸ ಅಂದ್ರೆ ಬಹಳ ಇಷ್ಟ. ಹೌದೌದು. ನೀವೆಲ್ಲ ಬೇಟೆ ಆಡಿದ್ರೇನು? ಎಲ್ಲ ಆಡಿದ್ದೆ. ಒಳ್ಳೆಯದು. ಬೇಟೆಗಾರರಿಗೆ ಕೈಯಲ್ಲಿ ಆಯುಧ ಬೇಕು ಅಂತಿಲ್ಲ. ಯಾವ ರೀತಿಯಲ್ಲಿ ಬೇಟೆ ಆಡ್ತಾರೆ ಸುಲಭವಾಗಿ. ನಿಮ್ಮೆಲ್ಲರ ಉತ್ಸಾಹ, ಬೇಟೆಯ ಆಟ ಬಹಳ ಸಂತೋಷ ತಂದಿತ್ತು. ಹೊತ್ತೇನಾಯ್ತು? ಮುದ್ದೆಣ್ಣದ ಹೊತ್ತಾಯ್ತು. ಸೂರ್ಯನಿಗ? ಸೂರ್ಯನಿಗಲ್ಲ, ನಿನಗೆ. ಅವನಿಗೆ ಏನು ಔಷಧಿ ಕೊಡುವುದಿನ್ನು? ಸೂರ್ಯನನ್ನು ನೆತ್ತಿಯಲ್ಲಿ ಕಂಡೆ. ಮುದ್ದೆಣ್ಣದ ಹೊತ್ತು. ಮುದ್ದೆಯನ್ನು ಹೊತ್ತಲ್ಲ, ಮಧ್ಯಾಹ್ನದ ಹೊತ್ತು. ಮುದ್ದೆಣ್ಣದ ಹೊತ್ತು ಅಂದ್ರೆ ಹಸಿವೆ ಆಗ್ತದೆ ಅಂತ ಅರ್ಥ. ಹಸಿವೆ ಆದ್ರೆ ಬೇಕಾದ ಆಹಾರ ಇಲ್ವ? ನೀವು ಆ ಮಾಂಸವನ್ನೆಲ್ಲ ತುಂಡು ಮಾಡಿ ತಗೊಳ್ಳಿ. ಈಗ ನಾವು ಇನ್ನು ಮುಂದೆ ಹೋಗಬೇಕು ಅಂತಿದ್ದೇವೆ. ನಿಮ್ಮದ್ದೇನು? ನಾವು ಕೂಡ ಸ್ವಲ್ಪ ಮನೆ ಕಡೆ ಹೋಗಿ ತಂಗಿ, ವಿಶ್ರಾಂತಿ ನಮಗೆ ಇನ್ನೂ ಕಾಣದಲ್ಲಿ ಇರಬೇಕು ಅಂತ ಆಸೆ ಉಂಟು. ಹೌದು. ಅಪ್ಪ ಹೇಳಿದ್ದು ಸಂಜೆ ಒಳಗೆ ಬರಬೇಕು ಅಂತ. ಅಲ್ವಾ? ಇನ್ನೆಷ್ಟು ಸಮಯ ಉಂಟು? ಇವರಿಗೆ ಯಾಕೋ ಮನೆ ಬಡಿಗೆ ಹೋಗಬೇಕು ತುಂಬಾ ಆಸೆ ಉಂಟು. ಮನೆಯಲ್ಲಿ ಏನಿಟ್ಟು ಬಂದಿದ್ದಾರ? ಎಂತದ್ದು ಮನೆ ಮನೆ ಮನೆ? ಯಾವಾಗ ಮನೆ ಅಂತದ್ದು ಇವರು? ಹೌದು. ಒಂದ್ ಸ್ವಲ್ಪ ಬಿಡಾರದಲ್ಲಿ ಇರ್ಲಿಕ್ಕೆ ಆಗುದು. ಮತ್ತೇನು ಇರುದೇ ಇಲ್ವಾ? ಆಯ್ತು, ನೀವು ಸಂಗ್ರಹಿ. ಈಗ ಮಾಂಸವನ್ನು ಬೇಕಾದ ಹಾಗೆ ಗಂಟು ಕಟ್ಟಿಕೊಂಡು ಊರು ಸೇರಿ ಏನು ಹೋಗಿ ಹೋಗಿ ಊಟಕ್ಕಾಗುವಾಗ ಕರೀತೇವೆ. ಯಾರು ನಮ್ಮನ್ನ? ನಾವು ಬರುವಾಗೆಲ್ಲ ಮುಗಿಸಿದ್ದೀವಿ. ಆಯ್ತು, ಅವ ಹೇಳಿದ ಕಳಿತ ಊಟಕ್ಕಾಗುವ ಕರೀತೇವೆ ಅಂತ. ಆಯ್ತು, ಇಲ್ವ? ನಮಗೂ ಹಸಿವೆ ಇಲ್ಲ ಅಂತ ಉಂಟು ಅಂತ ಅವರಲ್ಲಿ ಹೇಳಲಿಕ್ಕೆ ಆಗ್ತದ? ಹಾಗೆಂತ ಇರುವ ಹಸಿವೆ ನಿಂಗಿಸಿಕೊಳ್ಳುವುದು ಹೇಗೆ? ಹೊರಡುವಾಗ ಅಪ್ಪ ಬೇಕಾದಷ್ಟು ಮಾಡಿ ಕಟ್ಟಿಕೊಟ್ಟಿದ್ದಾರೆ. ಆ ತಂದೆ ಪಾತೇಯವನ್ನು ಇಲ್ಲೇ ಚೆನ್ನಾಗಿ ಮುಂಜಿಸಿ ಇಲ್ಲೆಲ್ಲಾದ್ರೂ ವಿಶ್ರಾಂತಿಯನ್ನು ಪಡೆದುಕೊಂಡು ಮತ್ತೆ ನಾವು ಮುಂದೆ ಹೋಗೋಣ. ಆದಿತ್ತಲ್ವ? ಬಾ 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 ಬಾ.
ಅರಸರೇ! ಯಾರು? ನಮ್ಮದಾದಂತ ಕೋಲವನು ಇಲ್ಲಿಯ ಒಡೆಯ ನನ್ನ ಅಣ್ಣ ಕಾಲಜಂಘ, ಅವನ ಪ್ರೀತಿಯ ತಂಗಿ ಗೋತ್ರಸ್ಥನೇ. ನೋಡಿದಿರೋ ಎಂದಿನ ಹಾಗೆ ಇಂದಿನ ಸವಾರಿ. ಯಾಕೆ ಅಣ್ಣ ಹೇಳಿದ್ದಾನೆ, ಏ ಕೋಲಾರಣ್ಯದಲ್ಲಿ ನೀನು ಸಂಚರಿಸಬೇಕು ತಂಗಿ. ಇಲ್ಲಿಗೆ ಕೆಲವರು ಬರ್ತಾರೆ ಕುಳಿತುಕೊಳ್ಳುವುದಕ್ಕೆ, ಒಂದು ತಂಬಿಗೆ ನೀರಿಟ್ಕೊಂಡು ಬರ್ತಾರೆ. ಯಾಕೆ ನೀವು ಬಯಲುದೇಶಕ್ಕೆ ಅಂತ ಎಣಿಸಿದ್ದೀರೋ? ಅದಕ್ಕಲ್ಲ, ಅವರು ಶುದ್ಧ ಮಾಡುದು ಅಚಮಾನ ಅಂತ ಅಚಮಾನ. ಆಮೇಲೆ ಸ್ಥಳಶುದ್ಧಿ ಜಲಶುದ್ಧಿ ಎಲ್ಲ ಶುದ್ಧ ಮಾಡಿ ಇಲ್ಲಿ ಕುಳಿತುಕೊಳ್ಳುವುದು. ಯಾಗ ಯಜ್ಞ ತಪಸ್ಸು ಇದನ್ನೆಲ್ಲ ಮಾಡುವವರು ಅವರು ಯಾಕೆ ಹಾಗೆ ಮಾಡುದು ಗೊತ್ತುಂಟ? ಅದಕ್ಕೆ ಹವಿಸ್ಸನ್ನು ಹಾಕಿ ದೇವತೆಗಳಿಗೆ ಅರ್ಪಿಸುವುದು. ಅದರಿಂದ ದೇವತೆಗಳು ಬಳಗುತ್ತಾರೆ. ಆ ಕೊಬ್ಬಿದ ದೇವತೆಗಳು ನಮ್ಮ ವಂಶನಾಶಕ್ಕೆ ಕಾರಣರಾಗ್ತಾರೆ. ಅಂತ ದುಷ್ಟ ಪ್ರವೃತ್ತಿಯನ್ನು ಗೈವಂತ ಋಷಿಮುನಿಗಳನ್ನು ಕಂಡಲ್ಲಿ ಕಾಡಿದು ಅವರನ್ನು ತಿಂದು ನೀನು ಈ ಅರಣ್ಯದಲ್ಲಿ ಸುತ್ತಾಡ್ತಿರ್ಬೇಕು ತಂಗಿ ಎಂದು ಅಣ್ಣನ ಅಪ್ಪಣೆ. ಆದರೆ ಎಂದಿನಂತೆ ಇಂದು ನಾನು ಬಂದಿದ್ದೇನೆ. ಇದೇನು ವಾಸನೆ? ಯಾರು ವಾಸನೆ? ಏನು ವಾಸನೆ? ಎಲ್ಲಿಯ ವಾಸನೆ? ಇದು ಮನುಷ್ಯರ ವಾಸನೆ. ಇಲ್ಲಿಯ ಮನುಷ್ಯರು ತಿರುಗಾಡ್ತಾ ಇದ್ದಾರೆ. ಆದರೆ ಋಷಿಮುನಿ ಮನುಷ್ಯರ ವಾಸನೆ ಇದಲ್ಲ. ಅದೆಷ್ಟೋ ಸಮಯ ಮಿಷ್ಟಾನ್ನವನ್ನು ಉಂಡು ಕೊಬ್ಬಿ ಬೆಳೆದಂತ ಶರೀರದ ವಾಸನೆ ಈ ಕಾಟಿಗೆ ಬರ್ತಾ ಅಂತಂತಾದ್ರೆ ಇಲ್ಲಿ ಯಾರೋ ಬಂದಿದ್ದಾರೆ. ಹಾಗಿದ್ರೆ ಒಂದು ವೇಳೆ ಮನುಷ್ಯರು ಸಿಕ್ಕಿದ್ರೆ ನಾನು ಏನು ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ, ಕೂದಲ ಬೇರೆ, ಎಲ್ಲವನ್ನು ಬೇರೆ ಬೇರೆ ಮಾಡ್ತೇನೆ. ರಕ್ತವನ್ನು ಭಾಂಡದಲ್ಲಿ ಶೇಖರಿಸ್ತೇನೆ, ಅದನ್ನು ಕೊಳೆಯಲ್ಲಿ ಇರಿಸ್ತೇನೆ. ಒಂದು 6 ತಿಂಗಳು 1 ವರ್ಷ ಕೊಳೆದರೆ ಒಂದು ವಿಶೇಷ ಪಾನಕ ತಯಾರಾಗ್ತದೆ. ಅದನ್ನು ಕುಡಿಯುವಾಗ ಒಂದು ರೀತಿಯ ಅಮಲು. ಆಮೇಲೆ ಮಾಂಸವನ್ನು ಮಸಾಲೆ ಪದಾರ್ಥಗಳೊಂದಿಗೆ ಬೇಯಿಸ್ತೇನೆ. ಮತ್ತೆ ಎಲುಬುಗಳನ್ನು ಕೆಂಡದಲ್ಲಿ ಸುಡ್ತೇನೆ. ಅದು ಚಳಿಗೆ ಆಗ್ತದೆ, ಕಟ 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 ಜಗಿಲಿಕ್ಕೆ. ಮತ್ತೆ ಚರ್ಮ ಅದರ ಹಪ್ಪಳ ಮಾಡ್ತೇನೆ, ಕಣ್ಣಿನ ಉಪ್ಪಿನಕಾಯಿ ಹಾಕ್ತೇನೆ. ಮತ್ತೆ ನರಗಳು ಅದನ್ನು ಬೇಯಿಸಿ ತಿಂತೇನೆ.
ಆದ್ರೆ ಇಷ್ಟೆಲ್ಲ ನಾನು ಹೇಳಿದ್ದು ಮಾತ್ರ. ಆದ್ರೆ ನಾನು ನಿಮ್ಮಲ್ಲಿ ಮಾತಾಡ್ತಾ ಇದ್ದೇನೆ, ನಮ್ಮ ಜೊತೆ ನೀವಿರುವವರು, ನಿಮಗೂ ಪಾಲ್ ಸಿಗ್ತದೆ. ನಾವು ಹೀಗೆ ಮಾತಾಡ್ತಾ ಇದ್ರೆ ಆಗ್ತದ? ಅವರು ಎಲ್ಲಿಯಾದ್ರೂ ಓಡಿ ಹೋದ್ರೆ ಅದಕ್ಕಾಗಿ ವಾಸನೆಯನ್ನು ಅರಸುತ್ತಾ ಮುಂದೆ ಸಾಗ್ತೇನೆ. ನಾವು ಸಂತೋಷದಾಯಕವಾಗಿ ವನಾಂತರದಲ್ಲಿ ಸಂಚರಿಸುತ್ತಾ ಅನುಭವವನ್ನು ಹೊಂದುತ್ತಿರುವ ವೇಳೆ ಆ ನಿನ್ನ ಬಾಯಿ ತೆರೆದು ನೀಳವಾದ ನಾಲಿಗೆಯನ್ನು ಚಾಚಿ ಕೈಯನ್ನು ನೀಡಿ ನಮ್ಮವರನ್ನೆಲ್ಲ ನುಂಗುವುದಕ್ಕೆ ಹೊರಡೆಯಲ್ಲ. ಯಾವುದೇ ನೀನು ಅಲ್ಲ, ಯಾರು ನೀನು? ಅದನ್ನು ಕುಟ್ಟಿ ಕಳೆತೇನೆ. ಅದು ನಮ್ಮದು ಅಭ್ಯಾಸ. ಹಾಗೆ ಅಭ್ಯಾಸ ಅಭ್ಯಾಸ ಅಲ್ಲ, ಅಭ್ಯಾಸ. ಯಾಕಾರ ಉಂಟ? ಯಾವ್ದು ಅಭ್ಯಾಸ? ಓ ಹುಡುಗ, ನಾನೇ. ಹೌದಾ? ನೀನು ಹುಡುಗ, ನಾನು ಹುಡುಗಿ. ನೀನು ಹುಡುಗಿ ಅಲ್ಲ, ಮತ್ತೆ ಹೆಮ್ಮಾಯಿ. ಅಲ್ಲವೋ, ನಾನು ಹುಡುಗಿ. ಇವನಿಗೆ ನನ್ನನ್ನು ನೋಡುವ ಅವಳು ಹುಡುಗಿ ಅಂತ ನೆನಪು. ಮತ್ತೆ ನನಗೆ ಪ್ರಾಯ ಹೆಚ್ಚಾಗ್ಲಿಲ್ಲ. ಯಾರಿಗೊತ್ತು? ಮೊನ್ನೆ 16 ಆಗದಷ್ಟೇ. ಅಲ್ಲ, ಅದು ಮತ್ತೆ ತಿರುಗಿತ್ತು. ಹೇಗೆ 61? ಅದು ನಿನ್ನ ಅಜ್ಜಿಗೆ ನೀನೇ 61. 16 ವರ್ಷ ನನಗೆ. ನಿನಗೆ 16 ವರ್ಷ ಆದ್ರೆ ನಮ್ಮಲ್ಲಿ ಯಾಕಪ್ಪ ನಿನ್ನ ವಯಸ್ಸು ಹೇಳು? ಓ, ಕೇಳಿರ್ಕೆ ಕಾರಣ. ಹೆಣ್ಮಕ್ಳೇನು ವಯಸ್ಸು ಹೇಳ್ತಾರೆ? ನೀನು ಕೇಳಿಲ್ಲ, ಆದ್ರೆ ನನಗೆ ಹೇಳುವಂತ ಒಂದು ಅನಿವಾರ್ಯ ಸ್ಥಿತಿ ಬಂದಿದೆ. ಯಾಕೆ ತುಡಿತ ನಿನಗೆ? ಇಲ್ಲಿ ಕೋಲವನ ಉಂಟಲ್ಲ. ಯಾವ ಕೋಲ ಅದು? ಇದೇ ಕೋಲವನ. ಇಲ್ಲಿ ಕೋಲ ಉಂಟ? ಕೋಲ ಅಲ್ಲವೋ, ಕೋಲವನ. ಇದು ಹೆಸರು. ಇದು ಕೋಲವನ. ಇಲ್ಲಿ ಅಧಿಕಾರಿ ಕಾಳಜಂಗ, ಅವನ ತಂಗಿ ನಾನು. ಗೋತ್ರಸ್ಥನೇ. ಹೌದೇ? ಹೌದಯ್ಯ. ಇಕೋ, ನಾನು ಕತೆ ಎಲ್ಲ ಕೇಳಿದ್ದೀನಿ. ಅದೆಂತದ್ದು ಹೆಸರು ಹಾಗಾದ್ರೆ? ಗೋತ್ರಸ್ಥಾನೆ ಅಂತ. ಹೋಗುಂಟದು ನನ್ನ ಎದೆ ನೋಡೋದು ಅದು ಹೀಗೆ ಬಂದಿದೆ. ಪ್ರಾಯ ಜಾಸ್ತಿ ಎತ್ತರ ಬಂದದ್ದು. ದೇಹಕ್ಕೆ ಮೊದಲು ಇರಲಿಲ್ಲ ಸಣ್ಣದಿರುವಾಗ, ಈಗ ಬೆಳೆದದ್ದು. ಹೌದಾ? ಈಗ ನಾನು ಕತೆ ಕೇಳಿದ್ದೇನೆ. ಏನು ಕತೆ ಕೇಳಿದೆ? ದೇವಲೋಕದಲ್ಲಿ ಇಂದ್ರ ಇರ್ತಾನಂತೆ, ಚಂದ್ರ ಇರ್ತಾನಂತೆ, ಜಯಂತ ಇರ್ತಾನಂತೆ, ಮನ್ಮಥ ಇರ್ತಾನಂತೆ. ನೀನು ಅವರ ಪೈಕಿ ಅವನ?
ಹೌದಾದ್ರೆ ಹೌದಾದ್ರೆ ನೀನು ನನ್ನನ್ನು ಮದುವೆ ಆದ್ರೆ ಆ ಸುಂದರ ಇದ್ದಾಳಲ್ಲ ಅವನನ್ನ ಅಣ್ಣನಿಗೆ ಆಗ್ತದೆ. ಮತ್ತೆ ಊಟಕ್ಕೆ ಎಂತ ಮಾಡುದು? ಇಲ್ಲಿ ಜನರಿದ್ದಾರಲ್ಲ, ನಿನ್ನ ಜನರಾಯ್ತು, ಅವರನ್ನು ಕರಿಬೇಕು. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಕರೆದು ಅವರನ್ನು ಕಡಿದು ಒಂದು ಅಡುಗೆ ಮಾಡುವಂತ. ನಮ್ಮ ಮದುವೆಗೆ ಊಟಕ್ಕೆ ಬಾರಣ ಇರ್ಬೇಕಲ್ಲ, ಅದಕ್ಕಾಗಿ ನನ್ನ ಜೊತೆ ಬರ್ತೀಯಾ? ನಿನಗೆ ಮದುವೆ ಆಗ್ಲಿಕ್ಕೆ ಮನಸ್ಸಿಲ್ಲದ್ರೆ ಓಡಿ ಹೋಗುವ. ಅಲ್ಲ, ನಿನಗೆ ಮದುವೆ ಅಲ್ವಾ ಆಗ್ಬೇಕು? ಹೌದು. ನಿನಗೆ ವಾರ, ನಿನ್ನ ನನಗೆ ವಾದು. ನಾನು ತೋರಿಸ್ತೇನೆ. ಯಾರು? ನೀವಾಗುದಿಲ್ವಾ? ನಿನಗೆ ಯಮ, ನಿನ್ನ ನನಗೆ ಮೃತ್ಯು. ಒಳ್ಳೆ ಸಂಘಟನೆ ಕಳಿಸ್ಬೇಕನ್ನನ್ನು. ನಿನ್ನಲ್ಲಿ ಕರುಣೆ ತೋರಿದ್ರೆ ನಮಗೆ ಮೃತ್ಯು. ದೊಡ್ಡ ಕರುಣಾಳು. ಹೌದು, ನನ್ನ ಅಣ್ಣ ಕರುಣಾಕರ. ನಿನ್ನ ಕಣ್ಣ ಕರುಣಾಕರ. ಕರುಣೆ ಉಂಟು, ಮತ್ತೆ ಬರ್ತಾನೆ. ಕರುಣಾಕರ ಅಂದ್ರೆ ಅವನ ಮನಸ್ಸು ಹಾಗೆ. ಏನೀಗ ನಾನು ಹೇಳಿದ ದಾರಿಗೆ ಬಾರದೆ ಇದ್ರೆ ನಿಮ್ಮ ಕೈಕಾಲು ಕಟ್ಟಿ ಎಳ್ಕೊಂಡು ಹೋಗ್ತೇನೆ. ನನಗೆ ಏನು ಕೊಡ್ತೇನೆ? ಪ್ರಯತ್ನ ಮಾಡು. ನೋಡುವ. ನನ್ನ ಎದೆಯನ್ನು ಕೊಚ್ಚಿದೆಯಾ? ನನ್ನ ಮುಗ್ಗನ್ನು ಕತ್ತರಿಸಿದೆಯಾ? ಎಲ್ಲವ ದುಷ್ಟ! ನಿನಗೆ ಸರಿಯಾದ ಶಿಕ್ಷೆ. ನನ್ನ ಅಣ್ಣನಿಗೆ ಅವಳು ನಗ್ತಾ ಇದ್ದಾಳಲ್ಲ, ನನ್ನ ನಗ್ತಾ ಇದ್ಯಾ? ಅಣ್ಣನಿಗೆ ಹೇಳಿ ನಿನ್ನನ್ನು ಅಪಹರಣ ಮಾಡಿಸಿ, ಆಮೇಲೆ ನೀನು ದಿನಾಲು ಅಳುವಾಗೆ ಮಾಡ್ತೀನಿ. ನೀನು ದಿವಸ ಆಗಲು ಅಳಬೇಕು, ನೀನು ನರಕ ಬರಬೇಕು, ನರಕದಲ್ಲಿ ಬೀಳುವ ಹಾಗೆ ಮಾಡ್ತೇನೆ. ಹೋದ್ರೇನೈತೆ, ನಿನ್ನನ್ನು ನಾನು ಬಲಾತ್ಕಾರದಿಂದ ಮದುವೆ ಆಗ್ತೇನೆ. ಈ ಮಾತನ್ನು ನಾನು ನೆರವೇರಿಸದಿದ್ರೆ ನಾನು ಹೆಣ್ಣಲ್ಲ, ನಾನು ಹುಟ್ಟದ್ದು ಮೊಲೆಯಲ್ಲ, ಹುಟ್ಟದ್ದು ಸೀರೆ ಅಲ್ಲ. ಏನು ನಿನ್ನನ್ನು ಸ್ವೇಚ್ಛಾಚಾರವಾಗಿ ಬಿಟ್ಟ ನಿನ್ನ ಅಪ್ಪನ ಅಣ್ಣನಿದ್ರೆ ಬರಬೇಕು. ಹೌದಾ? ಬರ್ತೇನೆ, ಹೋಗ್ತೇನೆ. ಕಾಡಿನಲ್ಲಿ ಹಿನ್ನೆಲೆ ಇಲ್ಲದವಳವಳು, ಹಿನ್ನೆಲೆ ಅವಳಿಗೆ ಉಂಟು. ಸ್ವೇಚ್ಛಾಚಾರಕ್ಕಾಗಿ ಬಿಟ್ಟವ ಯಾರವ? ಅವನಿಗೊಂದು ಉತ್ತರ ಕೊಡಬೇಕು ಎನ್ನುವುದಕ್ಕಾಗಿ ವಿರೂಪಗೊಳಿಸಿದ್ದು. ಹೋಗಿ ದೂರ್ಲಿ. ಶಪಥ ಹಾಕಿ ಬಂದ ಪಡೆಗೆ ಸಂಭಾರ ಕೊಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ಬಾ.
ಹೇಳಿದ್ದೀರಿ? ಕಾಲದಂಗ ಹತ್ಯೆ ಅಂತ ಹೇಳಿ ಬಂದಿದೆ. ನೋಡೇ ಸರಿ, ಹೊರಟುಬಂದು ಹತ್ಯೆ ಯಾರ ಕಾರಣ? ಅನೇಕವಿದೆ, ಆಲಿಸಬೇಕು ಆಲಿಸಬೇಕು. ಈ ಕೋಲಾರಣ್ಯದಲ್ಲಿ ಕಾಲಜಂಗನಾದಂತಹ ನನ್ನ ಆಳ್ವಿಕೆಯನ್ನು ಕಂಡಂತಹ ದಾನವರು ಎಲ್ಲೆಲ್ಲೂ ಇದ್ದವರು ಬಂದು ಸೇರಿದ್ದಾರೆ. ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಾ ಇದ್ದಾರೆ. ಅಸುರರಿಗೆ ಒಂದು ನೆಲೆ ಇದೆ, ಬೆಲೆ ಇದೆ ಅನ್ನುವುದು ತೋರಿಸಿಕೊಡುವುದಕ್ಕೆ ಈ ಪುರವೇ ಸಾಕ್ಷಿಯಾಗಿ ಹೋಯಿತು. ಆದ್ರೆ ಕಾಳಜಂಗ ಒಬ್ಬನೇ ಇರುವುದಲ್ಲ, ಅನೇಕ ಪ್ರಜಾವರ್ಗದವರನ್ನು ಮಂತ್ರಿಗಳನ್ನು ನೆರೆಹಿಕೊಂಡು ಭದ್ರವಾದಂತಹ ಆಳ್ವಿಕೆಯಲ್ಲಿ ತಂಗಿಯನ್ನು ಕೂಡ ಒಡಗೂಡಿಕೊಂಡು ಜೀವನವನ್ನು ಸಾಗಿಸುತ್ತಾ ಇದ್ದೇನೆ. ದಾನವರಾದಂತಹ ನಾವು ಯಾವತ್ತು ಅಲ್ಲ ಸಲ್ಲದ ನುಡಿಗಳನ್ನು ಆಡಿಕೊಂಡು ಬೇಡದ ಅನ್ಯಾಯವನ್ನು ಮಾಡಿಕೊಂಡು ಮುಂದುವರಿಯುವುದಲ್ಲ. ನಮಗೆ ಯಾವುದು ಸನ್ಮಾರ್ಗವೋ ಆ ಮಾರ್ಗದಲ್ಲಿ ನಡೆದು ನಮಗೆ ಬೇಕಾದಂತಹ ಸಂಪತ್ತನ್ನು ಸುಖವನ್ನು ಭೂಮಿಯಲ್ಲಿ ಅನುಭವಿಸುವುದಕ್ಕೆ ಸಾಧ್ಯ ಇದೆ ಅನ್ನುವುದನ್ನು ತೋರಿಸಿಕೊಟ್ಟವ ನಾನು. ಕೋಲಾರಣ್ಯ ಅಂದ್ರೆ ಕಾರಣ ಉಂಟು. ಯಾವುದು ನೆಲೆ ಇಲ್ಲದಂತಹ ಸಮಯದಲ್ಲಿ ನನಗೊಂದು ಸರಿಯಾದಂತಹ ನೆಲೆ ಬೇಕು ಅನ್ನುವ ಉದ್ದೇಶದಿಂದ ಹುಡುಕುತ್ತಾ ಬರುವಾಗ ನನ್ನ ಕಣ್ಣಿಗೆ ಕಂಡಂತಹ ಈ ವನ ಇದುವೇ ನನಗೆ ಆಗಬಹುದೆಂಬುದಾಗಿ ಮನ ಒಪ್ಪಿ ಈ ಕಾಡಿನಲ್ಲಿ ಒಂದು ಪುರವನ್ನು ಕಟ್ಟಿ ಎಲ್ಲರನ್ನೂ ಸಲಹಿ ಸಾಕುವಂತಹ ಒಬ್ಬ ಅರಸನಾಗಿ ಮೆರೆಯುತ್ತಾ ಇದ್ದೇನೆ. ಓಲಗವನ್ನು ಕೊಟ್ಟಾಗ ಬಹಳ ಸಂತೋಷವಾಗುತ್ತಾ ಇದೆ. ಇವರೆಲ್ಲ ಕುಳಿತುಕೊಂಡಿದ್ದಾರೆ, ಆದ್ರೆ ಕರ್ಕಶದ ಧ್ವನಿ ಕೇಳ್ತಾ ಇದೆಯಲ್ಲ, ಏನದು? ಮತ್ತೆ ಉರಿ ಇದ್ದಲ್ಲಿಗೆ ಹೋಗುವುದು ಯಾಕೆ? ಅದು ಕಚ್ಚಿದ್ರೆ ಮತ್ತೆ ಬಿಡುವುದಿಲ್ಲ. ಗಾಯ ಉರಿ. ಅದೇ ನನ್ನ ಪ್ರಶ್ನೆ. ಏನಿದು ಸರಿಯ ಭಗಿನಿ? ನೀನು ಸ್ವಚ್ಛಂದವಾಗಿ ಈ ಕಾಡಿನಲ್ಲಿ ಸಂಚರಿಸ್ತಾ ಇರುವವಳು, ಆದ್ರೆ ಇಂದು ನಮ್ಮ ಕುಲಕ್ಕೆ ಮಾನಹಾನಿಯಾಗುವಂತಹ ಕೆಲಸ ನಡೆದು ಹೋಯಿತು ಅನ್ನುವ ಹಾಗೆ ನಿನ್ನ ಮುಖ ನೋಡಿದ್ರೆ ಮೂಗು ಕತ್ತರಿಸಲ್ಪಟ್ಟಿದೆ, ಕಿವಿಯು ಕತ್ತರಿಸಲ್ಪಟ್ಟಿದೆ. ಇಂತಹ ಹಾನಿ ಮಾಡಿದವರು ಯಾರು? ಯಾರು? ನಿನಗೆ ಅನ್ಯಾಯ ಮಾಡಿದವರು ಯಾರು? ನಮ್ಮ ಕುಲದೇವನೆನಿಸಿಕೊಂಡಂತಹ ಆ ಹರನು. ಅವನನ್ನು ನಾವು
ದಿವಸ ಪೂಜೆ ಮಾಡ್ತೇವೆ, ಅವ ನಮಗೆ ಅನ್ಯಾಯ ಮಾಡ್ತಾನೆ. ಕೆಲವು ಸಲ ಹಾಗೆ ಆಗ್ತದೆ. ಹೇಗೆ? ಪೂಜೆ ಸಾಕಾಗದಿದ್ರೆ ಎದ್ದು ಬಂದು ನಮ್ಮ ಮೇಲೆ ಇಳಿಯುದು. ಆ, ಅವ ಅಂತಹರ ಅಲ್ಲ ಅಣ್ಣ. ಅಲ್ಲ ಆಹಾ. ಅಲ್ಲ, ಅವ ನಮ್ಮ ಶಿವ. ವಿಧಾತನು. ಆ, ಆಹಾ. ಅವ ನಮಗೆ ಬೇಕಾದ ವರ ಕೊಡುವವ ಅಲ್ವಾ? ಆಹಾ. ಸೃಷ್ಟಿಯೇ ಅವನದ್ದು. ಹಾ. ಮೂಗು ಹೀಗೆ ಇರಬೇಕು, ಕಿವಿ ಹಾಗೆ ಇರಬೇಕು, ಹಾ. ಬಾಯಿ ಹೀಗೆ ಇರಬೇಕು ಅನ್ನುವುದನ್ನು ಹಾ. ಅವ ಮೊದಲೇ ಬರೀತಾನೆ ಅಲ್ವಾ? ದಿವಸ ಆಗಲು ಬರೀತಾನೆ. ಹಾಗಾದ್ರೆ ಬ್ರಹ್ಮನಲ್ಲ. ಆಹಾ. ಆ ಸುರರು ಅವರಿಗೆ ಅಷ್ಟು ಧೈರ್ಯ ಉಂಟಣ್ಣ. ನಮ್ಮ ಹೆಸರು ಕೇಳಿದರೆ ಹಾ. ಗಟ 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 ಹಾ. ನಡುಗುತ್ತಾರೆ. ಹೌದು. ಆ ಸುರರಲ್ಲಿ ಕೆಲವು ಪಕ್ಷ ಉಂಟು. ಯಕ್ಷರು, ಕಿನ್ನರರು, ಗಂಧರ್ವರು, ಯಾರು ಅಲ್ಲ. ಅಲ್ಲ, ಈ ಭೂಮಿಯಲ್ಲಿರುವಂತಹ ನರರು. ನಿನ್ನ ಮೂಗಲ್ಲಿ ರಕ್ತಧಾರೆ ಸುರಿಯುತ್ತಾ ಇದೆ. ಯಾರಮ್ಮ ಹೇಳು ಹೇಳು. ಕೊನೆಯಲ್ಲಿ ಹೇಳಿದ್ಯಣ್ಣ. ಪುರದ ದಕ್ಷಿಣದ ದೆಸೆಯೊಳ ರಂಗದಲ್ಲಿ ಧರಿಸುತ್ತಿರಲಾರು. ಸಣ್ಣ ಪ್ರಾಯದ ಚೆಲುವೆ ಕನ್ಯೆಯೋರ್ವಳಗೊಂಡೆ. ಹೌದಣ್ಣ. ಸಣ್ಣ ಪ್ರಾಯದ ಚೆಲುವೆ ಕನ್ಯೆಯೋರ್ವಳ ಕಂಡವನ್ನ ಅವನವಳಾದುದವಳ್ಗೆ ಕಣ್ಣಗೀಳು. ಓ ತಂಗಿ, ನಿನ್ನ ತಂಗಿ ಗೋತ್ರಸ್ಥಾನ ಅಂದ್ರೆ ಏನು? ಏನು? ನನ್ನ ಹೆಸರು ಕೇಳಿದ್ರೆ ಎಲ್ಲರೂ ನಗುತ್ತಾರೆ. ಹಾ. ಹೌದಾ? ಅಲ್ಲ, ಹೆಸರು ಕೇಳಿ ನಗುವುದಾ, ಹೆದರಿಕೆಯಿಂದ ನಗುವುದು? ನಡುಗುವುದು. ಆ ಗಡಗಡ ಗಡ ನಡುಗುವುದು. ನನಗೆ ನಾಳೆಗೆ ಹೊರಡುದಿಲ್ಲ ಅಣ್ಣ. ಹಾ. ಮೂಗು ಕತ್ತರಿಸಿ ರಕ್ತ ಬಾಯಿಗೆ ಸುರಿತಾವ. ಹೌದು. ಅಣ್ಣ, ನೀನು ನನಗೆ ನೇಮ ಕೊಟ್ಟಿದ್ದಿ. ಅಂದು ಕೊಟ್ಟಂತ ನೇಮ ಅದು ನಿನಗಂತಲ್ಲ, ಮತ್ತೆ ಇಲ್ಲಿ ಕೆಲವರಿಗೆ ನಾನು ಕೊಡುವ ಕ್ರಮ ಉಂಟು. ಹೌದಣ್ಣ. ಹಾ. ಕಾಲ ಕಾಲಕ್ಕೆ ಹೋಗ್ಬೇಕು, ಹಾ. ಕಾಡಿನಲ್ಲಿ ಸುತ್ತಾಡ್ಬೇಕು. ಅಲ್ಲಿ ನಮಗಾಗದವರು ಬರ್ತಾರೆ, ಹಾ. ಚಂಬು ಹಿಡ್ಕೊಂಡು ಬರ್ತಾರೆ. ಎಂತ? ಚಂಬು ಹಿಡ್ಕೊಂಡು ಎಲ್ಲಿಗೆ ಬರುವುದು? ಕಾಡಿಗೆ, ಅದು ಯಾಕೆ? ತಪಸ್ಸಿಗೆ. ಓ ಹಾಗಲ್ಲ, ಹಾ. ಗಂಡಕ ಮಂಡಲಗಳನ್ನು ಹಿಡಿದುಕೊಂಡು ಬರ್ತಾರೆ. ಹೌದು, ಅದ್ರಲ್ಲಿ ನೀರ್ ತರ್ತಾರೆ. ಅಣ್ಣ, ಓ. ನೀನು ಹೇಳಿದ್ದಿ ಇಲ್ಲಿ ಆಗ ಯಜ್ಞ ಮಾಡ್ತಾರೆ, ಹಾ. ಜಪ ತಪ ಮಾಡ್ತಾರೆ. ಅದಕ್ಕಾಗಿ ಅಂತವರನ್ನೆಲ್ಲ ತಡೆದು ತಿನ್ನುತ್ತಾ ತಿರುಗಾಡ್ತಿರು ತಂಗಿ ಅಂತ ಹೇಳಿ. ನಮಗೆ ಆಗದ ಪಕ್ಷ ಅವರು. ಹಾ. ಅವರನ್ನು ಹಾಗೆ ಬಿಡಬಾರದು. ಹಾ. ಶಿಕ್ಷೆ ಕೊಡಬೇಕು, ಇಲ್ಲದ್ರೆ ಅವರನ್ನು ಮುಕ್ಕಬೇಕೆಂಬುದಾಗಿ. ಹೌದಣ್ಣ. ಹಾ. ನಿನ್ನ ಅಪ್ಪಣೆಯನ್ನು ಹೊತ್ತು ನಾನು ತಿರುಗಾಡ್ತಾ ಇದ್ದವಳ. ಯಾವ ಭಾಗಕ್ಕೆ ಹೋದೆ ಈ ಸಲ? ದಕ್ಷಿಣದ ಭಾಗಕ್ಕೆ ಹೋದೆ ಅಣ್ಣ. ದಕ್ಷಿಣಕ್ಕೆ ಹೋದೆಯಾ? ಹೌದಣ್ಣ. ದಕ್ಷಿಣ ಭಾಗದಲ್ಲೆಲ್ಲ ಕೆಲವರು ಒಳ್ಳೆಯವರು ಇದ್ದಾರೆ. ಇದ್ದಾರೆ, ಆದ್ರೆ ಈ ಸಲ ನನಗೆ ಒಳ್ಳೆಯವರು ಸಿಗ್ಲಿಲ್ಲ. ಸಿಗ್ಲಿಲ್ಲ. ನನ್ನ ಗ್ರಾಚಾರ ಕೆಟ್ಟಿದೆ ಅಣ್ಣ. ಮತ್ತೆ ನಿನ್ನ ಗ್ರಾಚಾರ ಯಾವಾಗ ನೆಟ್ಟಾಗಿರುವುದು? ನಾನು ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದ್ದೇನೋ ಏನು. ಯಾರದ್ದು ನೋಡು ನೀನು? ನಿನ್ನದು ನೋಡಿದ್ದೇವೆ. ಏಯ್! ಇಲ್ಲಿಂದ ಹೊರಡುವಾಗ ನೀನು ಇವತ್ತು ಹೋಗುವಾಗ ನನ್ನಲ್ಲಿ ಹೇಳಿ ಹೋಗಿದ್ಯಾ ನೀನು? ಹೇಳಲಿಲ್ಲ. ಮತ್ತೆ ಗ್ರಾಚಾರ ಒಳ್ಳೆದಿಲ್ಲ ಅಂತ ಯಾಕೆ ಹೇಳುದು? ಹೇಳಲಿಲ್ಲ, ಆದ್ರೆ ನೋಡಿದ್ದೇನೆ. ಎಲ್ಲಿ ನೋಡಿದ್ ನೀನು? ಅಲ್ಲಿ ಬೆಳಿಗ್ಗೆ ನೀನು ಸ್ನಾನ ಮಾಡುವಾಗ ನದಿಯಲ್ಲಿ. ಸರಿ, ಅಣ್ಣ, ದಕ್ಷಿಣ ಭಾಗಕ್ಕೆ ಹೋದಾಗ ಏನಾಯ್ತು? ವಿಶೇಷ ಅಣ್ಣ, ಏನು? ಒಂದು ಮೆರವಣಿಗೆ ಹೋಗ್ತಾ ಇತ್ತಾನ. ಮೆರವಣಿಗೆ? ಹೌದಣ್ಣ. ಎಂತ ಇರುವೆಯ ಮೆರವಣಿಗೆ? ಇರುವೆದಲ್ಲ ಅಣ್ಣ, ಮತ್ತೆ? ಜನರ ಮೆರವಣಿಗೆ. ಜನರ ಮೆರವಣಿಗೆ? ಹೌದಣ್ಣ. ಯಾರವರು? ಅವ್ರು ಯಾರು ಅಂತ ನಾನು ಹತ್ತಿರ ಹೋದಿ. ಹೋಗುವಾಗ ಅಣ್ಣ ಎಷ್ಟು ಚಂದ, ಎಷ್ಟು ಚಂದ. ಹೋಗುವಾಗ ಅಣ್ಣ ಹೇಗಾಗುದು? ಅವರಲ್ಲೂ ಹೋಗುದು? ಹೌದು, ಅವರು ಹೋಗುವಾಗ ನಾನು ಎದುರಾದದ್ದು. ಹಾ. ಅಣ್ಣ, ನಕ್ಷತ್ರದ ಮಧ್ಯೆ ಚಂದ್ರ ನೋಡಿದೆ ಅಣ್ಣ. ಅದು ಆಕಾಶದಲ್ಲಿ? ಹಾ. ಹಾ. ಈ ಸಲ ಆಕಾಶದಲ್ಲಿ ನೋಡಿದ್ದಲ್ಲ, ಭೂಮಿಯಲ್ಲಿ ಚಂದದ ಹುಡುಗಿ. ಹಾಗಾದ್ರೆ ಚಂದ್ರ ಜಾಗ ಬಿಟ್ಟು ಬಂದಿದ್ದಾನ? ಹೌದು, ನಾನು ಹಾಗೆ ಭಾವಿಸಿದ್ದು. ಚಂದ್ರ ಜಾರಿ ಬಿದ್ದನು ಎಂದು ನಾನು ಭಾವಿಸಿದರೆ ಅದು ಸುಳ್ಳಣ್ಣ. ಇದು ಚಂದ್ರನ ಚಂದ್ರಿಕೆಯ ಹಾಗೆ ಓರ್ವಳು ತರುಣಿಯನ್ನ. ತರುಣಿ? ಹೌದಣ್ಣ. ಹೇಗಿದ್ದಾಳು ನೋಡುದಕ್ಕೆ? ಚಂದ ಚಂದ ಚಂದ. ರಂಬೆ, ಊರ್ವಶಿ, ಮೇನಕ್ಕೆ, ತಿಲೋತ್ತಮ ಇವರನ್ನೆಲ್ಲ ಎಳೆ ತಂದು ಅವಳ ಕಾಲಿಗೆ ಕಟ್ಟಬೇಕು. ನಿನ್ಗೆ ಬೇಕಾಗದು ತಿನ್ನುವುದಕ್ಕೆ ಆಹಾರ ಅಲ್ವಾ? ಒಮ್ಮೆ ಮುಕ್ಕಿ ಬಿಡ್ಬೇಕು. ನನಗೆ ಮನದಲ್ಲಿ ಯೋಚನೆ ಆಯ್ತಣ್ಣ, ಏನು? ಇಂಥ ಚಂದದ ಹುಡುಗಿ ನನ್ನ ಅಣ್ಣನ ಕೈ ಹಿಡಿದು ಅವಳು ನನಗೆ ಅತ್ತಿಗೆ ಆದ್ರೆ ಎಷ್ಟು ಚಂದ. ಶಹಬಾಸ್. ಹಾಗೆ ನಾನು ಇವತ್ತಾದ್ರೂ ಇವರಿಗೆ ಒಳ್ಳೆಯ ಮನಸ್ಸು ಬಂತಲ್ಲ, ಬುದ್ಧಿವಂತಲ್ಲ. ಹೌದಣ್ಣ. ಏನ್ ಮಾಡಿ? ಹಾಗೆ ಭಾವಿಸಿ ಹುಡುಗಿಗೆ ಕೈ ಹಾಕಲಿಕ್ಕೆ ಹೋದೆ ಅಣ್ಣ. ಎಲ್ಲಿ ಹುಡುಗಿ ಕಾಣುವುದಿಲ್ಲ? ಹುಡುಗಿ ಕಾಣುವುದಿಲ್ಲ. ಆಗ ಏನಾಯ್ತು ಗೊತ್ತಾ?
ನೀನು ನಗುವುದು ಅಳುವುದು ನನಗೆ ಅರ್ಥ ಆಗುದಿಲ್ಲ. ನಾನೀಗ ಅಳುವುದಲ್ಲ, ಆಗ ನಗ್ತಾ ಇದ್ದೆ. ನನ್ನ ನಗುವಿಗೆ ಅವರ ದೃಷ್ಟಿ ಬಿತ್ತು. ಹೌದಾ? ಆಗ ಈಗ ಅಲ್ಲೇ ಬದಲಾವಣೆ ಆಯ್ತು. ನಗು ಹೋಗಿ ಅಳು ಪ್ರಾರಂಭ. ಹೌದಣ್ಣ. ಏನ್ ಮಾಡಿದ? ನಾನು ಕೈ ಹಾಕಿ ಎಳೆಯುವಾಗ ಅಣ್ಣ ಕೋಲು ಮಿಂಚು ಬಂತು, ಗುಡುಗು ಗುಡುಗಿತು, ಸಿಡಿಲು ಸಿಡಿಯಿತು. ಈಗ ಮಳೆಗಾಲ ಅಲ್ಲ. ಮತ್ತೆ ಹೇಗೆ ಅದೇ ಮಿಂಚು ಬರುವುದು? ನಾನು ಹೇಗೆ ಅಂತ ಆಲೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಒಂದು ಕತ್ತಿ ವರಸೆ ತಿರುಗಿ ತಿರುಗಿ ಬಂದು ನನ್ನ ಮೂಗು ಮೂಳೆ ಕರ್ಣಗಳನ್ನು ಅಲ್ಲ, ಹುಡುಗಿ ಮಾತ್ರ ಇದ್ದದಂತ ನೀನು ಹೇಳ್ತೀವಿ, ಮತ್ತೆ ಕತ್ತೆಯಲ್ಲಿಗೆ ಬರುವುದು? ಹುಡುಗಿಯ ಕೈಯಲ್ಲಿತ್ತ? ಇಲ್ಲ, ಮತ್ತೆ ಒಬ್ಬ ಹುಡುಗ ಬಂದದ್ದಣ್ಣ. ಈಗ ಹುಡುಗಿ ಮಾತ್ರ ಇರುವುದಲ್ಲ, ಹುಡುಗರು ಇದ್ದಾರೆ. ಹೌದಣ್ಣ. ಅವನಿಂದ ನಿನಗೆ ಅನ್ಯಾಯ ಆಯ್ತಣ್ಣ, ಹುಡುಗನಿಂದ ಅನ್ಯಾಯ ಆಯ್ತಣ್ಣ. ಮಾನವರು ಈ ಭೂಮಿಯಲ್ಲಿ ಹುಟ್ಟಿದವರು, ಅವರು ಇಂತಹ ಪರಾಕ್ರಮಶಾಲಿಗಳೇ. ಆ ಪುರುಷನಿಗೆ ಹೋಗುವ ಕಾಲ ಹತ್ತಿರ ಬಂದಿದೆ. ಅವನನ್ನ ಕೈಗೆ ಸಿಕ್ಕಿದ್ರೆ ಅವನನ್ನು ಕೊಂದು ಮುಗಿಸುವ ಆ ಸುರಗಿರಿ ಮುಂದೆ ಹೋದಾಗ ಸುರಗಿರಿಯ ಜರಿದು ಕೆಳಗೆ ಬೀಳಲಿ. ಅಷ್ಟೇ ಅಲ್ಲ, ಸಾಗರದ ನೀರು ಬತ್ತಿ ಹೋಗಲಿ, ಆಕಾಶವೇ ಕಳಚಿ ಕೆಳಗೆ ಬೀಳಲಿ, ಕರೆಯೇ ಇಬ್ಬಾಗವಾಗಲಿ. ಆ ಹುಡುಗನಿಗೆ ಲೆಕ್ಕವೇ ಅಲ್ಲ. ಅವನನ್ನು ನಾನು ಬಂಧಿಸಿ ಹಿಡಿದು ಅವನಿಗೆ ಬೇಕಾದಂತಹ ಶಿಕ್ಷೆ ನಾನು ಕೊಡ್ತೇನೆ. ನೀನು ಹೆದರಬೇಡ. ಅಣ್ಣ, ನೀನು ಕೊಡ್ತೀಯ ಶಿಕ್ಷೆ? ಹಾಗಾಗಬಾರ್ದಣ್ಣ. ಮತ್ತೆ ಅವನಿಗೆ ಶಿಕ್ಷೆ ನಾನು ಕೊಡ್ಬೇಕು. ಅಣ್ಣ, ನೀನು ನನಗೊಂದು ಉಪಕಾರ ಮಾಡ್ಬೇಕಣ್ಣ. ಆ ಹುಡುಗನನ್ನು ತಂದು ನನಗೆ ಮದುವೆ ಮಾಡಿಸ್ಬೇಕಣ್ಣ. ಆಗ ಹೇಳಿದ್ದೀ ಅವನಿನ್ನ ಮೂಗು ಕಿವಿ ಕತ್ತರಿಸಿದರು. ಹೌದಣ್ಣ. ಮದುವೆ ಆದ್ಮೇಲೆ ಏನೆಲ್ಲ ಕತ್ತರಿಸುವುದಕ್ಕುಂಟು? ಸ್ವಲ್ಪ ಸ್ವಲ್ಪ ತಿನ್ಬೇಕು, ಅವನ ವಿಲವಿಲ್ಲನೆ ಒದ್ದಾಡಬೇಕು. ಅವನಿಗೆ ನಾನು ಚಿತ್ರಹಿಂಸೆ ಕೊಡ್ತೇನೆ ಅಣ್ಣ. ಅದಕ್ಕೆ ಅವನನ್ನು ನಾನು ಮದುವೆ ಆಗ್ತೇನೆ ಅಣ್ಣ. ಈಗ ಅವನಿಗೆ ಶಿಕ್ಷೆ ಕೊಡುವುದಕ್ಕೆ ನೀನು ಮದುವೆ ಆಗ? ಹೌದಣ್ಣ. ನೀನು ತಿನ್ನುವುದು ಎಲ್ಲಿಂದ ಪ್ರಾರಂಭ ಮಾಡ್ತೀನಿ? ನಾನು ಪ್ರಾರಂಭ ಮಾಡ್ತೇನೆ, ಎಲ್ಲ ಕಡೆಯಿಂದ ಪ್ರಾರಂಭ ಮಾಡ್ತೇನೆ. ಸ್ವಲ್ಪ ಸ್ವಲ್ಪವೇ ತಿಂತೇನೆ, ಮೂಸ್ತೇನೆ, ಕಚ್ಚುತ್ತೇನೆ, ಜಗಿತೇನೆ, ರಕ್ತವನ್ನು ಚೀಪುತ್ತೇನೆ. ಯಾವಾಗಲೂ ಸೆರಗಿದು ಇರುವುದು ಇದು ಮುಚ್ಚುವುದಕ್ಕೆ. ಅಣ್ಣ, ಅದು ನಮಗ, ಮತ್ತೆ ಅದು ಸಾಮಾನ್ಯ. ನಿನಗೆಲ್ಲ ಮತ್ತೆ ನನಗೆ ನೀನಲ್ಲ ಹೇಳಿದ್ದು. ನನಗೆ ಸ್ವೇಚ್ಛಾಚಾರಿಣಿಯಾಗಿ ಗೊತ್ತಾ? ಸ್ವೇಚ್ಛಾಚಾರಿಣಿ ಹೀಗೆ ಅಲ್ಲವಾ? ಹಾಗಾದ್ರೆ ಊರಿನವರಿಗೆ ಇದ್ದವರಿಗೆಲ್ಲ ತೋರಿಸಿದ್ರೆ ನೋಡುವ ಧೈರ್ಯ ಉಂಟಾ? ನನ್ನನ್ನು ಏನಾದ್ರೂ ಹಾಗೆ ನೋಡಿದ್ರೆ ಕಣ್ಣು ಕುಕ್ಕಿಯರು. ಈಗ ಮೂಗು ಮತ್ತು ಕಿವಿ ಹೋಗಿದೆ, ಇನ್ನು ಅದು ತೋರಿಸಿದ್ರೆ ಅದು ಹೋಗುವುದಕ್ಕುಂಟು. ಸ್ವಲ್ಪ ಎಚ್ಚರಿಕೆಯಲ್ಲಿರ್ಬೇಕು. ಇದಕ್ಕೆ ಹೋಗ ಔಷಧ ಮಾಡು. ಹೌದಣ್ಣ. ಪಂಡಿತರು ಬಂದಿದ್ದಾರ? ಪಂಡಿತರು ಮತ್ತೆ ಬೇರೆ ಇದ್ದಾರಲ್ಲ? ಆಯ್ತಣ್ಣ. ಅಣ್ಣ, ಹುಡುಗನನ್ನು ಬೇಗ ಕರೆದುಕೊಂಡು ಬಾ, ಅತ್ತಿಗೆಯನ್ನು ಕರ್ಕೊಂಡು ಬಾ. ಇವಳಿಗೆ ಸಮಾಧಾನ ಮಾಡ್ಲಿಕ್ಕೂ ತುಂಬಾ ಹೊತ್ತು. ಹಾಗಲ್ಲ, ನಾನೇ ಹೋಗುವುದಲ್ಲ. ಸೇನೆ ಸಿದ್ಧವಾಗಲಿ, ನಡೀತೇನೆ.
ಸಾಹಸ ಇದು ಶ್ಲಾಘನೀಯವಾದುದು ನಿಜ. ಆದ್ರೆ ಯಾತು ದಾನವರೆಲ್ಲ ಒಂದು ಕಾಲದಲ್ಲಿ ಎಲ್ಲಿಯೋ ದಿಕ್ಕುದೇ ಶೈಲದಲ್ಲಾಡುತ್ತಿರುವಂತಹ ಕಾಲಕ್ಕೆ ನಿನ್ನ ಅಪಾರವಾದಂತಹ ಯೋಗ್ಯತೆಯನ್ನು ತಿಳಿದು ನಿನ್ನ ಬಳಿಗೆ ಬಂದಂತಹ ಕಾಲಕ್ಕೆ ಅವರಿಗೆ ಅನ್ನದಾತನಾಗಿ ಆಶ್ರಯದಾತನಾಗಿ ಅಭಯವನ್ನು ನೀಡುವುದರ ಮೂಲಕವಾಗಿ ಉತ್ತುಂಗ ಶಿಖರವನ್ನು ಏರುವಲ್ಲಿ ಮಹತ್ತರವಾದಂತಹ ಸಾಧನೆ ಶ್ಲಾಘನೀಯವಾದುದು. ಮನ್ನಣೆಯ ಮನೆಯನ್ನು ಅವರಿಗೆ ಕೊಟ್ಟಿದ್ದೇನೆ. ಹೌದಲ್ಲ, ನಿನ್ನ ತ್ಯಾಗ ಅಮೋಘವಾದುದು. ಆದ್ರೆ ಇಂದಿನ ದಿವಸ ವಿಶಾಲವಾದಂತಹ ಸಭೆಯಲ್ಲಿ ನಾನು ಉಪಸ್ಥಿತನಿದ್ದೆ. ಆ ಕಾಲಕ್ಕೆ ಒಂದು ಬೊಬ್ಬೆ ಕೇಳಿಸಿತು, ಅಣ್ಣ ಎನ್ನುವ ಹಾಗೆ. ಹೌದೌದು. ಒಮ್ಮೆ ಹೀಗೆ ಕತ್ತೆತ್ತಿ ನೋಡಿದೆ ಎಂದಾದ್ರೆ ಅನ್ಯರಲ್ಲ, ಅಲ್ಲಲ್ಲ, ನಮ್ಮ ತಂಗಿಯಾದಂತಹ ಯಾರಾಕೆ ವಜ್ರಸ್ತನೆಯ. ಹೌದಾ, ಬಂದು ದೂರಲ್ಲಿ ಇರುತ್ತಾ ಇದ್ದಾಳೆ. ನನಗೆ ಕಷ್ಟ ಬಂದಿದೆ, ಕಷ್ಟ ಬಂದಿದೆ. ಒಂದೊಮ್ಮೆಗೆ ನಿನಗೆ ಏನು ಮಾಡುವುದು ಅಂತ ಗೊತ್ತಾಗ್ಲಿಲ್ಲ. ಇಲ್ಲ. ರಕ್ತ ಸೋರುತ್ತಾ ಇದೆ, ಭೀಕರವಾದಂತಹ ಪರಿಸ್ಥಿತಿ. ತಂಗಿಗೆ ಏನಾಯಿತು? ಈಗ ಒಬ್ಬ ಅಸುರನಿಗೆ ಏನಾದ್ರೂ ಆದ್ರೆ, ನೋವಾದ್ರೆ ಸಹಿಸುವಂತ ಸಾಮರ್ಥ್ಯ ಉಂಟು. ನಮ್ಮ ತಂಗಿಯನ್ನು ಎಷ್ಟು ಪ್ರೀತಿಯಿಂದ ನಾವು ಸಾಕಿದ್ದೇವೆ. ಮತ್ತೆ ಕೆಲವು ಸಮಯದಲ್ಲಿ ಸಮಯಕ್ಕೆ ಅವಳು ಒದಗಿ ಬರುವುದಿಲ್ಲ, ಗೊತ್ತಿಲ್ಲ ನನಗೆ. ಆದ್ರೆ ಅದು ನಾನೇ ಹೇಳಿದ್ದು. ಏನು ಅಂತ? ಸಮಯಕ್ಕೆ ಆಗುವಾಗ ಬರಬಾರ್ದು, ಸಮಯ ಆಗುವಾಗಲೇ ಬರ್ಬೇಕಂತ. ಒಂದು ವಿಚಾರ ಹೇಳ್ಬೇಕನ್ನ, ಏನು? ಆಕ್ಷೇಪ ಅಲ್ಲ. ಈಗ ಸಮಯಕ್ಕೆ ಸರಿಯಾಗಿ ಬರುವವರಿಗೆ ಮರ್ಯಾದೆ ಇಲ್ಲ. ಮತ್ತೆ ಕಾಲ ಕಾಲಕ್ಕೆ ಯಾರು ಕೈ ಕೊಡ್ತಾರೆ ನೋಡು, ಅಂತವರಿಗೆ ಒಂದು ಎತ್ತರವಾದ ನೀನು ಈಗ ಸಭೆಯ ಪ್ರವೇಶ ಮಾಡಿದ್ದೆ, ಮೊದಲೇ ಬಂದು ಕುಳಿತುಕೊಳ್ಳಿಲ್ವಾ? ಅಯ್ಯಯ್ಯೋ, ಮತ್ತೆ ನೀನು ಒಡ್ಡಲೋಗವನ್ನು ಕೊಡುವಾಗ ನಮ್ಮ ಉಪಸ್ಥಿತಿ ಯಾಕೆ ಹೊಗಳಿಕೆ ಮಾಡುವುದಕ್ಕೆ? ಅಣ್ಣ ಹೇಗೆ ಕುಳಿತುಕೊಳ್ತಾನೆ, ಹೇಗೆ ಇದ್ದಾನೆ ಎಂದು ನೋಡುವಂತಹ ಒಂದು ಆಸೆ ನೆಲೆಗೊಂಡು. ನಿನ್ನ ಜಾಗದಲ್ಲಿ ಕುಳಿತುಕೊಳ್ಳುವಂತಹ ಯೋಗ್ಯತೆ ನಮಗೆ ಇಲ್ಲ, ಅದು ಆಗಲಿಕ್ಕೆ ಇಲ್ಲ. ಅದು ಆದ್ರೆ ಅಣ್ಣನ ವಾಕ್ಯವನ್ನು ಕೇಳಬೇಕು ಅನ್ನುವಂತಹ ಉದ್ದೇಶದಿಂದ ಸಭೆಯಲ್ಲಿ ಉಪಸ್ಥಿತಿ ಇದ್ದವರು ನಾವು. ಆಯ್ತಲ್ಲ, ಇವತ್ತು ಸಭೆಗೆ ಮಸಿ ಬಳಿದು ಎಂತದ್ದಿದು? ಇದು ಅಸುರರ ಮರ್ಯಾದೆಯ ಪ್ರಶ್ನೆ. ಮತ್ತೆ ಒಬ್ಬಾತ ಮಾನವ ಅರಣ್ಯವನ್ನು ಪ್ರವೇಶಿಸಿ ನಮ್ಮ ತಂಗಿ ಸ್ವತಂತ್ರವಾಗಿ ತಿರುಗುತ್ತಿರುವಂತಹ ವೇಳೆಯಲ್ಲಿ ಅವಳ ಮಾನ ಖಂಡನೆ. ಮತ್ತೆ ಅಣ್ಣ, ನಾವು ಎಷ್ಟು ಮರ್ಯಾದೆಯಲ್ಲಿದ್ದೆವು. ನೀನು ಆಲೋಚನೆ ಮಾಡು. ಒಂದು ಕೈ ಹೋದ್ರೆ ಕೃತಕ ಕೈಯನ್ನು ಸೇರಿಸಬಹುದು, ಆಗಬಹುದು. ಅವಳ ಸೊಂಟ ಮುರಿದ್ರೆ ನಾಳೆ ಮದ್ದು ಕೊಟ್ಟು ಸರಿ ಮಾಡಬಹುದು. ನಮ್ಮಲ್ಲಿ ಈ ಎಣ್ಣೆ ಬಳಿಯುವುದಕ್ಕೂ ಇದ್ದಾರೆ ಬೇಕಾದಷ್ಟು, ಅಲ್ಲಿ ತಿರುಗುತ್ತಾ ಇದ್ರು. ಆಗ ಮೊನ್ನೆ ಬರ್ತಾ ಇದ್ರು, ಈಗ ಬರುವುದೇ ಇಲ್ಲ. ಅಲ್ಲ, ಬಂದಿದ್ದಾರೆ ಅಂತ ಬಂದಿದ್ದಾರ? ನೀನು ಗಮನಿಸಲಿಲ್ಲ. ಅದು ಹಾಗೆ ಈ ಎತ್ತರದಲ್ಲಿ ಕುಳಿತವನಿಗೆ ಸಾಮಾನ್ಯರೆಲ್ಲ ಲೆಕ್ಕಕ್ಕಿಲ್ಲ. ರಾಜಕೀಯ ಅಲ್ವಾ, ಕಿರೀಟ ಹೊತ್ತ ತಲೆಗೆ ಕಿರುಕುಳ ತಪ್ಪುವುದಿಲ್ಲ. ಅವರಿಗೆ ನಿರಂತರ ಉದ್ಯೋಗ ಇಲ್ಲ. ಅದು ನೋಡಿಕೊಳ್ಳುವಂತ ನಿನಗಲ್ವ ನಾನು ಆದೇಶ ಪಟ್ಟದ್ದು. ಒಮ್ಮೊಮ್ಮೆ ನನ್ನಲ್ಲಿ ಮಾತಾಡುವ ಕ್ರಮ ಉಂಟು, ಹಚ್ಚಬೇಕಾ ನಿನಗೆ ಅಂತ. ನಾನು ಬೇಡ ಅಂತ ಹೇಳುದು. ಹೌದಾ? ಒಳ್ಳೆ ಒಂದು ನಿದ್ದೆ ಬರ್ತದೆ, ಬಿಡಲ್ಲ. ಆಯ್ತು. ಆದ್ರೆ ಈ ಸಮಯದಲ್ಲಿ ಅವಳನ್ನ ಸಚೇತನ, ಅವಳ ಅಲಂಕಾರವನ್ನು ಕೆಡಿಸಿದವ ಧೂರ್ತ. ಕರ್ಣ ಕೂಡ ಹೋಗಿದೆ ಅಂತೆ. ಹೋಗಿದೆಯಾ? ಕರ್ಣ ಹೋದ್ರೆ ನಮ್ಮಲ್ಲಿ 4 ಮಂದಿ ಕರ್ಣ ಹಾಕುವುದಕ್ಕೂ ಇದ್ದಾರೆ. ಅವರು ಭಾವಿಸಿದ್ದು ಹೇಗೆ? ಇವಳ ಅಂದ ಕೆಡಿಸಬೇಕು. ಹೌದೌದು. ಆದ್ರೆ ನಾನು ಆಲೋಚನೆ ಮಾಡುದು ಅದನ್ನಲ್ಲ. ಏನು? ಈಗ ಅವಳಿಗೆ ಮದುವೆ ಆಗಿದ? ಇಲ್ಲ, ಆಗ್ಲಿಲ್ಲಲ್ಲ. ಸೌಂದರ್ಯವತಿ ಆದಂತ ಆಕೆಯ ಸೌಂದರ್ಯವನ್ನು ಕೆಡಿಸುವುದಕ್ಕೆ ಮುಂದಾಗಿದ್ದಾನೆ. ಹೌದು. ಈಗ ಸೌಂದರ್ಯಕ್ಕೆ ಮರ್ಯಾದೆ ಆದ್ರೂ ತೊಂದರೆ ಆಗ್ತಿರ್ಲಿಲ್ಲ. ಒಂದು ಕಾಲದಲ್ಲಿ ನಮ್ಮ ತಂಗಿ ಸೌಂದರ್ಯ ಅತಿಶಯವಾದಂತಹ ರೂಪವತಿ. ಮತ್ತೆ ಈಗ ಸೌಂದರ್ಯಕ್ಕೆ ಬೆಲೆವೇ ಇಲ್ಲ. ಇಲ್ವೇ ಇಲ್ಲ. ಅಲ್ಲಿ ಉಂಟಾ ಇಲ್ವ ಅಂತ ಗೊತ್ತಾಗುದಿಲ್ಲ ಅಂತ ನಾನು ಕೆಲವು ಸ್ಪರ್ಧೆಗೆ ಕಳಿಸಿದ್ದೇನೆ ಅವಳಿಗೆ. ಹೌದಾ? ಹೌದು. ಎಲ್ಲ ಮುಖ ಕೆಂಪಾಗಿ ಹೋಗಿದೆ. ಏನೇ ಆಗ್ಲಿ ನಮ್ಮ ಅಧಿಕಾರವನ್ನು ಪ್ರಶ್ನಿಸುವುದಕ್ಕೆ ಹೊರಟಿದ್ದಾರೆ ಎಂದಾದ್ರೆ ಆ ತರಳೆ ಮಾನವನ ಜೊತೆಯಲ್ಲಿ ಒಬ್ಬಳಿದ್ದಾಳಂತೆ. ಒಳ್ಳೇದೇ ಆಯ್ತು. ಅವಳು ನನಗೆ ಬೇಕು ಅನ್ನುವ ಉದ್ದೇಶದಿಂದ ಇವಳು ಕೈ ಹಾಕುವುದಕ್ಕೆ ತಸ್ಮಯನ್ನಮಃ ಅಂದ್ರೆ ಕಾಲವನ್ನು ನಾವು ಕಾಯಬೇಕೆ ಹೊರತು ಕಾಲ ನಮ್ಮನ್ನು ಕಾಯುವುದಿಲ್ಲ. ಅದಕ್ಕೆ ಏನು ಮಾಡುದು? ಸಮಯ ನಾವು ಹೇಳಿದ ಹಾಗೆ ಕೇಳುವುದಿಲ್ಲ. ಆ ತರಳೆ ನಿನಗೆ ಯೋಗ್ಯಳಾದವಳು ಎನ್ನುವ ಹಾಗೆ ನಾನು ಭಾವಿಸಿದ್ದೇನೆ. ತಂಗಿ ಕೂಡ ಹಾಗೆ ಹೇಳಿದ್ದು. ಹಾಗಾಗಿ ಈ ಸಮಯದಲ್ಲಿ ರೋಷಭೇದಭರಿತನಾಗಿ ಆ ತರಳೆಯನ್ನು ಕರೆತರುವುದಕ್ಕಾಗಿ ಅವನನ್ನು ಶಿಕ್ಷಿಸುವುದಕ್ಕಾಗಿ ನೀನು ಹೊರಟಿದ್ಯಾ? ಹೌದು. ನೀನು ಹೋಗ್ಬೇಕಂತ ನಾನು ಕೇಳುವುದು.
ಕರುಣಿಸಿದೆ ಎಂದಾದ್ರೆ ಕರುಣಿಸಿದ್ರೆ ಇದು ಹೋರಾಟ. ಹೊರಡುವಾಗ ಕೆಲವು ತಡೆ ಬರ್ತದಲ್ಲ. ನಾವು ಹೆಚ್ಚು ಮಾತಾಡ್ಲಿಕ್ಕಿಲ್ಲ. ಹಾ, ಕೆಲವರೆಲ್ಲ ಬೇಕಾದಷ್ಟು ಮಾತಾಡ್ತಾರೆ, ಕಾರ್ಯದಲ್ಲಿ ಎಂತದ್ದು ಇಲ್ಲ, ಮಾಡುದಿಲ್ಲ. ಹೋಗಿ ಚಾಪೆ ಹಾಕಿ ಮಲಗುದು. ಹೌದು. ಹೌದಾ? ಮತ್ತೆ ಅವರಿಗೆ ಮತ್ತೆ ಕೆಲಸ ಇರ್ತದೆ. ಎಂತದ್ದು ಅದಕ್ಕೆ ಮತ್ತೆ? ಮೊದಲು ಮಲಗುವುದು ಮತ್ತೆ ಕೆಲಸ ಮಾಡಿ. ಮತ್ತೆ ಮಂಗಳಾರತಿಗೆ ಬರ್ಬೇಕು. ಯಾಕೆ? ಮಂಗಳಾರತಿ ಈಗ ಮಾಡುವುದಕ್ಕೆ ನಿನಗೆ ಕರುಣಿಸಿದ್ರೆ ಆಜ್ಞೆಯನ್ನು ಏನು ಮಾಡ್ತೇನೆ ಗೊತ್ತೇ? ಏನ್ ಮಾಡ್ತೀನಿ? ನನ್ನ ಭುಜದಲ್ಲಿ ವೀರವನಿತೆ ನರ್ತಿಸುತ್ತಾ ಇದ್ದಾಳೆ. ಅಲ್ವಾ, ನಿನ್ಗೆ ಹೆಸರಿಟ್ಟದ್ದು ಅದಕ್ಕೆ ವಜ್ರನಾಭ. ವಜ್ರನಾಭ. ನೀನು ನೋಡುವುದಕ್ಕೆ ಹೀಗಿದ್ರು ಕೂಡ ನಿನ್ನ ಶರೀರ ವಜ್ರದ ಹಾಗೆ. ಬಂಗಾರದಿಂದಲೂ ಕಠಿಣವಂತೆ ವಜ್ರ. ಹೌದೌದು. ಅದನ್ನು ಭೇದಿಸುವುದಕ್ಕೆ ಸಾಮಾನ್ಯರಿಂದ ಸಾಧ್ಯ ಇಲ್ಲ. ನಿನಗೆ ಹೆಸರಿಟ್ಟದ್ದು ಅದಕ್ಕೆ. ನನಗೆ ಒಪ್ಪುವಂತ ಹೆಸರನ್ನು ಇರಿಸಿದ್ದೀನಿ. ಹ, ವಜ್ರನಾಭ. ಹ. ಅಣ್ಣ, ವಜ್ರನಾಭನ ಯೋಗ್ಯತೆ ಏನು ಅನ್ನೋದನ್ನು ನನ್ನ ಕ್ಷೇತ್ರದಲ್ಲಿ ತೋರಿಸಿಕೊಡ್ತೇನೆ. ಹೇಗೆ? ಹೇಗೆ? ಹೋಗಿ ಹೋರಾಟವನ್ನು ಮಾಡುತ್ತಿರುವಂತಹ ಕಾಲಕ್ಕೆ ಹ, ಆ ಸೃಷ್ಟಿಕರ್ತನಾದಂತಹ ವಿಧಾತ, ಬ್ರಹ್ಮದೇವ, ಕಮನೀಯ ಗಾತ್ರ, ಕನಕ ಗರ್ಭ, ಹ, ಕೆಲವೆಲ್ಲ ಹೆಸರುಂಟಂತೆ. ಹೌದೌದು. ಆಗಲಿ, ಅಂತ ಬ್ರಹ್ಮದೇವ ನನ್ನ ಮುಂದೆ ಬಂದ ಎಂದಾದ್ರೆ ಅವನ ಕೈಯಲ್ಲಿರುವುದೇನು? ದಂಡ. ದಂಡ. ಎಂತದ್ದಕ್ಕೆ? ಕರ್ಮಕ್ಕೆ ಅವನಿಗೆ ದಂಡ. ಅಲ್ಲ, ಬ್ರಹ್ಮನಿಗೆ ದಂಡವೇ ಮೀಸಲು. ಕೆಲವು ಸಲ ಮತ್ತೆ ಕೆಲವು ಬ್ರಹ್ಮ ಹೋಗಿ ಚಕ್ರ ಹಿಡಿಯುವುದಕ್ಕಾಗ್ತದ? ಆದ್ದರಿಂದಲೇ ಅವನಿಗೆ ಸ್ವಲ್ಪ ಮಾನ ಮರ್ಯಾದೆ ಇರುವುದು. ಹೌದೌದು. ದಂಡ ಕೈಯಲ್ಲಿದ್ದ ಕಾರಣ ಹ. ಅವನ ದಂಡವನ್ನು ಕಸಿದು ಅವನ ಮಂಡೆಯನ್ನು ಹುಡಿ ಮಾಡ್ತಾನೆ. ಮತ್ತೆ ಅವನಿದ್ದಾನ ಯಾರವ? ಮೂರು ಕಣ್ಣಿನವ ಪರಮೇಶ್ವರನೇ. ಹೌದು. ಆ ಗಿರೀಶ ಹ. ನಮ್ಮ ಕುಲದೇವ. ಸತೀಶ. ಹೌದಪ್ಪ, ನಮ್ಮ ಕುಲದೇವನಾಗಿದ್ದಾನೆ. ಹ, ನಮ್ಮ ಭಜನೆಗೆ ಹೋಗೊಟ್ಟು ಬರುವವ. ಹೌದು. ಒಂದು ಸಾಮಾನ್ಯ ದೇವ ಯಾರು ಅಂತ ಕೇಳಿದ್ರೆ ಹ, ಒಂದು ಮೂಲೆಯಲ್ಲಿ ನಿಂತು ಒಮ್ಮೆ ಕರೆದ್ರೆ ಸಾಕು, ಓ ಗಿರೀಶ ಅಂತ ಹ, ನೇರವಾಗಿ ಬರ್ತಾನೆ. ಹೌದೌದು. ಅಂತಹ ಪರಮೇಶ್ವರ ಒಂದೊಮ್ಮೆಗೆ ನನ್ನ ಎದುರಾಗಿ ಬಂದ ಎಂದಾದ್ರೆ ಹ. ಅವನ ಕೈಯಲ್ಲಿರುವುದೇನು? ಏನು? ತ್ರಿಶೂಲ. ಹೌದು. 3 ಮನೆಯ ಆಯುಧ. ಹ. ಆಯುಧವನ್ನು ಕಿತ್ತು ಅವನ ಎದೆಗೆ ಪ್ರಯೋಗಿಸ್ತೇನೆ. ಹ. ಮತ್ತೊಬ್ಬವ ಚಕ್ರಧಾರಿ, ಹೌದು. ಕಪಟ ನಾಟಕ ಸೂತ್ರಧಾರಿ, ಕರಿಬಣ್ಣವನ್ನು ಹೊಂದಿದವ. ಕರಿ ಬಣ್ಣ ಕರಿಯ, ದಶಾವತಾರಿ. ಅವನ ಕುಹಕ, ಹ. ಅವನ ನಾಟಕ. ಹೌದು. ಆ ಕೃಷ್ಣ ಅಲ್ಲ ವಿಷ್ಣು ಆಗಲಿ ಯಾರಾಗಲಿ ಹ, ನನಗೆ ಲೆಕ್ಕವೇ ಇಲ್ಲ. ನಾಟಕ ಮಾಡುವುದೇ ಅವ. ಹೌದಾ? ಅವನ ನಾಟಕ ಇವತ್ತು ನಿಲ್ಲಿಸ್ತೇನೆ. ಹೇಗೆ? ಅವನ ಚಕ್ರವನ್ನು ಕಸಿದು ಅವನಿಗೆ ಪ್ರಯೋಗಿಸಲಿಲ್ಲ. ನಾನು ವಜ್ರನಾಭನಲ್ಲ. ಅವರೆಲ್ಲ ಇದು ಶತ ಸಿದ್ಧ. ಅವರೆಲ್ಲ ಬಿಡು, ನನಗೆ ಬೇಕಾದದ್ದು ಹೆಣ್ಣು. ಹೆಣ್ಣ? ಅಣ್ಣ, 2 ಲಾಭ ಆಯ್ತು. ಯಾವುದು? ಒಂದು, ನಮ್ಮ ಅಧಿಕಾರವನ್ನು ಪ್ರಶ್ನಿಸುವುದಕ್ಕೆ ಹೊರಟಿದ್ದಾರೆ. ಹೌದು. ಅವರು ನಮ್ಮನ್ನು ದಂಡಿಸುವುದಕ್ಕೆ ಹೊರಟದ್ದಲ್ಲ. ಅಲ್ಲ, ಮಾನವ. ಅಲ್ಲ. ಮುಸುಗುಟ್ಟುತ್ತಿರುವಂತಹ ಸರ್ಪದ ಹೆಡೆಯನ್ನು ಮೆಟ್ಟಿದ್ದು. ಎಲ್ಲ ಬಾಯಿಗೆ ಕೈ ಹಾಕಿದ್ದು. ಹೌದಾ? ಹಾಕ್ಲಿ. ಇಂದಿನ ದಿವಸ ಹಾ. ನನ್ನ ಪರಾಕ್ರಮದ ಪರಾಕಾಷ್ಠೆ ಏನು ಅನ್ನೋದನ್ನು ತೋರಿಸಿ ಬರ್ತೇನೆ. ಹಾ. ಆ ಕರುಣೆಯನ್ನು ದರದರನೆ ಎಳೆದು ತಂದು ನಿನ್ನ ಸಭಾಸ್ಥಾನದಲ್ಲಿ ನಿಲ್ಲಿಸ್ತೇನೆ. ಕೊಡುವಪ್ಪನೆ. ನನಗೆ ತಾಳ್ಮೆ ಇರಲಿಲ್ಲ. ನೀನು ಮಾತಾಡುವಾಗ ಸ್ವಲ್ಪ ತಾಳ್ಮೆಯನ್ನು ತಕೊಂಡದ್ದು. ಯಾಕೆ? ಯಾಕೆ? ವಜ್ರನಾಭ. ನಮ್ಮದು ಯಾವತ್ತೂ ಉದ್ವೇಗವೇ. ಹೌದು. ನೀನು ಇಲ್ಲಿ ಮಾತ್ರ ಮಾತಾಡಿ ಕೆಲಸ ಮಾಡಿ ಮುಗಿಸುವುದಲ್ಲ, ಮತ್ತೆ ಅಲ್ಲಿ ಹೋಗಿಯೂ ಮಾತಾಡಿ ಅವನಲ್ಲಿ ನನಗೆ ಬೇಕಾದಂತಹ ತರಳೆಲೆಯನ್ನು ತಂದು ಕೊಡುವಲ್ಲಿ ಒಳ್ಳೆಯದು. ನಿನ್ನ ಶಕ್ತಿ ಪ್ರದರ್ಶನ ಅಲ್ಲಿ ಮಾಡು. ಆದೀತು. ಹೋಗು, ನಿನಗೆ ಶುಭ.
ಅವ್ರು ಯಾರು? ನಾನೇ ಪಡ್ಕೊಂಡೆ. ಓಹೋ, ನೀನು ಯಜಮಾನನ? ಹೌದು. ಯಾರಿಗೆ? ನಾನು ಹೋದದ್ದೆಲ್ಲ ನನ್ನದು. ಅದೇ ಈಗಿನ ಕ್ರಮವೇ ಹಾಗೆ. ಒಂದು ಕೂಟದಲ್ಲಿ 25 ಮಂದಿ ಇದ್ರೆ ಏನು ಅಲ್ಲದವ ಹೇಳುದು ನಾನೇ ಯಜಮಾನ, ನಾನು ಉಸ್ತುವಾರಿ, ಹೌದೌದು. ಮತ್ತೆ ಮಧ್ಯವರ್ತಿ. ಅವನಿಗೆ ಬೇರೆ ಗೊತ್ತಿಲ್ಲದ್ರೆ ಅದನ್ನ ಹೇಳ್ತಾನೆ. ಮೊನ್ನೊಬ್ಬ ಹೇಳಿದ್ದಾನಂತೆ ಅದನ್ನು ನನಗೆ ಕಳುಹಿಸು ಅಂತ. ಅದನ್ನು ನನಗೆ ಕೊಡು. ಬಹುಶಃ ಇವ ಏನು ಮಾಡಿದ? ಓಹೋ, ಇವ ದೊಡ್ಡ ಮೇಧಾವಿಯಾಗಿರ್ಬೇಕು. ಇವ ಪೂರ್ಣ ಎಲ್ಲ ಕಳಿಸಿದ. ಮತ್ತೊಬ್ಬರಲ್ಲಿ ಕೇಳುವಾಗ ಅವ ಹೇಳ್ತಾನೆ ಅದವ ಕಳಿಸಿದ್ದು ಯಾಕೆ? ಅವನಿಗೆ ಎಂತದ್ದು ಗೊತ್ತಿಲ್ಲ, ಅವನದ್ದು ಬಲ. ದುರ್ಬಲ ಬಲ ತುಂಬುವುದಕ್ಕೆ ನಡೆಸಿದ ಕೆಲಸ ಅಂದ್ರೆ ದೊಡ್ಡಸ್ತಿಗೆ ಅಂತ. ತನಗೆ ತಿಳಿದದ್ದಕ್ಕಿಂತ ಹೆಚ್ಚಿನದ್ದನ್ನು ಪ್ರಕಟಿಸುವುದು. ಪ್ರಚಾರಕ್ಕೆ ಬರ್ಬೇಕಾ? 4 ಮಂದಿ ಸೇರಿದ್ದಲ್ಲಿ ಏನಾದ್ರೂ ಹಾಳು ಕೆಲಸ ಮಾಡ್ಬೇಕು. ಏನಕ್ಕೆ ಏನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ. ದೊಡ್ಡ ಪಾತ್ರೆ ಹೊತ್ತಾಕಿ ಶಬ್ದ ಮಾಡಿದ್ರಾದ್ರೂ ಅಡ್ಡಿಲ್ಲ. ಅದ್ಯಾರು ಹಿಂತಿರುಗಿ ನೋಡ್ತಾರೆ ಅಂತ ಅಷ್ಟೇ. ಈ ಮೊದಲೊಬ್ಬ ಹೇಳಿದ್ದಾನಂತೆ 1000 ಉಂಟು ಮಣ್ಣು ಹಾಕು, ನಾನು ಮಾತಾಡುವುದಿಲ್ಲ. ಅವ ಯಾವತ್ತೂ ಮಾತಾಡುವುದಿಲ್ಲ, 1 ವರ್ಷಕ್ಕೆ ಒಮ್ಮೆ ಮಾತ್ರ ಮಾತಾಡಿ. ಆದ್ರೆ 4 ಮಂದಿ ಸೇರಿದ್ದಲ್ಲಿ ಒಂದು ಬೊಬ್ಬೆ ಹಾಕು, ಅದುವೇ ಮಾರನೇ ದಿವಸ ಪ್ರಚಾರಕ್ಕೆ ಬರುವುದು ಅಂತ. ಹೌದಪ್ಪ, ಹೆಚ್ಚು ಯಾವತ್ತೂ ತೆಗೆಯದವ ಇವತ್ತು ತೆಗೆದ. ದೊಡ್ಡ ಸ್ವರ ಯಾರಿಗುಂಟು ಅವರ ಮಾತೆಯ ಪ್ರಚಾರಕ್ಕೆ ಬರ್ತಾರೆ. ಹಾಗಿದ್ರೆ ಜೀವನ ಪೂರ್ತಿ ಬೇಕಾದಷ್ಟು ಅನುಭವವನ್ನು ಹೊಂದಿ 4 ಮಂದಿಗೆ ಹೇಳುವಂತಹ ಪಾಠ ಅಲ್ಲ, ಹೇಳಿಸಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಒಬ್ಬನಲ್ಲಿ ಉಂಟು ಅಂತ ಆದ್ರೆ ಅವ ಗುರುತಿಸಿಕೊಳ್ಳುವುದಿಲ್ಲ ಅಂತ. ಅವ ಹೆಚ್ಚು ಮಾತಾಡುವುದೇ ಇಲ್ಲ ಅಂತ. ಇಲ್ಲ, ತನ್ನಲ್ಲಿ ಉಂಟು ಅಂತ ಅವ ತೋರಿಸಿಕೊಡುವುದಿಲ್ಲ. ಇಲ್ಲ, ಅದು ಅದೇ ದೊಡ್ಡಸ್ತಿಗೆ. ಆದ್ರೆ ಒಂದುಂಟು, ಹೇಗೆ? ಸ್ವಸ್ವರೂಪ ಜ್ಞಾನ ಅಂತ ಉಂಟು. ತಾನು ಏನು ಅನ್ನೋದು ಅವನಿಗೆ ಗೊತ್ತಿರ್ಬೇಕು, ಸರಿಯಾಗಿ ಗೊತ್ತಿರ್ಬೇಕು. ಏನು ಅಲ್ಲದನ್ನು ಎತ್ತರವಾದಂತಹ ಪೀಠದಲ್ಲಿ ಕುಳ್ಳಿರಿಸಿ ಹೂವಿನ ಹಾರ ಹಾಕಿ ಮಂಗಳಾರತಿ ಬೆಳಗಿದಲ್ಲಿಗೆ ಅವ ದೊಡ್ಡ ಜನ ಅಂತ ಆಗುದಿಲ್ಲಲ್ಲ. ನಮ್ಮಲ್ಲಿ ಒಂದು ಮಾತುಂಟು, ಏನು? ಮುಂಡಾಸು ತಲೆಗೆ ಕಟ್ಟಬೇಕು, ಒಣಕಾಲಿಗೆ ಕಟ್ಟಬಾರದು ಅಂತ. ಕಟ್ಟಿದ್ರೆ ಏನಾಗ್ತದೆ? ನಿಲ್ಲುವುದಿಲ್ಲ, ಅದರ ಬೆಲೆ ಗೊತ್ತಿಲ್ಲ ಅಂತ ಅರ್ಥ. ಹೌದೌದು. ಕಟ್ಟುವವನಿಗೆ ಅದರ ಬೆಲೆ ಗೊತ್ತಿರುವುದಿಲ್ಲ. ಇಡೀ ಅರಣ್ಯ ಪ್ರವೇಶ ಮಾಡಿದ್ದಿ, ಹೆಣ್ಣಿಗೆ ಹಲ್ಲೆ ಮಾಡುವಂತಹ ಸ್ವಾತಂತ್ರ್ಯ ಯಾರು ನಿನಗೆ ಕೊಟ್ಟದ್ದು? ಯಾವ ಹೆಣ್ಣದು? ಒಬ್ಬಳಾಕೆ ಹೆಣ್ಣು ದೀರ್ಘವಾದಂತಹ ದೇಹವನ್ನು ಹೊಂದಿ ವಜ್ರಸ್ತನೆ ಅನ್ನುವವಳು ಈ ಹಿಂದೆ ಇಲ್ಲಿಗೆ ಬಂದಿದ್ದಲ್ಲ. ವಜ್ರಸ್ತನೆ? ಹೌದು. ಅದೆಂತದ್ದು ಬೇರೆ ಎಂತದ್ದು ಹೆಸರು ಹೇಳಿದ್ರು? ಅವಳು ಕೆಲವು ಎಂತದ್ದು, ಅವಳೇನೋ ಬೇರೆ ಹೆಸರು ಹೇಳಿದ್ರು. ಏನು ಅಂತ? ಗೋತ್ರಸ್ತನೆ ಅಂತ ಹೇಳಿದ್ರು. ಅಲ್ಲ, ಅದು ಹೆಸರು ಒಂದೇ ಅಂತ. ಅದೇ ಮತ್ತೆ ಗೋತ್ರ ವಜ್ರ. ವಜ್ರ ಅಂದ್ರೆ ಎಂತದ್ದು? ಕಠಿಣ ಅಂತ ಅರ್ಥ. ಹಾಗಾದ್ರೆ ಒಳ್ಳೆ ಗಟ್ಟಿಯವಳು. ಈಗ ಸುಕೇತ, ಸುಬುದ್ಧಿ, ಸುನಾಭ, ಸುನಾಮಿ, ಸುವರ್ಚಸ ಎಲ್ಲ ನಮ್ಮಲ್ಲಿ ಹೆಸರು ಉಂಟು ಅಂತ. ಹಾಗೆಲ್ಲ ಉಂಟು. ಮತ್ತೆ ನಮಗೆ ದಿನಕ್ಕೊಂದು ಹೆಸರು. ಅದಾದೀತು. ಯಾವುದು? ದಿನಕ್ಕೊಂದು ಊರು, ದಿನಕ್ಕೊಂದು ಹೆಸರು. ಆಗ ಹಳೆ ಊರಿನವನಿಗೆ ಗೊತ್ತಾಗುದಿಲ್ಲ ನೋಡಿ, ಇದು ಯಾವ ಹೆಸರು, ಅದು ಏನ ಜನ ಬೇನಿರ್ಬೇಕು. ನಾನಿಲ್ಲ, ಯೋಚನೆ ಗೊತ್ತಾಗ್ತದೆ. ಲೋಕದಲ್ಲಿ ಹೆಚ್ಚು ಸಾಲ ಮಾಡಿದವ, ಹೆಚ್ಚು ಸುಳ್ಳು ಹೇಳುವ ಇಂಥ ಹೆಸರನ್ನು ಇಡುವುದು ಅಂತ. ಹೌದೌದು. ಹಾಗಲ್ಲ. ಮತ್ತೆ ಅವಳನ್ನು ನಾವು ವಜ್ರಸ್ತನೆ ಅಂತ ಕರೀತೇವೆ, ಇರಲಿ. ಗೋತ್ರಸ್ತನೆ ಅಂತ ಕರೀತೇವೆ, ಮತ್ತೆ ಮಂತ್ರಮೂರ್ತಿ ಅಂತ ಕರೀತೇವೆ. ಮಂತ್ರಮೂರ್ತಿ ಅವಳು? ಮಂತ್ರಮೂರ್ತಿ ಅಂತ ಕರೀತೇವೆ ನಾವು. ಆಗ್ಲಪ್ಪ, ಕೇಳುವುದಕ್ಕೆ ಏನು ಬೇಕು ಹಾಗೆ ಕೂಗಿ ಅವಳು. ಮತ್ತೆ ನಮ್ಮ ತಂಗಿ ನಾವು ಪ್ರೀತಿ ವಾತ್ಸಲ್ಯ ಪ್ರೇಮವನ್ನು ಧಾರೆ ಎರೆದು ಅವಳನ್ನು ಬೆಳೆಸಿದ್ದೇವೆ. ಗಳಿಗೆಗೊಂದು ರೀತಿ ಹೇಳಿ ಬೆಳೆಸಿ. ಹೌದು. ನಮಗೆ ಬಿಟ್ಟು ಗಳಿಗೆ ಒಂದು ರೀತಿ ಹೇಳಿದ್ರು ಪೂರ್ಣಾಹುತಿ ಕಾಲಕ್ಕೆ ಅವಳು ನಮಗೆ ಬೇಕಾದವಳಿಯನ್ನು ಹಾಗೆ ತೋರಿಸಿಕೊಡ್ತಾಳಂತ. ಹೌದಾ? ಈಗ ಹೆಣ್ಣಾದವಳು ಮನೆಯ ಮೂಲೆಯಲ್ಲಿ ಇರುವುದಲ್ಲ, ಮತ್ತೆ ಗಂಡ ಮನೆಯ ಒಳಗೆ ಕುಳಿತು ಕೆಡುವುದಲ್ಲ, ತಿರುಗು ಕೆಡುವುದು. ಹೆಣ್ಣಾದವಳು ಮನೆಯ ಒಳಗೆ ಇರುವುದಲ್ಲ, ತಿರುಗಾಟದಲ್ಲಿ ಇರಬೇಕು ಸ್ವತಂತ್ರವಾಗಿ. ನಮ್ಮಲ್ಲೆಲ್ಲ ಹಾಗಲ್ಲ ಹೇಳಿಕೆ. ಏನು? ಹೆಣ್ಣು ತಿರುಗಿ ಕಟ್ಟಿತು, ಗಂಡು ಕುಳಿತು ಕಟ್ಟಿತು. ಈಗ ನಿಮ್ಮಲ್ಲೆಲ್ಲ ಹಾಗಲ್ಲ, ಹೆಣ್ಣು ತಿರುಗುವುದು, ಗಂಡು ಕುಳಿತಿರುವುದು. ಗಂಡು ನಮ್ಮ ಅಣ್ಣ, ಅವ ಕುಳಿತಲ್ಲೇ ಇರುವುದು, ಪ್ರತಿಷ್ಠಾಪಿಸಿದ ಮೂರ್ತಿಯ ಹಾಗೆ. ಹಾಗೆ ಅಂದ್ರೆ ಚಲನೆ ಇಲ್ಲ ಅಂತಲ್ಲ? ಚಲನೆ ಇಲ್ಲ ಅಂತಲ್ಲ, ಉಂಟು. ಅವ ನಿರ್ದೇಶನ ಕೊಡುವುದಕ್ಕೆ ಮಾತ್ರ. ಅಂಗವಿಕಲ ಆಗಿದೆ. ಎಂತದ್ದು? ಇವರು ಹೇಳುದು ಅಂಗವಿಕಲ. ಸ್ವರ ಯಾರದ್ದು ಕೇಳಿಸುವುದು? ಅವಳು ನನ್ನ ತಂಗಿ. ನಿನ್ನ ತಂಗಿ? ನೀನು ಇಷ್ಟು ಗಿಡ್ಡ ಕಿರುಬೇಣಿನಷ್ಟು ಇದ್ದೆ, ಅವಳು ಉದ್ದ ಇದ್ದಾಳೆ. ಚೆನ್ನಾಗಿ ಸಾಕಿದ್ದೇವೆ ಅವಳನ್ನು. ಅಲ್ಲ, ಚೆನ್ನಾಗಿ ಸಾಕು, ಬೇಡ ಅಂತ ಹೇಳುವುದಿಲ್ಲ. ಎಲ್ಲವರಿಗೂ ಅಂತದ್ದು ಬೇಕು ಅಂತ ಹೇಳುದು ನಾನು. ಇದು ಆ ತರುಣೆ ಅರಣ್ಯದಲ್ಲಿ ಸುತ್ತುವರಿತಿರುತ್ತಾ ವೇಳೆಯಲ್ಲಿ ಏನೋ ಅವರ ಅಪೇಕ್ಷೆಯನ್ನು ನಿನ್ನ ಮುಂದಿರಿಸಿದಳಂತೆ. ಎಂತದ್ದು ಅಪೇಕ್ಷೆ? ಬಾಯಿ ತೆರೆದು ನುಂಗುದಕ್ಕೆ ಬಂದಳು ಅವಳು. ಬಿಟ್ಟು ನುಂಗಿದ್ರೆ ಅವಳಿಗೆ ಆಹಾರವಾಗಿ ಒದಗಿ ಬರಬಹುದಿತ್ತು ಅನ್ನೋಂತ ಯೋಚನೆ. ಮತ್ತೆ ಕೆಲವು ಸಲ ಒಳ್ಳೆ ವಿಷಯ ಈ ಅಭಿನಯ ಭಾವ ಅದು ಪ್ರಧಾನ ಅಂತ. ಏನು ಭಾವ ಪ್ರಧಾನ? ಅವಳು ಸ್ವರ ಎಬ್ಬಿಸುವುದು ಮಾತ್ರ. ಅವಳು ಒಮ್ಮೊಮ್ಮೆ ಗೊರಕ್ಕೆ ಹೊಡೆಯುತ್ತಾಳೆ, ಗೊತ್ತುಂಟ, ನಿದ್ದೆಯಲ್ಲಿ. ಹೌದಾ? ಮತ್ತೆ ನಮಗೆ ನಿದ್ದೆ ಬರುವುದಿಲ್ಲ ಒಮ್ಮೆ. ನಿಮಗೆ ಮಾತ್ರ ಊರವರಿಗೆ ಬರುದು? ಅಲ್ಲ, ಊರವರಿಗೆಲ್ಲ. ಅವಳು ದೂರದಲ್ಲಿ ಇರುವುದು ಅವಳು. ಹಾಗಾಗಿ ಅವಳ ಸ್ವರವೇ ಅತಿಯಾಗಿ ಉಂಟು. ಅವಳನ್ನು ತಲ್ಲಿಸಿದರೆ ಪ್ರೇತದ ಸ್ವರ ಆಗಿತ್ತು. ಎಂತದ್ದು ಪ್ರೇತದ ಹಾಗೆ? ಸ್ವರವ
ಅವಳು ಬೊಬ್ಬೆ ಹಾಕುದು ಹಾಗೆ ಒಮ್ಮೊಮ್ಮೆ ಸಮಯಕ್ಕೆ ಸರಿಯಾಗಿ ಒದಗಿ ಬರುವುದಿಲ್ಲ. ಹೌದಾ? ಬಿಡು. ಆ ತರಳೆಯನ್ನು ದಂಡಿಸಿದ್ದಿ ಅನ್ನುವಂತ ವರ್ತಮಾನ ಸಿಕ್ಕಿತು. ನಿನಗೆ ದಂಡಿಸುವುದಿದ್ರೆ ಆ ರೀತಿಯಾಗಿ ಮೂಗು ಕಿವಿಯನ್ನು ಕತ್ತರಿಸುವುದಲ್ಲ, ಏನು ಕತ್ತರಿಸುವುದು? ಬದಲಾಗಿ ನಮ್ಮಲ್ಲಿ ಬಂದು ಹೇಳಬಹುದಿತ್ತು. ಓ, ಹಾಗೆ. ಅದಕ್ಕೊಂದು ಬೇಕಾದಂತ ಮತ್ತೆ ತಲೆ ಕತ್ತರಿಸಬೇಕಿತ್ತು. ಹೌದಾ? ಅವಳ ಅಂದವನ್ನು ಕೆಡಿಸಿದ್ದಿ ನೀನು. ಯಾಕೆ ಈ ರೀತಿ ಮಾಡಿದೆ? ಏನು ನಿನಗೆ ದ್ವೇಷ? ಏನು ಅವಳು ನಿನ್ನಲ್ಲಿ ಹೇಳಿರು? ನಿನಗೆ ಆಗದಂತ ವಿಚಾರ ಏನು? ಸ್ಪಷ್ಟಪಡಿಸು ನನಗೆ. ಕ್ರಮ ತಪ್ಪದು. ನಮ್ಮಿಂದ ಘಾತಕ್ಕೊಳಗಾದ ಆಕೆ ಮನೆಗೆ ಬಂದು ಏನೋ ತಪ್ಪು ವಿಚಾರವನ್ನು ಹೇಳಿದ್ದಾಳೆ. ಹಾಗೆ ನಡೆಯುವುದಲ್ಲ, ಮತ್ತೆ ಸಂಚರಿಸುತ್ತಾ ಬಂದವಳು. ಈಗ ನೀನು ಹೇಳಿದ್ದ ಕಾಡಿದ್ದು ಹಿನ್ನೆಲೆ ಉಂಟು ಅಂತ ಹೇಳಿದ್ದುಂಟು. ಹೆಣ್ಮಗಳನ್ನು ಮನೆಯಲ್ಲಿರಿಸಬೇಕಿತ್ತು. ಮಾನವಂತೆಯಾದರವಳು ಮನೆಯೊಳಗಿರುವುದನ್ನು ಬಿಟ್ಟು ಸ್ವೇಚ್ಛಾಚಾರವಾಗಿ ಸಂಚರಿಸಿದ್ದು ತಪ್ಪು. ಸಂಚಾರಕ್ಕೆ ಬಿಟ್ಟದ್ದು ನಿಮ್ಮ ತಪ್ಪು. ಸ್ವಯ ವಿಹಾರವನ್ನು ಮಾಡುವುದಕ್ಕೆ ಹೊರಟಳಲ್ಲ, ನಮ್ಮನ್ನು ನುಂಗುತ್ತಾನೆ ಎನ್ನುವಂತೆ ಬಂದ ಕಾಲಕ್ಕೆ ಆತ್ಮರಕ್ಷಣೆಯ ದ್ಯೋತಕವಾಗಿ ಚಾಚಿದ ಕೈಗಳನ್ನು ಕತ್ತರಿಸಿದ್ದೇನೆ. ನಿನಗೆ ಗೊತ್ತಿಲ್ಲದೆ ಮಾತಾಡುವುದು ನೀನು. ತಪ್ಪಿಗೆ ಶಿಕ್ಷೆ ಕೊಟ್ಟದ್ದೆ ನಾನು. ಹಾಗಿರುವಾಗ ಅದನ್ನು ಒಪ್ಪಿಗೋ. ನಿನ್ನವಳು ತಪ್ಪಿದಕ್ಕೆ ಶಿಕ್ಷೆಯನ್ನು ಕೊಟ್ಟಿದ್ದೇನೆ. ಅದನ್ನು ನೀನೆಲ್ಲಾದ್ರೂ ಬೆಂಬಲಿಸಿ ಬಂದ್ರೆ ನಿನಗೂ ಶಿಕ್ಷೆ. ಈಗ ಅವಳ ಸೌಂದರ್ಯವನ್ನು ಕೆಡಿಸಿದ್ಯಲ್ವಾ? ಸೌಂದರ್ಯ ಹೋಯ್ತಾ? ಮತ್ತೆ ಹೌದಾ? ಈಗ ಎಂತಹ ರೂಪ ನಮ್ಮ ಅಣ್ಣ, ಅದರಲ್ಲಿ ಸೌಂದರ್ಯ ಎಲ್ಲಿತ್ತು? ಅವಳೆಲ್ಲ ಉಂಟು ಅಂತ ಹೇಳಿದ್ಲಲ್ಲ. ಹೌದು. ಈ ಸೌಂದರ್ಯದ ವಿಚಾರ ಗೊತ್ತಿಲ್ಲದವರಿಗೆ ಆಗುದು ಹೀಗೆ. ಹೌದಾ? ನೋಡು ನಿಮ್ಮ ಸೌಂದರ್ಯ ಹೇಗೆ ಹೇಳಿ. ಅವಳು ಬಂದು ದೂರಲ್ಲಿದ್ದ ಕಾರಣ ಹ. ಈಗ ಪ್ರಶ್ನಿಸುವುದಕ್ಕೆ ನಾನು ಬಂದಿದ್ದೇನೆ. ಹ. ಈಗ ನೀನು ಬಂದದ್ದು ಹೇಗಾಯ್ತು ಬಲ್ಲೆಯ? ಹೇಗಾಯ್ತು? ನೀನು ಸಿಕ್ಕಿದ್ದು ಹೇಗಾಯ್ತು? ಮೊನ್ನೆ ಆಕರ್ಷಿ ಕಡೆ ನಿನಗೆ ಮರಳು ಪ್ರಾರಂಭ ಆಗಿ ಎಷ್ಟು ಸಮಯ ಆಯ್ತು? ನಿನಗೆ ತಪ್ಪಿತು. ಕೆಲವು ಸಲ ಎಂತದ್ದು ತಪ್ಪುದು. ನೀನು ಯಾರನ್ನು ಕೇಳಿದೆ? ಅವನಿಗೆ ಬಂದದ್ದು. ಯಾರಿಗೆ? ನೀನು ತಂಗಿ ಅಂದೇ ಅಲ್ಲ. ನಿನ್ನ ಮಾತು ಆ ರೀತಿ ಇತ್ತು ಅಂತ ಹೇಳಿದ್ದು ನಾನು. ಹೇಗೆ? ಇಲ್ಲವಾದ್ರೆ ಹ್ಮ್. ಈ ಸಮಯದಲ್ಲಿ ತಂಗಿಯನ್ನು ಎಷ್ಟು ಪ್ರೀತಿಯಿಂದ ವಾತ್ಸಲ್ಯದಿಂದ ಪ್ರೇಮದಿಂದ ನಾವು ಸಾಕಿದ್ದೇವೆ. ಅದಕ್ಕೆ ಸರಿಯಾಗಿ ಇಟ್ಟುಕೊಳ್ಳಬೇಕಿತ್ತು. ಎಂತದ್ದು ಇಟ್ಟುಕೊಳ್ಳುವುದಾ? ಮನೆಯಲ್ಲಿ ಇಟ್ಟುಕೊಳ್ಳಬೇಕಿತ್ತು. ಈಗ ತಪ್ಪು 1000 ಮಾಡ್ತಾಳೆ, ಹ್ಮ್. ಅದಕ್ಕೆ ಮೂಗನ್ನು ಕತ್ತರಿಸುವುದೇ ಶಿಕ್ಷೆಯ? ಮೂಗಿಲ್ಲದ ವ್ಯವಹಾರಕ್ಕೆ ಮತ್ತೆ ಯಾಕೆ? ಆ? ಮೂಗಿಲ್ಲದ ವ್ಯವಹಾರ ಮಾಡಿದ ಅದನ್ನೆಲ್ಲ. ಹೌದಾ? ಹಾಗಿದ್ರೆ ನೀನೊಬ್ಬ ಪ್ರಶ್ನಿಸುವ ಅಧಿಕಾರ ಉಳ್ಳವ ಅನ್ನುವುದು ಉಂಟು, ಸ್ಪಷ್ಟವಾಯ್ತು. ಉಂಟು. ಆಗ್ಲೇ ನೀನು ಜನಪನೋ ಅಲ್ಲ ನಾಯಕನೋ? ಎರಡು. ಯಾರೇ ಆಗಿರು ನಮಗೆ ಲಕ್ಷ್ಯವೇ ಅಲ್ಲ. ಬಿಡು, ನಮ್ಮ ಬಿರುದು ಏನು ಬಲ್ಲೆಯ? ಏನು ವಿರುದ್ಧ ಅದು? ನಮ್ಮ ಹೆಗ್ಗಳಿಕೆ, ಏನದು ನಮ್ಮ ಹೆಗ್ಗಳಿಕೆ? ಮಾನಕ್ಕೆ ಧಕ್ಕೆಯಾಗ್ತದೆ ಎಂದಾದ್ರೆ ಅದನ್ನು ಪ್ರಶ್ನಿಸಲೇಬೇಕು. ಹೇಗೆ? ಈಗ ನೀನು ಬಂದದ್ದು ಹೇಗಾಯಿತು? ಹೇಗಾಯ್ತು? ಗುಂಡಾರಣ್ಯದಲ್ಲಿ ಗುಹೆಯ ಒಳಗೆ ಹುಲಿಯೊಂದು ವಾಸವಾಗಿರ್ತದೆ. ಓ, ದೊಡ್ಡ ಹುಲಿ. ಹೌದು, ವ್ಯಾಘ್ರ. ಅದು ಮಲಗಿರುವಂತ ವೇಳೆಯಲ್ಲಿ ನರಿಮರಿಯೊಂದು ಬಂದು ಮೆಲ್ಲಗೆ ಇಣಿಪಿ ನೋಡುವ ಕ್ರಮವು ಉಂಟು. ಹಾಗೆ ಹುಲಿಯಣ್ಣ
ಮತ್ತೆ ಕೆಲವು ಸಲ ಹುಲಿ ಏನು ಮಾಡುವುದಿಲ್ಲ ಅಂತ ಮೆಲ್ಲಗೆ ಪರಚುವ ಅಭ್ಯಾಸವೂ ಇರ್ತದೆ. ಹೌದಾ? ಹಾಗಾಗಿ ನರಿಯೊಂದು ಬಂದು ಹುಲಿ ಮರಿಯನ್ನು ಕೆಣಕಿದ ಹಾಗೆ ನೀನು ಧಾವಿಸಿದೆಯಲ್ಲ. ಈಗ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಎರಡು ಲಾಭ ಆಯ್ತು ನಮಗೆ. ಅವಳ ಅಂದ ಹೋದ್ರೆ ನಮ್ಮಲ್ಲಿ ವೈದ್ಯರಿದ್ದಾರೆ, ನಾವು ಕೃತಕ ಮೂಗನ್ನು ಇರಿಸ್ತೇವೆ. ಕೃತಕ ಜೋಡಣೆ ಸುರಾಯ್ತು ಈಗ. ಎಂತೆಂತಹ ವಿಜ್ಞಾನಿಗಳೆಲ್ಲ ಈಗ ಸಿದ್ಧರಾಗ್ತಾ ಇದ್ದಾರೆ. ನೀನು ಮೂಗು ಜೋಡಿಸಬಹುದು. ಎಂತದ್ದು? ಅವಳ ಬುದ್ಧಿ ಸರಿ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಅಯ್ಯೋ, ಬುದ್ಧಿ ಎಂತದ್ದು, ನಮಗೆ ಬೇಕಾದ ಹಾಗೆ ಅವಳು ವರ್ತಿಸುತ್ತಾ ಇದ್ದಾಳೆ ಒಂದು ಸಮಯಕ್ಕೆ ಸರಿಯಾಗಿ ಇರ್ತಾಳೆ ಅವಳು. ಆಗಲಿ. ಯಾರು? ಅವಳು ಅಲ್ಲ, ಸಮಯಕ್ಕೆ ಸರಿಯಾಗಿ ಇರ್ತಾಳೆ, ಆದ್ರೆ ಸಮಯಕ್ಕೆ ಸರಿಯಾಗಿ ಇಲ್ಲಿಗೆ ಬರುವುದಿಲ್ಲ. ಅಲ್ಲಿ ಇರ್ತಾಳೆ, ಅಲ್ಲಿ ಎಲ್ಲಿಯಾದ್ರೂ ಊಟದ ಛತ್ರದಲ್ಲಿ ತಿರುಗುತ್ತಾ ಇರ್ತಾಳೆ. ಅವಳ ಸಮಯಕ್ಕೆ ಬೇಕಾದ ಹಾಗೆ ಇರ್ತಾಳೆ. ಆಗಲಿ, ಆದ್ರೂ ಒದಗಿ ಬರ್ತಾಳಲ್ಲ, ಬೇರೆ ಆಗಲಿ. ಈಗ ಹೇಳ್ತಾ ಇದ್ದೇನೆ, ನಿನ್ನ ಜೊತೆಯಲ್ಲಿ ಇರುವವಳು ನಿನ್ನ ತಂಗಿಯಾ? ಹೌದು. ಜೊತೆ ಒಳ್ಳೇದುಂಟು. ನಮ್ಮ ಅಣ್ಣನ ಕಿರೀಟ ಸ್ವಲ್ಪ ಗಾತ್ರ ದೊಡ್ಡದು. ದೊಡ್ಡ ಕಿರೀಟ. ಹೌದೌದು, ಬಣ್ಣದ ಕಿರೀಟ, ಒಂದು ಪ್ರಭಾವಳಿ ಇದ್ದ ಹಾಗೆ. ಅದನ್ನು ಉಳಿದವರಿಗೆ ಕಟ್ಟುವುದಕ್ಕಾಗುದಿಲ್ಲ ಅಂತ, ಅದಕ್ಕೆ ಬೇಕಾಗಿ ಅವ ಕಟ್ಟುವುದು. ಉಳಿದವರು ಕಟ್ಟಿದ್ರೆ ಮತ್ತೆ ನನ್ನ ಕಿರೀಟ ಅವರಿಗೆ ಹೋಯ್ತು. ಅದಕ್ಕೊಂದು ಕ್ರಮ, ನಿಯಮ, ಬದ್ಧತೆ ಅಂತ ಉಂಟು. ಅದಕ್ಕೆ ಬದ್ಧತೆ ಉಂಟು. ಒಟ್ಟಿನಲ್ಲಿ ಎಲ್ಲವರು ಕಟ್ಟುವುದಕ್ಕಾಗ್ತದೆ. ಈಗ ನಿನ್ನ ಆಡುಗಳು ಇದನ್ನು ಹಿಡಿಯುವುದಕ್ಕಾಗ್ತದೆ? ನೀನು ಮಾತ್ರ ಇಂಥದ್ದನ್ನು ಹಿಡಿಯುತ್ತಾರೆ. ಇದನ್ನು ಅದು ಕೃತಕ ಅಲ್ವಾ? ಹೌದಲ್ಲ? ಬಿದಿರ ಕೋಲಿಂದು. ಹಾಗೆ ಬಿದಿರ ಕೋಲಿಂದು. ಇವನದ್ದು ಕೇಳಿದ್ರೆಲ್ಲ ಬಿಡು. ಹಾಗಾಗಿ ಹೇಳ್ತಾ ಇದ್ದೇನೆ, ನನ್ನ ಅಣ್ಣನಿಗೆ ಯೋಗ್ಯಳಾದವಳು ಇವಳು ಅನ್ನುವುದನ್ನು ಸ್ಪಷ್ಟವಾಗಿ ನಾನು ಅರಿತಿದ್ದೇನೆ. ಹಾಗಾಗಿ ಮಗು ನಿನ್ನನ್ನು ಕರೆದದ್ದು ನಾನು. ನಿನಗೆ ಆಯುಷ್ಯ ಗಟ್ಟಿ ಉಂಟು, ನೀನು ಬೆಳೆಯುವ ಹುಡುಗ. ಹಾಗಾಗಿ ನಮ್ಮ ಕಣ್ಣ ಮುಂಭಾಗದಲ್ಲಿ ನಿನ್ನ ಆಟೋಪ ನಡೀಬೇಕು ಅನ್ನಂತ ಒಂದು ಮನಸ್ಸುಂಟು. ಹಾಗಾಗಿ ಮರಳಿ ನಿನ್ನ ಊರನ್ನು ಸೇರು, ಅವಳನ್ನು ನನ್ನ ಜೊತೆ ಕಳುಹಿಸಿ. ಈ ಧನುರ್ಬಾಣ ಹಿಡಿದದ್ದು ಬರೇ ಭೂಷಣಕ್ಕಲ್ಲ, ಇದು ಕೈಯಲ್ಲಿರುವುದು ಎಂತದ್ದಕ್ಕೆ? ಅವಳ ಕೈ ಕತ್ತರಿಸಿದ ಖಡ್ಗ ಇನ್ನೂವರೆಯಲ್ಲಿ ಉಂಟು. ಹೌದಾ? ಹೌದೌದು. ನೋಡುವ, ಅದು ಹೊರಗೆ ಬರಲಿ. ನೋಡೋಣ, ನಿನ್ನ ಕತ್ತಿಯನ್ನು ತೆಗೆ ನೀನು. ಇವನನ್ನು ಗೆಲ್ಲುವುದಕ್ಕೆ ಅಸದಳ. ಹಾಗಾಗಿ ಮಾಯಾವಿಯಾದ ನಾನು ಈಗಿಂದಿಗಳೇ ಈ ಪ್ರದೇಶವನ್ನು ಕತ್ತಲಾಗಿಸಿ ಸುಂಟರ ಗಾಳಿಯನ್ನು ಎಬ್ಬಿಸಿ ಇವನನ್ನು ಹಾರಿಸಿ ಶಿರಸಾವಹಿಸಿ ಹುಡುಕುತ್ತಾ ಶೋಧನೆ ಮಾಡುತ್ತಾ ನೇರವಾಗಿ ಗುಂಡಾರಣ್ಯನಲ್ಲಿ ಸಾಗಿದೆ. ಆದ್ರೆ ಮುಂದೆ ಮುಂದೆ ಹೋಗುತ್ತಿರುವ ಕಾಲಕ್ಕೆ ನಮಗೆ ಹಗೆಯಾಗಿ ಒದಗಿ ಬರುವವ ಒಬ್ಬಳ ಮಾನವ ತರಳ. ಹೌದಾ? ಮಾತ್ರವಲ್ಲ, ಒಬ್ಬಳ ಆಕೆ ತರುಣಿ. ಜೊತೆಯಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ರು. ಅವರ ಮುಂದೆ ಸಾಗಿದೆ, ಕೆಲವಾರು ವಿಚಾರಗಳನ್ನು ಪ್ರಶ್ನಿಸಿದೆ. ಮಾಡಿದೆಯಾ? ಎಂತದ್ದನ್ನ
ಒಂದು ಮಾತಿಗೆ ಅವನ ಉತ್ತರ ಇಲ್ಲ. ಅವ ಪಾಂಡಿತ್ಯವಂತಂತೆ. ಆಗಲಿ, ನಮ್ಮ ಮುಂದೆ ಎಂತದ್ದವ. ಹೌದು. ಹಾಗಾಗಿ ಇವಳನ್ನು ಕೇಳಿದೆ. ಅವ ನಿನ್ನ ಮಾತಿಗೆ ಕರಾಗಿ ನೀರಾಗಿ ಘೋರವಾದಂತಹ ಹೋರಾಟವನ್ನು ಮಾಡಿದ. ಮಾಡಿದೆಯಾ? ಮತ್ತೆ ನಮ್ಮದುಂಟಲ್ಲ ಮಾಯಾ ಮಾರಣ ಮಂತ್ರ. ಹೌದೌದು. ನಮ್ಮಲ್ಲಿ ಮಾರಣ ಬೇಕಿದ್ರೆ ಉಂಟು. ಉಂಟು. ಎಂತದ್ದೆಲ್ಲ ನಾವು ಮಾಡ್ತೇವೆ ಅನ್ನೋದು ಇವರಿಗೆ ಗೊತ್ತಿಲ್ಲ. ಅದರಲ್ಲಿ ಇನ್ನು ಯಾವುದನ್ನು ಉಪಯೋಗಕ್ಕೆ ತಂದೆ? ಕೆಲವರೆಲ್ಲ ಹಿಂದಿನಿಂದ ಹೇಳ್ತಾರೆ ನಮಗೆ ಭಯೋತ್ಪಾದಕರು. ಇರ್ಲಿ ಬಿಡು. ಅಂದ್ರೆ ಎಂತದ್ದು? ಮತ್ತೊಬ್ಬರ ಮನಸ್ಸಿನಲ್ಲಿ ಭಯವನ್ನು ಹುಟ್ಟಿಸುವಂತ. ಹೌದೌದು. ಹಾಗಾಗಿ ಸುಂಟರ ಗಾಳಿಯನ್ನು ಎಬ್ಬಿಸಿ ಆ ಪ್ರದೇಶವನ್ನು ಕತ್ತಲಾಗಿಸಿ ಆ ಮಾನವ ತರುಣನನ್ನು ಅಲ್ಲಿಂದ ಹಾರಿಸಿದೆ. ಅವ ಎಷ್ಟು ದೂರಕ್ಕೆ ಹೋಗಿ ಬೀಳ್ಬಹುದು? ಎಲ್ಲಿ ಹೋಗಿ ಗುಡ್ಡದಲ್ಲಿ ಬಿದ್ದಿದ್ದಾನೋ ಯಾರಿಗೂ ಗೊತ್ತು. ಸತ್ತೇ ಹೋಗ್ಲಿ ಬಿಡು. ಬಿಟ್ಟು ಅವ ಸತ್ತಿದ್ದಾನೆ ಅನ್ನುವ ಹಾಗೆ ನನ್ನ ತೀರ್ಮಾನ. ನನಗೆ ಬೇಕಾದದ್ದು ಸಿಕ್ಕಿತಾ? ಇವಳನ್ನು ದರದರನೆ ಎಳೆದು ತಂದಿದ್ದೇನೆ. ಹೌದಾ? ಇನ್ನು ನಾನು ಏನು ಮಾಡಬೇಕು? ಅಪ್ಪಣೆ ಆಗಬೇಕು. ಅನುಜ ನನಗೆ ಸಂತೋಷವಾಯಿತು. ಮನಕ್ಕೆ ಸಂತಸವಾಯಿತು, ಮನಕ್ಕೆ ಸಂತಸವಾಯಿತು. ನಿನ್ನಯ ವಿಕ್ರಮದಿ ಚೆಲುವೆ ವನಿತೆಯಾದಳು ಎನ್ನ ಭಾಗ್ಯಕ್ಕೆ, ನನ್ನ ಭಾಗ್ಯಕ್ಕೆ, ಎನ್ನ ಭಾಗ್ಯಕ್ಕೆ ಕಾಣೆನು. ಮೂರು ಲೋಕದುಳಿದುದ ಬೀಳ್ಕೊಟ್ಟ ತನ ಉಳಿಸಿದನು ಮನೆಯೋ. ಅನುಜ ಅಕ್ರಮವನೇ, ನಿನ್ನ ನುಡಿ ಕೇಳಿದಾಗ ಮನಸ್ಸು ಹಿಗ್ಗುತ್ತಾ ಇದೆ. ಯಾವತ್ತಿನ ಹಾಗಲ್ಲ ನಿನ್ನ ಮುಖ ಅರಳಿದೆ. ಹೌದು. ಕಾರಣ ಏನು? ಏನು? ನಾನು ಹೇಳಿದಷ್ಟನ್ನು ನೀನು ಮಾಡಿ ಮುಗಿಸ್ತಿ ಅನ್ನುವಂತಹ ಭರವಸೆ ನನಗಿತ್ತು. ಒಳ್ಳೆಯದನ್ನು ಸರಿಯಾಗಿ ನೋಡು. ಆ ವನಜನೇತ್ರೆಯ ಮುಖ ನೋಡಿದಾಗ ನನಗೆ ಅನಿಸುವುದೇನು ಗೊತ್ತಾ? ಏನು? ನನ್ನ ಭಾಗ್ಯಕ್ಕೆ ಎಣೆ ಇಲ್ಲ. ಅಂದ್ರೆ ನೀನು ತನಗೆ ತಂದು ಒಪ್ಪಿಸಿದಂತಹ ಈ ಚೆಲುವಿಕೆ ಮೂರು ಲೋಕದಲ್ಲಿಯೂ ಇಂತಹ ಸೌಂದರ್ಯವತಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಮನಸ್ಸಿಗೆ ಹಿತವಾಗುವಂತಹ ತರುಣಿಯನ್ನು ನೀನು ತಂದು ಒಪ್ಪಿಸಿದ್ಯಲ್ಲ. ನನಗೆ ಸ್ವಲ್ಪ ವಿಶ್ರಾಂತಿ ಉಂಟಾ? ಅಮ್ಮ, ಇನ್ನು ನೀನು ವಿಶ್ರಾಂತಿಯಲ್ಲೇ ಇರು. ಇನ್ನು ಬೇಕಾದಾಗ ಮಾತ್ರ ಬರುವುದಕ್ಕೆ. ಯಾವಾಗ ನಾನು ಕರೆಯುತ್ತೇನೆ. ನಮ್ಮಲ್ಲಿ ಒಂದು ಷಡ್ರಶೋಪೇತವಾದಂತಹ ಭೋಜನ ಸಿದ್ಧವಾಗ್ತಾ ಉಂಟು ರಾಜಾದಿರಾಜರಿಗೆ. ನೀನು ಯಾವಾಗ ಸರಿಯಾಗಿ ಊಟ ಮಾಡಿದ್ದುಂಟು? ಅಯ್ಯೋ, ನಾವು ಊಟ ಮಾಡುವುದಕ್ಕೆ ನಮಗೆ ಪುರುಷೊತ್ತೇ ಇಲ್ಲ. ಅಲ್ಲಲ್ಲ, ಯಾವ ಬೇಕಾದಂತಹ ಭೋಜನ ಇದ್ರೂ ಕೂಡ ನೀನು ಸರಿಯಾಗಿ ಊಟ ಮಾಡಿದ್ದು ನಾನು ನೋಡ್ಲಿಲ್ಲ. ಕರ್ತವ್ಯ ಪ್ರಜ್ಞೆ ಜಾಗೃತವಾಗಿದೆ. ಕರ್ತವ್ಯ ಹೌದು ತಮ್ಮ. ಹೊಟ್ಟೆಯ ಹಸಿವೆಯನ್ನು ದೂರ ಇಟ್ಟು ಕರ್ತವ್ಯ ಅಂತ ಹೇಳಿದ್ರೆ ಆಯ್ತಲ್ಲ, ಈಗ ಸಮಯ ಉಂಟಲ್ಲ. ಈಗ ಏನು ಗೊತ್ತಾ? ನನಗೆ ತಂದ ಈ ಸಂತಸದಲ್ಲಿ ನಿನಗೆ ಬೇಕಾದ ರೀತಿಯಲ್ಲಿ ಮಾಂಸದ ಊಟವನ್ನು ಸಿದ್ಧಪಡಿಸುವುದಕ್ಕೆ ಹೇಳಿದೆ. ಅದರೊಂದು ವಿನಮ್ರ ವಿನಂತಿ. ಏನು? ಚಪ್ಪರದ ವ್ಯವಸ್ಥೆ ಆಗ್ಬೇಕಾ? ಯಾಕೆ? ಮದುವೆಗೆ ತುಂಬಾ ದಿವಸ ಉಂಟು, ನೀನು ಹೇಳುವುದು ಬೇಡ. ಅವರಲ್ಲಿ ಕುಳಿತಿದ್ದಾರೆ. ಈಗ ನಿನ್ನ ಈಗ ಆಯಾಸವನ್ನು ತಣಿಸುವುದಕ್ಕೂ ಹೊಟ್ಟೆಯ ಹಸಿವು ದೂರ ಆಗುವುದಕ್ಕೂ ನಿನಗೆ ವಿಶ್ರಾಂತಿ ಬೇಕಲ್ಲ. ಹೋಗು, ಬೇಕಾದ್ರೆ ಒಂದು ಸೂಚನೆ ಕೊಡು, ನಾನು ಇಲ್ಲಿ ಹೇಳ್ತೇನೆ. ನೀನು ಬೇಡ ಅಂತ ಯಾವಾಗ ನನಗೆ ಬೇಕಾದಂತಹ ಸುಂದರಾಂಗಿಯನ್ನು ತಂದು ಮುಂದಿರಿಸಿದ್ದಾನೆ. ಈಗ ಮುಖ ಸ್ವಲ್ಪ ನೋಡಿದೆ, ಆದ್ರೂ ನನಗೆ ಇನ್ನೂ ನೋಡಬೇಕೆಂಬ ಮನಸ್ಸಾಗುತ್ತಾ ಉಂಟು. ಹೋಗಿ ಒಮ್ಮೆ ನೋಡುವ. ಚಂದಿರ
ಎಲ್ಲಿಂದ ಪ್ರಾರಂಭ ಮಾಡುವುದಂತ ಗೊತ್ತಾಗುವುದಿಲ್ಲ. ಅಷ್ಟು ಚಂದ. ನಾನು ಇಂತಹ ಚಂದದ ಹುಡುಗಿಯನ್ನು ಇದುವರೆಗೆ ನೋಡಿದ್ದೇ ಇಲ್ಲ. ನಮ್ಮಲ್ಲಿ ಉಂಟಪ್ಪ, ನೋಡಿ ಅಲ್ಲಿ ಚಂದ ಅಂದ್ರೆ ಚಂದ, ಅಲ್ಲಿ ನೋಡಿ ಅಂಥದೇ ಇರುವುದು ನಮ್ಮಲ್ಲಿ, ಬೇರೆ ನೋಡುವುದಕ್ಕೆ ಸಿಗುವುದೇ ಇಲ್ಲ. ಆದ್ರೆ ನನ್ನ ಮುಂದೆ ತಂದು ನಿಲ್ಲಿಸಿದ ಈ ಗೊಂಬೆಯನ್ನು ಕಂಡಾಗ, ಆ ಗೊಂಬೆ ಅಲ್ಲಪ್ಪ, ಜೀವಂತ ಉಂಟು. ಆಹಾ, ಹೊಗಳಿದ್ರೆ ಸಾಲದು, ಮಾತಾಡುವ ಎರಡು ಮಾತು ಬರ್ತದೆ ನೋಡುವ. ಈ ಕಡೆಗೆ ಸ್ವಲ್ಪ ಬರುವ ಲಕ್ಷಣ ಕಾಣ್ತದೆ. ಓ ಚಂದಿರಾಣನೆ, ನಿನ್ನನ್ನೇ ನಾನು ಕರೆದನು. ಏನು? ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯೆ ಚಂದ್ರ ಹೇಗೆ ಶೋಭಿಸುತ್ತಾನೋ ಅದೇ ರೀತಿ ನಿನ್ನ ಮುಖದಲ್ಲಿ ಇವತ್ತು ಮನೆ ಮಾಡಿದ ಹಾಗೆ ಕಾಣುತ್ತಾ ಉಂಟು. ಸರಿ, ಏನು ಮಾಡುವ, ಚಂದ್ರ ಯಾವತ್ತು ತಂಪಾಗಿರು, ನೀನು ಮಾತ್ರ ತುಂಬ ಮುಖ ಬಾಡಿಕೊಂಡು ಕೂತುಕೊಂಡಿದ್ದಿ. ಓ ಚಂದಿರಾಣನೆ, ಹುಮ್ಮದ ಗಂಧಿ, ಯಾವುದೇ ಒಂದು ಹೂವಿನಲ್ಲಿ ಪರಿಮಳ ಇದ್ರೆ ಅದು ದುಂಬಿ ಹೋಗಿ ಅದರ ಮಕರಂದವನ್ನು ಹೀರಿದಾಗ ಆ ಪರಿಮಳ ಎಲ್ಲ ಈ ಪ್ರಪಂಚಕ್ಕೆ ಪಸರಿಸುವುದಕ್ಕೆ ಸಾಧ್ಯ ಉಂಟು. ನಿಜ. ನಿನ್ನ ಮಾತು ಉಂಟಲ್ಲ, ಆ ಹಾ ಅಂತ ಹೇಳುವಾಗಲೇ ನನಗೆ ಹೊಟ್ಟೆ ತುಂಬಿದ ಹಾಗಾಗ್ತದೆ. ನೀನು ಮನಸ್ಸಿನಲ್ಲಿ ತುಂಬಾ ನೊಂದುಕೊಂಡ ಹಾಗೆ ಕಾಣ್ತಾ ಉಂಟು. ಯಾಕೆ ಮನಸ್ಸಿನಲ್ಲಿ ನೊಂದುಕೊಳ್ಳುವುದು? ಹೆದರಿಕೆ ಅನ್ನುವುದು ಸಾಮಾನ್ಯರಿಗಿದ್ದದ್ದೇ. ಮತ್ತೊಬ್ಬ ರಾಕ್ಷಸ ಹೇಳ್ಕೊಂಡು ಬರುವಾಗ ಭಯವಾಗುತ್ತಿರುತ್ತದ? ಭಯ ಇರ್ತದಪ್ಪ, ಭಯ ಇರುವುದಿಲ್ಲ ಅಂತ ಯಾರು ಹೇಳಿದ್ದು? ಆದ್ರೆ ಭಯ ಇದ್ದವರು ಇಂತಹ ವಾತಾವರಣಕ್ಕೆ ಬರಬಾರ್ದಲ್ಲ. ನೀನು ಬಂದು ಸೇರಿದ್ದಿ, ಆ ಮತ್ತೆ ನೀನು ಹೆದರಬೇಕಾಗಿಲ್ಲ. ನಿನ್ನನ್ನು ಹೊಗಳಿಕೆ ಮಾಡಿ ಮಾಡಿ ಸರಿಯಾಗಿ ನಿನ್ನನ್ನು ನೋಡಿದ್ರೆ ಹೆದರಿದಂತಹ ನಿನಗೆ ಎರಡು ಸಾಂತ್ವನದ ನುಡಿಯನ್ನು ಆಡಬೇಕೆಂಬ ಆಸೆಯಿಂದ ಮುಂದೆ ಬಂದಿದ್ದೇನೆ. ನೋಡು, ಇದು ನನ್ನ ಪುರ. ಈ ಪುರದಲ್ಲಿ ನಾನು ಅರಸನಾಗಿ ಮೆರೆಯುತ್ತಾ ಇದ್ದೇನೆ. ಸರಿ, ಇಲ್ಲಿ ನೀನು ಬಂದ ಮೇಲೆ ಈ ಪುರದಲ್ಲಿ ಸುಖದಿಂದ ಇದ್ದು ನನಗೆ ಸುಖವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನಿನ್ನಲ್ಲಿ ಕೇಳುದು. ಯಾಕೆ? ಆ ಮನ್ಮಥನಿದ್ದಾನಲ್ಲ, ಮರೆಯಲ್ಲಿ ನಿಂತು ಬಾಣವನ್ನು ಪ್ರಯೋಗ ಮಾಡಿದ್ದಾನೆ. ಅದರ ಉರಿಯನ್ನು ಸಹಿಸುವುದಕ್ಕೆ ಅಸಾಧ್ಯರಾದಂತಹ ನಾನು ನಿನ್ನನ್ನು ಪಡೆಯಬೇಕೆಂಬ ಅಭಿಲಾಷೆಯಿಂದ ನಿನ್ನ ಹತ್ತಿರವನ್ನು ಮಾತಾಡುವುದಕ್ಕೆ ಸಿದ್ಧನಾಗಿದ್ದೇನೆ. ಮತ್ತೆ ಕೆಲವರಿದ್ದಾರೆ, ತಾನು ವಿಧಾತ ದೇವತೆಗಳೆಲ್ಲ, ಅವರು ನನ್ನನ್ನು ನೋಡಿದ್ರೆ ಸಾಕು, ಅವರ ಇವತ್ತು ಪ್ರಾಣವೇ ಕುಂದಿ ಹೋಗಿದೆ, ಶರೀರದಲ್ಲಿ ಪ್ರಾಣ ಇಲ್ಲದ ಹಾಗಿದ್ದಾರೆ. ಆದರೆ ನೀನು ಹಾಗಲ್ಲ, ಸುಂದರಾಂಗಿಯಾಗಿ ಮೆರೆಯುತ್ತಾ ಇದ್ದೀಯ. ಸುಂದರಾಂಗಿಯಾದಂತಹ ನೀನು ನನ್ನ ಪ್ರಾಣವಲ್ಲಭೆಯಾಗಿ ಬಂದು ನನಗೆ ಸುಖವನ್ನು ಕೊಟ್ಟರೆ 3 ಲೋಕದಲ್ಲಿಯೂ ನಿನಗೆ ಬೇರೆ ಯಾರು ಇನ್ನು ಸಿಗುವುದಕ್ಕಿಲ್ಲ ಅಥವಾ ಪ್ರಶ್ನೆ ಮಾಡುವುದಕ್ಕಿಲ್ಲ. ನನಗೆ ನೀನು ಸತಿಯಾಗಿ ಒಲಿದು ಬಂದು ನನ್ನ ಅರಮನೆಗೆ ಅರಸಿಯಾಗಿ ಬರುವೆಯಾ? ನನ್ನನ್ನು ಪಡೆಯಬೇಕೆನ್ನುವಂತಹ ಹಂಬಲವನ್ನು ಮುಂದಿರಿಸುತ್ತಾ ಇದ್ದಾನೆ. ಒಂದು ವೇಳೆ ಈತನ ಮಾತಿಗೆ ನಾನು ಎದುರಾಡಿದೆನು ಎಂದಾದರೆ, ಯಾವ ರೀತಿಯಲ್ಲಾದರೂ ನನ್ನನ್ನು ಪಡೆದೇ ಸಿದ್ಧ ಎನ್ನುವ ಹಾಗೆ ಇವನ ಮಾತುಗಳನ್ನು ಕೇಳುವಾಗಲೇ ಅರ್ಥವಾಗುತ್ತದೆ. ಏನೋ ಒಂದು ಮನಸ್ಸಿನಲ್ಲಿ ಮಾತಾಡ್ತಾ ಉಂಟು. ಉಪಾಯದಿಂದಲೇ ಈತನನ್ನು ಮೋಸಗೊಳಿಸಬೇಕು. ಓ ವೀರ, ಬಲರಿ ವೀರ, ಓ ವೀರ, ನಿನಗೆ ಮೆಚ್ಚಿದೆ. ಹೇಗೆ ಬಲರಿ ವೀರ, ನಿನಗೆ ಮೆಚ್ಚಿದೆ, ಮೆಚ್ಚಿದೆ, ಮೆಚ್ಚಿದೆ.
ಫಲರಿಗೆನ್ನಯ ನಾನು ಸುಖ ಲಭಿಸುವೆ ಯಾರಿಗೆ ಯಾರಿಗೆ ಫಲದ ಫಲದ ಸಂಘಟನೆಗಳಿರುವೆ ತಿರುಗಾರಿಗೆನ್ನಯ ನಾನು ಸುಖ ಲಭಿಸುವೆ ಫಲರೇ ವೀರ ನಿನಗೆ ಮೆಚ್ಚಿದೆನು ಹಲರೆ ವೀರ. ನೀನು ಕುಣಿಯುವಾಗ ನನಗೊಂದು ನೆನಪಾಯಿತು. ಏನು ನಮ್ಮಲ್ಲಿ ಮೊಸರು ಕಡಿಯುವುದಕ್ಕೆ ಜನ ಇರಲಿಲ್ಲ. ನಿನಗೆ ಮೊಸರು ಕಡಿದ ಹಾಗೆ ಕಂಡಿತ್ತು ಈಗ. ಮತ್ತೇನು ಮಾಡಿದದು? ಹಾಗಾದ್ರೆ ನೀನು ಇಲ್ಲಿಯ ತನಕ ಈ ಕುಣಿತವನ್ನು ನೋಡಲೇ ಇಲ್ಲ ಅಂತ. ಯಾರಲ್ಲಿ ನಮ್ಮಲ್ಲಿ ಕುಣಿತ ಮಾಡುವವರು ಯಾರು ಇಲ್ಲ. ಹೌದೌದು ನಿನ್ನ ತಂಗಿಯನ್ನು ನೋಡಿದ್ದೆ ಅವಳು ಕುಣಿಯುವುದನ್ನು. ಎಂತ ಕುಣಿಯುವುದು? ರಾಕ್ಷಸಿ ಅವಳೆಂದು ಚಂದ ಅಂತ. ಅವಳು ಎಂತ ಕುಣಿಯುವುದು? ಎಂತ ಕುಣಿದಿದ್ದಾಳೆ ಅವಳಿಗೆ ಗೊತ್ತು. ಅವಳಿನ್ನೂ ಗುರುಮಠಕ್ಕೆ ನಾನು ಇನ್ನೊಮ್ಮೆ ಸೇರಿಸಬೇಕಾದಿತ್ತು. ಈಗ ಮೂಗು ಕೈಯೆಲ್ಲ ಹೋಗಿದಲ್ಲಿ ಇನ್ನು ಗುರುಮಠಕ್ಕೆ ಹೋಗಿ ಏನು ಮಾಡುದು ಅವಳು? ಮೂಗು ಕೈ ಕಿವಿ ಹೋದ್ರೆ ಬರ್ತದೆ ಬಿಡು. ಹೌದಾ? ಇದು ನೀನು ಬಲಿರೆ. ವೀರ ಯಾರನ್ನು ಹೊಗಳಿದ್ದು? ನಿನ್ನನ್ನೇ. ನನ್ನನ್ನು. ದೂರ 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 ದೂರ. ಮತ್ತೆ ಮೊದಲೇ ಹೇಳ್ಬೇಡ ದೂರ ಆದವರು. ಎಂತದ್ದು? ಇಲ್ಲಿ ಇದು ಆಸ್ಥಾನ, ದೂರ ಆದವರು ಇಲ್ಲಿ ಬರ್ಲಿಕ್ಕೆ. ಹಾಗೆ ಹೇಳಿದ್ದಲ್ಲ ನಾನು. ಮತ್ತೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳಲ್ಲಿ ಮಾತಾಡುವಾಗ ಒಂದು ಅಂತರ ಬೇಕು ಅಂತ ಹೇಳಿದ. ಎಷ್ಟು ಅಂತರ? ಒಂದು 3 ಹೆಜ್ಜೆ ಮುಂದೆ 3 ಹೆಜ್ಜೆ ಮುಂದೆ. 1 2 ನಿನ್ನ ಒಂದೇ ಹೆಜ್ಜೆ ಸಾಕಾಗ್ತದೆ ಮೈ ಮೇಲೆ ಬೀಳುವುದಕ್ಕೆ. ಮತ್ತೆ ಮುಂದೆ ಅಂತ ಹೇಳಿದಿ. ಹಾಗಲ್ಲ, ಒಂದು ಅಂತರ ಬೇಕು. ಅಲ್ಲಿ ನಿಂತು ಮಾತಾಡಿದ್ರೆ ಸಾಕಾಗುತ್ತದೆ. ಆ ಅಂತರ ಬೇಕು. ನನಗೆ ಕಿವಿ ಕೇಳಿಸುತ್ತದೆ. ನಾವು ಅಂತರಕ್ಕೆ ಯಾಕೆ ಹೋಗುದಂತ ಹತ್ತಿರಕ್ಕೆ ಬಂದ. ಹಾಗಲ್ಲ. ಓ ಬಳಿರೆ ವೀರ, ಬಲಿರೆ ವೀರ, ನಿನ್ನ ಮಾತುಗಳನ್ನು, ನಿನ್ನ ರೂಪವನ್ನು, ನಿನ್ನ ನಡೆ ನುಡಿಯನ್ನು ಕಂಡು ನಾ ಮೆಚ್ಚಿದೆ. ನನ್ನ ರೂಪ, ಓ ದೇವ್ರೆ, ನನ್ನ ರೂಪ, ಎಂತ ಚಂದದ ರೂಪ ಇದು. ನಾನು ಚಂದ. ಹೌದು. ಅಯ್ಯೋ, ಎಷ್ಟು ಚಂದಪ್ಪ ನೀನು. ಎಷ್ಟು ಚಂದ. ಯಾರು ಹೇಳಿದ್ರು ಅವರು ಇಲ್ಲ ಅಂತ ಈಗ. ಚಂದಪ್ಪ ನಿನ್ನ ಓ, ಹೆಸರು ನಿನ್ನ ಅಪ್ಪ ಚಂದಪ್ಪನ. ದೇವ್ರೆ, ನನ್ನಪ್ಪನ ಕಟ್ಕೊಂಡು ನೀನೇನು ಮಾಡ್ತೀನಿ? ಮತ್ತೆ ಯಾರು ಚಂದ? ನಾನೊಂದು ಉದ್ಗಾರ ಮಾಡಿದಪ್ಪ ಚಂದಪ್ಪ. ಓ ಹಾಗೆ ಹಾಗೆ ಉದ್ಗಾರದ ಮಾತು. ಇಂತಹ ರೂಪವನ್ನು ಇಲ್ಲೇ ತನಕ ಕಂಡವಳು ನಾನಲ್ಲ. ಹೌದಾ? ಬಲು ಅಪರೂಪದ ರೂಪ. ಏನು ಮಾಡುವ, ನಮ್ಮಲ್ಲಿ ದರ್ಪಣ ಸರಿಯಾದದಿಲ್ಲ ನೋಡ್ಲಿಕ್ಕೆ. ಹಾಗಾಗಿ ನನ್ನ ರೂಪ ನನಗೆ ಗೊತ್ತಾಗ್ಲಿಲ್ಲ. ಓ ಹಾಗೆ. ಹೌದು. ಹೌದಾ? ನಾನು ಚಂದ ಇದ್ದೇನಲ್ಲ. ಚಂದ ಇದ್ದಿ. ಇಲ್ಲಿಗೆ ಕರ್ಕೊಂಡು ಬಂದ ಅವ ರಕ್ಕಸ ಯಾರು? ಯಾರೋ ಒಬ್ಬ ಯಾರಲ್ಲೂ ಅವ ನನ್ನ ತಮ್ಮ. ನಿನ್ನ ತಮ್ಮನ ನಾನು ಎಳ್ಕೊಂಡು ಬಂದದ್ದು ಪಾಪಿ ಮಗ. ಒಡ ಹುಟ್ಟಿದವ. ಹೌದಾ? ಹಾ. ಅವ ಎಳೆದುಕೊಂಡು ಬಂದದ್ದು. ನನಗೆ ಎಷ್ಟು ಹೆದರಿಕೆ ಆಯ್ತು ಗೊತ್ತುಂಟು? ಯಾಕೆ ಹೆದರಿಕೆ? ಮತ್ತೆ ಹೆದರಿಕೆ ಆಗದೆ ಅಪರಿಚಿತ ನನ್ನ ತುರುಬಿಗೆ ಕೈ ಹಾಕಿ ಹೇಳ್ಕೊಂಡು ಬರುವಾಗ ನನಗೆ ಹೆದರಿಕೆ ಅಂತಹ ಆಗಿದೆ. ಒಬ್ಬ ಹುಡುಗ ಸಿಗುವುದಕ್ಕುಂಟು. ಯಾರಿಗೆ ಬೇಕಂತದ್ದು? ನನಗೆ ಇದು ಸಾಕು. ಆಯ್ತಲ್ಲ, ನಾನು ಅವನನ್ನು ಹೊಗಳುವುದು ಸರಿ. ಈಗ ನನ್ನಲ್ಲಿ ನೀನು ಹೆಚ್ಚಿದನ್ನು ಕಂಡೆಯಾ? ಆ ಸುಂದರವಾದಂತಹ ರೂಪ, ಈ ರೂಪವನ್ನು ಕಂಡಾಗ ಸಂತೋಷವಾಯಿತು. ಹೌದಾ? ಪ್ರಾಯ ಪ್ರಬುದ್ಧವಾಗುವಂತಹ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೊಂದು ಮನಸ್ಸು ಬಯಕೆ ಆಗುತ್ತದೆ. ಯಾವುದು? ನಾನು ಮದುವೆಯಾಗುವಂತಹ ಗಂಡು ಹೀಗೆ ಇರಬೇಕು ಎನ್ನುವ ಹಾಗೆ. ಹೌದಾ? ನಿನ್ನನ್ನು ಕಾಣುವಾಗ ನೀನು ಕನಸು ಕಂಡಿದ್ದೀಯ ಮೊದಲು? ಹೌದಾ? ನನ್ನ ಕನಸೇ ಸಾಕಾರವನ್ನು ಹೊಂದಿ ರೂಪವನ್ನು ತಳೆದು ನನ್ನ ಕಣ್ಣ ಮುಂಭಾಗದಲ್ಲಿ ಪ್ರತ್ಯಕ್ಷವಾಯಿತು ಎನ್ನುವ ಹಾಗೆ ನಿನ್ನನ್ನು ಕಾಣುವಾಗ ನನಗನಿಸುತ್ತಾ. ಹಾಗಾದ್ರೆ ನೀನು ತುಂಬಾ ದಿವಸದಿಂದ ಕನಸು ಕಾಣ್ತಾ ಹೌದು, ಯಾವಾಗ ಮದುವೆ ಆಗುತ್ತದೆ ಎನ್ನುವ ಹಾಗೆ ಕಾದು ಕುಳಿತದ್ದು. ಮತ್ತೆ ಯಾಕೆ ತಡ? ಎಂತದ್ದು? ನೀನು ಮುಟ್ಟುವುದಕ್ಕೆ ಬಿಡುವುದಿಲ್ಲ. ಮತ್ತೆ ಮೈ ಮೇಲೆ ಬೀಳುವುದಕ್ಕೆ ಬರ್ತೀನಿ ನೀನು. ಒಮ್ಮೆ ಮುಟ್ಟಿ ಮಾತಾಡುವಂತ. ಯಾಕೆ? ಮುಟ್ಟುದೆಲ್ಲ ಮದುವೆ ಆದ್ಮೇಲೆ, ಮದುವೆ ಮೊದಲು ಮುಟ್ಲಿಕ್ಕಿಲ್ಲ. ಹೌದಾ? ಹೌದು. ಅದು ರಕ್ಕಸರಿಗೆಲ್ಲ ಇಲ್ಲ. ನಾನು ರಕ್ಕಸಿ ಅಲ್ಲವಲ್ಲ. ನೀನು ರಕ್ಕಸಿ ಅಲ್ಲ. ಏನು? ಹಾಗಾಗಿ ನನಗನುರೂಪನಾಗುವಂತಹ ಪುರುಷ ಎಲ್ಲಿದ್ದಾನೆ ಎನ್ನುವ ಹಾಗೆ, ಯಾವಾಗ ಬರ್ತಾನೆ ಎನ್ನುವ ಹಾಗೆ ಕಾದು ಕುಳಿತವಳು ನಾನು. ಹಾಗಾದ್ರೆ ಇದು ತಿರುಗಾಟದ್ದು. ಎಂತದ್ದು ತಿರುಗಾಟದ್ದು? ಮತ್ತೆ ನೀನು ಹೇಳಿದ್ದಿ ಯಾವಾಗ ಸಿಗ್ತಾನಂತ ಕಾಯ್ತಾ ಇದ್ದೀಯ. ಕಾದು ಕುಳಿತದ್ದು ನಾ ಹುಡ್ಕೊಂಡು ಹೋಗಿದ್ದೇನೆ ಅಂತ ಹೇಳಿದ್ದಲ್ಲ. ಯಾರಾದ್ರೂ ನನ್ನನ್ನು ವರಿಸುವುದಕ್ಕೆ ಬರ್ತಾರೋ? ಆ ಹುಡುಗರು ಅಂತವ್ರು ಬರ್ಲಿಲ್ವಾ? ಯಾರು ನೋಡು, ನಮ್ಮಲ್ಲಿ ಇದ್ದಾರಪ್ಪ, ಕಪ್ಪಿನವರು, ಬಿಳಿಯವರು ಎಲ್ಲ ಇದ್ದಾರೆ. ಎಲ್ಲ ಇದ್ದಾರೆ. ನನಗೆ ಸಂತೋಷ ಆಗಬೇಕಲ್ಲ. ನನಗೊಪ್ಪುವಂತಹ ಹುಡುಗರು ನಿನ್ನ ಮನಸ್ಸಿಗೆ ಒಪ್ಪುವಂತ ಹುಡುಗ ನಿನ್ನ ಕೂಟದಲ್ಲಿ ಯಾರು ಇಲ್ಲ. ಅದ್ಯಾಕೆ ಹಾಗಾಯ್ತು? ನನಗೆ ನೀನಾದೀತು ಅಂತ ಆಗಬಹುದು. ಅಲ್ಲ, ಬ್ರಹ್ಮದೇವರ ಹಣೆಯಲ್ಲಿ ಬರೀತಾನಂತ. ಹೌದು, ಇಂಥವರೇ ಆಗ್ಬೇಕಂತ. ಯಾವುದೇ ವ್ಯಕ್ತಿಗಾಗಲಿ ಶಕ್ತಿಗಾಗಲಿ ವಿಧಿಲಿಖಿತದ ಯೋಗವನ್ನು ತಪ್ಪಿಸುವುದಕ್ಕೆ ಸಾಧ್ಯವೇ ಇಲ್ಲ. ಈ ಹುಡುಗಿಗೆ ಈ ಹುಡುಗ, ಈ ಹುಡುಗನಿಗೆ ಈ ಹುಡುಗಿ ಎನ್ನುವ ಹಾಗೆ ಬ್ರಹ್ಮದೇವನೇ ಬರೆದ ಹಾಕಿರ್ತಾನೆ. ಹಾಗಾದ್ರೆ ಈ ಭೂಲೋಕದಲ್ಲಿರುವಂತಹ ಮಾನವರು ನಿನಗೆ ಒಪ್ಪಿಗೆ ಆಗಲಿಲ್ಲ. ಅಲ್ಲ, ಹಾಗಾದ್ರೆ ಒಪ್ಪಿಗೆ ಆಗ್ಲಿಲ್ಲ ಅಂತ ನೀನು ಮದುವೆ ಆಗದೆ ನಿಲ್ತೀಯ? ಪ್ರಾಯ ಆಗ್ಲಿಲ್ವ ನಿನ್ಗೆ? ಹಾಗಾಗುತ್ತದ? ಮದುವೆ ಆಗದೆ ಸುಮ್ಮನೆ ಉಳಿದೆ ಅಂದ್ರೆ ನನ್ನ ಜೀವನವೇ ವ್ಯರ್ಥವಾಗುದಿಲ್ವಾ? ಮದುವೆ ಆಗಬೇಕು. ಈಗಲೇ ನೋಡುವಾಗ ಮದುವೆ ಆದ ಹೆಂಗಸಿನಾಗಿ ಕಾಣ್ತಾ ಉಂಟು. ಹೌದಾ? ನಿನಗಾಗಿದೆ ಮದುವೆ ಆದ ಹೆಂಗಸ ಆದಿತ್ತು. ಮತ್ತೆ ಈಗ ನಂಬಿಕೆ ಬಂತು. ಕರಿ
ಇಲ್ಲ 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 ನಾಗಲಿ ಸರ ಇಲ್ಲ ಅಲ್ಲ. ಓ ನಿನ್ನ ಜೀವವೇ ಹೀಗೆ. ನಾ ಬೆಳೆದದ್ದೇ ಹೀಗೆ. ಹೌದಾ? ಪ್ರೀತಿಯಿಂದ ಎಲ್ಲ ಕೊಟ್ಟು ಸಾಕಿ ಸಲಹಿದ್ದು ಹಾಗೆ ಹೀಗೆ ದಷ್ಟಪುಷ್ಟವಾಗಿ ಬೆಳೆದದ್ದು. ನಿನ್ನ ಕುಟುಂಬದವರೆಲ್ಲ ಹೀಗ? ಎಲ್ಲರೂ ಹೀಗೆ. ಹೌದಾ? ಹಾ. ಬಿಡು ಬಿಡು, ನಾನು ಸ್ವಲ್ಪ ಜಾಸ್ತಿ. ಹೌದು, ನಿನಗೆ ನಾನು ಸರಿ ಉಂಟು, ಏನು ಮಾಡುವ? ಹೌದಾ? ಹೌದು. ಮದುವೆ ಆಗಬಹುದು. ಏನು ನಿಂಗೆ ತೊಂದರೆ? ಒಂದು ತೊಂದರೆ ಉಂಟು. ಏನು? ನಾ ಸಣ್ಣವಳಿರುವಾಗ ಒಂದು ಶಪಥ ಹಾಕಿದ್ದೆ. ಅದು ಮಕ್ಕಳಾಟಿಕೆ ಅಲ್ವಾ? ಮಕ್ಕಳ ಜೊತೆಯಲ್ಲಿ ಆಟ ಆಡುವಾಗ. ಮಕ್ಕಳ ಆಟಿಕೆ ಅಂತ ಹೇಳಿದ್ರೆ ಅದನ್ನು ಬಿಡುವುದಕ್ಕೆ ಆಗುದಿಲ್ಲ. ನೀನು ಮಕ್ಕಳ ಜೊತೆಯಲ್ಲಿ ಆಟ ಆಡುವಾಗ ಭಾಷೆ ಹಾಕಿದ್ದಲ್ಲ, ಹೌದು. ಅದು ಅಲ್ಲೇ ಮರೆತು ಬಿಡು. ಆಗುದಿಲ್ಲ ಆಗುದಿಲ್ಲ. ಯಾಕೆ? ಬಾಲ್ಯದಲ್ಲಿ ನಾ ಕೈಗೊಂಡಂತಹ ಶಪಥ. ಯಾವುದು? ನಾನು ಮದುವೆಯಾಗುವಂತಹ ಗಂಡು ಅವ ಪಶುಮೇಧವನ್ನು ಮಾಡಬೇಕು. ಎಂತದು? ಪಶುಮೇಧ. ಹುಚ್ಚು ಹುಡುಗಿ. ಪಶು ಅಂದ್ರೆ ಎಂತದು? ಎಂತದು? ಪ್ರಾಣಿ, ದನಗಳ ಮೇಧ. ಏನು? ಹೌದು. ದೇವರಂತ ನೀವೆಲ್ಲ ಪೂಜೆ ಮಾಡುವವರು. ನಿಜ. ಮಾನವರೇ ಪಶುಮೇಧ ಅಂತ ಹೊರಟು ಹೇಗೆ? ನಿನಗಾಗುದಿಲ್ವಾ? ಅಲ್ಲ, ನಮ್ಮ ವಿಷಯ ಬಿಡು. ಹಾ, ನೀನು ಹಾಗೆ ಹೇಳಿದ್ರೆ ಅದು ನನಗೆ ಈಗ ಬದಲಾಯಿಸುವುದಕ್ಕಾಗುವುದಿಲ್ಲ. ಸಣ್ಣವಳಿರುವಾಗ ನನಗದೇನು ಗೊತ್ತಿರಲಿಲ್ಲ. ನಿನ್ನ ನಾಲಿಗೆ ಹಿಡಿದು ಕತ್ತರಿಸಬೇಕಿತ್ತು. ಯಾಕೆ? ಸಣ್ಣ ಪ್ರಾಯದಲ್ಲಿ ಹಾಕಿದ ಪ್ರಾಯದಲ್ಲಿ ಹಾಕಿದಂತಹ ಶಪಥ. ಬಿಡು. ಪಶುಭೇದವನ್ನು ಯಾರು ಮಾಡುತ್ತಾನೋ ಅವನನ್ನೇ ನಾನು ವರಿಸುತ್ತೇನೆ ಎನ್ನುವ ಹಾಗೆ. ಯಾರು ಮಾಡ್ಲಿಲ್ವಾ? ಯಾರು ಮಾಡ್ಲಿಲ್ಲ. ಹಾಗೆ ನಾನು ಉಳಿದದ್ದು. ಹೋಗಿ ಹೇಳ್ಬೇಕಿತ್ತು ದೊಡ್ಡ ಶ್ರೀಮಂತರಲ್ಲಿ. ಯಾರು ಅವರು ಮಾಡುವುದಕ್ಕೆ ಮನಸ್ಸು ಮಾಡಲಿಲ್ಲ. ಹೌದಾ? ಹಾ. ಒಂದು ವೇಳೆ ನೀನು ಆ ಯಾಗವನ್ನು ಮಾಡಿದೆ ಎಂದಾದರೆ ನಾನು ನಿನ್ನವಳಿ. ಏನು? ನಾ ವರಿಸುತ್ತೇನೆ. ನನಗೆ ಗೊತ್ತಿಲ್ವ ಹೆಣ್ಣು ಮಕ್ಕಳ ಬುದ್ಧಿ ಏನು? ಮೊಣಕಾಲ ಕೆಳಗೆ ಅಂತ. ನೀವು ಯಾರೋ ಗಂಡಸರ ಹತ್ರ ಹೋಗಿ ತಪ್ಪಿಸಿಕೊಳ್ಳುವುದಕ್ಕಾಗಿ ಇಂತಹ ಮಾತನಾಡುವುದಂತ ನನಗೆ ಗೊತ್ತುಂಟು. ನಾನು ನಿನ್ನನ್ನು ಬಿಡುವವನಲ್ಲ. ನೀನು ನನಗೆ ಬೇಕು, ನಿನ್ನ ಸುಖ ಬೇಕು, ನೀನು ನನ್ನ ಜೊತೆಯಲ್ಲಿ ಬೇಕು. ಪಶುಮೇಧವು ಮಾಡುವುದಿಲ್ಲ, ಯಾವುದು ಆಗುದಿಲ್ಲ. ನೀನು ನನಗೆ ಬೇಕು, ಬಾ. ಹೀಗೆ ಮಾಡುವುದಕ್ಕೆ ಬರ್ತೀಯಲ್ಲ? ಹೌದು. ಸುಮ್ಮನೆ ಬಿಡ್ತೇನೆ ಅಂತ ಖಂಡಿತ ನನಗೆ ಪರಿಪೂರ್ಣ ನಿನ್ನಲ್ಲಿ ಮತ್ತೆ ಯಾಕೆ ಸಂಶಯ? ಮನ ಕೊಂಡುವರು ಹಣದ ಬಗೆಯಣಿಗೆಯೊಳಗದರ ನೀನೊಂದು ಗೂಡಿ ಬಾ ಕಾರ್ಯ ನಡೆಸು. ನಿನಗೆ ಯಾವುದು ನೆನಪಾಗುವುದು? ಅದ ನಡೆಸು. ನಡೆಸಿದ್ರೆ ಹಣದ ಬಗೆ ಎಣಿಕೆಯೊಳಗದರ ನೀ ಒಂದು ಗೂಡಿ ಬಾ ಕಾರ್ಯ ನಡೆಸು. ಅದಕ್ಕೆ ಮಹದುಪಕಾರವಿದಕ್ಕೆ ಒಂದು ವೇಳೆ ಒಪ್ಪದೇ ಇದ್ರೆ ನಿನ್ನ ನಗಲದೆ ನಿಂದಿಲ್ಲಿ ತಪಸೇವೆ ಬಾಳುವೆ. ಅದು ಬೇಡುವ ಪಶುಮೇಧ. ಅಲ್ಲದಿರೆ ಇಂದು ಎಲ್ಲನು ಬಲಾಧರಿಸಿ ಕೂಡಲು ಪ್ರಾಣದಿಂದುಳಿಯೇ ನಾ ಉಳಿ. ಹೇಗೆ ಹೇಗೆ? ಅಲ್ಲದಿರೆ ಇಂದು ಎಲ್ಲನು ಬಲಾಧರಿಸಿ ಕೂಡಲು ಪ್ರಾಣದಿಂದುಳಿಯೇ ಅನ್ನುವ ಕಳಕೊಂಬೆ. ಕನುವ ಕಳ ಕೊಂಬೆ. ಇಲ್ಲಿಯೇ ದುರಿತ ನಿನ್ನನ್ನು ಹೊತ್ತುವುದೆಂದಳು. ನಿನಗೆ ಕಷ್ಟ ಬಂದಿತ್ತು. ಹೊಂದಿರುವುದು ಪ್ರೇಮ ಪರಿಪೂರ್ಣ ನಿನ್ನಲ್ಲಿ. ಈಗ ನಾನು ಇಷ್ಟು ಮಾತಾಡುವಾಗ ನನ್ನಲ್ಲಿ ಪ್ರೀತಿ ಹುಟ್ಟುವುದಿಲ್ವಾ? ನಿನಗೆ ಪ್ರೇಮ ಹುಟ್ಟುವುದಿಲ್ವಾ? ನಿನ್ನನ್ನು ನೋಡಿದಾಗಲೇ ಹುಟ್ಟಿ ಆಗಿದೆ. ಯಾವುದು ಹುಟ್ಟುವುದು? ಪ್ರೀತಿ, ಪ್ರೇಮ ಪೂರ್ಣ. ಹೌದು. ಮನ ಅವ ಕರ್ಕೊಂಡು ಬಂದು ನಾನು ಮೆಲ್ಲ ನೋಡುವಾಗಲೇ ನನಗಾಗಲೇ ನಿನ್ನ ಮೇಲೆ ಪ್ರೀತಿ. ನನ್ನ ಮೇಲೆ ಪ್ರೀತಿ ಹೊಂದಿದೆ. ಮನ ಹೊಂದಿದ್ದು ಮಾತ್ರ ಮದುವೆ ಆಗುವುದಕ್ಕಾಗುದಿಲ್ವಲ್ಲ? ಯಾಕೆ ಆಗ? ಮೊದಲೇ ಹೇಳಿದೆ ನಾನೊಂದು ಪಣಗೈದಿದ್ದೇನೆ, ಪಣವನ್ನು ಪೂರ್ಣಗೊಳಿಸಿದೆ ಎಂದಾದ್ರೆ ನಿನ್ನನ್ನು ವರಿಸುತ್ತೇನೆ ಎನ್ನುವ ಹಾಗೆ. ಅದು ವಿದೇಶ ಇಲ್ಲಿ ಬಿಡುವುದಕ್ಕಾಗುದಿಲ್ಲ. ಯಾಕೆ? ನಾನು ಬಾಲ್ಯದಲ್ಲಿ ಕೈಗೊಂಡಂತಹ ಪಣದನ್ನು ಬದಲಾಯಿಸುವುದಕ್ಕಾಗುದಿಲ್ಲ. ಹೌದಾ? ಒಂದು ವೇಳೆ ಅದನ್ನು ಮೀರಿ ಆದರೂ ನನ್ನನ್ನು ಪಡೆಯುತ್ತೇನೆ ಎನ್ನುವ ಹಾಗೆ ನಾನು ಬಂದರೆ ಬಲಾತ್ಕಾರ ಮಾಡ್ತೇನೆ. ನಾ ಸತ್ತು ಹೋಗ್ತೇನೆ. ಹಗ್ಗ ತಕೊಂಡು ಸಾಯ್ತೇನೆ. ಅಲ್ಲ, ಹಗ್ಗ ಕೊಡುವವರು ಯಾರಂತ ಬೇಕಲ್ಲ? ಅದೇ ನಾನು ಏನಾದ್ರೂ ಮಾಡ್ತೇನೆ. ಸೀರೆ ಉಂಟಲ್ಲ, ಸೀರೆ ಎಲ್ಲಾದ್ರೂ ಬಿಗಿದು ಸಾಯ್ತೇನೆ ನಾನು. ಹೆಣ್ಣು ಮಕ್ಕಳಿಗೆ ಸೀರೆ ಆಗಬೇಕಂತಲ್ಲ, ಇದು ಸಾಕಾಗುತ್ತೆ. ನೀನು ಸತ್ರೆ ಏನಾಗ್ತದೆ? ನಿನಗೆ ಕಷ್ಟ ಬಂದಿತ್ತು ಅಂದ್ರೆ ನನಗೆ ಅಷ್ಟೇ ಅಪವಾದ. ಎದುರಿಸಬೇಕಾ? ಹಾ, ಮತ್ತೆ ಆ ಸ್ಥಾನದಲ್ಲಿ ಸತ್ರೆ ಅಪವಾದ ಬಂದಿ. ಗೊತ್ತಾಗುತ್ತದೆ ನಿಮಗೆ. ನಿಲ್ಲು. ಓಹೋಯ್, ಯೋಚನೆ ಮಾಡ್ಬೇಕು. ಸದ್ಗುಣವಂತಿ ಪಶುಮೇಧವನ್ನು ನಡೆಸುವ ಬಗೆಯಲ್ಲಿ ಈ ಬಗ್ಗೆ ತಮಿದಳಿ ಮಾಡುವ ಬಹಳ ಬಂದಿದ್ದಾಳೆ. ಹಿಂದಿರುವ ನುಡಿಯ ಅಲಿಸುತ್ತ ಕಾಳ. ಅದಕ್ಕೆ ಹೇಳುವುದು, ಹೆಣ್ಣು ಮಕ್ಕಳನ್ನು ಯಾವ ಜಾಗದಲ್ಲಿ ಇಡಬೇಕು ಅಲ್ಲಿ ಇಟ್ಟರೆ ಮಾತ್ರ ಬದುಕುವುದಕ್ಕೆ ಸಾಧ್ಯ ಉಂಟು. ನೋಡಿ, ಮದುವೆ ಆಗಬೇಕಾದ ಆತುರದಲ್ಲಿ ನಾನಿದ್ದೇನೆ,
ಪಣ ಉಂಟು ಅಂತೆ. ಆಯ್ತಲ್ಲ, ಈಕೆ ಮಾತನ್ನು ಕೇಳುವಾಗ ಯೋಚನೆ ಮಾಡಬೇಕಾಗ್ತದೆ. ಪಶುಮೇಧ ಮಾಡುವಂತಹ ಕಾಂತ ಈಕೆಗೆ ದೊರೆಯಲಿಲ್ಲ, ಹಾಗಾಗಿ ಬಹಳ ನೊಂದಿದ್ದಾಳೆ ಮನಸ್ಸಿನಲ್ಲಿ. ನಾನು ಯಾಕೆ ಹಿಂಜರಿಯಬೇಕು? ನಾವು ರಾಕ್ಷಸರಲ್ವಾ? ಅದನ್ನು ಮಾಡಿ ಪೂರೈಸಿ ಈಕೆಯನ್ನು ಹೊಂದಿ ಸುಖವನ್ನು ಪಡೆಯುವಲ್ಲಿ ನಾನು ಹಿಂಜರಿಯಬಾರದು. ನೋಡು, ಆಕೆಯಲ್ಲಿ ಹೇಳ್ತೇನೆ. ಕಳವಳಿಸದಿರು ಮನದಿ, ಕಳವಳಿಸದಿರು ಮನದಿ, ಪಶುಮೇಧ ಗೈದನ್ನ ಫಲಿಸುವವರಿಲ್ಲೆನು ತಾಯಿ. ನೀನು ನಿನ್ನ ಭಾಗ್ಯದ ತರು ಫಲಿಸಿತು, ನಿನ್ನ ವಾಕ್ಯದ ಫಲಿಸಿತು. ಇಂದಿಗೆ ಶೀಘ್ರದಿ ಮಾಡಿ ಮಂದಿರದೊಳಿಹುದೆನಲು ಮಣಿದೆಂದಳು. ನೀನು ಎಲ್ಲಿಗೂ ಹೋಗ್ಬೇಕಾಗಿರ್ಬೇಕು, ಮಂದಿರದೊಳಗಿರು. ನೆಲಸಿ ನಿನ್ನುತ್ತಿರಲಿ ನಿರತ ವೀರ್ಯಾಗಕ್ಕೆ ಸಲಕರಣೆಗಳ ಸಿದ್ಧಗೊಳಿಸುವೆನೆನಲು. ಖಳ ನುಡಿದ ಪುರದ ಮೇಲಧಿಕಾರ ನಡೆಸು, ಈ ಪುರದ ಮೇಲಧಿಕಾರ ನಡೆಸು ಎಂದು ಮುದ್ರೆಯುಂಗುರವಿದ್ದನು. ನೀನು ಒಪ್ಪಿಗೆ ಐತೆ ನಿನಗೆ? ನೀನು ತುಂಬಾ ಹಠಮಾರಿ ಅಂತ ಕಾಣ್ತದೆ. ನನಗ ಬಿಡುವುದಿಲ್ಲ ನನ್ನ ಹಠ. ನಾ ಸಣ್ಣ ಬಳಿಂದಲೂ ಹಾಗೆ ನನಗೆ ಬೇಕು ಅಂತ ಹೇಳಿದ್ರೆ ಬೇಕು. ಕಳವಳಿಸಬೇಡ, ಹೆದರಬೇಕಾಗಿಲ್ಲ. ಪಶುಮೇಧ ಮಾಡಿದವರನ್ನು ಮದುವೆ ಆಗ್ತೀಯಲ್ಲ, ಈಗಲೇ ಅದನ್ನು ಮಾಡುವುದಕ್ಕೆ ಸಿದ್ಧ. ನನಗೆ ನಾ ಬೇಕಾದ್ರೆ ಮಾಡು ಮಾಡ್ತೇನೆ. ಆದ್ರೆ ಒಂದು ಏನು, ಅದಕ್ಕೆ ತುಂಬಾ ಸಲಕರಣೆ ಎಲ್ಲ ಬೇಕು. ಯಾರು ತಂದು ಕೊಡ್ತಾರೆ? ನೀನ್ ತಂದು ಕೊಡ್ತೀಯಾ? ಅಲ್ಲ, ಇಲ್ಲೇ ಇದ್ರೆ ನಾ ತಂದು ಕೊಡ್ತೇನೆ. ಇಲ್ಲೇ ಅಲ್ಲ, ನಾ ಹೋಗಿ ತಗೊಂಡು ಬರ್ಬೋದಾ? ಅಂದ್ರೆ ನಾನು ಯಾಗಕ್ಕೆ ಕುಳಿತಾಗ ನನ್ನ ವಾಮಭಾಗದಲ್ಲಿ ಕುಳಿತು ನನಗೆ ಸಹಕಾರಿಯಾಗಿ ನೀನು ಒದಗಿ ಬಂದು ಇದನ್ನೆಲ್ಲ ಮಾಡುವುದಕ್ಕೆ ನೀನು ಸಿದ್ಧಳಾಗಿದ್ರೆ ನೀನು ಇನ್ನು ಮುಂದೆ ಉಂಟಲ್ಲ ಈ ಅರಮನೆಗೆ ರಾಣಿ. ನಾನು ಇಲ್ಲೇ ಇರುವುದಾ? ಓ, ಅಲ್ಲ, ಯಾಗ ಮುಗಿದ ಮೇಲೆ ಬಂದ್ರೆ ಆಗ್ಲಿಕ್ಕೆ ಇಲ್ಲ ಇಲ್ಲ ಇಲ್ಲ, ನನ್ನ ಹತ್ತಿರದಲ್ಲಿದ್ದು ನನಗೆ ಜೊತೆಯಾಗಿ ಸಹಕರಿಸಿ ನೀನಿರಬೇಕು. ಯಾರಾದ್ರೂ ಕೇಳಿದ್ರೆ ಇವಳು ಯಾರು ಅಂತ, ರಾಣಿ ಅಂತ ನೀನೇ ಹೇಳ್ತಿ. ಇನ್ನು ಮುಂದೆ ಆಗುವವಳು ಉಳಿದವರು ಒಪ್ಪಿಕೊಳ್ಬೇಕಲ್ಲ. ನಾನು ಹೇಳಿದ್ರೆ ಎಲ್ಲಿ ಒಪ್ಪಿಕೊಳ್ತಾರೆ? ಅದಕ್ಕಾಗಿ ನೀನು ಹೆದರಬೇಕಾಗಿಲ್ಲ. ನಿನಗೆ ಈಗ ಭರವಸೆ ಬರಬೇಕಲ್ಲ. ನಂಬುದು ಹೇಗಂತ ಬೇಕಲ್ಲ. ಯಾರನ್ನಾದ್ರೂ ನಂಬುದು, ಹುಡುಗರನ್ನು ನಂಬುದಕ್ಕಾಗುತ್ತಾ? ಅವರಲ್ಲಿ ತೆಗೆದು ಅವರು ವಿಶ್ವಕರ್ಮರಲ್ವಾ, ಅವರು ಮಾಡಿದ್ದದು. ನೋಡುವ, ಕೈ ಕೊಡು. ಇಲ್ಲಿದ್ದವರೆಲ್ಲ ನೋಡ್ತಾರೆ, ಅವರ ಮುಂದೆ ಭರವಸೆಯ ಮಾತು. ನೋಡು, ಇದು ರಾಜಮುದ್ರೆ, ಮುದ್ರೆ ಉಂಗುರ. ಸರಿ, ನಾನು ನಿನ್ನನ್ನು ಮದುವೆ ಆಗ್ತೇನೆ ಅನ್ನುವಂತಹ ಭರವಸೆಗೋಸ್ಕರ ಹಾಕಿದ್ದು. ಇದು ಎಲ್ಲಿಯೂ ಮರೆತು ಕೆಳಗಿಡಬಾರದು. ಇನ್ನು ಮುಂದೆ ಅರಮನೆಯಲ್ಲಿ ಇದ್ದುಕೊಂಡು ನನಗೆ ಸಹಕಾರಿಯಾಗಿರು. ಪಶುಮೇಧವನ್ನು ಮಾಡಿ ಆದಷ್ಟು ಬೇಗ ನನ್ನ ಮದುವೆ ಆಗ್ತೇನೆ. ನೆನಪಿರ್ಲಿ, ಪಶುಮೇಧ. ಮತ್ತೆ ಯಾವ ಮೇಧ? ಬೇರೆ ಯಾವ ಪ್ರಾಣಿದು ಮಾಡಬೇಡ. ನೀನು ಎಲ್ಲೆಲ್ಲಿ ಹೋಗ್ಬೇಡ. ಇಲ್ಲೇ ಇರ್ತೇನೆ. ನಾನು ಹೋಗುವ ಅಂತಪುರಕ್ಕೆ ಹೋಗಾಯ್ತಾ? ಆದಿತ್ತು. ನಾನು ಬೇಕಾದ್ರೆ ಹೊರಗೆ ಬಳಸ್ತೇನೆ. ಅದೇ ಮದುವೆ ಆಗುವುದಕ್ಕೆ ಹೊರಗೆ ಮಲಗಬೇಕು. ಮದುವೆ ಆಗುವುದಕ್ಕೆ ಹೊರಗೆ ಮಲಗಬೇಕು ಅಂತ. ನೀನು ಒಳಗೆ ನಾನು ಬರ್ತೇನೆ. ಯಾಕಂತ ನೆನಪಿರ್ಲಿ. ಏನು ಋತ್ವಿಜರ ಬಲ್ಲಿದ ಗುರು ತಮ್ಮಿಲ್ಲನ ಕೇಳುತ್ತಾರೆ, ಎಲ್ಲವ ನಡೆಗೊಳಿಸುವೆನೆನುತ್ತ ಇಲ್ಲದೆ ತರದಿಂದಲ್ಲಿಗೆ ಬರಿಸುತ್ತ ಉಲ್ಲಾಸದೊಳೆಂತನು ನಗುತ್ತ. ನಾನು ಆಜ್ಞೆ ಮಾಡಿದೆ ಸರಿ, ಋತ್ವಿಜರೆಲ್ಲರೂ ನೆರೆದಿದ್ದಾರೆ. ಅಷ್ಟೇ ಸಾಲದು, ಅವರಲ್ಲಿ ಒಂದು ಕಿವಿ ಮಾತನ್ನು ಹೇಳಿದ್ದೇನೆ. ಬ್ರಹ್ಮ ರಾಕ್ಷಸರು ಅಂದ್ರೆ ಬಾಗಿಲ ಭಟ್ಟರು ಎಲ್ಲರೂ ಬರಲಿ. ಬರುವುದು ಮಾತ್ರ ಅಲ್ಲ, ನನ್ನ ಆಜ್ಞೆಯಂತೆ ಹೋಗ್ಬೇಕು. ಹೋಗಿ ನನಗೆ ಬೇಕಾದಂತಹ ತುರುಗಳನ್ನು ಅಂದ್ರೆ ಗೋವುಗಳನ್ನು ದಿವಸಕ್ಕೆ 24 ಅದನ್ನು ತಂದು ಇಲ್ಲಿಗೆ ಒಪ್ಪಿಸಬೇಕು. ಒಪ್ಪಿಸ್ತಾ ಇದ್ದಾರೆ. ಈಗ ಯಾಗದ ರಚನೆ ಆಗ್ಬೇಕಲ್ಲ. ಪುರೋಹಿತರು ಯಾರಂತ ಯೋಚನೆ ಮಾಡಿದ್ರೆ ನನ್ನ ಗುರುಗಳಿದ್ದಾರೆ. ದಮ್ಮಿಲ್ಲ, ನನ್ನದು ಅಲ್ಲ, ಅವರದಲ್ಲ, ಅವರ ಹೆಸರೇ ಹಾಗೆ. ದಮ್ಮಿಲ್ಲ ಗುರುಗಳು. ಗುರುವರಿಯೋ ಬನ್ನಿ. ನೀವು ಆವಾಗಲೇ ಬಂದಿದ್ದೀರಂತಲ್ಲ? ನಾನು ಅವಾಗ ಜನ ಬಂತು. ಗುರು ದಮ್ಮಿಲ್ಲ. ಅದೇ ನಾನು ಕೇಳುದು, ಏನು ದಮ್ಮಿಲ್ಲ ಅಂತ. ಯಾರ್ದು ದಮ್ಮಿಲ್ಲ? ಗುರು ದಮ್ಮಿಲ್ಲ, ಗುರು ಬರಬೇಕು ಅಂತ ನೀನು ಹೇಳಿದ್ದೀಯ. ಗುರುವರಲಿ ಪಶುಮೇಧ ವಿರಜಿಸುವುದ ತಿರುವಿದರುಳಿಯೋ ವರಿಸಿ ಸುಖದ
ಮುಂದೆ ಆದ ಹಾಗೆ ಆಯ್ತು. ಹೌದಾ? ಬರುವಾಗ ಉಲ್ಲಾಸದಲ್ಲಿದ್ದ ಹಾಗೆ ಉಂಟು. ಅಲ್ಲಲ್ಲ, ನಿಮ್ಮನ್ನು ಕರೆಯುವಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಯ್ತು. ತೊಂದರೆಲ್ಲ ನನಗೆ ಸುಧಾರಿಸ್ತೇನೆ ನಾನು, ಅದು ಸರಿ ಇರ್ತೀನಿ. ಅಲ್ಲ, ನೀವೇ ಸುಧಾರಿಸಿ ಕೊಡಬೇಕು. ನನ್ನ ವಯಸ್ಸಿದ್ದೆ ಬೇಡ ಕರೆಯುವುದಕ್ಕೆ ಕಾರಣ ಏನಪ್ಪ? ನಿನ್ನೆ ಒಬ್ಬಳಾಕೆ ಚೆಲುವೆ ತರುಣಿಯನ್ನು ತಂದು ನಾನು ಮನೆಯಲ್ಲಿ ಹೌದಾ? ನೋಡಿದ್ದೀರಾ? ನಾನು ನೋಡ್ಲಿಲ್ಲ, ನೋಡ್ಬೇಕಾ? ಸುಂದರಾಂಗಿ. ಹೌದಾ? ಆಕೆಯನ್ನು ಮದುವೆ ಆಗಬೇಕಾದ್ರೆ ಪಶುಮೇಧವನ್ನು ಮಾಡಬೇಕಲ್ಲ. ಯಾವುದು ಪಶುಮೇಧ? ಅವರು ಮಾತಾಡಿದಲ್ಲ, ನಾನೇ ಮಾತಾಡಿದ್ದು. ನಾನು ಇಷ್ಟನಿಗೆ ಅದು ಕೇಳಲಿಲ್ಲ. ಕೇಳುವುದಲ್ಲ, ಅದನ್ನು ಇನ್ನು ಮಾಡಬೇಕಂತ. ಓಹೋ, ಇಷ್ಟನಿಗೆ ಆಗ್ಲಿಲ್ಲ, ಇದು ಇನ್ನು ಆಗಬೇಕು, ಇನ್ನು ಹೊಸದ್ದು. ಪಶುಮೇಧವನ್ನು ಯಾರು ಮಾಡ್ತಾರೋ ಆತನನ್ನೇ ವರಿಸ್ತೇನೆಂಬುದಾಗಿ ಆಕೆ ಹೇಳ್ತಾ ಇದ್ದಾಳೆ. ಹಾಗಾಗಿ ನಿಮ್ಮ ಸನ್ಮುಖದಲ್ಲಿ ನಿಮ್ಮ ನಿರೂಪಣೆಯಂತೆ ಒಂದು ಯಾಗ ಆಗಬೇಕು. ಹೇಗೆ ಮಾಡಿಕೊಡುವುದ? ಈಗ ಯಾಗ ಆಗಬೇಕು. ಹೌದು. ಪಶುಮೇಧವೇ ಆಗಬೇಕು. ಹಾಗೆ ತೀರ್ಮಾನ ಇಲ್ಲ. ಹೌದು. ವಿಷಯ ಏನೆಲ್ಲ ಬೇಕು? ಎಷ್ಟು ಸಮಯ? ಈಗ ಗಡಿಬಿಡಿಯಲ್ಲಿ ಇದ್ದೀಯಾ? ಪಶುವೇ ಆಗ. ಪಶುಮೇಧವೇ ಅವಸರದ ಯಾಗ ಪಶುಯಾಗ. ನೋಡುವಾಗ ಗೊತ್ತಾಗಿದೆ. ಈಗ ಯಾಗ ಮಾಡಬೇಕು, ಅದಕ್ಕೆ ಏನೆಲ್ಲ ಬೇಕು? ಈಗ ಯಾಗಕ್ಕೆ ಏನೆಲ್ಲ ಬೇಕು ಅಂತ ನನಗೆ ಹೇಗೆ ನಡೆಯಬೇಕು, ಏನೆಲ್ಲ ಬೇಕು ನಡೆಯಬೇಕು ಅಂತ ತೀರ್ಮಾನ ಈಗ ನಿಗದಿ ಅಂತ ಉಂಟು. ಹೌದಾ? ಈಗ ಮಾಡುವುದಾಗಿ ಮಾಡಬಹುದು. ಒಂದು ವರ್ಷ ಮಾಡ್ಬೋದು, ಯಾಗ ಮಾಡ್ಬೋದು. ಏನು ಯಾಗ ಮಾಡಿದೆ? ನೀವಿರುವಾಗ ಮತ್ತೆ ಹೆದರುವುದು. ಹಾಗಾದ್ರೆ ತೊಡಗಬೇಕು. ಹೌದು, ಆದ್ರೆ ನಿಯಮ ಅಂತ ಉಂಟು. ನಿಯಮ ಹೀಗೆ ಆಗಬೇಕು ಅಂತ ನಿಯಮ. ಹೌದಾ? ಈಗ ಯಾಗ ಮಾಡುದಾಗಿ ಸಾಧಾರಣವಾಗಿ 1 ವರ್ಷ ಬೇಕಾಗ್ತದೆ. ಓ, ಮತ್ತೆ 1 ವರ್ಷ? ಮತ್ತೆ 1 ವರ್ಷ ಅವಳನ್ನು ನಾನು ಬಿಟ್ಟಿರುವುದಕ್ಕಾಗ್ತದೆ? 1 ವರ್ಷ ಆಗ್ಲಿಕ್ಕಿಲ್ಲ. ಯಾಕೆ? ನನಗೆ ಈಗ ನಿನಗೆ 1 ವರ್ಷ ಮಾಡುವುದಕ್ಕೆ ಆಗುದಿಲ್ಲ, ಅದನ್ನು ನಿಲ್ಲಿಸುವುದಕ್ಕೆ ಆಗುದಿಲ್ಲ ಅಂತ ಉಂಟು. ಆದ್ರೆ ಸ್ವಲ್ಪ ಕಡಿಮೆ ಅವಧಿ ಕಡಿಮೆ ಮಾಡುವ. ಅವಧಿ ಕಡಿಮೆ ಮಾಡಬೇಕೆಂದಿದೆ. ಒಂದು 6 ತಿಂಗಳಲ್ಲಿ ಮಾಡಬಹುದು. ನಾವು ತಿರುಗಾಟದಲ್ಲಿರುವವರು 6 ತಿಂಗಳಲ್ಲಿ ಹೇಗೆ ಸಹಿಸುವುದು? ಅದು ಕೂಡ ಆಗುದಿಲ್ಲ ಗುರುವರಿಯ. 6 ತಿಂಗಳು ಆಗುವುದಿಲ್ಲ ಅಂತ ಇದ್ರೆ ಮಾಡಬಹುದು. ಕಡಿಮೆ ಅವಧಿಯಲ್ಲಿ 3 ತಿಂಗಳಲ್ಲಿ ಮಾಡಿ ಮುಗಿಸಬಹುದು. 3 ತಿಂಗಳು ಬೇಕಾ? ಅದು ಅವಸರ. ಈಗ ತಿಂಗಳು ಸ್ವಲ್ಪ ಮೆಲ್ಲ ಹೋಗ್ತದಂತ ಕಾಣ್ತದೆ. ಯಾಕೆ? ನನಗೆ ಆಗುದಿಲ್ಲ. ಈಗ ಅದು 3 ತಿಂಗಳು ಆಗುದಿಲ್ಲ ಅಂತ ಹೇಳಿ ಆಗುದಿಲ್ಲ. ಅಷ್ಟರ ಮಟ್ಟಿಗೆ ನೀನು ಸಹಿಸಿಕೊಳ್ಳಬೇಕು. 3 ತಿಂಗಳು ಬೇಕೇ ಬೇಕು. ಅದು ಅಗತ್ಯ. ಈಗ ಅವಾಗಿ 3 ತಿಂಗಳು. ಅದು 3 ತಿಂಗಳು. ಆದ್ರೆ ಈ ಯಾಗಕ್ಕೆ ಕೆಲವು ಸಲಕರಣೆ ಅನ್ನುವಂಥ ವಿಷಯ. ಯಾವುದು ಬೇಕು? ಈಗ ನೊಣ ಬೇಕು. ನೊಣ ಹಿಡಿಯುವ ನಾಳೆಯಿಂದ ಪ್ರಾರಂಭ. 25,000 ಇದ್ದಾರಲ್ಲ ನಮ್ಮಲ್ಲಿ ನೊಣ ಹಿಡಿಯುವ. 25,000. 25,000? ಹೌದೌದು. ನೋಡಬೇಕು. ಅದರಲ್ಲಿ ಭೇದ ಭಾವ ಉಂಟು? ಉಂಟು. 2 ವಿಧಾನ. ಯಾವ್ದು? ಹೆಣ್ಣು ಮತ್ತು ಗಂಡು. ಅದು ಹೇಗೆ ಗೊತ್ತಾಗ್ತದೆ? ಅದು ಗೊತ್ತಾಗ್ತದೆ. ಹೇಗೆ? ಕೆಲವು ಹೆಣ್ಣು ನೊಣ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುದು. ಅಡಿಗೆ ಮನೆಯಲ್ಲಿ ಪರಿಮಳ ಎಲ್ಲಿ ಹೇಗೆ ಯಾರ ಮನೆಯಲ್ಲಿ ಏನೆಲ್ಲ ಪರಿಮಳ ಆಗಿದೆ ಅಂತ ಗೊತ್ತಾಗ್ತದೆ. ಆ ಹೆಣ್ಣು ನೊಣ ಅಡುಗೆ ಕೋಣೆಯಲ್ಲಿ ಸುತ್ತಾಡಿಕೊಂಡು ಬರ್ತದೆ. ಹಾಗೆ ಗಂಡು ನೊಣ ಹೊರಗಿನಿಂದ ಸುತ್ತಾಡ್ತದೆ. ಯಾರೆಲ್ಲ ಬರ್ತಾರೆ ಅಂತ ನೋಡುವುದಕ್ಕೆ. ಅಷ್ಟು ಮಾತ್ರ ಅಲ್ಲ, ಸೊಳ್ಳೆ ಬೇಕು. ಹೌದು. ಅದು ರಾತ್ರಿ ಎದ್ದು ಹಗಲತ್ತ? ಅದು ರಾತ್ರಿದೇ ಆಗಬೇಕು. ರಾತ್ರಿ ಹೊತ್ತು ತಿರುಗಾಡುವುದೇ ಬೇಕು. ಅದರಲ್ಲಿ ಹೆಣ್ಣು ಗಂಡು ಬೇಕು. ಹೆಣ್ಣು ಗಂಡು. ಹೌದೌದು. ಅದು ಹೇಗೆ ಗೊತ್ತಾಗ್ತದೆ? ಅದು ಗೊತ್ತಾಗ್ತದೆ. ಹೇಗೆ? ಗಂಡು ಸೊಳ್ಳೆ ಆದ್ರೆ ನೊಣ ಆದ್ರೆ ಸೊಳ್ಳೆ ಗಂಡು ಸೊಳ್ಳೆ ಕಚ್ಚುವುದಕ್ಕೆ ಎದುರುವುದಿಲ್ಲ. ಪೆಂಕ ಒಂದು
ಕಚ್ಚು ಬೇಗ ಬಂದು ಕಚ್ಚು. ಕಚ್ಚುತ್ತೇನೆ. ಹಾ. ಎನ್ನು ಸೊಳ್ಳೆಗೆ ಸ್ವಲ್ಪ ಜಾಗ್ರತೆ ಉಂಟು. ಯಾಕೆ ಸ್ವಲ್ಪ ದಾಕ್ಷಿಣ್ಯ ಜಾಸ್ತಿ. ಹಾ. ಕಿವಿ ಹತ್ತಿರ ಒಂದು ಅಂತ ಸುತ್ತಾಡಿಗುಣ. ಹಾ. ಇವನಲ್ಲಿ ಒಳ್ಳೆ ರಕ್ತ ಉಂಟ, ಮನುಷ್ಯ ಆಗಬಹುದಾ? ಅಲ್ಲ, ನಿನಗೆ ಕಚ್ಚಬೇಕಾ ಬೇಡ, ಕಚ್ಚಬೇಕಾ ಬೇಡ? ಕೇಳಿ. ಅದು ಕೇಳಿಕೊಂಡು ಕಚ್ಚುವುದು. ಸರಿ, ಅದು ಎಷ್ಟು ಬೇಕು? ಅದೊಂದು 25,000. 25,000. ಹಾ. ಮತ್ತೆ ಕಪ್ಪೆ ಬೇಕು. ಕಪ್ಪೆ. ಹೌದು. ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಅದು ಹೇಳಲಿಕ್ಕಿಲ್ಲ. ಹಾ. ಬೇಕು. ಆ ಕಪ್ಪೆ ಅದೊಂದು 500 ಬೇಕು. ಎಲ್ಲಿಯಾದ್ರೂ ಕೆರೆಯಲ್ಲಿ ಸಿಗುತ್ತಿದ್ದಾರೆ. ಅದರಲ್ಲಿ ದೊಡ್ಡ ಕಪ್ಪ 500, 500. ಸಣ್ಣ ಕಪ್ಪ 500. ಹಾ. ಹಾಗೆ ಬೇರೆ ಬೇರೆ ಬೇಕು. ಸರಿ. ಮತ್ತೆ ಹಾವು ಬೇಕು. ಹೌದು. ಹೌದು. ಯಾವ್ದು ಹಾವು? ಅದು ಹೆಬ್ಬಾವು. ಹೆಬ್ಬಾವು. ಹಾ. ಎಷ್ಟು ಉಂಟು? ಅದೊಂದು 500. 500. ಮತ್ತೆ ನೀರಾವು. ಹ್ಮ್. ಅದೊಂದು 500. 500. ನೀವು 500ಕ್ಕಿಂತ ಮೇಲೆ ಹೋಗುದಿಲ್ಲ. 500. ನಮಗೆ ಕಡಿಮೆ ಅಂದ್ರೆ 500 ಆದ್ರೂ ಬೇಕು. ಹಾ. 500 ಇಲ್ಲದ್ರೆ ನಮಗೆ ಸಾಕಾಗುದಿಲ್ಲ ಮೇಡಮ್. ಆಯ್ತು ಗುರುಗಳೇ, 500 ಕೊಡುವ. ಎಲ್ಲ ಬೇಕು. ಹಾ. ಆದರೆ ಇದರಲ್ಲಿ ವಿಶೇಷವಾಗಿ ಮತ್ತೊಂದು ಬೇಕು. ಏನು? ನಾವು ಯಾಗ ಮಾಡುದು ಯಾವುದು? ಪಶುಮೇಧ. ಹೌದು. ಪಶುಮೇಧ ಯಾಗ ಮಾಡಬೇಕಾದ್ರೆ ನಮಗೆ ಪಶು ಬೇಕೋ ಬೇಡ? ಬೇಕು. ಎಷ್ಟು ಬೇಕು? ಆದ್ರಿಂದ ಒಂದು 50,000 ಒಟ್ಟಿಗೆ. ಒಟ್ಟಿಗೆ ಹಾ. 50,000 ಹಸು ಬೇಕು. ಒಟ್ಟಿಗೆ ಕೊಟ್ರೆ ಆಯ್ತು 50,000. ಒಟ್ಟಿಗೆ 50,000 ನಮಗೆ ಕೊಟ್ಟರೆ ಸಾಕಾಗ್ತದೆ. ಪಶು ಕೊಟ್ರೆ ಆಯ್ತು. ಪಶು ಕೊಟ್ರೆ ಮತ್ತೆ ನೀವು ಇಷ್ಟಿಷ್ಟೇ ಹಾಕುವುದು ಹಾ. ಅದೆಲ್ಲ ನೀವು ನೋಡ್ಬೇಕು. ಅದು ಯಾವ ಹೊತ್ತಿಗೆ ಎಷ್ಟು ಹಾಕಬೇಕು ಅದನ್ನು ಮಾಡ್ಕೊಂಡು ಒಂದು ದಿವಸಕ್ಕೆ ಎಷ್ಟು ಹಾಕ್ಬೇಕು? ಆಗ್ಬೇಕು. ಅದೆಲ್ಲ ಬದಲಾವಣೆ ಎಲ್ಲ ನಮ್ಮಲ್ಲಿ ಉಂಟು. ಸರಿ. ಅದಕ್ಕೆ ಇಷ್ಟು ತಂದು ಕೊಟ್ಟೆ ಅಂತ ಆದ್ರೆ ಇನ್ನ ಮದುವೆ ಹಾ. ಅದು ಶೀಘ್ರವಾಗಿ ಆಗ್ತದೆ. ಇದನ್ನೆಲ್ಲ ಸಿದ್ಧತೆ ನಾನು ಮಾಡ್ತೇನೆ. ಇದ್ದಾಳೆ. ನೀವು ಮಾತ್ರ ಹಾ. ಯಾಗದ ಸಿದ್ಧತೆಯಲ್ಲಿ ನಾನಿದ್ದೇನೆ. ಹತ್ತಿರದಲ್ಲಿ ಇರ್ಬೇಕು. ಇದ್ದೇನೆ. ಆಯ್ತು. ಎಲ್ಲ ನೋಡಿಕೊಳ್ಳೋದಕ್ಕೆ ನಾನಿದ್ದೇನೆ. ಆಯ್ತು. ಹೆದರ್ಬೇಡ. ಯಾಗ ದೀಕ್ಷಿತನಾಗಿ ನಾನು ಆಯ್ತು ಆಯ್ತು ಹೋಗುವ. ಹೇಳಿದ ಮಾತು ನನಗೆ ಪತ್ತೆ ಆಯ್ತು. ಅವ್ರು ಹೇಳಿದ್ರಲ್ಲ ಇಷ್ಟೇ ಎಲ್ಲ ಸಾಮಗ್ರಿ ಸಿದ್ಧ ಆಗ್ಬೇಕಂತ, ಅದನ್ನು ನಾನು ಮೊದಲೇ ಹೇಳಿ ಕಳಿಸಿಕೊಟ್ಟಿದ್ದೇನೆ. ಎಲ್ಲರೂ ತಡ್ತಾ ಇದ್ದಾರೆ. ನಾನು ಯಾಕೆ ಮತ್ತೆ ಹೊತ್ತು ಕಳೆಯಬೇಕು? ಒಂದು ದಿವಸಕ್ಕೆ 24 ಪಶುಗಳು, 24 ಬೇಕೇ ಬೇಕು. ಅದನ್ನೆಲ್ಲ ನಮ್ಮಲ್ಲಿದ್ದಂತಹ ರಾಕ್ಷಸರು ಜೊತೆಗೂಡಿಸಿ ಅಂತ ಆಜ್ಞೆ ಮಾಡಿದ್ದೇನೆ. ಯಾಗ ದೀಕ್ಷಿತನಾಗಿ ನಾನೇ ಕುಳಿತುಕೊಳ್ಬೇಕು. ನೋಡುವ ನಡೆಯುತ್ತೇನೆ. ಯುದ್ಧವೇ ನಡೆಯಿತು. ಯುದ್ಧದಲ್ಲಿ ಗೆದ್ದು ಉತ್ಸಾಹಿತನಾಗಿರುವಂತಹ ಸಂದರ್ಭದಲ್ಲಿ ಅದರಿಂದ ಸುಂಟರ ಗಾಳಿ ಬೀಸಿತು ಅರ್ಥವಾಗಲಿ. ಅದರ ಸುಳಿಗೆ ಸಿಲುಕಿದಂತಹ ನಾನು ಎತ್ತಲೋ ಹಾರಿಸಲ್ಪಟ್ಟೆ. ಮತ್ತೆ ಬಂದು ನೋಡಿದರೆ ಕಾರ್ಕತ್ತಲೆ ಕವಿದಿರುವಂತಹ ಘೋರ ಕಾಂತಾರದೆಡೆಯಲ್ಲಿ ನಿನ್ನಿದ್ದೇನೆ. ಎಲ್ಲಿ ಹುಡುಕಿದರೂ ಕೂಡ ನನ್ನ ತಂಗಿಯಾದಂತಹ ತಾರಾಮಣಿಯನ್ನು ನಾನು ಕಾಣುವುದೇ ಇಲ್ಲ. ಸ್ವರವೆತ್ತಿ ಕೂಗಿದರೂ ಮರುಧ್ವನಿ ಇಲ್ಲ. ಯಶಃ ಕ್ರೋಧವಶಿಯಾದಂತಹ ರಾಕ್ಷಸನು ಮಾಯೆಯನ್ನು ನನ್ನ ಮೇಲೆ ಪ್ರಯೋಗಿಸಿ ನನ್ನ ಸಹಜೆಯನ್ನು ಎತ್ತಿಕೊಂಡು ಹೋದನೋ ಹೇಗೆ? ಅವಳೆಷ್ಟು ಕಷ್ಟಪಡುತ್ತಿದ್ದಾಳೋ ನನಗರ್ಥವಾಗದು. ಶಿವನೇ ಶಿವನೇ, ಅಪ್ಪಯ್ಯನಿಗೆ ಭರವಸೆಯ ಮಾತನ್ನು ಕೊಟ್ಟು ಭದ್ರವಾಗಿ ತಂಗಿ ಸಹಿತನಾಗಿ ಬರ್ತೇನೆ ಅಂತ ನಾನು ಆಡಿದವ. ಆದರೆ ಅಣ್ಣನಾಗಿ ವಿಫಲನಾಗಿ ಹೋದೆನಲ್ಲ. ಏನು ಮಾಡೋಣ? ಏನು ಮಾಡಿದರೂ ಸುಖವಿಲ್ಲ. ವಿಷಯವನ್ನು ತಂದೆಗೆ ತಿಳಿಸಿ ಸಮಾಧಾನವನ್ನು ಹೊಂದಬೇಕು. ನಾಡಿನತ್ತ ಹೋಗ್ತೇನೆ, ನಾಡಿನತ್ತ ಹೋಗ್ತೇನೆ. ಹೊಳಿದು ತವ ಹೋಗಿ ಪಿತಗೆಂದ ಏನು ಮಗನೇ ಕಣ್ಣೀರು? ಸದಿದಿನ ಹುಳ ಮೃಗಂಗಳನು ಸರಿನಪ್ಪ. ಮೇಲೆ ಭಾಗಿನ
ಅರ್ಪಣೆಯನ್ನು ಹೊಂದಿ ಸಹೋದರಿ ಸಹಿತನಾಗಿ ಬೇಟೆಗಾಗಿ ಹೋದವನು ನಾನು. ಹೌದಲ್ಲ? ಬೇಟೆಯನ್ನಾಡುತ್ತಾ ಒಂದೆಡೆಯಲ್ಲಿ ವಿಶ್ರಾಂತಿಯನ್ನು ಹೊಂದಿರುವಂತಹ ಸಂದರ್ಭ ಯಾವಳೊಬ್ಬಗೆ ಕ್ರೂರ ದಾನವಿ ತಾನು ಬಂದಳು. ದಾನವಿ ಅಡ್ಡ ಬಂದಳೆ. ಬಾಯಿ ತೆರೆದು ನುಂಗುವುದಕ್ಕೆ ಬಂದ ಕಾಲಕ್ಕೆ ನಮ್ಮ ರಕ್ಷಣೆ ಹೊಣೆಯನ್ನು ಹೊತ್ತಂತಹ ನಾನು ಅವಳ ನೀಳವಾದ ಕರಗಳನ್ನು ಕತ್ತರಿಸಿದೆ. ಒಳ್ಳೆಯದು ಮಗನೇ. ಗಾಯಗೊಂಡಂತಾಕೆ ಹುಯಿಲಿಡುತ್ತಾ ತಾನೆತ್ತಲು ಹೋದಳು. ಮತ್ತೇನು ತಂಗಿ ಸಹಿತವಾಗಿ ಮನೆಯತ್ತ ಬರ್ತೇನೆ ಎನ್ನುವಾಗ ಯಾವನೋ ಒಬ್ಬ ದಾನವ ಬಂದ. ವೀರಾವೇಶಿಯಾಗಿ ಯುದ್ಧವನ್ನು ಮಾಡಿದ. ಪರಿಣಾಮ ಏನಾಯ್ತು? ನಾನು ಗೆದ್ದೆ ಎನ್ನುವಷ್ಟರಲ್ಲಿ ಮಾಯೆಯನ್ನು ಕವಿಸಿದ. ಕವಿಸಿದ ಮಾಯೆಯಲ್ಲಿ ಅವನ ಮಾಯಾಗಾಳಿಗೆ ಒಳಗಾದಂತಹ ನಾನು ಎತ್ತಲೋ ಹಾರಿಸಲ್ಪಟ್ಟೆ. ತಂಗಿ ತಿರುಗಿ ನೋಡಿದ ಸಹೋದರಿ ಇಲ್ಲ. ಅವಳು ಎಲ್ಲಿ ಹೋದಳು ಏನಾದಳೋ ನನಗೆ ಅರ್ಥವಾಗದಪ್ಪಯ್ಯ. ನಿಮಗಿತ್ತ ವಚನವನ್ನು ನೆರವೇರಿಸಿದವನಾದೆ. ಹುಡುಕಾಡ್ಲಿಲ್ಲ ಅಪ್ಪಯ್ಯ, ಯಾವ ಹೊಣೆಯನ್ನು ಹೊತ್ತು ನಾ ಸಾಗಿದ್ದೇನೋ ಅದನ್ನು ನಡೆಸೋದಕ್ಕಾಗದ ಮೇಲೆ ನನ್ನ ಬದುಕಿ ಯಾಕೆ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ. ಏನು ತಲೆಗಳ ಮುದ್ದು ಬೇಡ ಉದ್ವಿಗದಿ ಕೆಡವೆಯ ಕಾರ್ಯಗಳ ಕೆಳದ ಭಾವದಲ್ಲಿ ಬಿಯುವುದು ಸಕಲವು ನಡೆಯುವುದಕ್ಕೆ ನೀನು ದುಡುಕಲೇಕಿನ್ನುಂಟು ತಲೆಗಳ ಮುದ್ದು ಮಗನೇ ಭದ್ರಾಶ್ವ, ಎಂತ ಸನ್ನಿವೇಶಕ್ಕೆ ಈ ಕಾಲದಲ್ಲಿ ಕಾರಣನಾಗ್ತೀಯ ನೀವು ಮಗನೇ. ಕೈಲಿರುವಂತಹ ಖಡ್ಗದಿಂದ ತನ್ನ ಕೊರಳನ್ನೇ ಕತ್ತರಿಸುವುದಕ್ಕೆ ಮುಂದ ಬದುಕು ಬೇಡಪ್ಪ ನನಗೆ. ಆತ್ಮಹತ್ಯೆಗೆ ನೀನು ಮನ ಮಾಡ್ತೀಯ ಮಗನೇ. ಬೇರೆ ಏನಪ್ಪ, ಬದುಕಿ ಸತ್ತ ಹಾಗಿಲ್ವೇ? ಬೇಟೆಗಾಗಿ ಸಹೋದರಿಯನ್ನು ನಿನ್ನ ಬಳಿಗೆ ಕರೆದುಕೊಟ್ಟಾಗ ರಕ್ಷಿಸುವುದಕ್ಕೆ ಸಮರ್ಥನಾಗಿದ್ದೇನೆ ಒಂದೇ ಒಂದು ವಿಚಾರದಿಂದ ದುಃಖಿತನಾಗಿ ಅಪ್ಪನಿಗೆ ಕೊಟ್ಟ ಮಾತನ್ನು ಉಳಿಸಲಿಕ್ಕಾಗಲಿಲ್ಲ ಎನ್ನುವ ಹಾಗೆ ವೇದನೆಯಿಂದ ನಿನ್ನ ಜೀವನವನ್ನೇ ಕಳೆದುಕೊಳ್ಳುವುದಕ್ಕೆ ಉದ್ವೇಗ ಎನ್ನುವುದು ಯಾವತ್ತೂ ಇರಬಾರದು ಮಗನೇ. ಆತ್ಮಹತ್ಯೆ ಅಂದರೆ ಏನದು? ವಿಧಿ ಬರೆದ ಎರಡಕ್ಷರವನ್ನು ಯಾರಿಂದಲೂ ಮೀರಿಸುವುದಕ್ಕೆ ಸಾಧ್ಯವಿಲ್ಲ ಮಗನೇ. ನಮ್ಮ ಪ್ರಾಣವನ್ನು ಕಸಿದುಕೊಳ್ಳುವುದಕ್ಕೆ ನಾವ್ಯಾರು ಹೇಳು? ಭಗವಂತ ಯಾವತ್ತು ಈ ಪ್ರಪಂಚಕ್ಕೆ ಕಾಣಿಕೆಯಾಗಿ ಕೊಟ್ಟನೋ ಅವನೇ ನಮ್ಮನ್ನು ಕಳೆದು ಹೋಗುತ್ತಾನೆ ವಿನಃ ನಮ್ಮ ಶರೀರವನ್ನು ನಾವು ಕಳೆದುಕೊಳ್ಳುವುದಲ್ಲ ಮಗನೇದು. ನುಡಿಕಬೇಡ ಮಗನೇ. ಮನನೊಂದ ನೀನು ಇಂಥ ನುಡಿಗಳನ್ನು ಆಡಿದ್ದಿ ಎನ್ನುವುದು ನನಗೆ ಅರ್ಥವಾಯಿತು ಮಗನೇ. ಯೋಚಿಸಿಕೊಳ್ಬೇಡ. ಮಗಳನ್ನು ಎಲ್ಲಿಯಾದರೂ ಯಾವ ಮೂಲೆಯಲ್ಲಾದರೂ ಇದ್ದರೂ ಕೂಡ ಹುಡುಕಾಡುವ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ಒಳಗಿದ್ದಕ್ಕೋ ಒಳಗಿದ್ದಕ್ಕೋ. ಹಾಗಿದ್ರೆ ಏನು ಮಾಡಿ ಮಗನಿಗೆ ಧೈರ್ಯದ ನುಡಿಗಳನ್ನು ಮಗಳನ್ನು ನಾನು ಕಾಪಾಡಬೇಕಾದ ಅಪರಾಧ ನನ್ನ ಕರ್ತವ್ಯ. ಯಾವ ಮೂಲೆಯಲ್ಲೇ ಇದ್ದರೂ ಕೂಡ ನನ್ನ ಮಗಳು ಇಲ್ಲಿಗೆ ಬರಬೇಕು. ಅದಕ್ಕಾಗಿ ನನ್ನ ಕುಲದೇವರನ್ನು ಆರಾಧನೆ ಮಾಡುವುದರ ಮೂಲಕವಾಗಿ ಬಂದಂತಹ ನಿಜೋತ್ತಮರೆಲ್ಲರಿಗೂ ಒಂದೊಂದು ದೇವವನ್ನು ಕಾಣಿಕೆಯಾಗಿ ಕೊಡ್ತಾ ಇದ್ದೇನೆ. ಅವಳು ನೆಮ್ಮದಿಯಿಂದ ನನ್ನ ಪುರವನ್ನು ಸೇರಿಕೊಂಡು
ಪೂರ್ಣಾವತಿಯಾದ ದಿನವೊಂದಕ್ಕೆ 24 ಗೋವುಗಳ ಅಗತ್ಯತೆ ಇದೆ. ದಿನಾಲನ್ನು ಪೂರೈಸುವವರು ನಾವು ಎಂದಿನಾಗೆ ಇಂದು ಕೂಡ ಹೊರಟಿದ್ದೇವೆ. ಇಲ್ಲಿ ಸುತ್ತುವರಿದೆ ಅಂತಾದರೆ ಗೋಗಳೇ ಕಾಣುತ್ತಾ ಇಲ್ಲ. ಇಲ್ಲೇ ಇದ್ರೆ ಆಗ್ತದ ಸಾಧ್ಯವಲ್ಲ. ಆದ್ದರಿಂದ ತಡ ಮಾಡುವುದಲ್ಲ, ಇಲ್ಲಿಂದ ಹೊರಟು ಬೇರೆ ಸ್ಥಳದಲ್ಲಿ ಗೋವನ್ನು ಸುತ್ತ ನಡೆಯುವ. ಜಗದ್ರಕ್ಷಕ ನೀನೇ ಕಾಪಾಡು ಸ್ವಾಮಿ. ಲೋಕೋ ಸಮಸ್ತ ಸುಖಿನೋ ಭವಂತು. ಊರಿನಲ್ಲಿ ಇರುವವರು ಎಲ್ಲರೂ ಕ್ಷೇಮಿಗಳಾಗಿರಬೇಕು ಎನ್ನುವ ಹಾಗೆ ಭಾವಿಸುವಂತ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವ ನಾನು. ಬ್ರಾಹ್ಮಣರಾದ ನಮಗೆ ಮುಖ್ಯವಾಗಿ ಬೇಕಾದ್ದು ದನ. ಅದು ಇಲ್ಲ ಎನ್ನುವ ಒಂದು ಕೊರತೆ ಇತ್ತು. ವಿಚಾರ ನಮ್ಮ ಈ ಶ್ರೀಮಂತಪುರದ ಮಹಾರಾಜ ಸಿಂಹಧ್ವಜ ಮಹಾರಾಜರಿಗೆ ತಿಳಿಯಿತು. ನನ್ನನ್ನು ಕರೆಸಿ ಒಂದು ದೇನುವನ್ನು ಕೊಟ್ಟಿದ್ದಾರೆ. ಹಬ್ಬ, ಮನಸ್ಸಿಗೆ ಆಗ್ತಿರುವಂತಹ ಸಂತೋಷ ಅಷ್ಟಿಷ್ಟಲ್ಲ. ಈ ದನವನ್ನು ಅಟ್ಟಿಸಿಕೊಂಡು ಮನೆ ಹತ್ತ ಸಾಗುತ್ತೇನೆ. ಹೌದಾ? ಹೌದು. ನಿಧಾನಕ್ಕೆ ಇಳಿಯುವುದಿಲ್ಲ. ಯಾಕೆ? ಇಳಿಸುವವರು ನಾವು ಅಲ್ಲ. ಕಾರಣ ಉಂಟು. ಏನದು? ದನ. ದನ ಎಲ್ಲಿಗೆ ಕೊಂಡೋಗುವುದು? ಮನೆಗೆ ಸಾಕ್ಲಿಕ್ಕೆ. ನೀನು ಸಾಕುವುದಲ್ಲ ಅದು. ಹೌದು. ನಮಗೆ ಕೊಡು. ಈಗ ನೀನು ಏನ್ ಮಾಡ್ತೀಯ? ಅದನ್ನು ತೆಗೆದುಕೊಂಡು ಕೊಂಡೋಗಿ ಸಾಕ್ತೇನೆ. ಆ ನಂತರ ಅದರಿಂದ ಬೇಕಾಗುವಂತ ಉತ್ಪನ್ನಗಳೆಲ್ಲ ಸಿಗುತ್ತವೆ. ಹಾಲು ಸಿಗ್ತದೆ. ಹಾಲಿನಿಂದ ಮೊಸರು, ಮಜ್ಜಿಗೆ, ಎಣ್ಣೆ, ತುಪ್ಪ ಎಲ್ಲ ಸಿಗುತ್ತದೆ. ಕುಡಿಯುವುದು ನೀನೇ ಅಲ್ವಾ? ಬೇಕಾದವರಿಗೆ ಕೊಡ್ತೇನೆಪ್ಪ. ಅದೆಲ್ಲ ಆಗುದಿಲ್ಲ. ಈಗ ಆ ದನ ನಮಗೆ ಬೇಕು. ನಿಮಗೆ ಯಾಕೆ? ನಮಗೆ ಯಾಕಂದ್ರೆ ನಮ್ಮ ಒಡೆಯನಾದ ಕಾಲಜಂಗ ಪಶುಮೇಧ ಯಾಗವನ್ನು ಮಾಡುವುದಕ್ಕೆ ಹೊರಟಿದ್ದಾನೆ. ಅದರ ಒಂದಕ್ಕೆ 24 ಗೋವುಗಳ ಅಗತ್ಯತೆ ಇದೆ. ಎಲ್ಲಿಯಾದ್ರೂ ಸಿಗಬಹುದು, ಅಲ್ಲಿಗೆ ಹೋಗಿ. ಸ್ವಲ್ಪ ದಷ್ಟಪುಷ್ಟವಾಗಿ ಉಂಟು ದನ. ದನವನ್ನು ಕೊಂದ್ರೆ ಪಾಪ ಅಂಟಿಕೊಳ್ತದೆ. ಬೇಡ. ಅದು ಪಾಪ ಅಂಟುವವರಿಗಲ್ಲ, ನಮಗೆ. ಹೌದಾ? ಈಗ 23 ದನ ಆಗಿದೆ. 24 ಬೇಕು, ಎಲ್ಲಿಯೂ ಸಿಗಲಿಲ್ಲ. ಇದೇ ಇರುವುದು. ಕೊಡು. ಬಹುಶಃ ನನ್ನ ಹಣೆ ಬರವೇ ಸರಿ ಇಲ್ಲ ಅಂತ ಕಾಣುತ್ತದೆ. ಸಿಕ್ಕಿದ ಒಂದು ದೇನುವನ್ನಾದರೂ ಅಕ್ಕರೆಯಿಂದ ಸಾಕಬೇಕು ಎನ್ನುವಂತ ಉದ್ದೇಶವನ್ನು ಇರಿಸಿಕೊಂಡು ಅದನ್ನು ಅಟ್ಟಿಸಿಕೊಂಡು ಹೋಗುವಾಗ ದುರುಳರು ಎಳ್ಕೊಂಡು ಹೋದ್ರಲ್ಲ. ಈ ಕಷ್ಟ, ಹೌದು, ಕಷ್ಟವನ್ನು ಮಹಾರಾಜರನ್ನೇ ಹೇಳ್ತೇನೆ. ಅಲ್ಲಿವರೆಗೆ ಸಾಗುತ್ತೇನೆ. ಏನು ಮಹಾರಾಜ, ನನ್ನ ಕಷ್ಟವನ್ನು ಅರಿತಂತ ನೀವು ಒಂದು ದನವನ್ನು ನನಗೆ ದಾನವಾಗಿ ಕೊಟ್ಟವರು. ಖಂಡಿತ. ಆದರೆ ಅದನ್ನು ಮನೆಯವರೆಗೂ ಕರ್ಕೊಂಡು ಹೋಗುವಂತ ಹೊಣೆ ನನ್ನಲ್ಲಿ ಇಲ್ಲದಾಗಿ ಹೋಯಿತು. ಏನಾಯ್ತು? ದಾರಿ ಮಧ್ಯೆ ಹೋಗುವಾಗ ಕಾಲಜಂಗನ ಕಡೆಯವರಂತೆ ಪಶುಮೇಧ ಯಾಗವನ್ನು ಮಾಡ್ತಾ ಇದ್ದಾರಂತೆ. ಅದಕ್ಕೆ ಕಡಿಯುವುದಕ್ಕಾಗಿ ನನ್ನ ದನವನ್ನು ಸೆಳ್ಕೊಂಡು ಹೋದ್ರು ಮಹಾರಾಜ. ಕಾಲಜಂಗನ ಅನ್ಯಾಯಗಳು
ಈ ಲೋಕದಲ್ಲಿ ಗೋವುಗಳಿಗೆ ಬ್ರಾಹ್ಮಣರಿಗೆ ಕಷ್ಟ ಬಂದ ಕಾಲದಲ್ಲಿ ಊರಿನ ಮಹಾರಾಜನಲ್ಲಿ ದೂರನ್ನು ಕೊಡುವುದು ಸಹಜವಲ್ವೇ? ನನಗೆ ಕಷ್ಟ ಬಂತು, ದೇನುವನ್ನು ಕೊಂಡು ಹೋಗಿದ್ದಾರೆ. ನಾಡಿಯ ಮನವೇ ಕೇಳಿ ತಿಳಿದಿ ಹೇಳು, ವಿಧಿಯಿಂದ ಮಾಡಿದ ವರದಿ ಒಪ್ಪಿದ ಸುಧರನು ರಘುರಾಮನ ಸಂಕರದೋಳಿ ನಿಮ್ಮರಿಲ್ಲ. ಸುಮ್ಮನೆ ಹೂವಿಗೂ ಹೋಗುಗ ಹಗೆಗಳಿಸಿ ಮುಂದುವರಿಯಲು ಸರಸವಾಗಲು ಏನು ನಾಲ್ಕರ ಇದ್ದವೆಂದು ನಿನಗೆ ಇಹುದಾಗಿದ್ದವೆನ್ನಲಿ ನೀನರಸಿಕೊಳ್ಳುತ್ತ ಅದರೊಳಗೆ ಸಾಧುವಾಗಲಿ ಒಂದು ತೆರಳೈ ದಾನವನೊಳಿ ಸಂಪದೆವನದಿ ತಾನಿದಿರುತ್ತಾದ ಹರಿದ ವಂಶಕ್ಕೆ ಮಾನಹಾನಿಯ ಗಳಿಸಿಕೊಪ್ಪುರೇ ಧರಣಿಯ ಮರನೆ ಕೇಳಿ ತಿಳಿದು ಹೇಳು. ವಿಜಯೋತ್ತಮರೇ, ಮಹಾರಾಜ, ನಿಮ್ಮ ಕಣ್ಣೀರು ಈ ದರಿದ್ರಿಗೆ ಬೇಡವು. ಕಷ್ಟ ಬಂತಲ್ಲ. ನೀವು ಕಣ್ಣೀರನ್ನು ಇರಿಸಿ ನನ್ನಲ್ಲಿ ಹೇಳಬೇಕಾದ್ದು ನಿಮ್ಮ ಕರ್ತವ್ಯವಾದನು. ಈ ಕಾಲದಲ್ಲಿ ನಾನೇ ಕೊಟ್ಟ ದೇನವನ್ನು ನಿಮಗೆ ಉಳಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಅಪಹರಿಸಲು ಕಾಲಗಂಗನ ಅನುಯಾಯಿಗಳು ನಿಮ್ಮಿಂದ ಬಲಾತ್ಕಾರವಾಗಿ ವಶಪಡಿಸಿಕೊಂಡರು ಎನ್ನುವ ಹಾಗೆ ವಿಚಾರವನ್ನು ನಾನು ಕೇಳಿದಾಗ ಕಾಲಜಂಗನ ಬಗ್ಗೆ ಯೋಚಿಸಿಕೊಳ್ಳುವುದು ಯಾಕೆ? ಸಾಮಾನ್ಯನೇ ಎನ್ನುವ ಹಾಗೆ ಅಲ್ಲವಪ್ಪ. ಏನು ವಿಶೇಷ? ಬ್ರಹ್ಮದೇವರಿಂದಲೇ ವಿಶಿಷ್ಟವಾದಂತಹ ವರಗಳನ್ನೇ ಸಂಪಾದಿಸಿಕೊಂಡ. ಓಹೋ. ಮೂರು ಲೋಕದಲ್ಲಿಯೂ ಸಂಗ್ರಹದಲ್ಲಿ ಸುವರ್ಣನೆನಿಸಿಕೊಂಡು ಕೇವಲ ಅವರ ವಿಚಾರವನ್ನು ನಾನು ಚೆನ್ನಾಗಿ ತಿಳಿದರೂ ಕೂಡ ಕೇವಲ ಒಂದು ದೇನಿಗೋಸ್ಕರವಾಗಿ ನಾನು ಕಾಳಗವನ್ನು ಅವರೊಡನೆ ಗೈದೆ ಎಂದಾದರೆ ನನ್ನ ಬದುಕಿಗೆ ಗೆಲುವು ಬರುತ್ತದೆ ಎನ್ನುವುದು ಪ್ರಶ್ನೆ ಅಲ್ಲ. ಮತ್ತೆ ಇದೆಲ್ಲ ಅವನ ವಿಚಾರ ಗೊತ್ತಿದ್ದರೂ ಒಬ್ಬ ರಾಜನಾಗಿ ವ್ಯವಹರಿಸಿಕೊಳ್ಳುವುದು ತಪ್ಪಪ್ಪ. ಮಾನಹಾನಿ ಎನ್ನುವುದೆಲ್ಲ ನಮ್ಮ ವಂಶಕ್ಕೆ ಬರುವಂತಹ ಅಪವಾದವು ಒಂದು ಪ್ರಶ್ನೆಯಾಗುತ್ತದೆ. ಹಾಗಿದ್ರೆ ರಾಕ್ಷಸ ಪಶುಮೇಧವನ್ನು ಯಾಕೆ ಮಾಡುತ್ತಾರೆ ಎನ್ನುವುದಾದ್ರೆ ಇಂಥ ನಿಮ್ಮನ್ನೆಲ್ಲ ಹಿಂಸಿಸಿಕೊಳ್ಳುವುದಕ್ಕೆ ಮಾಡುವಂತಹ ಕೃತ್ಯ ಅಂತ ನಾನು ಭಾವಿಸಿಕೊಂಡೆ. ಏನು? ಕೇವಲ ನಿಮ್ಮಿಂದಲೇ ಅಪವಾದ ನನ್ನ ಬದುಕಿಗೆ ಬರಬೇಕು ಎನ್ನುವ ತೀರ್ಮಾನ. ಅವನೊಡನೆ ಸಂಗರವನ್ನು ಕಂಡುಕೊಂಡು ನಾನು ಕಷ್ಟಕ್ಕಿಳಿಯುವುದು ಬೇಡ. ಯೋಚಿಸಿಕೊಳ್ಳಿ ಭೂಸುರೋತ್ತಮರೇ, ಒಂದು ದೇನುವನ್ನು ಕಟ್ಟವು ಬದಲಿಗೆ 4 ದೇನುವನ್ನು ನಿಮಗೆ ಇದಕ್ಕೆ ನಾನು ತಿರುವೆನು. ಪ್ರತಿಯಾಗಿ 1000 ಗುರುಗಳಿದ್ದರು ಬರುವ ಫಲವೇನು? ನಿರತ ಧರ್ಮದಿ ಶಿಕ್ಷಣಜ್ಞೆಯ ವಿರಚಿಸುವ ಕರ್ತೆಯರ ವರ್ಗದ ತಿರುಗು ಕಡೆಗಣಿಸುವನಿಗೆ ತಗೆ ದೊರೆತನವು ಸುತ್ತಿರವುದವು ಇದೆ. ಧರೆಯದಿ 5ಕ್ಕೆ ನಾನು ತಿರುವೆನು. ಮಹಾರಾಜ, ರಮಣೋತ್ತಮರೇ, ದಾನವಾಗಿ ಕೊಟ್ಟಂತ ಧನವನ್ನೇ ಉಳಿಸಿಕೊಳ್ಳಲಾಗದ ಅಸಮರ್ಥ ನಾನು. ಆದ್ರೆ ಅದರ ಬದಲಿಗೆ 4 ದೇನವನ್ನು ಕೊಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದೀರಲ್ಲ. ಮತ್ತೇನು ಮಾಡೋದು? ಅವರೊಡನೆ ಹೋರಾಟ ಮಾಡೋದಕ್ಕೆ 4 ಅಲ್ಲ, ಇನ್ನು 1000 ಕೊಟ್ಟರು ಆ ಧನವನ್ನು ನನ್ನಿಂದ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟೆ? ಆತನ ಕಡೆಯವರು ಬಂದು ಅದನ್ನು ಸೆಳ್ಕೊಂಡು ಹೋಗ್ಲಿಕ್ಕಿಲ್ವೇ? ಹಾಗಾದ್ರೆ ಈ ಪ್ರಪಂಚದಲ್ಲಿ ಶಿಷ್ಟ ರಕ್ಷಣೆ ದುಷ್ಟ ಶಿಕ್ಷಣ ಅಂತೂ ಇಲ್ವೇ? ಹಾಗಾದ್ರೆ ದುಷ್ಟ ಪ್ರವೃತ್ತಿಯಿಂದ ಮೆರೆಯುತ್ತಿರುವಂತ ಕಾಲಜಂಗನಿಗೆ ಶಿಕ್ಷೆ ಇಲ್ಲವೇ ಮಹಾರಾಜ? ಶಿಕ್ಷೆ ಇಲ್ಲವೇ? ಕ್ಷತ್ರಿಯನಾಗಿ ನಾನು ಮಾಡಬೇಕಾದ ಕರ್ತವ್ಯ ಹಾಗಿದ್ದರೆ ಈ ಕಾಲದಲ್ಲಿ ನಾನು ಕೈ ಸಾಕದೆ ಹೋದೆ. ಕಲಿಯದ ಕಿರಿಯ ಆತ್ಮಜ ಬಂದಳು ಬುದ್ಧಿಯ ಬಿದನಿಗೆಂದ ನೋಡುದ ಹುದನು.
ಮಗನಾದಂತ ಭದ್ರಕ್ಕೆ ಅಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದಾನೆ. ಹೇಳು ಕುಮಾರ. ಬ್ರಾಹ್ಮಣೋತ್ತಮರಿಗೆ ವಂದಿಸಿಕೊಳ್ತಾ ಇದ್ದೇನೆ. ಅಪ್ಪಯ್ಯ, ಏನೋ ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ದೂರದಿಂದಲೇ ನಿಮ್ಮನ್ನು ವೀಕ್ಷಿಸ್ತಾ ಇದ್ದವ ನಾನು. ಆದ್ರೆ ಅರಸರಾದಂತ ನೀವು ಯಾವ ರೀತಿಯಲ್ಲಿ ಮುಖದಲ್ಲಿ ಕಳೆ ಕಾಣಿಸಿಕೊಳ್ಳಬೇಕಿತ್ತು ಅದು ಕಾಣಿಸ್ತಾ ಇಲ್ಲ. ಆ ಸಂದರ್ಭ ನೇರ ನಿಮ್ಮನ್ನು ನೋಡ್ಬೇಕೆನ್ನುವ ಹಾಗೆ ಸಮ್ಮುಖಕ್ಕೆ ಬಂದ್ರೆ ದೂರದಲ್ಲಿ ಬ್ರಾಹ್ಮಣೋತ್ತಮರೊಬ್ಬರು ಕಣ್ಣೀರಾಗ್ತಾ ಇದ್ದಾರೆ, ದುಃಖದಿಂದಿದ್ದಾರೆ. ಆದ್ರೆ ನಿಮ್ಮನ್ನು ನೋಡಿದ್ರು ಕೂಡ ಅದೇ ಪರಿಸ್ಥಿತಿ. ಮನದಲ್ಲಿ ಕ್ಲೇಶ, ಮುಖದಲ್ಲಿ ಭಾವನೆ ಬದಲಾಗಿ ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದೆ. ಈ ರೀತಿಯಾದಂತಹ ತೊಂದರೆ, ಕಷ್ಟ ಅರಸರಾದಂತ ನಿಮಗೆ ಬರುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮಗನಾದಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ, ಅವರು ಅಳುವುದಕ್ಕೂ ನಿಮ್ಮ ಕಣ್ಣೀರಿಗೂ ನಿಮ್ಮ ನೋವಿಗೂ ಏನಪ್ಪ ಕಾರಣ? ಏನಪ್ಪ? ಕುಮಾರ ಭದ್ರಕೇತ, ತೀರ್ಥರೊಬ್ಬರೇ, ಬೇಟೆಗಾಗಿ ನಿನ್ನ ಅಣ್ಣನೊಂದಿಗೆ ತೆರಳಿದ ನಿನ್ನ ಸಹೋದರಿ ಮತ್ತೆ ಕಾಣದಾದಾಗ ನಿನ್ನ ಅಣ್ಣ ಇಲ್ಲಿಗೆ ಬಂದು ದುಃಖಿಸಿದ. ಸರಿ, ರಾಕ್ಷಸನ ಮಾಯೆಗೆ ಒಳಗಾಗಿ ಸಹೋದರಿಯನ್ನು ಕಾಪಾಡುವುದಕ್ಕೆ ನಾನು ಅಸಮರ್ಥನಾಗಿ ಹೋದೆ. ಮಗಳು ಸುರಕ್ಷಿತವಾಗಿ ನನ್ನ ಅರಮನೆಯನ್ನು ಸೇರಿಕೊಳ್ಳಬೇಕು ಎನ್ನುವ ಸದುದ್ದೇಶದಿಂದಲೇ ಸರಿ, ಬಂದ ಬ್ರಾಹ್ಮಣರಿಗೆ ಒಂದೊಂದು ದೇನುವನ್ನು ನಾನು ಕೊಡ್ತಾ ಇದ್ದೆ. ಆಯ್ತಂತ ವಿಚಾರ. ಹಾಗಿದ್ರೆ ಈ ದೇನುವನ್ನು ಈ ಬ್ರಾಹ್ಮಣರಿಗೆ ಕೊಟ್ಟಾಗ ಮನೆಗೆ ಹೋಗುವ ಮುಂಚೆ ಕಾಲಗಂಗನ ಅನುಯಾಯಿಗಳು ಬಲಾತ್ಕಾರವಾಗಿ ದೇನುವನ್ನು ವಶಪಡಿಸಿಕೊಂಡರು. ರಕ್ಕಸರು ಕಸಿದುಕೊಂಡು ಹೋದ್ರು. ಪಶುಮೇಧ ಯಾಗವನ್ನು ಆಗಿ ಮಾಡ್ತಾ ಇದ್ದಾರಂತೆ. ವಿಶಿಷ್ಟವಾದಂತ ವರಬಲವನ್ನು ಸಂಪಾದಿಸಿಕೊಂಡ ಅವನ ಯೋಗ್ಯತೆಯನ್ನು ನಾನು ಕೇಳಿದವನೇ ಇದ್ದೇನೆ. ಸರಿ, ಇವರ ಕಣ್ಣೀರನ್ನು ಹೊಗಲಿಸಬೇಕಾದ ನನ್ನ ಕರ್ತವ್ಯವಾದರೂ ಅವನ ಮುಂದೆ ನಾನು ಸುಮ್ಮನೆ ಬೆಂಕಿಯ ಮುಂದೆ ಪತಂಗದಂತೆ. ಈಗ ಅವರಿಗೇನು ಹೇಳ್ತೀನಿ? ಅಂಜಿಕೆ ಯಾವತ್ತೂ ಇರಬಾರದು. ಯಾಕೆಂತ ಹೇಳಿದ್ರೆ ಲೋಕಮುಖದಲ್ಲಿ ಕ್ಷತ್ರಿಯರಾದವ ಹೇಗಿರ್ತಾನೆ, ತನ್ನ ಎದುರಾಳಿ ಅಂತ ವಿಕ್ರಮಿ ಆಗಲಿ, ಆದ್ರೆ ಅವ ಧರ್ಮವಂತನಾಗಿದ್ರೆ ನ್ಯಾಯವಂತನಾಗಿದ್ರೆ ಒಂದು ವೇಳೆ ನಮ್ಮ ಪರಾಕ್ರಮಕ್ಕೆ ಕೊರತೆ ಬರುವುದು. ಆದ್ರೆ ನಾವು ಅದೇ ಧರ್ಮವನ್ನು ಆಚರಿಸಿಕೊಂಡು ಬರ್ತಾ ಇದ್ದಾಗ ಅದ್ಯಾವುದೂ ಕೊರತೆ ನಮ್ಮ ಪಾಲಿಗೆ ಬರುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ಎದುರಿರುವಂತ ವ್ಯಕ್ತಿ ಯಾರು? ಕಾಲಜಂಗ, ರಕ್ತ ಪಿಪಾಸುಗಳು. ಅವರು ದುರ್ಳತ್ವವನ್ನೇ ಮಾಡುತ್ತಾ ಲೋಕಮುಖದಲ್ಲಿ ಲೋಕಕಂಟಕರು, ಅನ್ಯಾಯಕಾರರು, ಅಧರ್ಮಿಗಳು ಅನ್ನುವಂತ ಹೆಸರಿಗೆ ಲೋಕಮುಖದಲ್ಲಿ ಕಡೆಗಣಿಸಿ ಹೋದಂತ ವ್ಯಕ್ತಿಗಳು. ಆ ರಕ್ಕಸರಿಗೆ ಹೆದರಿ ಅವ ಲೋಕದಲ್ಲಿ ವಿಖ್ಯಾತರಿದ್ದಾನೆ, ಅವನನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ದುಃಖದಿಂದ ಈ ರೀತಿ ಮಾತನಾಡ್ತಾ ಇದ್ದೀರಾ? ಬಡವರವು ಕೇಳುವರಿಲ್ಲನು ತಂದಿದ್ದೆಯ ಬಂದು ಕೆಡಿಸುವುದೇ ಕೀರ್ತಿಯವು ಕರುಣಿ ಸಾಧ್ಯೆಯ ನನಗೆ ಕೆಡಿಸಬಾರದು ಕೀರ್ತಿ, ಕರುಣಿ ಸಾಧ್ಯೆಯ ಒಡಲು ಎಲ್ಲಿದ್ದರೆ ಅದರ ಬಿಡಿದು ಇದಕ್ಕೆ ಎರಳ ಭೂಪನು ಲೋಕಮುಖದಲ್ಲಿ ರಾಜ ಪ್ರತ್ಯಕ್ಷ ದೇವರು ಅನ್ನುವಾಗ ಲೋಕಮುಖದಲ್ಲಿ ಗುರುತಿಸ್ತಾರೆ. ಯಾಕೆ?
ಪ್ರಜೆಗಳನ್ನು ಮಕ್ಕಳ ಪಾತಿಯಲ್ಲಿ ಬಡವರಾಗಿರ್ಲಿ ದೊಡ್ಡವರಾಗಿರ್ಲಿ ಸಂಕಷ್ಟಕ್ಕೆ ಒದಗಿದಾಗ ಅವರ ಕಷ್ಟವನ್ನು ಪರಿಹಾರ ಮಾಡಿ ಲೋಕಮುಖದಲ್ಲಿ ಅರ್ಥನಾಥವ ತನ್ನದತ್ತ ಕರ್ತವ್ಯ ನಿಭಾಯಿಸ್ತಾನೆ. ಈಗ ಏನಾಗಿದೆ, ಬಡವರು ಅದರಲ್ಲೂ ಬ್ರಾಹ್ಮಣೋತ್ತಮರು ತಮ್ಮ ಕಷ್ಟವನ್ನು ಹೇಳಿಕೊಂಡು ನಾವಾಗ ಅದನ್ನು ನಿವಾರಣೆ ಮಾಡಿದ್ರೆ ಏನಾಗ್ತದೆ, ಇಷ್ಟರವರೆಗೆ ನೀವು ಕಳಿಸಿದಂಥ ಕೀರ್ತಿ ಏನಿದೆಯೋ ಅದೆಲ್ಲ ನೆಲಸಮವಾಗುವುದಕ್ಕೆ ಸಾಧ್ಯ ಉಂಟು. ನಮ್ಮ ಕುಲದ ಕೀರ್ತಿ ಶಾಶ್ವತವಾಗಿ ಉಳಿಯಬೇಕು. ನಾವಿಬ್ಬರು ಮಕ್ಕಳು ನೀವು ಕಟ್ಟಿದಂತಹ ಸೌಧಕ್ಕೆ ಕಳಶದೋಪಾದಿಯಲ್ಲಿ ಕಾಣಿಸಿಕೊಳ್ಳಬೇಕು ಅನ್ನುವ ಹಾಗೆ ಪ್ರಯತ್ನ ಪಟ್ಟವರು. ನೀವು ಈ ಬಗ್ಗೆ ಯೋಚನೆ ಮಾಡಬೇಕಾದಿಲ್ಲ. ಮಗಳಾದಂಥ ಭದ್ರಕೇತ ಇದ್ದಾನೆ, ಯೋಗ್ಯವಾದಂಥ ಅನುಗ್ರಹ ಆಶೀರ್ವಾದ ಮಾಡಿದ್ರೆ ಆ ಕಾಲಜಂಗ ದುಷ್ಟ ಅವನನ್ನು ಸದೆ ಹಿಡಿದು ದೇವರ ಅನುಗ್ರಹದಿಂದ ಬ್ರಾಹ್ಮಣರಿಗೆ ದೊರಕಬೇಕಾದಂಥ ನ್ಯಾಯವನ್ನು ಒದಗಿಸಿಕೊಡ್ತೇನೆ. ಬಡವರನ್ನು ನಾನು ಕಾಪಾಡ್ತೇನೆ. ಅನುಗ್ರಹ ಕುಮಾರ, ಅಪ್ಪ ಧನ್ಯನಾದ ಮಗನು. ಹಾ ನಿನ್ನಂತ ಮಗನನ್ನು ಪಡೆದ ನನ್ನ ಜನ್ಮ ಸಾರ್ಥಕ್ಯವಾಯಿತು. ಹಾ ನನ್ನ ಮುಖದ 2 ಕಣ್ಣುಗಳಂತೆ ಕಂಗೊಳಿಸುವ 2 ಸುಪುತ್ರರನ್ನು ನಾನು ಪಡೆದುಕೊಂಡೆ. ಸರಿ. ಹಾಗಿದ್ರೆ ನಾನು ಯೋಚಿಸಿದ್ದೇನೆ, ಈ ಕಾಲದ ವಯೋಮಿತಿಯನ್ನು ನಾನು ಗುರುತಿಸಿಕೊಂಡರೂ ನಮ್ಮ ವಂಶದ ಘನತೆ ಗೌರವವನ್ನು ಕಾಪಾಡಬೇಕಾದ್ದು. ಹೌದು. ಸಂಸ್ಕಾರ ಸಂಸ್ಕೃತಿ ಎನ್ನುವುದನ್ನು ಬಾಲ್ಯದಿಂದಲೇ ನಿಮಗೆ ಕಲಿಸಿಕೊಟ್ಟವರು ನಾನು. ಮತ್ತೆ ಅದನ್ನು ಉನ್ನತೀಕರಿಸಿಕೊಳ್ಳಬೇಕಾದ್ದು ಕರ್ತವ್ಯ ನಿಮ್ಮದು. ಹಾಗಿದ್ರೆ ಬ್ರಾಹ್ಮಣೋತ್ತಮರ ಸ್ತ್ರೀಯರ ಎಲ್ಲರ ಬದುಕನ್ನು ಬೆಳಗಿಸಬೇಕಾದ್ದು ಇನ್ನು ಯವರಕ್ಕೆ ಬಂದಂತ ನಿಮ್ಮ ಅವಕಾಶವ ಕಡೆ. ಸರಿಯಪ್ಪ. ಹಾಗಿದ್ರೆ ಈ ಕಾಲದಲ್ಲಿ ಭೂಸರಾತ್ತಮರ ಕಣ್ಣೀರು ಒಬ್ಬರದ್ದಲ್ಲ, ಇಂತಹ ಕಣ್ಣೀರು ಅದೆಷ್ಟೋ ಕಣ್ಣೀರಿಗೆ ಕಾರಣವಾದ ಕಾಲದಂಗ. ಹಾಗಿದ್ರೆ ನಿನ್ನ ಆಶೀರ್ವಾದ ಪಡಿಸುವ ಕಾಲದಲ್ಲಿ ನಾವು ಪೂಜಿಸುವಂತ ದೇವರು ನಿನ್ನನ್ನು ಕಾಪಾಡಲಿ, ನಾವು ಆಚರಿಸುವಂತ ಧರ್ಮವೇ ನಿನ್ನನ್ನು ಸಂರಕ್ಷಿಸಲಿ. ಸರಿ. ಹೋಗಿ ಬಾ ಮಗನೇ. ಸಿದ್ಧವಾಗಿದ್ದಾರಪ್ಪ. ಅಡರಿ ಮಾರ್ಬಲ ಸಹಿತ ವರ್ಣ ಬರಸುತ್ತಲ ಪದವಿಗಿದು ಧೈರ್ಯವಿದ್ದ ಇನ್ನು ಕಣ್ಣೀರು ಕೆರೆಯಬೇಕಾದಂತ ಅವಶ್ಯಕತೆ ಇಲ್ಲ. ನಿಮ್ಮ ಕಣ್ಣೀರಿನಿಂದ ನೀರು ಇನ್ನು ಬಾರದ ರೀತಿಯಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತೇನೆ. ಹೋಗಿ ಅವ ಎಲ್ಲಿದ್ರೂ ಕೂಡ ಅವನನ್ನು ಕೊಂದು ನಿಮಗೆ ಸರಿಯಾದಂತಹ ಸೂಕ್ತವಾದಂತಹ ನೆಮ್ಮದಿಯನ್ನು ಅನುಗ್ರಹಿಸ್ತೇನೆ. ಆಶೀರ್ವಾದ ಮಾಡಿ, ಆಶೀರ್ವಾದ ಒಳ್ಳೇದು ಮಾಡಿ. ಆಗಲಿ. ಮಾತನಾಡ್ತಾ ಇದ್ದಾಗೆ ರಥ ಸಿದ್ಧವಾಗಿದೆ, ಸೇನೆಯವರೆಲ್ಲ ಸಿದ್ಧರಾಗಿದ್ದಾರೆ. ಇನ್ಯಾಕೆ ತಡ, ಎಲ್ಲಿದ್ದಾನೆ ಅರಸುತ್ತಾ ಮುಂದೆ ದುಷ್ಟ ನೀಚ ನಿವಾಳಿ. ನನಗೆ ಸಂತೋಷ ಆಯ್ತು. ಅಲ್ಲ ನೀನು ಅಷ್ಟು ಗೊತ್ತಿದ್ದು ನಮ್ಮ ಎದುರಿಗೆ ಬಂದಿದ್ಯಲ್ಲ. ಅದಕ್ಕೆ ನಾನು ಅವನಿಗೆ ಹೊಸ ಹೆಸರು ಕೊಟ್ಟಿದ್ದೇನೆ. ಎಲ್ಲ ತುರುಳಿರೆ, ಏನು ಅನ್ಯಾಯ, ಏನು ಅಧರ್ಮ. ನಿಮಗೆಲ್ಲ ಒಬ್ಬ ಯಾರು ಹಿಂದೆ ಹೇಳಿಕೊಡೋ ಇದ್ದಾನೆ, ಅವ ಹೇಳಿಕೊಟ್ಟದ್ದು ಸರಿಯೋ ತಪ್ಪು ಅದು ಕೇಳ್ಕೊಳ್ಳುದಿಲ್ಲ. ನೀವು ನೇರ ಬರುದೇ ಅಲ್ವಾ? ಒಂದು ನಂಬಿಕೆ. ಆ ನಂಬಿಕೆ ಎಂತದ್ದು ನಿನ್ನ ನಂಬಿಕೆ. ಆದ್ರೆ ನೀವು ಅಂದ್ರೆ ನೀವೇನು ಕಲ್ತವರಲ್ಲ. ಯಾಕೆಂದ್ರೆ ಲೋಕದ ನೀತಿ ಧರ್ಮ ಅದರ ಬಗ್ಗೆ ಸ್ವಲ್ಪ ಅನುಭವ ಇಲ್ಲ. ಹುಟ್ಟುತ್ತಲೇ ದೌಷ್ಟ್ಯತನವನ್ನು ಬೆಳೆಸಿಕೊಂಡು ಈ ಕೃತ್ಯವನ್ನು ಎಸೆದವರು. ಹಾಗೆ ನಿಮಗೆ ನೀತಿ ಪಾಠ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಆದ್ರೂ ನಾನು ಅಂದು
ಅರಸನ ಮಗನಾಗಿ ಹೇಳುವ ಕರ್ತವ್ಯ ಇದೆ ಅನ್ನೋದಕ್ಕಾಗಿ ಹೇಳ್ತಾ ಇದ್ದೆ. ನಾವು ಬ್ರಾಹ್ಮಣೋತ್ತಮರಿಗೆ ನೀಡಿದಂತಹ ತೇನುವನ್ನು ಕಸಿದುಕೊಂಡು ಹೋಗ್ತಾ ಇದ್ದೀರಿ ಅನ್ನುವಂತ ವಿಚಾರವನ್ನು ಅರಿತು ಕಾಪಾಡುವುದಕ್ಕಾಗಿ ಬಂದಿದ್ದೇನೆ. ಕಸಿದಂತಹ ತೇನನ್ನು ಒಪ್ಪಿಸಿದವಳಿತು ನಮ್ಮದಧಿಕ ಪ್ರಸಂಗ ಆಗಿಲ್ಲ. ನಾವು ಹೋಗುತ್ತಿರುವಂತ ದಾರಿಗೆ ಅಡ್ಡಲಾಗಿ ಬಂದಿದ್ದಿ. ಅಡ್ಡ ಮಾಡಬಾರದು, ಮಾಡಿದ್ರೆ ಯಾರಾದ್ರೂ ನಿಮ್ಮನ್ನು ಅಡ್ಡಗಟ್ಟಿಯಾರು. ಬಿಟ್ಟುಕೊಡು ಅಂತ ಹೇಳುತ್ತಾ ಇದ್ದೀಯ. ನಮಗೆ ಬೇಕಾದ್ದು, ನಮ್ಮವರಿಗೆ ಬೇಕಾದ್ದು ಕೊಡಿ. ನಮ್ಮ ಒಡೆಯನಿಗೆ ಸೇರಬೇಕಾದ ಗೋವುದು. ಕಾಲಜಂಗನಿಗೆ ಪಶುಮೇಧ ಯಾಗ ಮಾಡಲು ಬೇಕಾಗಿರುವಂತಹ ದನ ಇದು. ಅದಕ್ಕಾಗಿ ನಮ್ಮ ದಾರಿಗೆ ತಡೆಯನ್ನುಂಟು ಮಾಡಬೇಡ. ಕಾರಿ ಸಾಯ್ತೀನಿ. ನಮ್ಮನ್ನು ಯಾರು ಕೇಳೋರಿಲ್ಲ. ನಾವು ಮಾಡಿದ್ದೆ ದಾರಿ, ನಾವು ಮಾಡಿದ್ದೆ ಅರ್ಥ ಅನ್ನುವಂತ ಅಹಂಕಾರ ನಿಮ್ಮಲ್ಲಿ ಬಂದಿದೆ. ಹಾಗಾಗಿ ನೀವು ಈ ರೀತಿ ಅವನೇ ದುಷ್ಟ ಅಂತ ತಿಳಿದ ಮೇಲೆ ಅವನ ಬಣದಲ್ಲಿ ಬೆಳೆದಂತ ನೀವು ಮತ್ತಿಷ್ಟು ನಿಮ್ಮಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ. ಒಬ್ಬೊಬ್ಬರನ್ನು ಪಡೆದು ದೇವರನ್ನು ಅಳವಡಿಸಿಕೊಂಡು ಮಾತಾಡುತ್ತಾ ಇದೀಯ. ಈಗ ನಿನ್ನನ್ನು ಬದುಕಲು ಬಿಟ್ಟರೆ ನಮ್ಮ ಕುದುರೆಗೆ 4 ಕಾಲು, ಉಳಿದವರ ಕುದುರೆಗೆ 3 ಕಾಲು ಹೇಳುವಂತ ಜಾತಿ ನೀವು. ನಾವು ನಡೆದದ್ದೇ ದಾರಿ. ಅದೇ ಗೊತ್ತಾಯ್ತು. ನಾವು ಇರುವುದೇ ಹೀಗೆ. ಅಲ್ಲ, ಬೇರೆಯವರು ಮಾಡಿಟ್ಟ ದಾರಿಯಲ್ಲಿ ಹೋಗುದಲ್ವಾ? ಯಾರೇ ಮಾಡಿಟ್ರಿ ಅದು ಅಪ್ಪಣೆ ಉಂಟಲ್ವಾ, ಅದೇ ದಾರಿ ನಡೀರಿ ಆಗ್ತದೆ. ಆದ್ರೆ ಬೇರೆಯವರಿಗೆ ಕೊಟ್ಟದ್ದನ್ನು ನೀವು ಕಸಿದುಕೊಂಡು ಹೋಗುವ ಕಳ್ಳತನ ನಿಮ್ಮದು. ನಮ್ಮ ದಾರಿಗೆ ಅಡ್ಡ ಬಾರದೆ ಹೋದರೆ ಬದುಕಿ ಉಳಿತಿ. ಕಷ್ಟಪಡ, ಸುಖ ಸಿಗ್ತದೆ. ಸುಮ್ಮನೆ ಯಾರ್ಯಾರು ಕಷ್ಟ ಬರ್ತದಲ್ವಾ, ಎಲ್ಲಿ ಹೋಗುದು ನಾವು. ಇದು ಸಗಣಿಯಲ್ಲಿ 1000 ಹುಳ ಆದ್ರೆ ಮಧ್ಯಾಹ್ನಕ್ಕೆ ಲಯ ಅಂತ ಗೊತ್ತಿದೆ ನಿನಗೆ? ಮಧ್ಯಾಹ್ನಕ್ಕೆ ಲಯ ಆಗ್ತದ? ಈಗ ಬಿಸಿಲು ಏರ್ತಾ ಇದೆ.
ಮಹತ್ತರವಾದಂತಹ ಉದ್ದೇಶವನ್ನು ಇರಿಸಿ ನಾವೊಂದು ಕಾರ್ಯದಲ್ಲಿ ಕಾರ್ಯಪ್ರವೃತ್ತರಾಗುತ್ತಿರುವಂತಹ ವೇಳೆಯಲ್ಲಿ ನಿನ್ನ ಅದಟನ್ನು ತೋರಿಸುವುದಕ್ಕಾಗಿ ಮುಂದಾಗಿದ್ದಿ. ಹೌದೇನು? ಯಾರು ನೀನು? ಎಲ್ಲಿಂದ ಬಂದೆ? ಏನು ಉದ್ದೇಶ? ಲೋಕಮುಖದಲ್ಲಿ ಎಷ್ಟೋ ಅವಕಾಶ ಉಂಟು. ನೀನು ಆಡಿದ್ಯಲ್ಲ ಮಹತ್ತರವಾದಂತಹ ಸಾಧನೆ, ಅದರತ್ತ ನಾವು ಮುಂದುವರಿದ್ದೇವೆ. ನಮ್ಮ ಅಣ್ಣನ ಈಪ್ಸಿತಾರ್ಥವನ್ನು ಈಡೇರಿಸುವುದಕ್ಕೆ ಬೇಕಾಗಿ ಬೇಡ ಅಂತೇಳಿ ನಾವು ಹೇಳುವರಲ್ಲ. ಹಾಗೆ ನಾವು ಸಾಧನೆ ಮಾಡುವಾಗ ಸ್ವಲ್ಪ ಒಳಿತು ಕೆಡುಕು, ಧರ್ಮ ಅಧರ್ಮ, ನ್ಯಾಯ ಅನ್ಯಾಯದ ಕುರಿತೆಲ್ಲ ಯೋಚನೆ ಮಾಡಬೇಕು. ಪರಿಣಾಮದಲ್ಲಿ ಫಲವನ್ನು ಕಾಣುತ್ತೇವೆ ಅನ್ನುವಂತ ನಿರೀಕ್ಷೆಯನ್ನು ವಿಶ್ವಾಸವನ್ನು ಇರಿಸುವೇ ಕೈಗೊಂಡದ್ದು. ಆದ್ರೆ ಧರ್ಮದಾರಿಯಲ್ಲಿ ನ್ಯಾಯದ ದಾರಿಯಲ್ಲಿ ನಡೆದ್ರೆ ಮಾತ್ರ ಅದು ಕಾಣ ಸಿಗುವುದಿಲ್ಲ. ಯಾವುದು ಧರ್ಮ ಯಾವುದು ಅಧರ್ಮ ಇಲ್ಲವಾದ್ರೆ ಸಾಧನೆ ಮಾಡಪ್ಪ. ಬೇರೆಯವರ ಎದೆಯನ್ನು ಮೆಟ್ಟಿ ಬೇರೆಯವರ ಮನೆಯ ಕಳ್ಳತನ ಮಾಡಿ ದೇವಸ್ಥಾನದಲ್ಲಿ ತನ್ನು ಕದ್ದು ಅದೆಲ್ಲ ಮಾಡಿ ಒಳ್ಳೆದಾದ್ರೆ ಉಂಟು. ಈಗ ಸಾಧನೆ ಮಾಡಪ್ಪ. ನೀವು ಮಾಡಿದ್ದಾದ್ರೆ ಅದೆಲ್ಲ ಹೇಳಿದ್ದ ಸಾಧನೆ ಮಾಡುದು ಮಾಡು ನೀನು, ಅದರ ಬಗ್ಗೆ ಆಕ್ಷೇಪ ಇಲ್ಲ. ನಾನು ಆಕ್ಷೇಪ ಮಾಡುದು ಯಾಕಾಗಿ? ಬೇರೆಯವರಿಗೆ ಕೊಟ್ಟಂತ ವಸ್ತುವನ್ನು ಕಳ್ಳತನ ಮಾಡುವುದಕ್ಕಾಗಿ ಮುಂದಾದವರು ಇದ್ದೀರಿ. ಸರಿ ನೆನಪುಂಟ ನಿಮಗೆ? ಅನುಚರರು ಓಡಿದ್ರಲ್ಲ, ನಾವು ಕೊಟ್ಟಂತಹ ತರವನ್ನು ಅದೇ ತೇಲುವನ್ನು ಅವರು ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಕೇಳಿದ್ರೆ ಹೇಳ್ತಾರೆ ಅರಸನ ಒಳಿತಿಗೆ ದೇನು ಬೇಕಂತ. ನಾನು ಅದನ್ನೇ ಕೇಳುದು ನಿನ್ನಲ್ಲಿ. ನಿಮಗೇನು ಸಂಕಟವಾ? ಅರಸರಾಗಿ ಮೆರೀತಾ ಇದ್ದೀರಿ. ಈಗ ಅವರು ಎಳೆದುಕೊಂಡು ಹೋಗುವಾಗ ಬಲಾತ್ಕಾರವಾಗಿ ಸೆಳೆಯುವಾಗ ನಿಮ್ಮವರು ದುರ್ಬಲರ? ಯಾರು ಹೇಳಿದ್ದು? ಅವರಲ್ಲಿ ಶಕ್ತಿ ಇಲ್ವಾ? ಅದೇ ದುರ್ಬಲರಿದ್ದಾಗಲೇ ಕೆಲವರು ಬರುವುದು. ಬಲವಂತರು ಬಂದ್ರೆ ಅವರು ಮಾತಾಡುದಿಲ್ಲ, ಓಡಿ ಹೋಗಿದ್ದಾರೆ ನೋಡಿ. ಅದೆಲ್ಲ ನಿಮ್ಮ ಯೋಚನೆ. ಬಲವಂತನಾದ ಅರಸು ನಾವು ಸರಿಯಾದ ಸಮಯಕ್ಕೆ ಬರ್ತೇವೆ, ಆದ್ರೆ ನಿಮ್ಮವರು ಸರಿ ಇರುವುದು. ಶಿವತ್ವಜನ ಮಕ್ಕಳು ನಾವು. ಭದ್ರಕೇತ ಎನ್ನುವ ಹಾಗೆ ನನ್ನ ನಾಮಧೇಯ. ಹೇಳುದನ್ನು ಕೇಳು. ಧರ್ಮದಿಂದ ದೇನುವನ್ನು ಬಿಟ್ಟು ಕೊಟ್ಟು ಒಲಿತು ಶಿಕ್ಷೆ ನೀನು ಸ್ವಲ್ಪ ಆಲೋಚಿಸಿ ಮುಂದುವರಿಯಬೇಕಿತ್ತು. ಇದಕ್ಕೆಲ್ಲ ಆಲೋಚನೆ ಮಾಡಬೇಕಂತಿಲ್ಲ, ಯಾಕಂದ್ರೆ ಮಾಡಬಾರದ ಕೃತ್ಯ ಮಾಡಿದ್ದಾರೆ. ನನ್ನ ಬಗ್ಗೆ ಬಿಡು, ನಮ್ಮವರ ಬಗ್ಗೆ ಬಿಡು. ನಮ್ಮ ಅಣ್ಣನ ಬಗ್ಗೆ ಕೇಳಿದ್ಯಾ ನೀನು? ಎಂತದ್ದು ಕೇಳುದು? ವಿಧಿ ಹೊರ ಮಾತ್ರವಲ್ಲ, ಪಾಲನಾಧಿಕಾರಿಯಾದಂತಹ ನಾರಾಯಣ
ಅವರು 3 ಮಂದಿ ಅಲ್ಲ, ಅಂದ್ರೆ ಸುರಪಾದ್ಯರು ನಮ್ಮ ಅಣ್ಣನ ಅದಟ್ಟಿಗೆ ಅಂಜುತ್ತಾ ಇದ್ದಾರೆ. ನಮ್ಮ ಅಣ್ಣ ಮುಂದೆ ಬಂದ್ರೆ ಹಿಂದಿನಿಂದ ಮೆಲ್ಲಗೆ ನೋಡುವುದು. ಮುಂದೆ ಕಥೆ ಇಲ್ವಾ ಅಂತ? ಎಂತದ್ದು ಕತೆ ಇಲ್ಲ, ನೀವು ಮುಂದೆ ಬಂದ್ರೆ ಅಂತ ಅಷ್ಟು ಭಯ. ಅಣ್ಣನ್ನೆಲ್ಲ ತನ್ನ ಹತೋಟಿಯಲ್ಲಿ ಇರಿಸಿಕೊಂಡಂತಹ ನಮ್ಮ ಅಣ್ಣನ ಯೋಗ್ಯತೆ ಮುಂದೆ ನೀನು ಏನು ಮಹಾ ಎಲ್ಲವೋ ನೊರಜು ಮಾನವನೇ. ನಿನ್ನಪ್ಪನನ್ನು ನೋಡಿದ್ರೆ 3 ಮೂರ್ತಿಗಳು ಹೆದರ್ತಾವೆ ಅಲ್ವಾ? ನಮ್ಮ ಅಪ್ಪ ಅಣ್ಣ ಅದು ನಿನ್ನ ಅಣ್ಣ ದೇವರು ಒಂದೇ. ಅಣ್ಣ ತಂದೆಯೋಪಾದಿಯಲ್ಲಿ ಕಾಣಿಸಿಕೊಳ್ಬಹುದು. ಅವನ ತಮ್ಮ ನಾನು ವಜ್ರನಾಭ. ಎಂತ ನಾಭ ಆದ್ರೆ ನಮಗೇನೋ, ಆದ್ರೆ ಪದ್ಮನಾಭ ಅಲ್ಲ ವಜ್ರನಾಭ. ಆದಿತ್ತು ಪದ್ಮನಾಭ ಅಲ್ಲ, ನಿಮಗೆ ಬರ್ಲಿಕ್ಕಿಲ್ಲ ಅದು. ನಮ್ಮಗೊಬ್ಬಳು ತಂಗಿ ಇದ್ದವಳೆ, ಅವಳು ಪ್ರಪಂಚದಲ್ಲಿ ಎಲ್ಲೂ ಸಿಗ್ಲಿಕ್ಕಿಲ್ಲ. ನಾನು ಕೇಳಿದ್ದೇನೆ ಒಮ್ಮೆ. ಹಾ, ಒಮ್ಮೆ ಇದಿರಾಗಿ ಬಂದಿದ್ದಾನೆ ನಿನ್ನ ಅಣ್ಣ. ಅವಳು 3ಕ್ಕೂ 2ಕ್ಕೂ ಯಾವ್ದು ಸಿಕ್ಕಿದ್ರೆ ನಿನ್ನ ಅಪ್ಪನಿಗೆ 2 ಗಂಡು ಮಕ್ಕಳ. ಅದು 6ಕ್ಕೆ ಇದ್ದ ಕಾರಣವ. ಅವ ಎಲ್ಲಿ ಹೋದ? ಅವಳು ತಂಗಿದ್ದಾಳಲ್ಲ, 6ಕ್ಕೆ ಇದ್ದ ಕಾರಣ ಉಳ್ಕೊಂಡಿದ್ದಾಳೆ. ಅವನದ್ದಾಯ್ತು. ಇಲ್ಲಿದ್ರೆ ಯಾವಾಗಲೇ ಕಳಿಸ್ತಾ ಇದ್ರು. ಎಲ್ಲ ಗೋವಿನ ಯೋಗ್ಯತೆ ಅನ್ನೋದನ್ನು ಅರ್ಥವಿಸಿಕೊಳ್ಳದೆ ಈಗ ಲೋಕದಲ್ಲಿ ಎಷ್ಟೋ ದೇವಸ್ಥಾನ ದೇವರನ್ನು ಸುತ್ತು ಬರಿಬಹುದು, ಆದ್ರೆ ಅಷ್ಟೆಲ್ಲ ಹೋಗ್ಬೇಕಾದಿಲ್ಲ. ಗೋವಿಗೆ 1 ಸುತ್ತು ಬಂದ್ರೆ ಎಲ್ಲಾ ಕ್ಷೇತ್ರಗಳ ದರ್ಶನ ಮಾಡಿದಂತ ಫಲ ಬರ್ತದೆ. ಯಾಕೆ? ಅಷ್ಟದಿಕ್ಪಾಲಕರು ಅಷ್ಟೇ ಅಲ್ಲ, 33 ಕೋಟಿ ದೇವತೆಗಳು, ದೇವರು, ಸೂರ್ಯಚಂದ್ರರು, ಅಶ್ವಿನಿ ದೇವತೆಗಳು ಎಲ್ಲರೂ ಒಟ್ಟಿಗೆದ್ದಂತಹ ದೇವರಿಗೆ ಸಮಾನವಾದಂತಹದ್ದು ಅಂಥದ್ದನ್ನು ಕಸಿದುಕೊಂಡು ಹೋಗ್ತಾ ಇದ್ದೀರಿ. ಹಾಗಾಗಿ ನೀವು ಎಷ್ಟೇ ಹೆಸರುವಾಸಿಯಾಗಿದ್ರು ಕೂಡ ಅಕರ್ಮ ಕಾರ್ಯ ಮಾಡುವಂತಹ ನೀವು ದಿನ ಸಮೀಪಿಸುತ್ತಿದ್ದಲ್ಲ. ಎಲ್ಲವನ್ನು ನಿಲ್ಲಿಸಿದ್ದೇನೆ. ನಿನ್ನನ್ನು ಬಂಧಿಸಿದೆ. ಆಗುದಿಲ್ಲ. ಈಗ ಜೊತೆಯಲ್ಲಿ ಯಾರಾದ್ರೂ ಬಂದಿದ್ದಾರೆ? ನೀನು ಕೈ ಬಿಡು, ನಾನು ಈಗ ಮಾಡ್ತೇನೆ ಅಂತ. ಕೈ ಬಿಡು ಹೇಳ್ತೇನೆ. ಬಿಡು. ಹೇಳುವವರು ಎಷ್ಟು ಹೇಳ್ತಾರೆ, ಆದ್ರೆ ಕಾರ್ಯದಲ್ಲಿ ಎಂತದ್ದು ಇರುವುದಿಲ್ಲ. ನೀನು ಶಾಸ್ತ್ರ, ಪುರಾಣ, ಮೀಮಾಂಸೆ ಎಲ್ಲವನ್ನು ಬೇಕಾದಷ್ಟು ಅಧ್ಯಯನ ಮಾಡಿ. ನಾನು ಅರಸು ಕುವರ, ಧರ್ಮೋಪದೇಶ ಪಡೆದವ, ನ್ಯಾಯದ ಉಪದೇಶ ಪಡೆದವ. ಅರಸು ಮಗ ಎಷ್ಟು ಅಂತ ತೋರಿಸಿ ಬಿಟ್ಟೆಯಲ್ಲ, ನಿನಗೂ ಸ್ವಲ್ಪ ಕತ್ತಲೆಯ ಕೋಣೆ ಏನು ಅಂತ ಅನುಭವ ಆಗಬೇಕು. ಹಾಗಾಗಿ ಇದೋ ಈಗಿಂದೀಗಲೇ ನಿನ್ನನ್ನು ಸೇರೆ ಮಾಡಿ ಚಿತ್ತದಿ ಹಲವ ಹಂತದಿ ಸುತ್ತ ನಿಲ್ಲಿಯೋಳು ಚಿತ್ತ
ಸಖಿ ನನ್ನದು. ಯಾಕೆ ಇಂಥ ದುಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು ಈ ಸಂದರ್ಭದಲ್ಲಿ? ಸಿಂಹಧ್ವಜನ ಮಗಳಾಗಿ ಸಕಲ ಸೌಭಾಗ್ಯವನ್ನು ಅನುಭವಿಸಬೇಕಾದಂತಹ ಈ ತಾರಾಮಣಿ ಇಂದು ಕಾಲಜಂಗನ ಸೆರೆಮನೆಯಲ್ಲಿ ಕಷ್ಟವನ್ನು ಪಡ್ತಾ ಇರುವಂತಹ ಪರಿಸ್ಥಿತಿ ಒದಗಿ ಬಂತಲ್ಲ. ಆ ವಿಧಿಯೇ ನನ್ನ ವಿಧಿ, ಇದು ನನ್ನ ಹಣೆ ಬರವೇ. ಯಾಕೆ ಹೀಗಾಯಿತು? ಅಂತೂ ನನ್ನನ್ನು ಮದುವೆ ಆಗಬೇಕು ಅನ್ನುವ ಹಾಗೆ ನನ್ನನ್ನು ಪೀಡಿಸ್ತಾ ಇದ್ದಾನೆ. ಇಲ್ಲಿ ಬಂದು ನಾನು ಸಿಕ್ಕಿ ಹಾಕಿಕೊಂಡೆನಲ್ಲ. ಗೋಮೇಧವನ್ನು ಮಾಡಬೇಕು, ಮಾಡಿದ್ರೆ ನಿನ್ನನ್ನು ನಾನು ಮದುವೆ ಆಗ್ತೇನೆ ಅನ್ನುವ ಹಾಗೆ ಬದುಕುವ ಉಪಾಯವೊಂದನ್ನು ನಾನು ಕಂಡುಕೊಂಡೆ. ಆ ವಿಧಿಯೇ ಇಂಥ ಪರಿಸ್ಥಿತಿ ನನಗೆ ಬಂತಲ್ಲ. ನನ್ನ ಹಾಗೆ ಇನ್ನು ಯಾರು ಇದ್ದಾರೆ ಇಲ್ಲಿ? ಪಾಪ ಯಾರು ಇದ್ದಾರೆ? ಸ್ವಲ್ಪ ನೋಡ್ತೇನೆ, ನೋಡೋಣ. ನೋಡಿದ್ರೆ ನನ್ನ ಅಣ್ಣ ಮೂರ್ಛೆ ಹೋಗಿದ್ದಾನೆ. ಮೈಯಲ್ಲೆಲ್ಲ ರಕ್ತ ಸುರಿಯುತ್ತಾ ಇದೆ, ಗಾಯಗಳಾಗಿದೆ. ನೀರನ್ನು ತಂದು ಮೇಯ ಮೇಲೆ ಹಾಕಿ ಒಳಪಕ್ಕು ಗಾಯ ಬಳಿಕ ಸಿದ್ಧೌಷಧಗಳಲೆ ಮನವಗೈದು ಅಳುತ್ತ ಬೇಡಿದ ಮಾತಗೆ. ಅಣ್ಣ ಅಣ್ಣ ಹೇಳಣ್ಣ ಹೇಳಣ್ಣ ಅಣ್ಣ, ಹೇಳುವುದಕ್ಕಾಗುದಿಲ್ಲ. ಮೈಯಲ್ಲೆಲ್ಲ ರಕ್ತ ಸುರಿಯುತ್ತಾ ಇದೆ, ಗಾಯಗಳಾಗಿವೆ. ಔಷಧಿಯನ್ನು ತಂದು ಗಾಯಗಳಿಗೆ ಹಚ್ಚಿದ್ದೇನೆ. ಸ್ವಲ್ಪ ಉರಿ ಕಡಿಮೆ ಆದಾಗಿ ಉಂಟು ಈಗ. ಹೌದಲ್ಲ? ಮೈಯಲ್ಲೆಲ್ಲ ನೀರು ಹಾಕಿದ್ದೇನೆ. ಅಣ್ಣ ಓ ಹೇಳಣ್ಣ ಹೇಳಣ್ಣ. ವಿಧಿ ನಿನ್ನನು ಯಾಕೆ ಹೀಗಾಯಿತು? ಬಂಧನದಲ್ಲಿ ಇರಿಸಿದಂತರಿಯೇ ನಾನು. ಅಣ್ಣ ತಂಗಿ, ಬರಿಗಿರಿ ಉದ್ಯಮಾನದಿ ಹುಲ್ಲಿರಲಪ ಹರಿಸಿದ ಖಳಮಾಯದಿ ಹರ ಹರ ವಿಧಿ ನಿನ್ನನು. ಅಣ್ಣ ಸಂಗಮ್ಮ, ಆ ದುಷ್ಟ ಕಾಲಜಂಗನ ನನ್ನನ್ನು ಸೆರೆಮನೆಯಲ್ಲಿ ಹಾಕಿದ. ಹಾಗೆ ಇಲ್ಲಿ ನೋಡಿದ್ರೆ ನೀನು ಕೂಡ ಇದ್ದೆ. ಇಂಥ ಪರಿಸ್ಥಿತಿ ಯಾಕೆ ನನಗೆ ಬಂತು? ನೀನು ಹೇಗೆ ಬಂದೆ? ಯಾಕೆ ಹೀಗಾಯ್ತು ಹೇಳಣ್ಣ. ಸಂಗಮ್ಮ, ಅಣ್ಣ ನಡೆದಂತ ವಿದ್ಯಮಾನದ ಕುರಿತು ಏನಂತ ಹೇಳಿ? ನೀನು ಮತ್ತು ಅಣ್ಣ ಜೊತೆಯಾಗಿ ವನವಿಹಾರವನ್ನು ಗೈಯುವುದಕ್ಕಾಗಿ ಮುಂದುವರಿದವರು. ಆ ಸಂದರ್ಭದಲ್ಲಿ ಯಾವುದೋ ಒಂದು ದುಷ್ಟ ಶಕ್ತಿ ನಿಮ್ಮನ್ನು ಸೆಳೆದುಕೊಂಡು ಹೋಯಿತು ಅನ್ನುವಂತ ವಿಚಾರವನ್ನು ನನ್ನ ಅಪ್ಪನಲ್ಲಿ ಬಂದು ಅಣ್ಣ ಹೇಳಿಕೊಂಡ. ಆ ಸಂದರ್ಭದಲ್ಲಿ ಆ ಮಾತನ್ನು ಕೇಳಿ ಅಪ್ಪನಿಗೆ ಬರ ಸಿಡಿಲು ಪಡೆದಂತ ಅನುಭವವಾಗಿ ಆಘಾತ ಉಂಟಾಯಿತು ಅವರಲ್ಲಿ. ಮಗಳನ್ನು ಕಳೆದುಕೊಂಡೇನಲ್ಲ ಎನ್ನುವಂತಹ ದುಃಖದಿರುವಂತಹ ಸಂದರ್ಭ ಯೋಗ್ಯರಾದಂತಹ ಬ್ರಾಹ್ಮಣೋತ್ತಮರು ಬಂದು ಆಡಿದಂತಹ ಮಾತು, ಯೋಗ್ಯವಾದಂತಹ ಸಲಹೆ. ನಿನ್ನ ಮಗಳಿಗೆ ಯಾವುದೇ ರೀತಿ ತೊಂದರೆ ಆಗುವುದಕ್ಕೆ ಸಾಧ್ಯವಿಲ್ಲ. ದಿವಸಕ್ಕೆ 12 ಪಶುಗಳನ್ನು ಅಂದ್ರೆ ತೇನುವನ್ನು ಬ್ರಾಹ್ಮಣೋತ್ತಮರಿಗೆ ದಾನ ಮಾಡು, ನಿನ್ನ ಕಷ್ಟವೆಲ್ಲವೂ ಕ್ಷಣಾರ್ಥದಲ್ಲಿ ಪರಿಹಾರ ಆಗ್ತದೆ ಅನ್ನುವ ಹಾಗೆ ಹೇಳಿಕೊಂಡ್ರು. ಅದರಂತೆಯೇ ತಂದೆಯವರು ಪ್ರತಿದಿನ ಬ್ರಾಹ್ಮಣರಿಗೆ ದಾನ ಕಾರ್ಯವನ್ನು ಮಾಡ್ತಾ ಇದ್ರು. ಆದ್ರೆ ಮೊನ್ನೆ ಅಷ್ಟೇ ನಡೆದಂತಹ ವಿದ್ಯಮಾನ, ಇಲ್ಲೇ ಆಳುತ್ತಿರುವಂತಹ ಕಾಲಜಂಗಿ ಎನ್ನುವಂತಹ ರಾಕ್ಷಸ ಪಶುಮೇಧವನ್ನು ನಡೆಸ್ತಾ ಇದ್ದಾನಂತೆ. ಅವನಿಗೆ ಬೇಕಾದಂತಹ ದನಗಳನ್ನು ಯಾರು ಹೇಳಿದ್ರು ಕೂಡ ಕಸಿದುಕೊಂಡು ಹೋಗ್ತಾ ಇದ್ದ. ನಾವು ಕೊಟ್ಟಂತಹ ಬ್ರಾಹ್ಮಣೋತ್ತಮರ ದೇನುವನ್ನು ಕಸಿದುಕೊಂಡು ಹೋದಾಗ ಅವರು ಬಂದು ದೂರು ಕೊಟ್ಟರು. ಆ ಸಂದರ್ಭದಲ್ಲಿ ಅಪ್ಪನಿಗೆ ಧೈರ್ಯದ ಮಾತನ್ನು ಹೇಳಿದೆ, ಆ ದುಷ್ಟ ರಕ್ಕಸರನ್ನು ಶಿಕ್ಷಿಸಿ ನಾನು ಬರ್ತೇನೆ ಅನ್ನುವ ಹಾಗೆ ಮಾತು ಕೊಟ್ಟು ಬಂದೆ. ಇಲ್ಲಿ ಕಾಳಗ ನಡೆಸುತ್ತಾ ಈ ದುರುಳನ ಕೈಸೆರೆಯಾಗಿ ಸೆರೆಮನೆ ವಾಸವನ್ನು ಅನುಭವಿಸಿದ್ದೇನೆ ತಂಗಿ. ಒಂದು ಕಡೆಯಲ್ಲಿ ನೋಡಿದ್ರೆ ನಿನಗೆ ಕಷ್ಟ, ಇನ್ನೊಂದು ಕಡೆಯಲ್ಲಿ ನೋಡಿದ್ರೆ ನನಗೆ ಕಷ್ಟ. ಈ ಧರ್ಮ ಸತ್ಯ ನ್ಯಾಯ ಅನ್ನೋದನ್ನು ನಂಬಿಕೊಂಡು ಬಂದಂತಹ ವ್ಯಕ್ತಿಗಳಿಗೆ ಈ ಕಷ್ಟ ಯಾಕೆ ಬರ್ತದೆ ಅನ್ನೋದೇ ಅರ್ಥವಾಗ್ತಾ ಇಲ್ಲ. ಏನು ಮಾಡು? ದಾರಿ ಕಾಣ್ತಾ ನಾಡಿನಲ್ಲಿ ಏನು ಮಾಡು? ತೀರಿಸುತ್ತಲಿಂದಲೂ ನಾಳಿನಲ್ಲಿ ತೀರಿಸುತ್ತಲಿಂದಲೂ
ಈ ದುಷ್ಟನ ಕೈಗೆ ಸಿಕ್ಕಿ ಹಾಕಿಕೊಂಡೆ. ಸರಿ. ನನ್ನ ವಿಧಿ ಬದುಕುವುದಕ್ಕಾಗಿ ನಾನೇ ಉಪಾಯವನ್ನು ಕಂಡುಕೊಂಡೆ. ನೀನು ಗೋಮೇಧವನ್ನು ಮಾಡಿದ್ರೆ ಖಂಡಿತ ನಿನ್ನ ಮದುವೆ ಹೋಗ್ತೇನೆ ಅನ್ನೋ ಹಾಗೆ. ಅದರಿಂದಾಗಿ ನಾನು ಈಗ ಜೀವಿಸ್ತಾ ಇದ್ದೇನೆ. ನಾಳೆ ದಿವಸ ನನ್ನ ಮಾನ ಪ್ರಾಣದ ವಿಚಾರ ಅವನ ಮಾತನ್ನು ಈಡೇರಿಸಿಕೊಳ್ಳಬೇಕು. ಯಾವ ರೀತಿ ಬದುಕುದು ಅನ್ನುವ ಹಾಗೆ ತೋಚುತ್ತಾ ಇಲ್ಲ. ಬಂಧಿಸಂತ ನನ್ನನ್ನು ಕೊಲ್ಲುವುದಕ್ಕೂ ಸಾಧ್ಯ ಉಂಟು. ಆ ಕಾರ್ಯ ಎಸಗಿಲ್ಲ ಅಂತ ಹೇಳಿದ್ರೆ ನಿನ್ನನ್ನು ಮದುವೆಯಾಗಿ ಬಲಾತ್ಕಾರ ಮುಂದುವರಿಸಲಿಕ್ಕೆ ನನ್ನ ಮಾನಕ್ಕೆ ಏನು ಮಾಡ್ಲಿ ನಾವು ಹೀಗೆ ಕಣ್ಣೀರಾಗ್ತಾ ಇದ್ದೆ ದಾರಿ ಹೇಗೆ ಕಾಣು? ಸುಖ ದುಃಖಗಳು ಫಲವೇನು ಸುಖ ದುಃಖಗಳು ದೈವ ಸೂತ್ರದೊಂದದಿ ಜಗತ್ತಿಲ್ಲ ಎಲ್ಲ ಅವನದೇ ಸೂತ್ರ. ನಿತ್ಯ ಒದಗುವುದು ಆ ಪತ್ರ ಪರಿಹರಿಪ ನಾವು ದಾರಿ ಕಾದುದು ಧೈರ್ಯದಿಂದ ಏನಾದ್ರೂ ಧೈರ್ಯವನ್ನು ಮಾಡಿ ಸಿಲುಕಿ ಬಂತದಲ್ಲಿ ನಾವಳುತ್ತ ಕುಳಿತೇದು ಫಲ ಇಲ್ಲ ಸರಿಯಾದ ಮಾರ್ಗ. ತಂಗಿ ತಾರಾಮಣಿ, ಅಣ್ಣ ನಿನ್ನ ಕೋಳಿನ ಕಥೆಯನ್ನು ನೀನು ಹೇಳಿಕೊಳ್ಳುದು, ಯಾಕೆ ಈ ಕಷ್ಟ ಬಂತು ನಮಗೆ? ನನ್ನ ಕಷ್ಟದ ಪರಿಸ್ಥಿತಿಯನ್ನು ನಾನು ಹೇಳಿಕೊಳ್ಳುದು. ಇದೇ ರೀತಿಯಲ್ಲಿ ಇಬ್ರು ಕಣ್ಣೀರಿನ ಕಥೆಯನ್ನು ಮಾತಾಡುತ್ತಾ ಕುಳಿತುಕೊಂಡೆ ಅಂತಾದ್ರೆ ನಮ್ಮ ಜೀವನವೆಲ್ಲದು ಕಣ್ಣೀರಿನಲ್ಲೇ ಕೊನೆಯಾಗುವುದಕ್ಕೆ ಸಾಧ್ಯ ಉಂಟು. ಕ್ಷತ್ರಿಯವರ ಕುಮಾರಕರು ನಾವು. ನಮ್ಮ ರಕ್ತದಲ್ಲಿ ಕ್ಷತ್ರಿಯ ಗುಣ ಕ್ಷಣದಿಂದ ಬರ್ತಾ ಉಂಟು. ಹುಟ್ಟಿನಿಂದಲೇ ಕ್ಷತ್ರಿಯರಾದಂತ ನಾವು ಇದೊಂದು ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ನೋವನ್ನು ಅನುಭವಿಸುತ್ತಾ ನಾವು ತಲೆಯನ್ನು ರಕ್ಕಸನಿಗೆ ಕೊಟ್ಟೆ ಅಂತಾದ್ರೆ ನಾವು ದುರ್ಬಲರು ಪ್ರಪಂಚದಲ್ಲಿ ಅಂತ ಆಗ್ತದೆ. ಅಲ್ಲ, ಈ ಕತ್ತಲೆ ಕೋಣೆಯಲ್ಲಿ ಇದ್ದುಕೊಂಡು ನಾವು ಏನು ಆಗ್ತದೆ. ಪ್ರಪಂಚದಲ್ಲಿ ಹಿರಿಯವರೆಲ್ಲ ಹೇಳಿದ್ದಾರೆ, ಧೈರ್ಯಂ ಸರ್ವತ್ರ ಸಾಧನಂ. ವ್ಯಕ್ತಿಯೊಬ್ಬನಿಗೆ ಧೈರ್ಯ ಉಂಟಂತ ಹೇಳಿ ಆದ್ರೆ ಲೋಕಮುಖದಲ್ಲಿ ಯಾವ ಕಾರ್ಯವನ್ನು ನಾವು ಯಶಸ್ವಿಯಾಗಿ ನಿರ್ವಹಿಸಬಹುದು. ಮತ್ತೆ ಲೋಕದಲ್ಲಿ ಕಷ್ಟ ಸುಖ ಒಳ್ಳೇದು ಕೆಟ್ಟದ್ದು ಎಲ್ಲ ಸೂತ್ರನಾದಂತ ಅವನದ್ದು. ಆ ಸೂತ್ರಧಾರ ಹೇಗೆ ನಡೆಸ್ತಾನೋ ಪಾತ್ರಧಾರಿಗಳಾದಂತ ನಾವು ಎಲ್ಲವನ್ನೂ ಮಾಡಬೇಕಾಗ್ತದೆ. ಈಗ ನಮ್ಮ ಪಾತ್ರಕ್ಕೆ ಕಷ್ಟ ಬಂದಿದೆ ಅಂತ ಹೇಳಿ ಆರಕ್ಕಸರ ಕತ್ತಿಗೆ ನಾವು ತಲೆ ಕೊಟ್ಟು ನಾವು ಜೀವವನ್ನು ಕಳೆದುಕೊಳ್ಳೋದಕ್ಕಿಂತ ಮುಂಚೆ ನಾವು ಕೆಲವೊಂದು ವಿಚಾರಗಳ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಯಾಕೆಂದ್ರೆ ಇಂಥ ದುಷ್ಟಶಕ್ತಿ ಇರುವಾಗ ಒಳ್ಳೆಯದ ಕಡೆ ನಮ್ಮ ಗಮನ ಹರಿಸಬೇಕಾಗ್ತದೆ. ಲೋಕದಲ್ಲೇ ಹಿರಿಯವರೇ ಹೇಳಿದ್ದಾರೆ, ಅನಾಥೋ ದೈವರಕ್ಷಕ ಅನ್ನುವ ಹಾಗೆ. ಯಾವಾಗಲೂ ಯಾರೂ ಇಲ್ಲ ಅಂತ ಯಾರು ಗೋಳಿರ್ತಾರೋ ಅವನನ್ನು ದೇವರು ರಕ್ಷಣೆ ಮಾಡ್ತಾರೆ ಅಂತ ಹೇಳಿ. ಹಾಗಾಗಿ ಅಲ್ವೇ ಹಾಗೆ ಹೇಳುದಲ್ವ, ಹುಟ್ಟಿಸಿದ ದೇವರು ಹುಲ್ಲನ್ನು ಯಾವತ್ತೂ ಮೇಯಿಸುವುದಿಲ್ಲ ಅಂತ. ನಾನು ಬಡವ, ನಾನು ಕಷ್ಟದಲ್ಲಿ ಅಂತ ಹೇಳ್ಬೋದು. ಯಾರಾದ್ರೂ ಒಬ್ಬ ಮನುಷ್ಯ ಹುಲ್ಲು ತಿಂದದುಂಟ ಇಷ್ಟವರೆಗೆ? ಹಾಗಿದ್ರೆ ದೇವರು ಯಾವ ಕಷ್ಟವನ್ನಾದ್ರೂ ಪರಿಹರಿಸ್ತಾನೆ. ಮತ್ತೆ ಯಾವಾಗಲೂ ನಾವು ದೇವರನ್ನೇ ನಂಬಿಕೊಂಡು ಬಂದವರಲ್ಲೋ. ನಾವು ನಂಬಿಕೊಂಡಂತಹ ಕಾಳಿಕಾ ಮಾತೆ ಇದ್ದಾಳೆ ನಮ್ಮ ಅಮ್ಮ, ಅವಳನ್ನೇ ಈ ಹೇಳಿದ್ದುಕೊಂಡು ಪ್ರತ್ಯಕ್ಷೀಕರಿಸಿ ಸೆರೆಮನೆಯೆಲ್ಲ ದೇವರನ್ನು ಕಾಣೋಣ. ಆಗದೆ ಭಕ್ತಿಯಿಂದ ದೇವಿಯನ್ನು ಪ್ರತ್ಯಕ್ಷೀಕರಿಸಿಕೊಳ್ಳೋಣ. ಜನನಿ ಭಕ್ತ ಕುಟುಂಬಕ್ಕೆ ಜನನಿ
ನಿಶುಂಭ, ರಕ್ತ ಬೀಜ, ಚಂಡಮುಂಡ ಮುಂತಾದಂತಹ ದುಷ್ಟರನ್ನು ಒದಗಿ ಕೊಲ್ಲುವುದರ ಮೂಲಕ ಅದರಲ್ಲೂ ಕೊನೆಯದಾಗಿ ಶುಂಭನನ್ನು ಕೊಂದು ಲೋಕಮುಖಲಿ ಶಾಂಭವಿಯಾಗಿ ಮೆರೆದವರು ನೀವಿದ್ದೀಯ. ನಿಮ್ಮನ್ನು ಪ್ರತ್ಯಕ್ಷೀಕರಿಸಿಕೊಳ್ತಾ ಇದ್ದೇವೆ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಯ ಮೈದೋರಿ ಚಂಡಿಗೆ ಬೇಳ್ದಳು ಇಲ್ಲಿಂದ ಶೀಘ್ರದು ಸುಲಭದೆವು ಮಡಿಯರಿವ ದ್ವಿತೀಯವರದ ಬಲದಿ ಶಾಲಿಗುಪ್ತದಿ ಪುರಕ್ಕೆ ತಡೆದವರ ಗೆಲ್ಲಲು ಬಲು ಶಕ್ತಿಗಳ ಅಗೋಚರದ ರಥವೀವೆ ಏರು ತನುಜಯ ಸೂತನದೋಳ್ ಅಪಜಯ ಸೋಗದನುತ ಅದೃಶ್ಯಳಾಗಿ ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಾ. ನಿಮ್ಮ ಭಕ್ತಿಗೆ ಪ್ರತ್ಯಕ್ಷಲಾಗಿದ್ದೇನೆ. ನಿಮ್ಮ ಮನಸ್ಸಿನ ವಾಂಛೆ ನಿಮ್ದು ವ್ಯಕ್ತವಾಯಿತು. ದುಷ್ಟರಾದಂತಹ ಕಾಳಜಿಗಳ ಉಪಟಳವೇ ಭಯ ಪಡೆದಿರಿ, ಭಯ ಪಡೆದಿರಿ. ನಿಮ್ಮ ರಕ್ಷಣೆಗಾಗಿ ರಥ, ಬಿಲ್ಲು, ಬಾಣವನ್ನು ಒದಗಿಸಿಕೊಟ್ಟಿದ್ದೇನೆ. ಸರಿಯಮ್ಮ. ಅಷ್ಟು ಮಾತ್ರವಲ್ಲ, ದುಷ್ಟನಾದಂತಹ ಕಾಳಜಿಗಳ ಸಂಹಾರ ಯಾವ ರೀತಿ ಎಂಬುದಕ್ಕೆ ಕೇಳಿದ್ರೆ ಆತನ ರೂಪವನ್ನೇ ಹೂಡುವಂತಹ ವ್ಯಕ್ತಿ ಆತನ ಕಣ್ಣ ಮುಂಭಾಗ ಯಾವಾಗ ಬರುತ್ತಾನೋ ಆತನ ಮರಣ. ನಿಮಗಿದು ಶುಭವಾಗಲಿ. ಅದೃಶ್ಯರಾಗುತ್ತೇನೆ, ಅದೃಶ್ಯರಾಗುತ್ತೇನೆ, ಅದೃಶ್ಯರಾಗುತ್ತೇನೆ. ಒದಗಿ ಬರ್ತಾರೆ ಅನ್ನುವಂತ ಸತ್ಯ ಲೋಕಮುಖಕ್ಕೆ ನಮ್ಮಿಂದ ವೇದ್ಯವಾಯಿತಲ್ಲ. ಮಾಡಿದಂತ ಮಾತಿನಂತೆ ತಪ್ಪಿಸಿಕೊಳ್ಳುವುದಕ್ಕಾಗಿ ಹೇಳಿದ್ದಾರೆ. ರಾತ್ರಿ ಕಾಲ ಯೋಗ್ಯವಾದಂತಹ ರಥ, ಒಂದು ವೇಳೆ ಅವನನ್ನು ವಿರೋಧಿಸುವುದಕ್ಕೆ ಎದುರಾದಂತಾದ್ರೆ ಶರಾವಳಿಗಳು ಧನುಸ್ಸನ್ನು ನಮ್ಮ ಪಾಲಿಯುತ್ತಿದ್ದಾನೆ. ಸಾರಥಿಯಾಗಿದ್ದುಕೊಂಡು ನೀನು ಮುನ್ನಡೆಸು, ಮುಂದುವರಿಯೋಣ. ಸಮಯ ನನ್ನದಾದಂತಹ ಕಾರಾಗೃಹದಲ್ಲಿ ಇದ್ದದ ತಾರಾಮಣಿಯನ್ನು ನಿನ್ನದಾದಂತಹ ಬುದ್ಧಿ ಎನ್ನುವಂತಹ ಇನ್ನ ಈ ಬಳುಹಿಗೆ ಮಾಯೆಯನ್ನು ಜೋಡಿಸಿ ಆಕೆಯನ್ನು
ಅಪಹರಿಸಿ ಕೊಂಡೊಯ್ಯುವುದಕ್ಕೆ ನೀನು ಪ್ರಯತ್ನ ಮಾಡುತ್ತಾ ಇರುವೆ. ಆದರೆ ನಿನ್ನ ಈ ಮಾಯೆ ಉಂಟಲ್ಲ, ಇದನ್ನು ನೋಡುವಾಗ ನನಗೆ ನಗು ಬರುತ್ತಾ ಉಂಟು. ಯಾಕೆ ಗೊತ್ತುಂಟು? ನಾವು ಹುಟ್ಟುವಾಗಲೇ ಮಾಯಾವಿಗಳಾಗಿದ್ದೇವೆ. ನೀನು ನಗುದು ಮಾತ್ರ ಕಾಣುವುದಿಲ್ಲ ನನಗೆ. ನಾನು ಕಾಣುವುದಿಲ್ಲ. ಯಾಕೆ ಗೊತ್ತುಂಟು? ಈಗ ಸೃಷ್ಟಿಯಲ್ಲಿದ್ದೇನೆ. ಮತ್ತೆ ಮುಖದಲ್ಲಿ ನಗು ಹೇಗೆ ದುಃಖ ಹೇಗೆ ಯಾವ್ದು ಗೊತ್ತಾಗ್ಲಿಕ್ಕಿಲ್ಲ. ಅದು ಹೇಗೆ ಗೊತ್ತಾಗ್ಲಿಕ್ಕಿಲ್ಲ? ಕಣ್ಣೀರು ಹಾಕಿದ್ರೆ ಗೊತ್ತಾಗಿತ್ತು. ನಮ್ಮವರೇ ಗೊತ್ತಾಗ್ತದೆ. ಮುಖದಲ್ಲಿ ಕೆಳಗೆ ಉದುರುವಾಗ ಯಾವುದು ಉದುರುವುದಕ್ಕಿಲ್ಲ, ಅಷ್ಟು ಗಟ್ಟಿ ಉಂಟು ಅದು, ಗೊತ್ತುಂಟಾ? ಹಾಗಿರುವಾಗ ಕಾಲದಂಗನೇ ಗಟ್ಟಿ. ಹೌದು. ಅಂತಹ ಗಟ್ಟಿಯ ಜೊತೆ ನೀನು ನಿನ್ನದಾದಂತಹ ಮಾಯೆಯನ್ನು ತೋರಿಸಿ ಅಂತಾದರೆ ನನಗೇನು ಮಾಡಬೇಕು ಅಂತ ಗೊತ್ತುಂಟ? ನನ್ನ ಆಯುಧಕ್ಕೆ ಗಟ್ಟಿತನ ನಿನಗೆ ಗೊತ್ತಿಲ್ಲ ಅಂತ ಆಯ್ತು. ನಮ್ಮ ಪರಾಕ್ರಮ ಅರಿಯದೆ ಸೆರೆಯಲ್ಲಿ ಇರಿಸಿದ್ಯಾ? ಹೌದು. ಯಾಕ? ಏನು? ನಾನು ಮಾಯಾ ಬುದ್ಧಿ ತೋರಿಸಲಿಕ್ಕೆ ನಿನ್ನ ಹಾಗೆ ಸೆರೆಯಲ್ಲಿರಿಸಿ ಮದುವೆ ಆಗು ಅಂತ ಹೇಳುವಂತ ಕಾಮ ಪಿಶಾಚಿ ನಾನಲ್ಲ. ಅವಳು ನನ್ನ ತಂಗಿ. ನಿನಗೆ ನೋಡು, ಹೋಗುವ ಕಾಲಕ್ಕೆ ಬಂದ ಬುದ್ಧಿ ಅಂತ ಅರ್ಥ ಆಗ್ತದೆ. ಇಲ್ಲದ್ರೆ ಅಣ್ಣ ತಂಗಿಯನ್ನು ಒಟ್ಟಿಗೆ ಹಾಕಿದ್ಯಲ್ಲ, ನಿನಗೊಂದು ಕೊನೆಗಾಲ ಸಮೀಪಿಸ್ತು. ಏನು ರಕ್ಕಸ ತನದಿಂದ ಅವಳನ್ನು ಸೆಳೆದಕ್ಕೆ ಕೈಯ ಮುಂದೆ ಮಾಡಿದ ಕೈ ಕತ್ತರಿಸಿ ಮಟ್ಟಿಗೆ ನೀನು ಬಂದು ಬಿಟ್ಟೆಯಾ? ನೀನು ಕಾಮ ಪಿಶಾಚಿ. ಏನೇ ಆದರೂ ಹೆಣ್ಣು ಹುಚ್ಚ. ಆ ಹೆಣ್ಣನ್ನು ಮಾತ್ರ ನಾನು ಬಿಡುವುದಿಲ್ಲ, ಅವಳನ್ನು ಮಾತ್ರವಲ್ಲ ನಿನ್ನನ್ನು ಬಿಡುವುದಿಲ್ಲ. ಅದೆಷ್ಟೋ ಸಮಯದಿಂದ ಹೋರಾಟ ನಡೆಸ್ತಾ ಇದ್ದೇನೆ. ಜಯ ಎನ್ನುವುದು ಯಾರಿಗೆಂದು ಗೊತ್ತಾಗುತ್ತಾ ಇಲ್ಲ. ಆದರೆ ಇವರನ್ನು ಹೀಗೆ ಬಿಡುವುದಲ್ಲ. ನನ್ನಲ್ಲಿರುವಂತಹ ಮಾಯಾ ಇದ್ದಿನಿಂದ ಇವರನ್ನು ಮಾಯಾ ಮುಸುಕಿ
ಕಷ್ಟ ಪರಿಸ್ಥಿತಿ ಬಂದ್ರು ಮಾತ್ರ ದೇವರು ನಮ್ಮ ಕೈ ಬಿಡುವುದಿಲ್ಲ ಅಂತ ಕೆಲವೊಮ್ಮೆ ನಮ್ಗೆ ಅರ್ಥ ಆಗ್ತದ. ಹೌದಣ್ಣ. ಇಲ್ಲಿದ್ರೆ ಯುದ್ಧ ಮಾಡ್ತಾ ಇದ್ದ ಹಾಗೆ ನಮ್ಮಲ್ಲಿ ಸೋತ ಸುಂಟರೋ ಗಾಳಿ ಉಪಾಧಿಯಲ್ಲಿ ಅದು ಬರೇ ಗಾಳಿ ಅಲ್ಲ, ಕತ್ತಲು ಕತ್ತಲು. ಹೌದು. ಕಣ್ಣು ಮಿಟುಕಿಸಿದ್ರು ಒಂದು ಸಣ್ಣ ಬೆಳಕು ಕಾಣುದಿಲ್ಲ, ಎಲ್ಲಿಯೂ ಕಾಣುದಿಲ್ಲ. ನಮ್ಮನ್ನು ಒಮ್ಮೆನೆ ಗಾಳಿ ಉಪಾಧಿಯಲ್ಲಿ ಹಾರಿಸಿದವರಿದ್ಯಾ. ಹೌದು. ಎಲ್ಲಿ ಬಿತ್ತಿದ್ದೇವೆ, ಹೇಗೆ ಬಿತ್ತಿದ್ದೇವೆ ಅಂತ ನಮಗೊಂದು ಗೊತ್ತಾಗುದಿಲ್ಲ. ಎಲ್ಲಿದ್ದೇವಣ್ಣ? ಆದ್ರೆ ಮಾತಾಡ್ತಾ ಮಾತಾಡ್ತಾ ಅಣ್ಣ ತಂಗಿ ಇಬ್ರು ಹತ್ತಿರ ಒಟ್ಟಿಗಾದೆವು ಅಂತ ದೇವರು ನಮ್ಮನ್ನು ಕಾಪಾಡಿದ. ಹೌದಣ್ಣ. ಆದ್ರೆ ಹೇಗೆ ಬಿತ್ತಿದ್ದೇವೆ, ಕೊಂಡಾರಣ್ಯದಲ್ಲಿ ನಾವು ಬಿತ್ತಿದ್ದೇವೆ ಅಂತ ಗೊತ್ತಾಗ್ತದೆ. ಯಾಕೆಂದ್ರೆ ಪ್ರಾಣಿಗಳ ಅರಚುವಿಕೆ, ಪಕ್ಷಿಗಳ ಕೂಗು ಇದೆಲ್ಲ ಕೇಳಿಸ್ತಾ ಇದೆ. ಕತ್ತಲಲ್ಲಿ ಏನೂ ಕಾಣ್ತಾ ಇಲ್ಲ. ಹೋಗುದು ಹೇಗೆ ನಾವು? ಬಿದ್ದು ಎದ್ದು ಮುಂದುವರಿದಿರುವಾಗ ನೋಡಿದ್ಯಾ ಅಲ್ಲಿ ವಾರಿಜ ಸಕ ಈ ಕಾಲದಲ್ಲಿ ಉದಯಿಸ್ತಾ ಇದ್ದಾನೆ. ದೇವರು ಒಲಿದ. ಇದ್ದಾನೆ ದೇವರು ಇದ್ದಾನೆ. ಒಂದು ಬೆಳಕು ಕಾಣುತ್ತಾ ಉಂಟು. ಆದ್ರೆ ಬೆಳಕನ್ನೇ ಅನುಸರಿಸಿ ನೋಡಿದ್ರೆ ಅದೇನು ನೋಡಲ್ಲಿ ಅನುಸರಿಸಿ ಎಲ್ಲಿದ್ದೇವೆ ಹೇಗಿದ್ದೇವೆ ಅನ್ನೋನು ಗಮನ ಹರಿಸುತ್ತಾ ಆ ಕಡೆ ಈ ಕಡೆ ನೋಡುತ್ತಾ ಮುಂದುವರಿದಾಗ ಸ್ವಲ್ಪ ದೂರಕ್ಕೆ ನಾವು ದೃಷ್ಟಿ ಹಾಯಿಸ್ತೀವಿ ಅಂತ ಹೇಳಿದ್ರೆ ನೋಡಬಾರದೆ ಹೋಮದ ಧೂಮ ಮೇಲೆ ಹೇಳ್ತಾ ಇದೆ. ಹಾಗಿದ್ರೆ ಓಲಿ ದೂರಕ್ಕೆ ಗಮನಿಸ್ತೆ ಅಂತಾದ್ರೆ ಬ್ರಾಹ್ಮಣೋತ್ತಮರು ಮುನಿಗಳು ಆಶ್ರಮವನ್ನು ನಿರ್ಮಿಸಿ ಯಾಗಾದಿಗಳೊಂದು ಹೋಮಗಳನ್ನು ನಡೆಸ್ತಾ ಇದ್ದಾರೆ. ಆ ಹೋಮದಲ್ಲಿ ಪರಿಕರಗಳನ್ನು ಹಾಕುವಾಗ ಆ ಹೋಮದ ಪರಿಕರಗಳ ಪರಿಮಳವೇ ಅಗ್ನಿಯಲ್ಲಿ ಬೆಂದು ನಮಗೆ ಬರ್ತಾ ಇದೆ. ಹಾಗಾದ್ರೆ ನಮಗೆ ಒಳ್ಳೇದಾಗುವಂತ ಕಾಲ ಬಂತು ಅಂತ ಆಯ್ತು. ಯಾಕೆಂದ್ರೆ ಲೋಕಮುಖದಲ್ಲಿ ಬ್ರಾಹ್ಮಣೋ ಮಮದೇವತ ಅನ್ನುವ ಹಾಗೆ ಗುರುತಿಸ್ತಾ ಇದ್ದಾರೆ. ಬ್ರಾಹ್ಮಣರಲ್ಲಿ ದೇವರನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಉಂಟಂತೆ. ದೇವರು ಒದಗಿ ಬರೆದಿದ್ರು ದೇವರೋಪಾದಿಯಲ್ಲಿ ಈಗ ಬ್ರಾಹ್ಮಣರು ಒದಗಿ ಬಂದಿದ್ದಾರೆ. ನಮ್ಮ ಪುಣ್ಯ, ನಮ್ಮ ಸತ್ಯಕ್ಕೆ ಸಾಕ್ಷಿ ಸಿಕ್ಕಿದಂತಾಯ್ತು. ತಡ ಮಾಡುದು ಸರಿಯಲ್ಲ. ಕಷ್ಟವನ್ನು ಹೇಳಿಕೊಳ್ಳಿಕ್ಕೆ ಸರ್ವ ಲಕ್ಷಣಗಳ ಪವಿತ್ರ ಕುಲದವರು ಆಶ್ಚರ್ಯ ಉಂಟಾಗುತ್ತಾ ಇದೆ. ಯಾಕೆ ಸ್ವಾಮಿ? ನಿಮ್ಮನ್ನು ಈವರೆಗೂ ನಾವು ಕಂಡವರಲ್ಲ, ಅಪರಿಚಿತರಂತೂ ಖಂಡಿತ. ಹಾಗೆಂದು ನಿಮ್ಮ ಮುಖಲಕ್ಷಣವನ್ನು ಕಂಡಾಗ ಕ್ಷಾತ್ರ ತೇಜ ಎದ್ದು ಕಾಣ್ತಾ ಇದೆ. ಹಾಗೆಂದು ಈ ಕಾಡಿನಲ್ಲಿ ಇರತಕ್ಕವರಲ್ಲ, ಯಾವುದೋ ಒಂದು ಊರಿನಲ್ಲಿ ನೆಲೆಸಿರ್ಬೇಕಾದವರು. ಹಾಗಾದ್ರೆ ನಿಮ್ಮ ಮುಖವನ್ನು ನೋಡುವಾಗ ಯಾವುದೋ ಒಂದು ದುಃಖದ ಛಾಯೆ ಎದ್ದು ಕಾಣ್ತಾ ಇದೆ. ಖಂಡಿತ. ನೀವು ಯಾರು? ಈ ಹೆಣ್ಣು ನಿಮ್ಗೆ ಏನಾಗಬೇಕು? ನಿಮ್ಮ ಊರು ಯಾವುದು? ಈ ರೀತಿ ಬರುವುದಕ್ಕೆ ಕಾರಣ ಉತ್ತಮ ಶ್ರೀಮಂತ ಪುರದ ಸಿಂಹಧ್ವಜ ಪೃಥ್ವಿಪಾಲನಿಗೆ ಬ್ರಾಹ್ಮಣೋತ್ತಮರೇ, ಮಕ್ಕಳೇ, ತಾವು ಕೇವಲ ಮುನಿಗಳಲ್ಲ. ಹಾಗಂತ ಹೇಳಿದ್ರೆ ಲೋಕಮುಖದಲ್ಲಿ ಮುನಿಗಳು ಅಂದ್ರೆ ಜ್ಞಾನವನ್ನು ತಿಳಿದುಕೊಂಡವರು. ಅರಿತಲ್ಲೇ ತಿಳಿದುಕೊಳ್ಳುವಂತಹ ಸಾಮರ್ಥ್ಯ ಉಂಟು. ಆದ್ರೂ ಕೂಡ ಕೆಲವೊಂದು ವಿಚಾರಗಳು ನಾವು ಯಾರು ಎನ್ನುವುದನ್ನು ನಾವೇ ಹೇಳಬೇಕಾಗ್ತದೆ. ಶಂಕದಿಂದ ಬಂದ್ರೆ ಮಾತ್ರ ಅಲ್ವಾ ಸತ್ಯ. ಹಾಗಾಗಿ ನಿಮ್ಮಲ್ಲಿ ಹೇಳಿಕೊಳ್ಳುವುದಕ್ಕಾಗಿ ಮುಂದಾಗ್ತಾ ಇದ್ದೇನೆ. ಸ್ವಾಮಿ, ವರ್ತಮಾನ ಕಾಲದಲ್ಲಿ ಸೀಮಂತಪುರ ಅನ್ನುವ ಹಾಗೆ ಮೆರೀತಾ ಇದೆ. ಅಲ್ಲಿ ಅಧಿಕಾರಿ ನನ್ನಪ್ಪ ಸಿಂಹಧ್ವಜ ಮಹಾರಾಜರು. ಅವರು ನನ್ನ ಅಪ್ಪನಿದ್ದಾರೆ. ನಾವು ಅಪ್ಪನಿಗೆ 2 ಗಂಡು ಮಕ್ಕಳು, ಒಬ್ಬಳು ಹೆಣ್ಣು.
ನೀವಿಬ್ರು ಇಲ್ಲಿದ್ದೀರಿ. ಹೌದು, ಹಿರಿಯಾತನಾದಂತ ಅಣ್ಣ ಭದ್ರಾಶ್ವ ಎನ್ನುವ ಹಾಗೆ, ನಾನು ಅವನ ತಮ್ಮನಾದಂತ ಭದ್ರಕೇತ ಎನ್ನುವ ಹಾಗೆ. ಅರಮನೆಯಲ್ಲಿ ಇರಬೇಕಾದವ್ ನೀವು ಹಾ. ಈ ಕಾಡು ಪ್ರದೇಶಕ್ಕೆ ಬರಬೇಕಿದ್ರೆ ಕಾರಣ? ಮೊದಲು ಬರುವಾಗ ನಾನು ತಂಗಿ ಒಟ್ಟಿಗೆ ಬಂದದ್ದಲ್ಲ. ಮತ್ತೆ ಮೃಗಬೇಟೆಯಾಡಬೇಕು, ವನವಿಹಾರ ಕೈಬೇಕೆನ್ನುವ ಮೃಗಬೇಟೆಗಂತ ಅಣ್ಣ ಹೊರಟ, ವನವಿಹಾರ ಕೈಬೇಕಂತ ತಂಗಿ ಹೊರಟು. ಆಗ ತಾನು ಒಟ್ಟಿಗೆ ಹೋದಾಗ ರಕ್ಕಸಿಯೊಬ್ಬಳ ಅಟ್ಟಹಾಸಕ್ಕೆ ಬಲಿಬಿದ್ದು ನನ್ನ ತಂಗಿಯಾದಂತಹ ತಾರಾಮಣಿని ಎಳೆದುಕೊಂಡು ಹೋದು. ಹೇಳಿಕೊಳ್ಳುವುದಕ್ಕೆ ಹೋದ್ರೆ ಕಾಲಜಂಗ ಎನ್ನುವಂತ ರಕ್ಕಸನ ತಂಗಿ ಅಂತ ಅವಳು. ಕಾಲಜಂಗನೆ? ಹೌದೌದು, ಸೆರೆಯಲ್ಲಿ ಹಾಕಿದ್ರು. ಆಗ ನನ್ನ ತಂಗಿಯನ್ನು ಬಲಾತ್ಕಾರ ಮಾಡುವುದಕ್ಕಾಗಿ ಮುಂದಾದ ರಕ್ಕಸ ಆಗ ತನ್ನ ಜೀವವನ್ನು, ಮಾನವನ್ನು, ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಒಂದು ಯೋಗ್ಯವಾದಂತಹ ದಾರಿಯನ್ನು ಸೂಚಿಸಿದ್ಲು. ಗೋಮೇಧವನ್ನು ಗೈಬೇಕು, ಆಗ ನಿನಗೆ ನಾನು ಒಲಿದು ಬರ್ತೇನೆ ಎನ್ನುವ ಹಾಗೆ ಮಾತು ಕೊಟ್ಲು. ಅಂದ್ರೆ ಗೋಮೇಧ ಅಂತ ಹೇಳಿದ್ರೆ ದನ ನಾಶ ಮಾಡಿದ್ರೆ ಅವ ಪಾಪ ಅನುಭವಿಸ್ತಾನೆ. ಪಾಪಿ ಪಾಪೇನ ಹನ್ಯತೆ ಅಂತ ಅನ್ನುವ ಹಾಗೆ ಲೋಕಮುಖದಲ್ಲಿ ಇದೆಯಲ್ವಾ. ಅದು ಹೇಳಿದ್ದು ಸರಿ ಆಯ್ತು. ಆದ್ರೆ ಏನು ಮಾಡುವ, ಅದು ಬ್ರಾಹ್ಮಣೋತ್ತಮರ ಪಾಲಿಗೆ ಕಷ್ಟ ಆಯ್ತು. ನಮ್ಮ ತಂಗಿಯನ್ನು ಕಳೆದುಕೊಂಡಿದ್ದೇನೆ, ಅಥವಾ ಮಗಳನ್ನು ಕಳೆದುಕೊಂಡಿದ್ದೇನೆ ಅಂತ ದುಃಖದಿಂದ ಅಪ್ಪ ದಿವಸಕ್ಕೆ 12 ದನಗಳನ್ನು ದಾನ ಮಾಡ್ತೇನೆ ಎನ್ನುವ ಹಾಗೆ ಬ್ರಾಹ್ಮಣೋತ್ತಮರಿಗೆ ಹೇಳಿಕೊಂಡ್ರು. ಅಂದ್ರೆ ಯೋಗ್ಯವಾದಂತಹ ದಾರಿ ಗುರುಗಳಿಂದ ಸಿಕ್ಕಿದ ಕಾರಣ. ಏನು ಮಾಡೋಣ, ಒಂದು ದಿನ ಬ್ರಾಹ್ಮಣರು ತೆಗೆದುಕೊಂಡು ಹೋಗುವಾಗ ರಕ್ಕಸರದನ್ನು ಕಸಿದುಕೊಂಡು ಅವರ ಕಾರ್ಯಕ್ಕೆ ಉಪಯೋಗ ಮಾಡಿದ್ರು. ಈ ಕಡೆಯಿಂದ ಹೇಳಿದ್ದು ನನ್ನ ತಂಗಿ, ಆ ಕಡೆಯಿಂದ ಕೆಲಸ ಪ್ರಾರಂಭ ಮಾಡಿದ್ದು ಅಪ್ಪನೇ. ಅದೇ ದುಷ್ಟ ಶಕ್ತಿಗಳ ಮಧ್ಯೆ ಎದುರಾದು. ಆಗ ಬ್ರಾಹ್ಮಣರಿಗೆ ನ್ಯಾಯವನ್ನು ಒದಗಿಸ್ತೇನೆ ಅಂತ ನಾನು ಹೊರಟು ಬಂದೆ. ಅವನ ಸೆರೆಯಲ್ಲಿ ನಾನು ಸಿಕ್ಕಿಬಿದ್ದೆ. ದೈವದ ಅನುಗ್ರಹ ಎನ್ನುವಂತೆ ಅಣ್ಣ ತಂಗಿಯರು ಮತ್ತೊಮ್ಮೆ ಒಂದಾದೆವು. ದೇವಿಯ ಅನುಗ್ರಹದಿಂದ ಆ ಕಾವಲಿಂದ ಹೊರ ಬಂದರೂ ಕೂಡ ಮತ್ತೆ ರಕ್ಕಸನ ಅಟ್ಟಹಾಸಕ್ಕೆ ಬಲಿಬಿದ್ದು ಅವನ ಸುಂಟರೋ ಗಾಳಿ ಕತ್ತಲೋಪಾದಲ್ಲಿ ಮಾಯವಿದ್ಯೆಯಿಂದ ಒಳಗೊಟ್ಟು ಈ ಕಾಡಿಗೆ ಬಂದು ಬಿದ್ದೆವು. ಕಂಡಂತಹ ಬ್ರಾಹ್ಮಣೋತ್ತಮರು ನೀವು, ನಿಮ್ಮಲ್ಲಿ ಯೋಗ್ಯವಾದಂತಹ ದಾರಿ ಸಿಗುವುದಕ್ಕೆ ಸಾಧ್ಯ ಅನ್ನುವಂಥ ಉದ್ದೇಶದಿಂದ ಬಂದಿದ್ದೇವೆ. ಹಾಗಾಗಿ ನಮ್ಮನ್ನು ಕಾಪಾಡಬೇಕು, ನಮ್ಮನ್ನು ಪರದಿ ಬೇಳ್ದರು ಕಳನು ನಳಿನ ಭವನಿಗೂ ಪಡೆದವರದಿ ಕೊಲ್ಲುವವರಿಲ್ಲ, ಅವನಿಂದ ನಳಿವು ಅವಗಲ್ಲದೆ. ಕೊಲ್ಲುವವರಿಲ್ಲ, ಅವನಿಂದ ಅಳಿವು ಅವಗಲ್ಲದೆ. ಹಿಂದುಳಿದರೂ ಮೃತಿ ಇಲ್ಲ ಸಿದ್ಧ. ಮಕ್ಕಳೇ, ಸ್ವಾಮಿ, ವಿಷಯ ಗೊತ್ತಾಯಿತು. ಕಾಲಜಂಗನಿಂದಲಾಗಿ ಕಷ್ಟಕ್ಕೆ ಒಳಗಾದವರು ನೀವು. ಹೌದು. ಆ ಕಾಲಜಂಗ ನಿಮಗಂತ ಮಾತ್ರವಲ್ಲ, ಋಷಿ ಮುನಿಗಳಾದ ನಮಗೂ ಕಾಟವನ್ನು ಕೊಡ್ತಾ ಇದ್ದಾನೆ. ಲೋಕಕ್ಕೆ ಕಂಟಕನಾಗಿದ್ದಾನೆ. ಮಾರಕ ಸ್ವರೂಪನಾಗಿ ಮೆರೆಯುತ್ತಿರುವಂತಹ ದುಷ್ಟನ ಮರಣ ಆಗಲೇಬೇಕು. ಆದ್ರೆ ಯಾರಿಂದ ಎನ್ನುವ ಬಗ್ಗೆ ಯೋಚನೆ ಮಾಡಿದಾಗ ಬ್ರಹ್ಮನಿಂದ ಆತನಿಗೆ ವರ ಉಂಟು. ಅಂದ್ರೆ ತನ್ನ ರೂಪದ ರೀತಿಯೇ ಇದ್ದವರಿಂದ ಮಾತ್ರ ಆತನಿಗೆ ಮರಣ ಹೊರತು ಅನ್ಯರ್ಯಾರಿಂದಲೂ ಮರಣ ಇಲ್ಲ. ಈಗ ಅಂತವರನ್ನು ಎಲ್ಲಿ ಹುಡುಕುದು ಸ್ವಾಮಿ? ಅದಕ್ಕಾಗಿ ನೀವೀಗ ಇಲ್ಲಿಗೆ ಬಂದದ್ದು ಒಳ್ಳೆಯದೇ ಆಯಿತು. ದೇವರ ದಯೆ ಎಂಬುದಾಗಿ ಭಾವಿಸಿಕೊಳ್ಳಿ. ಯಾಗ ಮಂಟಪವನ್ನು ಸೇರಿಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಅಕ್ಕಿ ಹಿಟ್ಟಿನಿಂದ ಮಾಡಿದ ಮೂರ್ತಿಯೊಂದನ್ನು ಮಾಡಬೇಕು. ಆ ಮೂರ್ತಿ ಮಾಡುವಾಗ ಆತನ ಮುಖ ಚಹರೆ, ಆತನ ಶರೀರದ ಅಂಗಾಂಗಗಳು ಯಾವ ರೀತಿ ಇದ್ದವು ಎನ್ನುವುದನ್ನು ನೀವು ಹೇಳಿದರೆ ಅದೇ ರೀತಿ ಮೂರ್ತಿಯನ್ನು ಸಿದ್ಧಪಡಿಸ್ತೇವೆ. ಬನ್ನಿ, ಲೋಕದ ಜನರಿಗೆ ಉಳಿಗಾಲ ಇಲ್ಲ. ಖಂಡಿತ ಆತನ ಮರಣ ಆದಷ್ಟು ಶೀಘ್ರ ಆಗಬೇಕು ಅಂತ ಆದ್ರೆ ರಿಪುಹರ ಯಾಗವೊಂದನ್ನ ನಾವು ಕೈಗೊಂಡಿದ್ದೇವೆ. ಹಾಗಾದ್ರೆ ಯಾಗ ದೀಕ್ಷೆ ಇಂದು ಶುಚಿರ್ಭೂತರಾಗಿ ಬಂದಿದ್ದೀರಿ, ಅಲ್ಲಿ ದೀಕ್ಷಾ ಬದ್ಧರಾಗಿ ಕೂತ್ಕೊಳ್ಳಿ. ನಾವು ಕೂಡ ಕೂತ್ಕೊಳ್ಳೋಣ. ನಮ್ಮ ಈ ಯಾಗಕ್ಕೆ ಯಾವುದೇ ಒಂದು ತೊಂದರೆ ಬರಬಾರದು. ಅದಕ್ಕಾಗಿ ವಿನಾಯಕನ ಒಂದು ಸ್ತುತಿಯನ್ನು ಮಾಡೋಣ.
ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಯಾಗದ ಪೂರ್ಣಾಹುತಿ ಆಯಿತು, ಆ ಮೂರ್ತಿ ಸಿದ್ಧ ಆದದ್ದು. ಇದು ಕೇವಲ ಒಂದು ಪ್ರತಿಮೆ, ಮೂರ್ತಿ ಮಾತ್ರ. ಇದಕ್ಕೆ ಜೀವ ಇಲ್ಲ. ಇದು ಅಕ್ಕಿಯ ಹಿಟ್ಟಿನಿಂದ ಮಾಡಿದ್ದಲ್ಲ. ಅದಕ್ಕೆ ಎಲ್ಲ ವಸ್ತುಗಳು ಬರ್ಬೇಕಂತ ಆದ್ರೆ ಆಚೆ ಈಚೆ ಓಡಾಡುವುದಕ್ಕೆ ಕಾಲು ಬರ್ಬೇಕಲ್ಲ. ಮೊದಲು ಕಾಲು ಬರ್ಲಿ. ಅರೆ ಕಾಲು ಬಂದ್ರೆ ಸಾಕ, ಮತ್ತೆ ಕಾಲು ಸರಿ ನಿಲ್ಬೇಕಿದ್ರೆ ಸೊಂಟ ಬೇಡ. ಸೊಂಟ ಬೇಕು. ಸೊಂಟ ಬಂದ್ರೆ ಸಾಕ. ಇದಕ್ಕೆ ಹಸಿವಾಗುತ್ತೆ ಬೇಕಾದಂತ ವ್ಯವಸ್ಥೆ ಬೇಕಲ್ಲ. ಹೊಟ್ಟೆ ಬರ್ಲಿ. ಹೊಟ್ಟೆ ಬಂದ್ರೆ ಸಾಕ. ತಿನ್ನುವುದಕ್ಕೆ ಕೈ ಬೇಡುವ. ಉಸಿರಾಟಕ್ಕೆ ಬೇಕಾದಂತ ಅಂಗಾಂಗಗಳು ಬೇಕಲ್ಲ. ಎದೆ ಮತ್ತು ಕೈ. ಮೂರ್ತಿಯನ್ನು ಅರ್ಧದಲ್ಲೇ ನಿಲ್ಲಿಸಿದ್ರೆ ಆಗ್ತದ? ಅದು ಆಗ್ಲಿಕ್ಕಿಲ್ಲ. ಅದು ರೂಪ ಸರಿ ಕಾಣಬೇಕು ಅಂತ ಆದ್ರೆ ತಲೆ ಬರ್ಲಿ. ಎಲ್ಲ ಬಂದಾಯ್ತು. ಇನ್ನು ಒಂದು ಬಾಕಿ ಉಂಟು. ಯಾವುದು? ಜೀವ ಒಂದು ಇಲ್ಲದಿದ್ರೆ ಪ್ರಯೋಜನವಿಲ್ಲ. ಅಷ್ಟೇ. ಬರ್ಲಿ, ಜೀವಗಳೇ ಕೊಟ್ಟಿದ್ದೇನೆ. ಯಾರಿಂದಾಯ್ತು ಹೇಗಾಯ್ತು ಒಂದು ಗೊತ್ತಾಗುದಿಲ್ಲ. ಆದ್ರೆ ಅದು ವಾದಿಸ್ತಾ ಉಂಟು. ಸಿಕ್ಕಿದ್ದೆಲ್ಲ ಮುಕ್ಕಿದ್ರು ಕೂಡ ಪರ್ವತನ ಮುಕ್ಕಿದ್ರು ಕೂಡ ಏನು ಸಾಕಾಗೋದಿಲ್ಲ. ಯಾತಿಯೋ ವಾದಿಸ್ತಾ ಉಂಟು. ಮುಂದಾಯ್ತಾ
ಗಣಿ ಮಹಾಂತ ಕಾರ್ಯವಾಗಲೆಂದು ನೀನಂತೆಂತ ಬರಲಿ. ಓ ವಿಶೇಷ ಶಕ್ತಿಯೇ, ನಿನ್ನನ್ನು ಉಂಟು ಮಾಡುವುದಕ್ಕೆ ಬಲವಾದ ಕಾರಣ ಇದೆ. ಹೌದಾ? ವರ್ತಮಾನ ಕಾಲದಲ್ಲಿ ಊರಿನಲ್ಲಿರುವಂತಹ ಜನಗಳು ಕಷ್ಟ ಕಾರ್ಪಣ್ಯಗಳಿಂದ ಕಂಗೆಟ್ಟಿದ್ದಾರೆ. ಅವರು ಸುಖದ ಜೀವನವನ್ನು ಸಾಗಿಸಬೇಕಿದ್ರೆ ಅದಕ್ಕೆ ನಿನ್ನ ಅವಶ್ಯಕತೆ ಉಂಟು ಎನ್ನುವ ಕಾರಣಕ್ಕಾಗಿ ನಿನ್ನನ್ನು ನಾವು ಸೃಷ್ಟಿ ಮಾಡಿದ್ದೇವೆ. ಆದರೆ ಈ ರೀತಿಯೆಲ್ಲ ಕಷ್ಟ ಬರುವುದಕ್ಕೆ ಕಾರಣ ಯಾರು ಗೊತ್ತಾ? ಕಾಲಜಂಗನು ಜಗಕ್ಕೆ ಕಂಡಗ, ಕಾಲಜಂಗನು ಜಗಕ್ಕೆ ಕಂಡಗ, ತೋಳು ಕುಡಿಸಿದ ನಿವರ ಜೊತೆಯಲ್ಲಿ ಮೇಲು ಮರೆಯುತ್ತವನ ಬದಕನು ಮೂಲ. ಅಯ್ಯೋ ಶಕ್ತಿ, ಲೋಕಕ್ಕೆ ಕಂಟಕಪ್ರಾಯನಾಗಿ ಒಬ್ಬ ಮೆರೆಯುತ್ತಾ ಇದ್ದಾನೆ ದುಷ್ಟ ಕಾಲಜಂಗ ಎನ್ನುವವ. ಅವನಿಂದಲಾಗಿ ಕೆಲವರಿಗೆಲ್ಲ ತೊಂದರೆ ಆಗಿದೆ. ಗೋಗಳಿಗೆ, ಬ್ರಾಹ್ಮಣರಿಗೆ ಎಲ್ಲ ಬಿಟ್ಟು ಅರಸ ಮನೆತನದ ಮಕ್ಕಳಿಗೆ ಅವನಿಂದ ತೊಂದರೆಯಾಗಿದೆ. ಅವನನ್ನು ಇನ್ನು ಇದೇ ರೀತಿ ಮುಂದುವರಿಯೋದಕ್ಕೆ ಬಿಟ್ಟಂತರ ಆದ್ರೆ ಈ ಲೋಕವನ್ನು ಯಾವುದನ್ನು ಆತ ಉಳಿಸುವುದಕ್ಕಿಲ್ಲ. ಆತನ ಮರಣಕ್ಕಾಗಿ ನಿನ್ನನ್ನು ತಯಾರು ಮಾಡಿದ್ದೇವೆ. ಏನು ನಿನ್ನಿಂದ ಕಾರ್ಯ ಸಾಧನೆ? ತಮ್ಮ ಮಗಾಡಿಯ ಸುಯನ ಬರ್ತಾ ಇದ್ದೆ, ಆದರೆ ಲೋಕ ಕಂಟಕರಾಗಿ ಮೆರೆಯುತ್ತಾ ಇದ್ದಾರೆ ದಾನವ. ಹಾಗಾಗಿ ನನ್ನನ್ನು ಸೃಷ್ಟಿ ಮಾಡಿದವರು ನೀವು. ಹಾಗಂತ ನನ್ನ ಹೆಸರೇನು, ಅವ ಎಲ್ಲಿದ್ದಾನೆ ತೋರಿಸಿದ್ರೆ ಅಂದಾದರೆ ನಾನು ಬರುವೆ. ಖಂಡಿತವಾಗಿಯೂ ನಿನಗೆ ಅನುಗ್ರಹ ಮಾಡುತ್ತೇನೆ. ಆದ್ರೆ ಪ್ರಪಂಚದಲ್ಲಿರುವ ಯಾವುದೇ ಒಂದು ಚರಾಚರ ವಸ್ತುಗಳಿಗಾದ್ರೂ ಕರೆಯುವುದಕ್ಕೊಂದು ಹೆಸರಿದೆ. ಹಾಗಾದ್ರೆ ಮಂತ್ರದ ಮುಖಾಂತರವಾಗಿ ನಿನ್ನನ್ನು ನಾವು ಸೃಷ್ಟಿ ಮಾಡಿದವರು. ಆ ಪ್ರಕಾರವಾಗಿ ನಿನಗೆ ಮಂತ್ರಮೂರ್ತಿ ಎಂಬುದಾಗಿಯೂ ಹೆಸರು. ಇನ್ನೊಂದು ವಿಧ ಏನಂದ್ರೆ ಆ ವೈರ್ಯ ನಿರ್ನಾಮ ಆಗಬೇಕು, ಅದಕ್ಕಾಗಿ ಮಾರಣ ಹೋಮವನ್ನು ಮಾಡಿದವರು. ಮಾರಣ ಮೂರ್ತಿ ಎಂಬುದಾಗಿಯೂ ನಿನಗೆ ಹೆಸರು. ಇನ್ನು ಮುಂದಕ್ಕೆ ಆ ದುಷ್ಟನ ವಧೆ ಆದ ಬಳಿಕ ಎಲ್ಲಿ ಯಾರಿಗೆ ಕಷ್ಟ ಬರ್ತದೆ ಆ ಜಾಗಕ್ಕೆ ಹೋಗಿ ಅವರಿಗೆ ಬಂದಂತ ಕಷ್ಟವನ್ನು ಪರಿಹಾರ ಮಾಡಬೇಕು. ಇದು ನಿನ್ನ ಜವಾಬ್ದಾರಿ. ಅಯ್ಯೋ, ನಿಮ್ಮೆಲ್ಲರ ಮಾತಿನಂತೆ ಆತ ಎಲ್ಲಿದ್ದಾರನ್ನ ಸೂಚಿಸಿದ್ರೆ ಸಾಕು. ಆತನನ್ನು ಆದೇಶಿ ಲೋಕಕ್ಕೆ ಬರುವ ಎಲ್ಲಾ ಅನ್ಯಾಯಗಳನ್ನು ನಿರ್ನಾಮ ಮಾಡಿ ಅಲ್ಲಿ ನಮಗೆ ಶಾಂತಿ ದೊರಕುವಾಗಿ ನಾನು ಮಾಡ್ತೇನೆ. ಆದರೆ ಒಂದು ವಿಷಯ ಉಂಟು, ಆತ ವರಬಲದಿಂದ ಕೊಬ್ಬಿದ್ದಾನೆ. ಆ ವರ ಹೇಗೆ ಗೊತ್ತೇ? ಅವನ ರೀತಿಯೇ ಇರುವಂತ ಮಾನವನಿಂದ ಮಾತ್ರ ಆತನಿಗೆ ಮರಣ ಹೊರತು ಮತ್ತೊಬ್ಬರಿಂದ ಇಲ್ಲ. ಅವರ ಪ್ರತಿರೂಪವೇ ಈಗ ನೀನಾಗಿ. ಹಾಗಾಗಿ ಆತನ ವರಬಲ ಮುರಿಯಬೇಕು ಅಂತಾದ್ರೆ ಅದಕ್ಕೆ ಕಾರಣ ಅವನ ಪ್ರತಿರೂಪವೇ ಇನ್ನೊಂದು ಒಂದೇ ಅಂದ್ರೆ ಅವರಿಗೆ ಮರಣ. ಈಗ ಅಹಂಕಾರ ಅದು ಅಲ್ವಾ? ಅವನು ಎಲ್ಲೇ ಸರದಿಯಲ್ಲಿ
ನಾಟಕ ಇರಲಿ ಎಲ್ಲ ಇರಲಿ ಅವರನ್ನು ಹೇಳೋದು ಒಂದು ಮುಗಿಸ್ತೇ ನಾನು ನಿಮಗೆ ಶಾಂತಿ ದೊರಕುವಾಗ ಮಾಡ್ತೇನೆ. ನಿನ್ನ ಮಾತಿನಿಂದ ನಮ್ಮ ಮನಸ್ಸಿಗೂ ಸಂತೋಷವಾಯಿತು. ದಾರಿ ನಿನಗೆ ತಿಳಿಯದಿದ್ದರೆ ಏನು, ಅವರ ಬಂಧನದಲ್ಲಿದ್ದವರು ಇವರು ದಾರಿ ತೋರಿಸ್ತಾರೆ. ನಿನಗೆ ಶುಭವಾಗಲಿ, ಯಶಸ್ಸನ್ನು ಸಾಧಿ. ಬನ್ನಿ ಬನ್ನಿ. ಇಲ್ಲಿಯ ಪ್ರಜಾವರ್ಗವನ್ನು ನೋಡಿದಾಗಲೇ ಮನಸ್ಸಿಗೆ ಬಹಳಷ್ಟು ನೆಮ್ಮದಿಯಾಗುತ್ತಾ ಇದೆ. ಎಲ್ಲಿ ನೋಡಿದರಲ್ಲಿ ದೇವರ ಆರಾಧನೆಯ ಮೂಲಕವಾಗಿ ತಮ್ಮನ್ನು ತಾವು ಶ್ರೀ ದೇವರಿಗೆ ಸಮರ್ಪಿಸುವ ದ್ವಾರ ನಮ್ಮ ಅಸ್ತಿತ್ವ ಇರುವುದು ಅಲ್ಲಿ ಎನ್ನುವಂತಹ ಭಾವನೆಯನ್ನು ಹೊಂದಿದವರಿದ್ದಾರೆ. ಹಾಗಿರುವಾಗಲೇ ನಮಗೆ ತುಂಬಾ ಸಂತೋಷವಾಗುತ್ತಾ ಇದೆ. ಆದರೂ ಈಗ ತಾನೇ ಒಂದು ಹೊಸ ವರ್ತಮಾನವನ್ನು ನಾನು ಕೇಳಿದವರಿದ್ದೇನೆ ಮಾತ್ರವಲ್ಲ, ಆದರೆ ಈ ಹೊತ್ತು ಏನು ಅಂತ ಕೇಳಿದ ದೂತರೊಬ್ಬರು ತಂದು ಕೊಟ್ಟಂತಹ ಓಲೆ ಅದು ಏನುಂಟು ಅದನ್ನು ನೋಡಬೇಕಾಯಿತು. ನಾನು ನೋಡ್ತೇನೆ. ಸರಿ, ಹತ್ತಿರಪುರ ಪತ್ರವನ್ನು ನೋಡಿದ ಕೂಡಲೇ ಅರ್ಥವಿಸಿಕೊಂಡವನಾರಿದ್ದೇನೆ. ಸ್ವಸ್ತಿ ಸ್ತ್ರೀ ಎನ್ನುವ ಹಾಗೆ ಉಲ್ಲೇಖಿಸಲ್ಪಟ್ಟದ್ದು ಇದು. ಹಾಗಾದ್ರೆ ಶುಭವನ್ನೇ ಸೂಚಿಸುತ್ತದೆ ಎನ್ನುವಂತಹ ಅರ್ಥವಲ್ಲವೇ? ಏನು ಅಂತ ಮತ್ತೊಮ್ಮೆ ನೋಡಿದೆ ಅಂತಾದ್ರೆ ಚಂದ್ರವಂಶ ಎನ್ನುವುದು ಶ್ರೇಷ್ಠವಾದದ್ದು. ಅಂತಹ ಕುಲದಲ್ಲಿ ಆವಿರ್ಭವಿಸಿದಂತಹ ಧರ್ಮರಾಯ ಆ ಪುರುಷೋತ್ತಮನ ಪ್ರಿಯ ಭಜಕನೂ ಹೌದು, ನೆಚ್ಚಿನವನೂ ಹೌದು, ಬಂಧುವೂ ಹೌದು. ಈ ನೆಲೆಯಲ್ಲಿ ಅವ ಬದುಕಿ ಬಾಳ್ತಾ ಇದ್ದಾನೆ ಎನ್ನುವಲ್ಲಿಗೆ ಪೂರ್ತಿಯಾಗುವುದಿಲ್ಲ. ಸ್ವಲ್ಪ ಮುಂದೆ ನೋಡಿದೆ ಅಂತಾದ್ರೆ ಸರಿ 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 ಬಂಧು ಹತ್ಯಾದೋಷ ಎನ್ನುವುದು ಅವರನ್ನು ಬಾಧಿಸ್ತಾ ಇದೆಯಂತೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಅಂತ ಯೋಚನೆ ಮಾಡಿದಾಗ ವ್ಯಾಸರೇ ಶ್ರೀಕೃಷ್ಣನೇ ಮೊದಲಾದವರು ಹೇಳಿದ್ರಂತೆ ಬೇರೆ ಯಾವುದೂ ಅಲ್ಲ, ಇಲ್ಲದಿದ್ರೆ ಕಾದುವೆಯಲ್ಲ. ಅಶ್ವಮೇಧವನ್ನು ಕೈಗೊಂಡಂತಹ ಕಾಲಕ್ಕೆ ಬಂದ ದೋಷವೆಲ್ಲವೂ ಪರಿಹಾರವಾಗುತ್ತದೆ. ಹಾಗಾಗಿ ಧರ್ಮರಾಯನು ಯೋಚಿಸಿದ್ದು ಮಾತ್ರವಲ್ಲ, ಹಿರಿಯವರ ಮಾರ್ಗದರ್ಶನದಂತೆ ಯಜ್ಞ ದೀಕ್ಷಿತರಾಗಿ ಕುಳಿತ. ಪೂಜಿಸಿ ಬಿಟ್ಟಂತಹ ಅಶ್ವ ದಿಗ್ದೇಶಗಳಲ್ಲಿ ಸಂಚರಿಸುತ್ತದೆ. ಅಷ್ಟೇ ಅಲ್ಲ, ಅದನ್ನು ಯಾರು ಗೌರವಿಸ್ತಾರೋ, ಧರ್ಮರಾಯನು ಮಾಡುತ್ತಿರುವಂತಹ ಯಾಗಕ್ಕೆ ಪೂರಕವಾಗಿಯೋ ಪ್ರೇರಕವಾಗಿಯೋ ಕೊಡಬೇಕಂತಹ ಕಾಣಿಕೆಯನ್ನು ಯಾರು ಕೊಡ್ತಾರೋ ಅಂಥವರಿಗೆ ಕೃಪಾದೃಷ್ಟಿಯನ್ನು ಬೀರ್ತೇನೆ ಎನ್ನುವ ಹಾಗೆ ಉಲ್ಲೇಖಿಸಲ್ಪಟ್ಟದ್ದು. ಅಷ್ಟೇ ಅಲ್ಲ, ಯಾರು ವಿರೋಧಿಸ್ತಾರೋ, ಒಂದು ವೇಳೆ ವಿರೋಧಿಸ್ತಾರೆ ಅಂತಾದ್ರೆ ಮಾರ್ಮಲೆತು ಹೋರಾಟವನ್ನು ಮಾಡಬೇಕಾದದ್ದು ಅದು ಅನಿವಾರ್ಯವಾಗಿ ಹೋಗ್ತದೆ. ಹೀಗೆ ಲಿಖಿಸಲ್ಪಟ್ಟದ್ದು ಓಲೆ. ಆದರೆ ಇದರ ಅರ್ಥ ಏನು?
ಷಂಡರೋ ಲಂಡಿಗರೆಂದು ಅಲ್ಲ ನಿರವೈರ್ಯರೆಂದು ಭಾವಿಸುವಂತಹ ಒಂದು ಪಂಕ್ತಿ ಇದೆ, ಒಂದು ಪಂಗಡ ಇದೆ ಅಂತ ಆದ್ರೆ ಅದು ಹಸ್ತಿನಾಪುರದ ಧರ್ಮರಾಯನು. ಶಕ್ತಿ ಎನ್ನುವುದು ಅವನಿಗೆ ಕಟ್ಟಿಟ್ಟ ಬುದ್ಧಿಯಾಗಿ ಹೋಯಿತೆ. ಮಿಕ್ಕವರೆಲ್ಲ ಅವನ ದೃಷ್ಟಿಯಲ್ಲಿ ನಗಣ್ಯರಾಗಿ ಹೋದ್ರೆ ಹಾಗಾಯಿತು ಅಂತಾದ್ರೆ ಇದಕ್ಕೆ ಸರಿಯಾದಂತಹ ಅರ್ಥ ಏನು, ಇದಕ್ಕೆ ಸರಿಯಾದಂತಹ ಉತ್ತರ ಏನು, ಉತ್ತರವನ್ನು ಕೊಡಬೇಕು. ಆದ್ರೆ ಆಲೋಚನೆ ಮಾಡಬೇಕಾದದ್ದು ಅದಲ್ಲ. ಬಂದದ್ದು ಯಾರು, ಬರುವುದು ಯಾರು? ಗೋಪಾಲಕೃಷ್ಣ ಅಲ್ಲ, ಸಂದಿಗ್ಧ ಸ್ಥಿತಿಯನ್ನು ತಂದೊಡ್ಡೆ ದೇವರೇ. ನಾನು ಗ್ರಹಿಸಿದ್ದು ಒಂದು ಆದದ್ದು ಇನ್ನೊಂದುಂಟಾಗಿ ಹೋಯಿತಲ್ಲ. ಅನವರತು ನಿನ್ನನ್ನು ಕಾಣಬೇಕು, ನಿನ್ನ ಪಾದ ಪೂಜೆಯನ್ನು ಮಾಡಬೇಕು ಎನ್ನುವ ಹಾಗೆ ನಾನೊಬ್ಬನೇ ಬಯಸಿದ್ದಲ್ಲ, ಇಲ್ಲಿರುವಂತಹ ಸರ್ವತ್ರರು ಕೂಡ ಅದನ್ನೇ ಯೋಚಿಸಿದ್ದಾರೆ. ಇಲ್ಲಿಯವರೆಗೆ ನಿನ್ನನ್ನು ನೋಡುವಂತಹ ಕಾಣುವಂತಹ ಭಾಗ್ಯವೂ ಒದಗಿ ಬಂದದ್ದಿಲ್ಲ. ಯಾವಾಗ ಒದಗಿ ಬರ್ತದೋ ಹೇಳುವುದಕ್ಕೆ ಅರ್ಥವಾಗುವುದಿಲ್ಲ. ಆದರೆ ನೀನು ಸಾಮಾನ್ಯನಂತೂ ಅಲ್ಲವೇ ಅಲ್ಲ. ಅಂಬಾ ಎಂದಾಗ ಕರುವಿನ ಮೊರೆಯನ್ನು ಕೇಳಿ ದೇನು ಒಂದು ಓಡೋಡಿಕೊಂಡು ಬರ್ತದಂತೆ. ನೀನಿರುವುದು ಪಾಂಡವರ ಹೊತ್ತಿಗೆ ಅವರನ್ನು ಸದಾ ರಕ್ಷಿಸುವಂತವನಾಗ್ತೀಯ. ಆದರೆ ನಾವು ಹಾಗಲ್ಲ. ನಾವು ನಿನ್ನನ್ನು ಅಂಟಿಕೊಂಡದ್ದಲ್ಲ, ನಿನಗೆ ನಾವು ಅಂಟಬೇಕು ಎನ್ನುವಂತಹ ಭಾವವನ್ನು ಹೊಂದಿದವರು. ಪ್ರಪಂಚದಲ್ಲಿ ಮಾರ್ಜಾಲ ಕಿಶೋರ ನ್ಯಾಯ, ಮರ್ಕಟ ಕಿಶೋರ ನ್ಯಾಯ ಅಂತ ಉಂಟು. ಮರ್ಕಟವಾದ್ರೆ ತಾಯಿಯನ್ನು ಅಪ್ಪಿಕೊಳ್ಳಲೇಬೇಕು, ಗಟ್ಟಿಯಾಗಿ ಹಿಡಿಯಬೇಕು. ಮಾರ್ಜಾಲ ಹಾಗಲ್ಲ. ಮಾರ್ಜಾಲವು ತನ್ನ ಮರಿಗಳನ್ನು ಕಚ್ಚಿಕೊಂಡು ಹೋಗುತ್ತದೆ. ದೇವ ಜೀವನ ಸಂಬಂಧ ಎನ್ನುವುದು ಹೇಗಿರಬೇಕು ಅಂತ ಕೇಳಿದ್ರೆ, ದೇವನನ್ನು ಒಲಿಸಿಕೊಳ್ಳುವಲ್ಲಿ ಪ್ರಭುವನ್ನು ಅಪ್ಪಿಕೊಳ್ಳುವುದಕ್ಕೆ ಮನಸ್ಸು ಮಾಡಬೇಕು, ಒಪ್ಪಿಕೊಳ್ಳುವುದಕ್ಕೆ ಮನಸ್ಸು ಮಾಡಬೇಕು. ಅವರಿಂದ ಅನುಗ್ರಹವನ್ನು ಪಡೆಯುವುದಕ್ಕೆ ನಮ್ಮ ಆರಾಧನೆ ಇರಬೇಕು. ಆದರೆ ಅಂತಹ ಭಾಗ್ಯ ನಮಗೆ ಬಂದಿಲ್ಲವಲ್ಲ ಎನ್ನುವಂತಹ ಒಂದು ಖೇದ. ಇನ್ನೊಂದೆಡೆಯಿಂದ ಹಾಗಲ್ಲ. ಬಂದಂತಹ ಅರ್ಜುನನ್ನು ವಿರೋಧಿಸಬೇಕು. ಯಾಕೆ? ಮೂಗು ಹಿಡಿದು ಎಳೆದಾಗ ಮುಖ ಬರುವ ಹಾಗೆ ಅವನನ್ನು ರಕ್ಷಿಸುವಂತಹ ಕೃಷ್ಣ ಅವನ ಜೊತೆಯಲ್ಲಿದ್ದಾನೆ ಅಂತಾದರೆ ಖಂಡಿತವಾಗಿ ಇಲ್ಲಿಗೆ ಬಂದೇ ಬರ್ತಾನೆ. ಅವನ ಸಂದರ್ಶನ ನಮಗಾಗಿ ಹೋಗ. ನಾನು ಅದನ್ನು ಯೋಚನೆ ಮಾಡುವುದಲ್ಲ. ಮಗಳು
ಬೇಟೆಗೆ ಎಂತ ಹೋದವರು. ಹೋದಂತಹ ಮಗಳು ಎಲ್ಲಿದ್ದಾಳೋ, ಯಾರ ಸೆರೆಯಲ್ಲಿದ್ದಾಳೋ, ಹೇಗಿದ್ದಾಳೋ ಎನ್ನುವುದನ್ನು ತಿಳಿಯುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ದುಃಖ ನನ್ನನ್ನು ಆವರಿಸಿದೆ, ನನ್ನ ದೇಹವನ್ನೇ ಜರ್ಜರಿತಗೊಳಿಸಿದೆ. ಅವಳನ್ನು ನೋಡುತ್ತೇನೆ, ಆಮೇಲೆ ಅವಳಿಗೆ ಯೋಗ್ಯ ರಕ್ಷಣೆಯನ್ನು ಕೊಡ್ತೇನೆ ಎಂದು ಎನ್ನುವ ಹಾಗೆ ಹಿರಿಯ ಕುಮಾರನು ಹೋದವನಿದ್ದಾನೆ. ಅವರ ಪರಿಸ್ಥಿತಿ ಎಂತಾಯಿತೋ ಏನಾಯಿತೋ, ಎಲ್ಲಿ ಹೋಗಿದ್ದಾರೋ ಏನೋ ಏನಕ್ಕೇನೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಪಂಥಾಹವನವನ್ನು ಕೊಟ್ಟಿದ್ದಾರಲ್ಲ, ಶಾಸ್ತ್ರೀಯ ಮನೆತನ ನಮ್ಮದು, ನಮ್ಮ ವಂಶ ಹಿರಿದಾದದ್ದು. ಇದನ್ನು ಉಳಿಸಬೇಕಾಗಿದೆ, ಇದರ ಮರ್ಯಾದೆಯನ್ನು ಉಳಿಸಬೇಕಾಗಿದೆ, ಕೀರ್ತಿಯನ್ನು ಗಳಿಸಬೇಕಾಗಿದೆ. ಒಂದು ವೇಳೆ ಅವರಿಗೆ ನಾವು ಕಪ್ಪವನ್ನು ಕೊಟ್ಟು ಶರಣು ಬಂದೆವು ಅಂತಾದ್ರೆ ನಮ್ಮನ್ನು ನಂಬಿದಂತಹ ಇವರನ್ನೆಲ್ಲರನ್ನು ದುರ್ಬಲರು ಎನ್ನುವ ಹಾಗೆ ಮಾಡಿದ ಹಾಗಾಗುವುದಿಲ್ವೇ? ಅಂತದ್ದಕ್ಕೆ ಅವಕಾಶವನ್ನು ಮಾಡಿಕೊಟ್ಟೆವು ಅಂತಾದ್ರೆ ನಮ್ಮ ಯೋಗ್ಯತೆ ಏನು, ನಮ್ಮ ಅಂತಸ್ತೇನು, ಪ್ರಪಂಚದಲ್ಲಿ ನಾವು ಇದ್ದು ಪ್ರಯೋಜನ ಇದೆಯೇ, ಜೀವಚ್ಚ ಶ್ರಮಗಳಾಗುವುದಿಲ್ಲವೇ ಅಂತದ್ದಕ್ಕೆ ಅವಕಾಶವನ್ನು ಮಾಡಿಕೊಡಬಹುದು. ಒಟ್ಟು ತುಲನೆಯಾಗುತ್ತದೆ, ಯೋಚನೆ ಉಳಿಯುತ್ತದೆ. ನಾನೊಬ್ಬನೇ ಯೋಚನೆ ಮಾಡಬೇಕಾದದ್ದಲ್ಲ, ಪ್ರಾಯಕ್ಕೆ ಸರಿಯಾದಂತಹ ಮಗನಿದ್ದಾನಲ್ಲ ಕಿರಿಯವ, ನೋಡೋಣ. ಕೇಳಬೇಕಪ್ಪ ನೀನು. ಗ್ರಹಿಸುವಂತಹ ಶಕ್ತಿ ಇದ್ರೂ ಕೂಡ ಅನುಭವ್ಯವಾದಂತಹ ಸಿದ್ಧಾಂತ ಪ್ರಪಂಚದಲ್ಲಿ ಪ್ರತ್ಯೇಕವಾದದ್ದು. ಹೌದು, ವಸ್ತುಸ್ಥಿತಿಯ ಅರಿವು ನಿನಗಾಗಿದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೂ ಅಶ್ವಮೇಧದ ಹಯದ ಜೊತೆಯಲ್ಲಿ ಪಾರ್ಥ ಮಹಾಶಯ ಈ ನಾಡನ್ನು ಪ್ರವೇಶ ಮಾಡಿದವರಿದ್ದಾರೆ. ಮಗನೇ, ಈಗ ಸಂದಿಗ್ಧ ಸ್ಥಿತಿ ಬಂದೊದಗಿದೆ ನಮಗೆ. ಹೇಗೆ? ಆ ಬಂದಂತಹ ಅವನನ್ನು ಮನ್ನಿಸಬೇಕೋ ಅಲ್ಲ, ಪಾರ್ಥನೊಡನೆ ಹೋರಾಟವನ್ನು ಮಾಡಿ ನಮ್ಮದಂತಹ ಶೌರ್ಯ ಏನು, ಕ್ಷಾತ್ರೆಯ ಗುಣ ಏನು ಅದನ್ನು ಇಲ್ಲಿ ಮೆರೆಸಬೇಕು. ಸಂದಿಗ್ಧ ಸ್ಥಿತಿಯಲ್ಲಿ ನಾನಿದ್ದೇನೆ. ವಿಚಾರ ಒಂದಾದರೂ ಅದನ್ನು ಸರಿಯಾಗಿ ಚಿಂತನ ಮಂಥನ ಮಾಡಿ ನನಗೆ ಉತ್ತರ ಕೊಡಬೇಕು. ಈಗ ಅವನನ್ನು ಸೋಲಿಸುವುದ ಅಲ್ಲ ಕಪ್ಪ ಕೊಡುವುದ? ಅಂದ್ರೆ ಪಾಂಡವರು ಪೂಜಿಸಿ ಬಿಟ್ಟಂತಹ ಅಶ್ವಮೇಧ ತುರಗ ನಮ್ಮಂತಾದಂತಹ ಪುರಕ್ಕೆ ಬಂದಿದೆ ಎನ್ನುವ ಹಾಗೆ ನಾವು ಕ್ಷತ್ರಿಯ ವೀರರಿದ್ದೇವೆ. ಕ್ಷತ್ರಿಯ ಪಂಥದ ಅನುಗುಣವಾಗಿ ಕುದುರೆಯನ್ನು ಕಟ್ಟಿ ಹೋರಾಟ ಮಾಡುವುದೇ ನಮ್ಮಂತವರಿಗೆ
ಭೂಷಣ. ಹಾಗಾಗಿ ಹೇಳ್ತಾ ಇದ್ದೇನೆ, ಬಂದಂತಹ ವೀರರು ಅದೆಷ್ಟೇ ಪರಾಕ್ರಮಗಳಾಗಿದ್ರೂ ಕೂಡ ಅವರ ಕುದುರೆಯನ್ನು ಬಂಧಿಸುವ ಎಲ್ಲಿ ಮುಗಿಸಬೇಕು ಅಂತ ನಮಗೆ ಗೊತ್ತಿಲ್ವಾ? ಎಲ್ಲಿ ಕೊನೆ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ನಿನ್ನದಂತಹ ಉತ್ತರದಿಂದ ಬಹಳಷ್ಟು ಸಂತೋಷಪಟ್ಟವರಾಗಿದ್ದೇನೆ. ಹಾಗಾಗಿ ಈ ಹೊತ್ತು ನನ್ನ ಮಗ ಇಷ್ಟು ಧೀರೋದ್ಗತನಾಗಿ ವಿಜೃಂಭಿಸ್ತಾನೆ ಅಂತಾದ್ರೆ ಅದಕ್ಕೆ ವೇದಿಕೆಯನ್ನು ನಾವು ಸಿದ್ಧಪಡಿಸಿಕೊಳ್ಬೇಕಾದ್ದು ಅಷ್ಟೇ ಅವಶ್ಯವಾದದ್ದು. ಹೌದಪ್ಪ ಮಗನೇ, ಕಾಲ ವಿಳಂಬ ಸಲ್ಲದು. ಆ ಅಶ್ವವನ್ನು ಬಂಧಿಸಿ ನಮ್ಮ ಅಶ್ವದ ಆಲಯದಲ್ಲಿ ಇರಿಸಬೇಕು. ಅಷ್ಟೇ ಅಲ್ಲ, ಬೆಂಗಾವಲಿಗೆ ಬಂದಂತಹ ವೀರ ಯೋಧರು ಯಾರಿದ್ದಾರೆ ಅವರನ್ನು ಗಮನಿಸುವುದಕ್ಕೆ ಬೇಕಾಗಿ ನಮ್ಮ ಚತುರಂಗ ಸೇನೆ ಹೋಗುವಂತಹ ಪರಿಯನ್ನು ಕಂಡಾಗ ನಭೋಮಂಡಲದ ಧೂಳು ಸೂರ್ಯನನ್ನು ಮುಚ್ಚಬೇಕು. ಹೌದು. ಅಷ್ಟೇ ಅಲ್ಲ, ಕಮಟರ ಎದೆ ಬಿರಿಯಬೇಕು. ಯುದ್ಧೋತ್ಸಾಹಿಯಾಗಿ ರಣಕಹಳೆಯನ್ನು ಮುಳುಗುತ್ತಾ ನೋಡೋಣ ಮುಂದೆ. ಆಜ್ಞೆ ನಿಂತಿದ್ದೇನೆ. ಮುಂದೆ ಏನಾಗುತ್ತದೆ ನಿರೀಕ್ಷೆಯಲ್ಲಿ.
ಕಪ್ಪವನ್ನು ಪಡೆದುಕೊಂಡು ಹೀಗೆ ಮುಂದುವರಿಯುತ್ತಾ ಸರಿ, ನೇರವಾಗಿ ಉತ್ತರ ದಿಕ್ಕಿನ ಕಡೆಗೆ ಬಂದು ಸೇರಿದವರು. ನಿಜ. ಬಂದು ಸೇರಿದಂತಹ ಸ್ಥಳವೇ ಸೀಮಂತನೀಪುರ. ಸೀಮಂತನೀಪುರ? ಹೌದು. ಓಹೋ ಹೋ. ಬಂದಂತಹ ಈ ಸೀಮಂತನೀಪುರದ ಅರಸ ಸಿಂಹಧ್ವಜ ಎಂಬಾತ. ಆತ ನಮ್ಮ ಜೊತೆಗಿದ್ದ ಬಂದಂತಹ ಕುದುರೆಯನ್ನು, ಅಂದರೆ ನಾವು ಕಳುಹಿದ ಕುದುರೆಯನ್ನು ಕಟ್ಟಿ ಹಾಕಿದ್ದಾನೆ. ಬಿಡಿಸುವ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವೇನು? ನಿನ್ನ ನಿರ್ದೇಶನದಂತೆ ಎಲ್ಲವೂ ನಡೆಯುತ್ತದೆ. ನಮ್ಮನ್ನ ಕೈಗೊಂಡಂತಹ ಅಶ್ವಮೇಧದ ದುರಗದ ಬೆಂಗಾವಲಾಗಿ ನಾವು ಹೊರಟು ಬರುವಾಗ ನಿನ್ನ ಆಶೀರ್ವಾದವನ್ನು ಪಡೆದು ಬಂದವರು ಇಂದು ದಕ್ಷಿಣದ ದಿಕ್ಕನ್ನೆಲ್ಲವೂ ಗೆದ್ದುಕೊಂಡು ಉತ್ತರದ ಕಡೆಗೆ ಬಂದಿದ್ದೇವೆ. ಸಿಂಹಧ್ವಜ ನಾಮಕನಾದಂತಹ ಸೀಮಂತಿನೀಪುರದ ರಸ ಕುದುರೆಯನ್ನು ಕಟ್ಟಿದ ಅಂತಾದರೆ ನಾವೇನು ಭಯಪಡುವವರು ಅಂತ ಯೋಚನೆ ಮಾಡಿದೆ. ನಿನ್ನ ಅನುಗ್ರಹ ಒಂದು ನಮಗೆ ಉಂಟು ಅಂತಾದ್ರೆ ಪರಮೇಶ್ವರ ಕೊಟ್ಟಂತಹ ಶಕ್ತ್ಯಾಯುಧಗಳಿದೆ, ಪಾರ್ವತೀ ದೇವಿ ಕೊಟ್ಟಂತಹ ವಿವಿಧ ಶಕ್ತ್ಯಾಯುಧಗಳಿವೆ. ಇಷ್ಟೆಲ್ಲ ನಮ್ಮ ಜೊತೆಯಲ್ಲಿ ಮಾತ್ರವಲ್ಲ, ಬೇಕಾದ ಸೇನಾ ಸಮೂಹ ಇದೆ. ನನ್ನ ಮಗನಾದಂತಹ ಮಣಿಪುರದ ಅರಸ ಬಬ್ರುವಾಹನನಿದ್ದಾನೆ, ಕರ್ಣಜಾತ ವೃಷಕೇತು ಜೊತೆಯಲ್ಲಿದ್ದಾನೆ. ಇದೆಲ್ಲವೂ ನಮ್ಮಲ್ಲಿರುವಾಗ ಯಾಕೆ ಭಯ? ಯೋಚನೆ ಮಾಡಬೇಡ. ನಮ್ಮ ಸೇನೆಗೆ ಜಯವನ್ನು ತಂದು ಕೊಟ್ಟಿದ್ದೇವೆ. ಸರಿ, ಇನ್ನು ಮುಂದೆ ಬಂದರೆ ಚಿಂತಿಸುವಂತ ಅಗತ್ಯವಿಲ್ಲ. ಆಗಲಿ, ಒಂದು ವೇಳೆ ನಮ್ಮ ಕುದುರೆಯನ್ನು ಯಾರಾದ್ರೂ ಕಟ್ಟಿ ಹಾಕಿದ್ದಾರೆ, ಅವರಿಗೆ ತಕ್ಕ ಶಿಕ್ಷೆಯನ್ನು ನಾವು ಕೊಡ್ತೇವೆ.
ಕಟ್ಟಿದಂತಹ ನೀವೇ ನಮ್ಮ ಪಕ್ಷದಲ್ಲಿರುವಾಗ ಸೋಲಿನ ಭಯ ಬೇಕೆ? ಕಟ್ಟಿದಂತಹ ಕುದುರೆಯನ್ನು ಬಿಡಿಸುವಲ್ಲಿ ನಾನು ಶ್ರಮಿಸುತ್ತೇನೆ, ಬಿಡಿ ಚಿಂತೆ. ಸರಿ, ಎಲ್ಲರ ಮಾತುಗಳನ್ನು ಕೇಳಿದಾಗ ಸಂತೋಷವಾಗುತ್ತಾ ಉಂಟು. ಸರಿ, ತಡ ಮಾಡುವುದಲ್ಲ, ಕುದುರೆಯನ್ನು ಬಿಡಿಸುವತ್ತ ಮನ ಮಾಡೋಣ. ಹಾಗಾಗಿ ಸರಿಯಾಗಿ ಹೇಳುತ್ತಿದ್ದೇನೆ. ಏನು ಕಟ್ಟಿದಂತಹ ಕುದುರೆ ತಪ್ಪಾಯ್ತೆಂದು ಕಾಲಿಗೆರೆ ಇಲ್ಲವಾದ್ರೆ ನಮ್ಮದ್ದಾದಂತಹ ಪರಾಕ್ರಮ ಏನೆಂಬುದಾಗಿ ತೋರ್ಪಡಿಸುವುದಕ್ಕೆ ಬೇಕಿರುವಂತಹ ಉದ್ದೇಶದಿಂದ ನಿಮ್ಮದ್ದಾದಂತಹ ಕುದುರೆಯನ್ನು ಬಂಧಿಸಿದ್ದೇವೆ. ನಿಮ್ಮಲ್ಲಿಯೂ ಪರಾಕ್ರಮ ಉಂಟು ಅಂತಾದ್ರೆ ಕುದುರೆಯನ್ನು ಬಿಡಿಸಿಕೊಂಡು ಹೋಗಿ. ತಿಳಿಯದ ಮಾಡಿದರೆ ಪ್ರಮಾದ, ತಿಳಿಯದೆ ಆಗಿ ಹೋದಂತ ಪ್ರಮಾದಕ್ಕೆ ಕ್ಷಮೆಯನ್ನು ನೀಡುತ್ತಾ ಇದ್ದೇನೆ. ತಪ್ಪಾಯಿತೆಂದು ಕಾಲಿಗೆ ಬೇಡು, ತಪ್ಪವನ್ನು ಕೊಡು, ಇಲ್ಲದೆ ಹೋದ ಕ್ಷತ್ರಿಯ ವೀರರು ನಾವು. ನಮ್ಮದಾದಂತಹ ಪರಾಕ್ರಮವನ್ನು ತೋರ್ಪಡಿಸಬೇಕೆನ್ನುವಂತಹ ಉದ್ದೇಶದಿಂದ ಬಂದಿದ್ದೇವೆ. ನಿಮ್ಮಲ್ಲಿ ಉಂಟಾ ಪರಾಕ್ರಮ? ತೋರ್ಪಡಿಸಿ.
ಆದ್ರೆ ಸಣ್ಣ ಹುಡುಗನಾದಂತಹ ನೀನು ಎದುರು ಬಂದಿದ್ದೀಯ, ಕುದುರೆಯನ್ನು ಕಟ್ಟಿ ಹಾಕಿದ್ದೀಯ, ಸಣ್ಣವ ಮಾಡಿದ ತಪ್ಪನ್ನು ಬಾಲಕನಾಗಿದ್ರು ಕೂಡ ಹಿಡಿದಂತಹ ಆಯುಧಕ್ಕೆ ಯಾವತ್ತು ಸಣ್ಣತನ ಎಂಬುವುದಿಲ್ಲ. ಪರಾಕ್ರಮ ಉಂಟಾ ನೋಡುವ. ಪ್ರಪಂಚದ ಬೆಳಕನ್ನು ಕಂಡುಕೊಂಡವ ನೀನಿದ್ದೀಯ. ಪೃಥ್ವಿಗೆ ಒಬ್ಬನೇ ಮಗನಲ್ಲ, ಉಳಿದ 3 ಮಂದಿಗಳಿದ್ದಾರೆ. ಆದರೂ ಕೂಡ ಪಾರ್ಥ ಎನ್ನುವಂತಹ ಹೆಸರು ನಿನಗೊಬ್ಬನಿಗೆ ಸಾಧನೆ. ಪ್ರಪಂಚದಲ್ಲಿ ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದವ. ಸೃಷ್ಟಿಕರ್ತನಾದಂತಹ ಬ್ರಹ್ಮನ ಸೃಷ್ಟಿಯ ವಿಚಾರ ಪ್ರತ್ಯೇಕವಾದದ್ದು. ಅದಕ್ಕಿಂತ ಹೊರತುಪಡಿಸಿ ನಿನ್ನದಂತಹ ಸೃಷ್ಟಿಯ ವೈಶಿಷ್ಟ್ಯತೆ, ಧನುರ್ವೇದದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದವ ನೀನಿದ್ದೀಯ. ಆದ್ದರಿಂದಲೇ ಕೆಲವರು ಕೇಳಿದ್ದಾರೆ, ಸೃಷ್ಟಿಗರ್ಜುನನೇ ನೀನು. ಕೇಳಿರಬಹುದು, ಅಲ್ಲ ಅಂತಲ್ಲ. ನಿನ್ನ ಸೃಷ್ಟಿಯಲ್ಲಿ ತಾಯಿಯ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಮೇಲಿರುವಂತಹ ಐರಾವತವನ್ನು ಶರಜಾಲದ ಮೂಲಕವಾಗಿ ಪಾವಟಿಕೆಯನ್ನಾಗಿಸಿಕೊಂಡು ಕೆಳಗೆ ಇಳಿಸಿದವ ನೀನಿದ್ದೀಯ. ಸುರಪ ನೈರಾವತವತರಿಹಿ. ಹೌದು, ಅದನ್ನು ಸಾಧನೆ ಅಂತ ಹೇಳ್ತಾರೆ. ಅಮ್ಮನ ಮನಸ್ಸನ್ನು ಮೆಚ್ಚಿಸುವುದಕ್ಕೆ ಬೇಕಾಗಿ ಹೊರಟು ನಿಂತವ ನೀನು. ಪಾರ್ಥ, ಏನು ವೀರ ಪುಂಗವರಲ್ಲಿ ನೀನೊಬ್ಬ ಅದ್ವಿತೀಯ ಶಕ್ತಿ ಎನ್ನುವುದನ್ನು ಪ್ರತಿಯೊಬ್ಬರೂ ಗುರುತಿಸುವ ಹಾಗಾಗಿದೆ. ಸರಿ, ದಶನಾಮವನ್ನು ಹೆತ್ತು ಹೊತ್ತು ಮೆರೆದ ಅಸಮ ಸಾಹಸಿ ವಿಷಮವೀರ ಇವತ್ತು ಈ ಶ್ರೀಮಂತಪುರದೆಡೆಗೆ ಬಂದವನಿದ್ದೀಯ. 10 ಹೆಸರಿನಲ್ಲಿ ಒಂದನ್ನಾದ್ರೂ ಉಳಿಸಿಕೊಳ್ತೀಯ, ಅಲ್ಲ ಕಳೆದುಕೊಳ್ಳ. ಚಕ್ರವರ್ತಿ ಬಲಿತನದಿಂದ ಬಂದವರು ನಾವು. ಅಶ್ವಮೇಧದ ಕುದುರೆಯನ್ನು ಬಿಟ್ಟಿದ್ದೇವೆ ಎಂದ ಮಾತ್ರಕ್ಕೆ ಕಟ್ಟಿ ಕಾದಾಡಬೇಕು ಅಂತ ಇಲ್ಲ. ನಮ್ಮ ಪೌರುಷದ ಪತಾಕೆಯನ್ನು ಕಂಡು
ಶರಣಾಗಿ ಕಪ್ಪವನ್ನು ಒಪ್ಪಿಸಬಹುದು. ಅದು ಸೋತಿದ್ದೇನೆ ಎನ್ನುವ ಹಾಗಾಗುವುದಿಲ್ಲ, ಗೌರವದ ಪ್ರತೀಕವಾಗುತ್ತದೆ. ನೀನು ಸಾಮಾನ್ಯ ತೃಣದಂತಿರುವ ಒಂದು ಬಿಂದುವಿನ ಇರುವಂತಹ ಊರಿನವ, ಸಿಂಧುವಿನಂತೆ ಮೆರೆದಾಡಿದವರು ನಾವು. ಹೀಗಿರುವಾಗ ಪರಮೇಶ್ವರನನ್ನೇ ಒಲಿಸಿ ಪಾಶುಪತವನ್ನು ಪಡೆದವ, ಸಾಧನೆಯ ಮುಖೇನ ಎಷ್ಟು ಎತ್ತರಕ್ಕೆ ಏರಿದ್ದೇನೆ ಎನ್ನುವುದನ್ನು ತಿಳಿದುಕೊಂಡು ಯುದ್ಧಕ್ಕೆ ನಿಂತಾರೆ. ಏನಾದೀತು ಪರಿಸ್ಥಿತಿ ಗೊತ್ತಿಲ್ಲ. ಹೊಗಳಿಸಿಕೊಳ್ಳುವುದು ಒಂದು, ಆಮೇಲೆ ಹೊಗಳಿಕೆಯನ್ನು ಕೇಳಿದಾಗಲೇ ನೆಲ ಬಿಟ್ಟು ಹೋಗುತ್ತಿ. ಪಾರ್ಥನನ್ನು ಹೊಗಳಬೇಕು ಎನ್ನುವುದು ಎಲ್ಲಿಯೂ ಬರೆದಿಡಲಿಲ್ಲ, ಬರೆದದ್ದಲ್ಲ. ಅವನ ಸಾಧನೆಯನ್ನು ಕಂಡೇ ಹೊಗಳಿದವರು ಹೆಚ್ಚು. ಯಥಾರ್ಥ ವಿಚಾರವನ್ನು ಹೇಳಿದ್ದಷ್ಟೇ. ಆದರೆ ನೀನು ಹೇಳಿದ ಹಾಗೆ ಅರಸರು ಏನು ತೃಣ ಸಮಾನರ? ಕ್ಷೀರಾಬ್ದಿಗೆ ಒಂದು ಬಿಂದು ಹುಳಿ ಹಾಕಿದ್ರೆ ಸಾಕು, ಮೊಸರಾಗ್ತದೆ. ಹೌದಪ್ಪ ಅಲ್ವಾ? ಅಷ್ಟೇ ಅಲ್ಲ, ಸಣ್ಣದು ಚಿಕ್ಕ ಒಂದು ಬಿಂದು ವಿಷ ಹಾಕಿದ್ರೆ ಏನಾಗ್ತದೆ? ನೀನು ನಾಶ ಆಗ್ತಿ. ಹೌದಪ್ಪ. ಇಲ್ಲಿರುವಂತಹ ಸಮಸ್ತ ಜೀವಿಗಳು ನಾಶವಾಗಬಹುದು. ಕ್ಷೀರಾಬ್ದಿಯ ವಿಷವಾಗಿ ಪರಿಣಮಿಸ್ತದೆ. ಹೌದಲ್ಲ? ಹಾಗಿರುವಾಗ ಬರೇ ಸಣ್ಣವು ಎನ್ನುವಂತಹ ತಾತ್ಸಾರ ಭಾವ ಬೇಡ. ನೀನು ಹೋದಂತಹ ಕಡೆಯಲ್ಲೆಲ್ಲ ಅಪಜಯದ ದೊಡ್ಡ ಗುರಿಯೇ ಇದೆ ಅಲ್ವಾ? ಅದು ಗುರುತರವಾದ ಗುರಿಯಲ್ಲ, ಅದು ಆಳವಾದಂತಹ ಪ್ರತಾಪ ಇದೆ. ಅಲ್ಲಿ ಬಿದ್ದವ ನೀನು ಎದ್ದು ಮತ್ತೊಮ್ಮೆ ಬಂದಿದ್ದಿ ಅಂತಾದ್ರೆ ನನ್ನ ಬಗ್ಗೆ ಗಂಗಾ ನದಿಯ ಪಾವಿತ್ರ್ಯತೆ ಅದಕ್ಕೆ ಗೊತ್ತಿರುವುದಿಲ್ಲ. ಕೃಷ್ಣನ ಜೊತೆಯಲ್ಲಿ ನಾವಿದ್ದೇವೆ, ಅವನ ಕರುಣಾರಸ ನಮ್ಮಲ್ಲಿರುವಾಗ ನೀನೇನು ಎನ್ನುವುದನ್ನು ತೋರಿಸಿಕೊಟ್ಟೇನು. ಬೆಳಗಿಸಿದರು ದಿವಾಕರನ ಜನ್ಮಾಂತ ಬಲ್ಲದೆ ಅವನ ಹಿಂದೆ ಗೆದ್ದುಕೊಂಡದ್ದು ಕಮಲನಾಭನ ದಯೆಯಿಂದ, ಗೋಪಾಲಕೃಷ್ಣನ ಅನುಗ್ರಹದಿಂದ. ಹೀಗೆ ಹೇಳಿದರೆ ಸಾಲದು. ಆಕಾಶದಲ್ಲಿ
ಸೂರ್ಯ ದಿನಾಲು ಬೆಳಗುತ್ತಾ ಇರ್ತಾನೆ. ಹೌದಪ್ಪ, ಅವನಿಗೆ ಕರ್ತವ್ಯ. ಹಾಗೆಂತ ಅವನ ಹಿನ್ನೆಲೆ ಏನು, ಅವನ ತಂದೆ ತಾಯಿ ಯಾರು ಎನ್ನುವುದನ್ನು ಯಾರೂ ಅರಿತಿರುವುದಿಲ್ಲ. ಈ ರೀತಿಯ ಪರಿಸ್ಥಿತಿ ಇರುವಾಗ ಸಾಮಾನ್ಯ ಚಿಂತನೆಯನ್ನು ಮಾಡಿದೆಯಲ್ಲ. ಹೌದು, ಅಂತಹ ಮಹನೀಯ ಕೊಟ್ಟಂತಹ ಕೊಡುಗೆ ಅಪಾರವಾದ. ಆದರೆ ಈ ಗೋಪಾಲಕೃಷ್ಣನ ದಯೆ ಏನು, ಅವನ ದಯೆಯನ್ನು ಈಂಟುವವರು ಯಾರು ಎನ್ನುವುದು ನಿನಗೆ ತಿಳಿಯಲಾರದು. ನಾವು ಅವನ ಕರುಣಾಸಾಗರದಲ್ಲಿ ಮುಳುಗಿ ಎದ್ದವರು. ನೀನೇನರಿವೆ ಅವನ ಸಾಧನೆಯನ್ನು, ಅವನ ಮಹಾತ್ಮೆಯನ್ನು ಏನರಿವೆ? ನೀನು ಹೆಚ್ಚು ಮಾತನಾಡ್ತಿ ಅಂತಾದ್ರೆ ನಿನಗೆ ಉಳಿಗಾಲವಿಲ್ಲ. ಯುದ್ಧರಂಗದಲ್ಲಿ ನಾಶವಾಗಿ ಅರ್ಜುನ ಕೋಲಾಹಲ ಏರ್ಪಟ್ಟಂತಹ ಕಾಲಕ್ಕೆ ಕೈಕಾಲು ನಡಗಿ ಹೋಗಿತ್ತು ನಿನಗೆ. ಓಹೋ, ಏನು ಬೇಡ, ಬಂಧುಗಳಿದ್ದಾರೆ, ಬಾಂಧವರಿದ್ದಾರೆ, ಅವರನ್ನು ಕೊಲ್ಲುವುದಿಲ್ಲ, ಕೊಲ್ಲುವುದಕ್ಕೆ ನನಗೆ ಬಲ ಬರ್ತಾ ಇಲ್ಲ ಅಂತ. ನಿಜ ಅಲ್ವಾ? ಆವಾಗ ಇದ್ದದ್ಯಾರು? ದೇವ, ಚಿನ್ಮಯಾತ್ಮಕ. ನಿಜ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಚಿಂತೆ ಉಂಟು ಅಂತಾದ್ರೆ ಅದನ್ನೆಲ್ಲವನ್ನು ನಿವಾರಿಸಬಲ್ಲ. ಹೌದು. ಒಂದು ಹಾಗೆ ಇನ್ನೊಂದು ಚಿಂತೆಯನ್ನು ಒದಗಿ ಕೊಡಬಲ್ಲ. ಎಲ್ಲವೂ ಅವನದ್ದೇ. ಅವನಲ್ಲಿ ಕೇಳ್ತಿಂತಾದ್ರೆ ವಿಶ್ವಮೂರ್ತಿ ಆಗಿದ್ದಾನೆ. ಹೌದಪ್ಪ, ವಿರಾಟ್ ಸ್ವರೂಪ ಅವನದ್ದು. ಆದಿ ಮಧ್ಯ ಎಲ್ಲಿ ಅಂತ ಕೇಳಿದ್ರೆ ಯಾರು ಕಂಡವರಿಲ್ಲ. ಋಷಿಮುನಿಗಳು ಅಗಾಧವಾದಂತಹ ತಪಸ್ಸನ್ನು ಕೈಗೊಂಡವರಿದ್ದಾರೆ. ನಿಜ. ಎಷ್ಟು ಸಮಯ, ಎಷ್ಟು ವರ್ಷ ಎಷ್ಟೋ ಕಳೆದಿರಬಹುದು. ಅನ್ನ ನೀರನ್ನು ಬಿಟ್ಟು ಆಮೇಲೆ ಗಾಳಿಯೋ ಸಿಡಿಲೋ ಮಳೆಯೋ ಅದನ್ನು ಲೆಕ್ಕಿಸದೆ ತನ್ನ ಜನ್ಮ ಸಾರ್ಥಕ್ಯವನ್ನು ಹೊಂದಬೇಕು ಅಂತ ತಪದ ಪ್ರಭಾವದಿಂದಲಾಗಿ ಇವನನ್ನು ಈ ಚಿನ್ಮಯನನ್ನು ಒಲಿಸಿಕೊಳ್ಳಬೇಕು ಅಂತ ಅಣುರೇನು ತೃಣಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ಐಕ್ಯವಾಗಿದ್ದುಕೊಂಡು ಎಲ್ಲವನ್ನು ಸಮರ್ಥವಾಗಿ ನಿಭಾಯಿಸಬಲ್ಲಂತಹ ಇವತ್ತು ಏನಾಗಿದ್ದಾನೆ ಗೊತ್ತೋ? ಏನಾಗಿದ್ದಾನೆ? ನಿನ್ನ ಬಂಡಿಯ ಬೋವನಾಗಿದ್ದಾನೆ. ಅದನ್ನು ನೀನು ತಿಳಿಯಬೇಕು. ತಿಳಿದೇ ಹೇಳಿದ್ದು. ಅವನನ್ನು ನೀನು ತಿಳಿದದ್ದಿಲ್ಲ, ನಾವು ತಿಳಿದಷ್ಟು ನೀನು ಗ್ರಹಿಸಿದವನು ಅಲ್ಲ. ಅಲ್ಲ, ವಾಯಸ ಅಂತ ಹೇಳಿದೆಯಲ್ಲ, ವಾಯಸ ಯಾವಾಗಲೂ ಹಾಗೆ. ಗಂಗಾ ನದಿಯಲ್ಲಿ ಮಿದ್ರು ಕೂಡ ಪವಿತ್ರ ಆಗುತ್ತದೆ ಅಂತ ಅದಕ್ಕೆ ಗೊತ್ತಿಲ್ಲ. ಇಲ್ಲ, ಒಟ್ಟಿನಲ್ಲಿ ಅದು ಮುಳುಗಬೇಕಾಗಿತ್ತು. ನೀನು ಆದದ್ದು ಹಾಗೆ. ಈ ಗಂಗಾ ನದಿ, ಗಂಗಾ ಜನಕನಿದ್ದಾನಲ್ಲ, ಅವನ ಬಳಿಯಲ್ಲಿದ್ದು ಕೂಡ ಅಂತಹ ಮೂಢ ನಾನಾಗುತ್ತಿದ್ದರೆ ಅವ ನನ್ನ ಜೊತೆಯಲ್ಲಿ ಇರುತ್ತಿರಲಿಲ್ಲ ಅಂತಲ್ಲ. ಇದುವರೆಗೆ ನಾನಿದ್ದೇನೆ ಅಂತಾದ್ರೆ ಅವನ ಕರುಣಾಸಾಗರ ನನ್ನಲ್ಲುಂಟು. ಹಾಗಲ್ಲೋ, ನಿನ್ನ ಅಪ್ಪೆಗವ ಮಾತು ಕೊಟ್ಟ ಕಾರಣ ಉಳಿದಿದ್ದಾನೆ. ಇಲ್ಲದಿದ್ರೆ ಉಂಟಲ್ಲ, ನೀನು ಲೆಕ್ಕವೇ ಅಲ್ಲ. ಹಾಗಾದ್ರೆ
ಶುಭವಾಗಲಿ. ಇಬ್ಬರು ಸ್ವಲ್ಪ ಹೊತ್ತು ಯುದ್ಧ ವಿರಾಮ ಮಾಡಿಕೊಳ್ಳಿ. ವಿರಾಮ? ಹೌದು. ಯಾಕೆಂತ ಗೊತ್ತಾಗಲಿ ಹೇಳ್ತೇನೆ. ಅದಕ್ಕಿಂತ ಮೊದಲಾಗಿ ಭಗವಂತನಲ್ಲಿ ಒಂದು ಚೂರು ಮಾತಾಡ. ಆದೀತು. ಭಗವಂತ ಪ್ರಣಾಮಗಳು. ದೇವನಾದ ನೀನೇ ಇರುವಾಗ ಯುದ್ಧ ನಿಲ್ಲಿಸುವುದಕ್ಕೆ ನಾರದನ ಅಗತ್ಯತೆ ಇತ್ತಾ? ಇರಬೇಕು. ಹೌದು, ನೀನು ಬಂದದ್ದಾದರೂ ಪಾರ್ಥನಿಗೆ ಸಾರಥಿಯಾಗಿ ಆತನಿಗೆ ವಿರೋಧ ಸ್ಥಾನದಲ್ಲಿ. ಹೌದು. ಹಾಗಿರುವಾಗ ನೀನೇ ಮುಂದೆ ಹೋಗಿ ಈ ಸಂಧಾನ ಮಾಡಿಕೊಂಡ್ರೆ ಸಿಂಹಧ್ವಜ ಒಪ್ಪಿಕೊಳ್ಳಿಕ್ಕುಂಟ? ಅದು ಅವನ ಪರವಾಗಿ ಬಂದವ, ಏನು ಮಾಡಿ ಅನ್ನುವಂತಹ ಆಲೋಚನೆ ಬರ್ತದೆ. ಇರಲಿ, ಆ ಬಗ್ಗೆ ನಾರದನೇ ಬರಬೇಕೆನ್ನುವಂತ ಸಂಕಲ್ಪ ನಿನ್ನ ಇದ್ದದ್ದು ಏನು? ಅದು ನೆರವೇರಲೇಬೇಕಲ್ಲ. ಅಪ್ಪ ಮಕ್ಕಳು ತುಂಬಾ ಮಾತನಾಡಬಹುದು. ಸಿಂಹಧ್ವಜ ಮಹಾರಾಜ, ನಿನ್ನ ಪರಾಕ್ರಮಕ್ಕೆ ಏನು ಕಡಿಮೆ ಇಲ್ಲ, ಮೆಚ್ಚಬೇಕಾದ್ದೆ. ಆದರೆ ಮನಸ್ಸಿನಲ್ಲಿ ನೋವಿಟ್ಟುಕೊಂಡು ಈ ರೀತಿ ಯುದ್ಧ ಮಾಡುವುದು ಎಷ್ಟು ಸರಿ? ಅನಿವಾರ್ಯ ಸ್ಥಿತಿ ಬಂತು ಅಂತ ಆದ್ರೆ ಏನು ಮಾಡುವುದಕ್ಕಾಗುತ್ತದೆ? ವಿವೇಕಕ್ಕೆ ಸ್ವಲ್ಪ ಬುದ್ಧಿ ಕೊಡಬೇಕೋ ಬೇಡವೋ? ಈ ಶಕ್ತಿಯಲ್ಲಿ ಕೊರತೆ ಉಂಟು ಅಂತ ನೀವು ಹೇಳಿದ ಹಾಗಾಯ್ತಲ್ಲ. ಖಂಡಿತ. ನಿನ್ನ ಸಾಂಸಾರಿಕ ಅಂತ ಗೊತ್ತಾಗಿಲ್ಲ ನಿಮಗೆ. ನಿನ್ನ ಸಾಂಸಾರಿಕ ವಿಷಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಂತೆ. ಹೆಂಡತಿ, ನಿನ್ನ ಇಬ್ಬರು ಮಕ್ಕಳನ್ನು, ಗಂಡು ಮಕ್ಕಳಿಬ್ರು. ಹೌದು, ಒಬ್ಬಳು ಮಗಳು, ಒಬ್ಬ ಬಂದಿದ್ದಾನೆ, ಇನ್ನೊಬ್ಬ ಮಗ ಮತ್ತೆ ಮಗಳು ಆ ದುಷ್ಟ ಕಾಲಜಂಗನ ಸೆರೆಯಲ್ಲಿರುವಾಗ ಈ ರೀತಿ ಯುದ್ಧ ಮಾಡುವುದು ಎಷ್ಟು ಸಮಂಜಸ? ಸಮಂಜಸತೆ ಏನು ಅಂತ ಕೇಳಿದ್ರೆ ಮೊದಲು ಇಲ್ಲಿಗೆ ಬಂದದ್ದು ಕುದುರೆ. ಹ, ಅದನ್ನು ಬಿಟ್ಟು ಬಿಟ್ರೆ ನನಗೆ ಮರ್ಯಾದೆ ಪ್ರಶ್ನೆ ಆಗುವುದಿಲ್ವ? ಹಾಗಲ್ಲ, ವಿಷಯ ಹೌದು. ಆದ್ರೆ ನೀನು ಇಲ್ಲಿ ಯೋಚನೆ ಮಾಡಬೇಕಾದ ವಿಚಾರ ಮತ್ಯಾವುದು ಅಲ್ಲ. ಇಲ್ಲಿಗೆ ಬಂದದ್ದು ಕೇವಲ ಪಾರ್ಥ ಮಾತ್ರ ಅಲ್ಲ, ನಿನಗೆ ಒಂದು ದೇವನನ್ನು ಕಾಣುವ ಸುಯೋಗ ಕೂಡ ಒದಗಿ ಬಂದಿದೆ. ಹರಿಯನ್ನು ಕಟ್ಟಿ ಹಾಕಿದ್ದು ಸುಮ್ಮನಲ್ಲ, ಚಿತ್ರಣಕ್ಕೆ ಆ ಹರಿಯನ್ನು ಕಟ್ಟಿದ್ರು ಈ ಹರಿ ಬೇಕು ಎನ್ನುವ ಭಾವನೆಯಿಂದ ಹೋಲಿಸಿಕೊಂಡದ್ದು. ನೀನು ಅರ್ಜುನನ ಸಖ್ಯತನವನ್ನು ಮಾಡಿಕೊಂಡೆ ಹೌದಾದಲ್ಲಿ ದುಷ್ಟನಾದ ಕಾಲಜಂಗನ ಸೆರೆಯಲ್ಲಿರುವಂತ ನಿನ್ನ ಮಕ್ಕಳನ್ನು ಬಿಡಿಸುವುದಕ್ಕೆ ಒಳ್ಳೆ ಒಂದು ಸುಯೋಗ ಒದಗಿ ಬರ್ತದೆ. ಯುದ್ಧ ನಿಲ್ಲಿಸಿ ಸಂಧಾನ ಮಾಡಿಕೋ ಪುಣ್ಯ. ನೀವು ಹೇಳಿದ ಮೇಲೆ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯ ಧರ್ಮ ಸಂಗ್ರಹ. ನನಗೆ ಕರ್ತವ್ಯ ಎನ್ನುವಂತಹ ಕರೆ ನಿನ್ನನ್ನು ಕಂಡಾಗ ಕರೆಯುತ್ತಾ ಇದೆ, ಕೈ ಬೀಸ್ತಾ ಇದೆ. ಸರಿ, ಹಾಗಾಗಿ ನಿನ್ನ ಪದತಲದಲ್ಲಿ ಸಮಸ್ತವಾದಂತಹ ಈ ಸೀಮಂತಪುರ ಮಾತ್ರವಲ್ಲ, ಇಲ್ಲಿಯ ಪ್ರತಿಯೊಂದು ಪ್ರಜಾವರ್ಗದವರನ್ನು ನಿನಗೆ ಕಾಣಿಕೆಯಾಗಿ ಪಾದ ತಲದಲ್ಲಿ ಶಿರವಜಾಗಲು ಮುರಹರನ ಪೂತ ಆತನ ಪರಸುತನು ಸತ್ಯಾತ್ಮನಿಗೆ ಪರಿಹಾರವೇ ಸಾಧುವೇನೆಂದು. ಸಿಂಹಧ್ವಜ, ಬಂದೆ, ನನ್ನಲ್ಲಿ ಶರಣು ಬಂದೆ. ಮಕ್ಕಳನ್ನು ಬಿಡಿಸಿಕೊಡಬೇಕು. ನಾನು ಅವರು ಏನು ಕಷ್ಟ ನನ್ನ ಮಕ್ಕಳು ಅಂತ ಹೇಳಿಲ್ಲ. ಅನುಭವಿಸುತ್ತಿದ್ದಾರೆ. ನನ್ನದಲ್ಲ, ಎಲ್ಲವೂ ನಿನ್ನದೇ. ನೀನೇನು ಬೇಕು ತೀರ್ಮಾನ ಕೈಗೊಳ್ತೀಯ. ಆಗಲಿ, ನಿನ್ನನ್ನು ಬಿಗಿದೆ ಪುಟ್ಟ, ನಿನಗೆ ಸಮಾಧಾನವನ್ನು ಮಾಡುತ್ತಾ ಇದ್ದೇನೆ. ಚಿಂತಿಸಬೇಡ, ನಾನಿದ್ದೇನೆ. ನಿನ್ನ ಮಕ್ಕಳನ್ನು ಬಿಡಿಸುವ ಬಗೆಗೆ ನಾನು ಚಿಂತನೆ ಮಾಡುತ್ತೇನೆ. ಒಳ್ಳೆಯದು, ಒಳ್ಳೆಯದು. ಸೆರೆ ಬಿಡಿಸಿ ಕರೆತ ಕುದುರಲು ಶ್ರೀಲೋಕದಲ್ಲಿ ಅನಿಸಿಕೊಂಡೆಯ ನಿಜ. ಸಿಂಹಧ್ವಜನ ಮಕ್ಕಳಿರುವರೂ ಕೂಡ ಕಾಲಜಂಗನ ಸೆರೆಯಲ್ಲಿರುವಾಗ ಆ ಮಕ್ಕಳಿರುವರು ಕೂಡ ಎಷ್ಟು ಕಷ್ಟವನ್ನು ಅನುಭವಿಸುತ್ತಿದ್ದಾರೋ ಎಂಬಂತಹ ಖೇದವನ್ನು ಆತ ಅನುಭವಿಸ್ತಾ ಇದ್ದಾನೆ. ಅದು ಕೊನೆಯಾಗಬೇಕು. ಅಂದರೆ ಸೆರೆಯಲ್ಲಿರುವಂತಹ ಮಕ್ಕಳನ್ನು ನಾವು ಬಿಡಿಸಿ ಕರೆತರಬೇಕು. ನಿರ್ದೇಶನ ಉಂಟು ಅಂತಾದ್ರೆ ನಾನು ಪಾರ್ಥ ಮಹಾಶಯನೇ, ಏನು ಕ್ರೋಧದಿಂದ ಕ್ರೋಧವೇ ಉತ್ಪತ್ತಿ ಆಗುತ್ತದೆ ಅಂತಾದ್ರೆ ಶಾಂತಿ ಆಗುವುದಿಲ್ಲ. ಓಹೋ, ನನಗಿದು ಗಾಢವಾದ ಆಲಿಂಗನ. ಯಾಕೆ ಗೊತ್ತಾ? ಯಾವತ್ತು ಅವನೇ ನಿನ್ನನ್ನು ಅಪ್ಪಿಕೊಂಡದ್ದು, ನಾನು ಅವನನ್ನು ಅಪ್ಪಿಕೊಂಡಿದ್ದೇನೆ, ಅವನು ನನ್ನನ್ನು ಅಪ್ಪಿಕೊಂಡಿದ್ದಾನೆ. ಸರಿ, ನೀನು ಅಪ್ಪಿಕೊಂಡೆ ಅಂತಾದ್ರೆ ನನ್ನ ಕೆಲಸ ಆಗುತ್ತದೆ. ಪಾರ್ಥ ಕೇವಲ ಯುದ್ಧ ಮಾಡಿ ಸೋಲಿಸುವವನು ಅಲ್ಲ, ಯಾವಾಗಲೂ ಬೆಂಬಲಕ್ಕೆ ನಾನಿದ್ದೇನೆ. ಸರಿ, ನಿನ್ನ ಮಕ್ಕಳನ್ನು ಸೆರೆಯಿಂದ ಬಿಡಿಸಿದರ್ತೇನೆ. ಮಗ ಇದ್ದಾನೆ, ಅಲ್ಲ ಮಗನನ್ನೆಲ್ಲ ಕೊಡುವುದೇ ನಿಮಗೆ, ಮತ್ತೆ ಇನ್ನು ಆಲೋಚನೆ ಮಾಡ್ಲಿಕ್ಕೆ ನನ್ನ ಮನಸ್ಸಿನಲ್ಲಿ ಒಪ್ಪಿ ಆಗಿದೆ.
ಅವರ ಆಗ್ರಹದಲ್ಲಿ ಬಂಧಿಸಿಟ್ಟವ ನಾನು. ಆದರೆ ಈ ಸಮಯಕ್ಕೆ ದೂತ ಬಂದು ಆಡಿದ ಮಾತಾದರೆ ಏನು? ಅವರನ್ನು ಬಿಡಿಸಿಕೊಂಡು ಹೋಗುವುದಕ್ಕೆ ಯಾರೋ ಸೇನಾ ಸಮೇತರಾಗಿ ಬರ್ತಾ ಇದ್ದಾರಂತೆ. ಬಂದವರು ಯಾರೇ ಆಗಿರಲಿ ಅಂತವರು ಸೊಕ್ಕಣ ಬಂದಿದ್ದಾರೆ.
ತರುಣಿಯನ್ನು ಮತ್ತು ಆ ಪುರುಷರನ್ನು ಬಿಡಿಸಿಕೊಂಡು ಹೋಗುವುದಕ್ಕೆ ಬಂದವ ನೀನೆಯ? ಹೌದು. ಯಾಕೆ ಬಂದೆ? ಅವರ ರಕ್ಷಣೆ ಯಾಕೆ ಬಂದೆ? ನನ್ನಲ್ಲಿ ಏನು ದ್ವೇಷ? ಅಣ್ಣ ತಂಗಿಯನ್ನು ಸೆರೆಯಲ್ಲಿರಿಸಿದ್ದಿ, ಬಿಟ್ಟು ಕೊಡು ಎನ್ನುವ ಹಾಗೆ ಕೇಳುವುದಕ್ಕೆ ಬಂದಿದ್ದೇನೆ. ತ್ರಿಲೋಕ ವಿಜಯಿ ಪಾರ್ಥ, ಬದುಕುವುದಕ್ಕೆ ಅವಕಾಶ ಉಂಟು ನಿನಗೆ, ಬಿಡಿಸಿಕೊಡು. ಇಲ್ಲ ಇದೆ ನೋಡುವುದಕ್ಕೆ ನನ್ನ ಹಾಗೆ ಕಾಣುತ್ತಾ ಇರುವೆ. ಅಷ್ಟು ಮಾತ್ರವಲ್ಲ, ನಾನು ಸೆರೆಮನೆಯಲ್ಲಿ ಇಟ್ಟಿರುವಂತಹ ಆ ತಾರಾಮಣಿ ಮತ್ತು ಭದ್ರಗೇತನನ್ನು ಕರೆದುಕೊಂಡು ಹೋಗುತ್ತಾ ಇರುವೆಯ. ಯಾರು ನೀನು? ಯಾಕೆ ಇಲ್ಲಿಗೆ ಬಂದೆ?
ಮರೆಯದಿಂದಿಗೂ ನಿನ್ನ ಪ್ರಕೃತಿ ಉಪಕಾರ ಮರೆಯುವುದಿಲ್ಲ ನಾವು. ನಿರತ ನಿರತ ರಕ್ಷಕನಾಗಿ ಸುಜನರ ದುರಿತ ನೀಗೆಂದೆಳುದ ಸುಜನ ಭಕ್ತಿಗಳ ರಗಲವನಡಿಗೆ ಜಯ 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 ಓ ಮಾರಣಮೂರ್ತಿಯೇ ಓ ಮಂತ್ರಮೂರ್ತಿಯೇ ಲೋಕಮುಖದಲ್ಲಿ ಲೋಕಕಂಟಕರಾಗಿ ಬೆಳೆದಂತಹ ಕಾಲಚಂಗ ಹಾಗೂ ಆತನ ಅನುಚರನನ್ನು ಕೊಲ್ಲುವುದರ ಮೂಲಕ ಲೋಕದಲ್ಲಿ ಸಜ್ಜನರನ್ನು ಈ ಹೊತ್ತು ರಕ್ಷಿಸುವವರು ನೀವಿದ್ದೀರಾ. ಈ ದುಷ್ಟ ಸಂಹಾರದ ಮೂಲಕ ಲೋಕವೆಲ್ಲವೂ ಕಲ್ಯಾಣವಾಯಿತು. ಅದರಂತೆ ಇನ್ನು ಮುಂದೆ ದುಷ್ಟರನ್ನು ಶಿಕ್ಷಿಸುತ್ತಾ ಸಜ್ಜನರಾದಂತ ಎಲ್ಲರನ್ನು ಪರೆಯುತ್ತಾ ಮೂರು ಲೋಕವನ್ನು ಅನುಗ್ರಹಿಸಬೇಕು ತಂದೆ. ಹರಿಹರಿಸಿ ಬರಬೇಕೆಂದೆನುತ ಸರಸಗೊಳಿಸುತ್ತಲಂತ ಹರಿಯಡಿಗೆ ನುಡಿಸಿ ಮೂವರನು ಅಯ್ಯೋ ಸ್ವಾಮಿ ಲೋಕಕ್ಕೆ ಕಂಟಕನಾದವನನ್ನು ಕೊಂದು ಹಾ ಈ ಪರಿಹಾರವನ್ನು ಮಾಡಿದ್ದೇನೆ. ಸರಿ ದೇವ್ರೆ. ಆದರೆ ಇನ್ನು ಮುಂದಕ್ಕೆ ಹಾ. ನಿಮಗೆ ಯಾವತ್ತೂ ಕೂಡ ಕಷ್ಟ ಬಂತು ಎಂದಾದರೆ ಹಾ. ನನ್ನನ್ನೇ ನೆನವರಿಸಿಕೊಳ್ಳಿ. ನಿಮ್ಮ ಕಷ್ಟವನ್ನು ನಾನೇ ಪರಿಹರಿಸಿಕೊಳ್ತೇನೆ. ಹಾ. ಶುಭವಾಗಲಿ ನಿಮಗೆ. ಜಯ ಜಯ ಇಂದಿರೇಶನ ದಿವ್ಯ ಸಂದರ್ಶನವನಿತ್ತು ಕಾಣಿಸಿದೆ ಎಂದು ಪದಕರಪದವಂತ ಭಾಷವನಿಗೆ ಮತ್ತು ಸುತ ಸುತೆ ಅಡಿಯಲಾಗೆ ಅಪ್ಪಯ್ಯ 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 ಮಗಳೇ ಅಪ್ಪಯ್ಯ ಎಂತದೆಲ್ಲ ಕಷ್ಟವನ್ನು ಅನುಭವಿಸಿದೆಯಲ್ಲ ಮಗ. ನಿನಗೇನು ಆಗ್ಲಿಲ್ಲಲ್ಲ? ಇಲ್ಲ ಏನಾಗ್ಲಿಲ್ಲ ನನ್ನ ಪುಣ್ಯ. ಅಪ್ಪಯ್ಯ ನಿನಗೇನು ಕೊರತೆ ಏನಾಗ್ಲಿಲ್ಲ. ಯಾವ ನೋವಾಗ್ಲಿಲ್ವಲ್ಲ? ಎಲ್ಲ ದೇವರ ಅನುಗ್ರಹ. ಕಣ್ಣೀರನ್ನೇ ಹರಿಸ್ತಾ ಇದೆ. ಇವಾಗ ಹಾಗಾಗ್ಲಿಲ್ಲ. ದೇವ್ರೇ 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 ಆನಂದ ಬಾಷ್ಪದೊಂದಿಗೆ ತಮ್ಮ ಪಾದಾರವಿಂದಕ್ಕೆ ಒಪ್ಪಿಸಿದೆ. ಸಂತೋಷವಾಯಿತು ನಿನಗೆ. ನನ್ನನ್ನು ಒಪ್ಪಿಸಿದೆ. ಎಲ್ಲರನ್ನೂ ಅನುಗ್ರಹಿಸಿ. ನಾವು ಮತ್ತೆ ಪುನಃ ನಿನಗೆ ಒದಗಿಸಿ ಕೊಟ್ಟಿದ್ದೇವೆ. ನಿನಗೆ ಒದಗಿ ಬಂದವರು ನಾವು. ಈ ಹೊತ್ತಿನಲ್ಲಿ ನಿನ್ನಲ್ಲಿ ಹೇಳುವುದು ಒಂದೇ, ನಮ್ಮದ್ದಾದಂತಹ ಕೆಲಸವನ್ನು ಮಾಡುವುದಕ್ಕೆ ನೀನು ಬಿಟ್ಟು ಬಿಡಬೇಕು. ಬಂದಂತಹ ಕುದುರೆಯನ್ನು ಬಿಟ್ಟುಕೊಟ್ಟು ಕಪ್ಪ ಕಾಣಿಕೆಯನ್ನು ಯಥೋಶಕ್ತಿ ಕೊಟ್ಟರೆ ಸಾಕು. ಇದು ಮಗಳ ಒಂದು ಮದುವೆ ಮಾಡ್ಬೇಕಾ? ಒಂದು ಮದುವೆ ಮಗಳನ್ನು ಕೊಡ್ತೇನೆ ಎಂಬುದಾಗಿ ಆಗ ಒಂದು ಮಾತನ್ನು ನಾನು ಹೇಳಿದವು. ಹಿಂದೆಲ್ಲ ಮುಂದೆ ಹೋಗಬೇಕಾದ್ರೆ ಈಗ ಸಂಬಂಧ ಒಂದು ಬೆಳೆಸುದು ಎಲ್ಲ ಅಪಾಯ. ಎತ್ತದಪ್ಪಯ್ಯ ಹುಡುಪಯ್ಯ. ಅಲ್ಲ ನಿನಗೇನು ಗೊತ್ತೇ? ಮಗಳನ್ನು ಇಷ್ಟು ದೊಡ್ಡದು ಮಾಡ್ಲಿಕ್ಕೆ ಎಷ್ಟು ಕಷ್ಟ ಉಂಟು ಗೊತ್ತುಂಟ ನಿಮಗೆ? ಈಗ ಈಗ ಅಪ್ಪಯ್ಯ ಸಮರ ಆಯ್ತು. ಈಗ ಸಂಬಂಧವ ಸಮರ ಆದ ಮೇಲೆ ಸಂಬಂಧ. ಇದೆಂತಕ್ಕೆ ಹಾರ ಅಪ್ಪಯ್ಯ? ಒಳ್ಳೆ ತಂಗಿಗೆ ಏನು ಗೊತ್ತಾಗುದಿಲ್ಲ ಅಪ್ಪ. ಮತ್ತೆ ಅವರಿಗೆ ಹೇಳಿದ್ರೆ ಗೊತ್ತಾಗ್ತದೆ. ಮಕ್ಕಳನ್ನು ಬೆಳೆಸಿ ದೊಡ್ಡ ಮಾಡ್ಲಿಕ್ಕೆ ಎಷ್ಟು ಕಷ್ಟ. ದೇವರಿಗೆ ಹಾರ ಹಾಕ್ಬೇಕು. ದೇವರಿಗೆ ಹೌದು. ನಿನ್ನ ದೇವರು ಇನ್ನು ಯಾರು ಗೊತ್ತಾ? ನನ್ನ ದೇವರು ಯಾರು? ಅರ್ಜುನ. ಆವಾಗ ಮುಖವನ್ನೇ ನೋಡ್ತಾ ಇದ್ರು ನನ್ನದು. ಮಹಾರಾಜ ಅಲ್ಲ, ನಿನ್ನದು ಮುಖ ನೋಡಿದ್ದಾರಂತ ಗೊತ್ತಾಗದೆ ಹೇಗೆ? ನೀನು ನೋಡಿದ ಪರಸ್ಪರ ಕಷ್ಟಪಟ್ಟು ಬಿಡಿಸಿಕೊಂಡು ಬಂದದ್ದಕ್ಕೆ ಒಂದು ಉಡುಗೊರೆ ಪಾರಿತೋಷಕ. ಹೋಗಮ್ಮ, ನಾಚಿಕೊಳ್ಬೇಡ, ಸುಮ್ಮನೆ ಹೊತ್ತು ಮಾಡಿಬೇಡ. ನಾಚಿಕೆ ಪಡಬೇಡ. ಸರಿ, ದೊಡ್ಡ ದೊಡ್ಡ ಕಾರ್ಯಗಳು ಇನ್ನು ಬಹಳಷ್ಟು ಉಂಟು. ವ್ಯವಸ್ಥೆ ಆಗಬೇಕಷ್ಟೇ. ನೀರಿನ ಸ್ಥಾನವನ್ನು ಸೇರಿ. ದೇವ್ರೆ ಅರ್ಥ? ಈ ತಾರಾಮಣಿಯನ್ನು ನೀನು ವಿವಾಹವಾಗುವುದರ ನಿಜ ಸಿಂಹಧ್ವಜನದ್ದಾದಂತಹ ದುಃಖವನ್ನೆಲ್ಲವನ್ನು ಕೂಡ ದೂರೀಕರಿಸಿ ನಮ್ಮ ಕೆಲಸವನ್ನು ಮುಂದುವರಿಸಬೇಕು ಎಂಬಂತಹ ಸೂಚನೆಯು ನಮಗೆ ದೊರಕಿದಂತಹ ಕುದುರೆಯನ್ನು ಬಿಟ್ಟು ಕೊಟ್ಟಿದ್ದಾನೆ. ಹೌದು. ಕಪ್ಪ ಕಾಣಿಕೆಯನ್ನು ಜೊತೆಯಾಗಿ ಯಥಾಶಕ್ತಿ ಕೊಟ್ಟಿದ್ದಾನೆ, ಬೆಂಬಲವನ್ನು ಕೊಟ್ಟಿದ್ದಾನೆ. ನಮ್ಮ ಕುದುರೆ ಇನ್ನೂ ದಿಗ್ವಿಜಯಕ್ಕೆ ಸಂಚರಿಸುವುದ ಮುಂದುವರಿಯಬೇಕು. ಹಾಗಂತ ಸೇರಿದಂತಹ ಸಭಿಕರಿಗೆ ಹಾ, ಎರಡು ಹಿತನುಡಿಯನ್ನು ಆಡಬೇಕಾದ ಕರ್ತವ್ಯ. ಯಾವತ್ತಿಗೂ ಕೂಡ ಒಂದು ಮನೆಗೆ ಬರುವಂತಹ ಹೆಣ್ಣು ಮಗಳು, ಮದುವೆಯಾಗಿ ಬರುವಂತಹ ಹೆಣ್ಣು ಮಗಳ ಕಣ್ಣೀರಿನಲ್ಲಿ ಯಾರು ಕಣ್ಣೀರನ್ನು ಇಳಿಸುತ್ತಾರೋ ಅಂತಹವರ ಮನೆ ಯಾವತ್ತಿಗೂ ಉದ್ಧಾರವಾಗುವುದಕ್ಕಿಲ್ಲ. ನಿಜ. ಆ ಮನೆಯಲ್ಲಿ ಯಾವತ್ತಿಗೂ ಕೂಡ ಮದುವೆಯಾಗಿ ಬರುವಂತಹ ಹೆಣ್ಣಿನ ಕಣ್ಣೀರಲ್ಲಿ ನೀರು ಇರಲೇಬಾರದು. ಸರಿ. ಇದನ್ನು ನಾನು ಹೇಳುತ್ತಾ ಇದ್ದೇನೆ.
ಸಿಂಹಧ್ವಜ ಕಾಳಗ ಅಥವಾ ತಾರಾಮಣಿ ವಿವಾಹ ಎಂಬಂತಹ ಆಖ್ಯಾನವನ್ನು ಯಾರು ಆಡಿಸುತ್ತಾರೋ, ಯಾರು ನೋಡುತ್ತಾರೋ ಅಥವಾ ಯಾರು ಕೇಳಿಸಿಕೊಳ್ಳುತ್ತಾರೋ ಅಂತಹವರಿಗೆ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಸನ್ಮಂಗಳವನ್ನುಂಟು ಮಾಡಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಸಭ್ಯ ಸಭಿಕರಲ್ಲಿ ಮಂಗಳಗೀತೆಯನ್ನು ಹಾಡುವರೆ ಅಪ್ಪಣೆಯನ್ನು ಕೇಳಿಕೊಳ್ಳುತ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ ಪಿಡಿಗಡಗುವ ಕಡುಬಡ ನಡುವಿನ ಕುಟಿ ನೋಟದ ನಡೆ ನುಡಿ